ಮಂದಹಾಸದಿಂದ ಸಕಲ ಜಗವ ಬೆಳಗುವ ಚಂದ್ರನು ತಾನಿವನ ನೋಡಿ ಬಹಳ ನಾಚುವ. ಮಂದಹಾಸದಿಂದ ಸಕಲ ಜಗವ ಬೆಳಗುವ ಚಂದ್ರನು ತಾನಿವನ ನೋಡಿ ಬಹಳ ನಾಚುವ. ಸಾಂದ್ರವಾಯಿತಂತರಿಕ್ಷ ಮಧುರನಾದದಿ ಸಾಂದ್ರವಾಯಿತಂತರಿಕ್ಷ ಮಧುರನಾದದಿ ಮಂದಮಲಯ ಮಾರುತ ತಲೆಯ ನಾಡುವ ಮಂದಮಲಯ ಮಾರುತ ತಲೆಯ ನಾಡುವ. ಬಾರಸಖಿ ಪೊಗುವ ರಾಸ ಕ್ರೀಡೆಯಾಡುವ ಸಾರಸಾಕ್ಷ ಕೃಷ್ಣನು ತಾ ಕೊಳಲ ನೂದುವ
రంగ పూజనిస్తుల బంగవాడి దప్పెల దేవి కొల్లి దుర్గెల రంగ పూజనిస్తుల సత్యధర్మ నెలటుల రంగ పూజనిస్తుల ఓలు కొల్లి మాయన ఔలే జగదాంబెన ఓలు కొల్లి దుర్గెన ఔలే ఇష్టార్థన ఓలు కొల్లి మాయన ఔలే జగదాంబెన ఓలు కొల్లి దుర్గెన ఔలే ఇష్టార్థన
ಜನ ಮುಂದೆ ನೀನವರ ಹಿಂದೆ ಯುಕುತಿ ಕೈಗೊಳ್ಳಲು ತಯಾಗದಾದರನೆ ಭಕ್ತ ಜನ ಮುಂದೆ ನೀನವರ ಹಿಂದೆ ಯುಕುತಿ ಕೈಗೊಳ್ಳದೋಗಯಾಗದಾದರನೆ ಭಕ್ತ ಜನ ಮುಂದೆ ನೀನವರ ಹಿಂದೆ ಯುಕುತಿ ಕೈಗೊಳ್ಳಲು ತಯಾಗದಾದರನೆ ಕಾಳೆ ಹೆಗ್ಗಾಳೆ ದುಡಿದೇರಿ ತಮ್ಮಡೆ ಕಾಳೆ ಹೆಗ್ಗಾಳೆ ದುಡಿದೇರಿ ತಮ್ಮಡೆ ಕಾಳೆ ಹೆಗ್ಗಾಳೆ ದುಡಿದೇರಿ ತಮ್ಮಡೆ ಕಾಳೆ ಹೆಗ್ಗಾಳೆ ದುಡಿದೇರಿ ತಮ್ಮಡೆ ನಿಸ್ಸಾಳ ನಾನವ ಜಗೋಸಂಗಳು ನಿಸ್ಸಾಳ ನಾನವ ಜಗೋಸಂಗಳು ನಿಸ್ಸಾಳ ನಾನವ ಜಗೋಸಂಗಳು ನಿಸ್ಸಾಳ ನಾನವ ಜಗೋಸಂಗಳು ಸಾಲಾಗಿ ಬಳಿ ಹಿಡಿದು ಸಂಭ್ರಮದಿ ಬರುವಾಗ 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 ಆಳು ಮುಂದಲ್ಲದೆ ಅರಸುತ್ತ ಮುಂದೆ ಜನ ಮುಂದೆ ನೀನವರ ಹಿಂದೆ ಯುಕುತಿ ಕೈಗೊಳ್ಳಲು ತಯಾಗದಾದರನೆ ಭಕ್ತ ಜನ ಮುಂದೆ ನೀನವರ ಹಿಂದೆ ಯುಕುತಿ ಕೈಗೊಳ್ಳದೋಗಯಾಗದಾದರನೆ ಭಕ್ತ ಜನ ಮುಂದೆ ನೀನವರ ಹಿಂದೆ ಯುಕುತಿ ಕೈಗೊಳ್ಳಲು ತಯಾಗದಾದರನೆ ಉತ್ಸಾಹದಿ ವಾಹನವು ಬೀದಿಯಲ್ಲಿ ಮೆರೆಯುತ್ತಿರಲು ಉತ್ಸಾಹದಿ ವಾಹನವು ಬೀದಿಯಲ್ಲಿ ಮೆರೆಯುತ್ತಿರಲು ಉತ್ಸಾಹದಿ ವಾಹನವು ಬೀದಿಯಲ್ಲಿ ಮೆರೆಯುತ್ತಿರಲು ಉತ್ಸಾಹದಿ ವಾಹನವು ಬೀದಿಯಲ್ಲಿ ಮೆರೆಯುತ್ತಿರಲು ಸಾಂಗತಿಗೆ ಹರಿಯದಾಸರೆಲ್ಲ ಸತ್ಸಾಂಗರಿಗೆ ಹರಿದಾಸರೆಲ್ಲ ಸತ್ಸಾಂಗತಿಗೆ ಹರಿಯದಾಸರೆಲ್ಲ ಸತ್ಸಾಂಗರಿಗೆ ಹರಿದಾಸರೆಲ್ಲ ಭಕ್ತಾವತ್ಸಲ ಸೀರಿ ವಿಜಯ ವೆಂಕಟದೀಶ ಭಕ್ತಾವತ್ಸಲದಿ ವಿಜಯ ವೆಂಕಟದೀಶ ವತ್ಸ ಮುಂದಲ್ಲದೆ ಧೇನುತ ಮುಂದೆ ಭಕ್ತ ಜನ ಮುಂದೆ ನೀನವರ ಹಿಂದೆ ಯುಕುತಿ ಕೈಗೊಳ್ಳಲು ತಯಾಗದಾದರನೆ ಭಕ್ತ ಜನ ಮುಂದೆ ನೀನವರ ಹಿಂದೆ ಯುಕುತಿ ಕೈಗೊಳ್ಳದೋಗಯಾಗದಾದರನೆ ಭಕ್ತ ಜನ ಮುಂದೆ ನೀನವರ ಹಿಂದೆ ಯುಕುತಿ ಕೈಗೊಳ್ಳಲು ತಯಾಗದಾದರನೆ ಯುಕುತಿ ಕೈಗೊಳ್ಳದೋಗಯಾಗದಾದರನೆ ಯುಕುತಿ ಕೈಗೊಳ್ಳಲು ತಯಾಗದಾದರನೆ ಯುಕುತಿ ಕೈಗೊಳ್ಳದೋಗಯಾಗದಾದರನೆ ಯುಕುತಿ ಕೈಗೊಳ್ಳಲು ತಯಾಗದಾದರನೆ ರಾಗಿ ತಂದೀರಾ ಭಿಕ್ಷೆಗೆ ರಾಗಿ ತಂದೀರಾ ರಾಗಿ ತಂದೀರಾ ಭಿಕ್ಷೆಗೆ ರಾಗಿ ರಾಗಿ ತಂದೀರಾ ಭಿಕ್ಷೆಗೆ ರಾಗಿ ತಂದೀರಾ ರಾಗಿ ತಂದೀರಾ ಭಿಕ್ಷೆಗೆ ರಾಗಿ ತಂದೀರಾ ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ರಾಗಿ ತಂದೀರಾ ಭಿಕ್ಷೆಗೆ ರಾಗಿ ತಂದೀರಾ ರಾಗಿ ತಂದೀರಾ ಭಿಕ್ಷೆಗೆ ರಾಗಿ ತಂದೀರಾ ರಾಗಿ ತಂದೀರಾ ಭಿಕ್ಷೆಗೆ ರಾಗಿ ತಂದೀರಾ ಅನ್ನದಾನವ ಮಾಡುವರಾಗಿ ಅನ್ನ ಎಂತ ಅನ್ನ ಎಂತ ಜನ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ಇನ್ನು ಇನ್ನು ನೋಡುವಾಸೆ ಬಂದಿತಮ್ಮ ಇನ್ನು ಕೋಟಿ ಜನ್ಮ ಬರಲಿ ಸಾಲದಮ್ಮ ಇನ್ನು ಇನ್ನು ನೋಡುವಾಸೆ ಬಂದಿತಮ್ಮ ಇನ್ನು ಕೋಟಿ ಜನ್ಮ ಬರಲಿ ನನಗೆ ಸಾಲದಮ್ಮ ಅಭಯಾಸ ನೋಡಿ ಜೀವ ಪುನೀತಮ್ಮ ನಿನ್ನ ಪಾದ ಕಮಲದಲ್ಲಿ
ಬಾಗಿತಮ್ಮ ಅಭಯ ಹಸ್ತ ನೋಡಿ ಜೀವ ಕುಣಿತಮ್ಮ ನಿನ್ನ ಪಾದ ಕಮಲದಲ್ಲಿ ಶಿರವು ಬಾಗಿತಮ್ಮ ಎಂತ ಅಂದ ಎಂತ ಚಂದ ಸಾರದಮ್ಮ ನಿನ್ನ ನೋಡಲೆರಡು ಕಣ್ಣಿಗೆ ಸಾಲದಮ್ಮ ಎಂತ ಅನ್ನ ಎಂತ ಚಂದ ಸಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ಎಂತ ಶಕ್ತಿ ನಿನ್ನಲಿದೆಯು ಸಾರದಮ್ಮ ನಿನ್ನ ನೋಡಿ ಆಡುವ ಆಸೆ ನನಗೆ ಬಂದಿತಮ್ಮ ಎಂತ ಶಕ್ತಿ ನಿನ್ನಲಿದೆಯು ಸಾರದಮ್ಮ ನಿನ್ನ ನೋಡಿ ಆಡುವ ಆಸೆ ನನಗೆ ಬಂದಿತಮ್ಮ ರತ್ನದಂತ ಮಾತುಗಳನ್ನೇ ಆಡಿಸಮ್ಮ ಕೊಲೆ ರಾಗ ಭಾವ ಭಕ್ತಿ ಹಾಡಿಸಮ್ಮ ರತ್ನದಂತ ಮಾತುಗಳನ್ನೇ ಆಡಿಸಮ್ಮ ಒಳ್ಳೆ ರಾಗ ಭಾವ ಭಕ್ತಿ ತುಂಬಿ ಹಾಡಿಸಮ್ಮ ಎಂತ ಅಂದ ಎಂತ ಚಂದ ಸಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ಎಂತ ಅಂದ ಎಂತ ಚಂದ ಸಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ನಿನ್ನ ನೋಡಲೆರಡು ನನಗೆ ಸಾಲದಮ್ಮ ಅಲ್ಲಿ ಇಲ್ಲಿ ಓಡು ಮನಸ್ಸು ನನ್ನದಮ್ಮ ಬೇಗ ಬಂದು ನೆಲೆಸು ಸಾರದಮ್ಮ ಅಲ್ಲಿ ಇಲ್ಲಿ ಓಡು ಮನಸ್ಸು ನನ್ನದಮ್ಮ ಬೇಗ ಬಂದು ನೆಲೆಸು ಇಲ್ಲಿ ಶಾರದಮ್ಮ ಬೇರೆ ಏನು ಬೇಕು ಎಂದು ಕೇಳಿನಮ್ಮ ನಾವೀನೆ ರಂಡಿ ಮಾಡಿ ನುಡಿಸು ಶಾರದಮ್ಮ ಬೇರೆ ಏನು ಬೇಕು ಎಂದು ಕೇಳಿನಮ್ಮ ನಾವೀಣೆ ದಂಡಿ ಮಾಡಿ ನುಡಿಸು ಶಾರದಮ್ಮ ಎಂತ ಅಂದ ಎಂತ ಚಂದ ಸಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಾಲಯೇ ಓಂ ಶಾಂತಿ ಶಾಂತಿ ಶಾಂತಿ. ಈ ದಿನದ ಬೆಳಗಿನ ಭಜನಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಶ್ರೀ ಗೋಪಾಲಕೃಷ್ಣ ಮಹಿಳಾ ಭಜನಾ ಮಂಡಳಿ ಕಜಕ್ಕೆ ಹಾಗೆ ಮಹಾಗಣಪತಿ ಮಕ್ಕಳ ಭಜನಾ ತಂಡ ಗಣೇಶೋತ್ಸವ ಮಂದಿರ ಕಜಕ್ಕೆ ಇವರಿಗೆ ಭಜನಾ ಸಮಿತಿ ಹಾಗೂ ಬ್ರಹ್ಮಕಲಶೋತ್ಸವದ ಈ ಶುಭ ಸಂದರ್ಭದಲ್ಲಿ ವಂದನೆಗಳನ್ನು ಅರ್ಪಿಸ್ತಾ ಇವರಿಗೆ ಶ್ರೀದೇವರ ಪ್ರಸಾದ ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಶ್ರೀಮತಿ ಲೀಲಾವತಿ, ಉಷಾನಂದಿಲ, ಲಲಿತಾ ದಿಡುಪೆ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಈಗಾಗಲೇ ಮುಂದಿನ ಭಜನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲಿರುವಂತಹ ಶ್ರೀ ವಿವೇಕ ಜಾಗೃತ ಬಳಗ ಬೆಳ್ತಂಗಡಿ ಇವರು ಈಗಾಗಲೇ ತಮ್ಮ ಜೊತೆ ಸೇರಿಕೊಂಡು ಈಗಾಗಲೇ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ತಮ್ಮನ್ನು ಶ್ರೀದೇವರ ಬ್ರಹ್ಮಕಲಶೋತ್ಸವದ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ನಿಮ್ಮ ತಂಡದ ಸಮಯ 10ರಿಂದ 11ರ ತನಕ ಸರಿಯಾದ ಸಮಯಕ್ಕೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಮುಂದಿನ ಕಾರ್ಯಕ್ರಮಕ್ಕೆ ಸಹಕರಿಸಿ ಬ್ರಹ್ಮಕಲಶೋತ್ಸವದ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ.
हलो 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 हलो। श्री गुरु हलो, महाराज की जय जय श्री महामाई की जय जय श्री स्वामी जी महाराज की जय जय श्री गंगा माता की जय जय श्री कोल्ली दुर्गा परमेश्वरी अम्मनवर की जय जय श्री सर्व देवा देवी स्वरूपों की जय। ओम श्री नमः। अस्य नक्तञ्चरान्तकं स्वलीलया जगत्रातु माविर्भूतमजं विभुं रामरक्षां पठेत्प्राज्ञः पापग्निं सर्वकामदां शिरो मे राघवः पातु बालं दशरथात्मजः कौसल्यो दृशो पातु विश्वामित्रप्रियश्रुति प्राणं पातु मुखत्राता मुखं सौमित्रीवत्सलः जिह्मा विद्यानिधिः पातु कण्ठं भरतवन्दितः स्कन्दो दिव्यायुधः पातु भुजो सत्तास्ते रक्षितं रामनामादि रामेति रामभद्रेति रामचन्द्रेति वास्मरं स्मरणोऽनुष्यते पापैर्भक्तिं मुक्तिं च विदन्ति जगद्दैत्रेकमन्त्रेण रामनामाभिरक्षितं सरस्ताः सर्वसिद्धयः वज्रपञ्जरनामेदं यो रामकवचं स्मरेत् अव्याहताज्ञा सर्वस्य वदते जयमङ्गलम् प्रबुद्धो बुधकौशिकः आरामः कल्पवृक्षाणां विरामः सकलापदाम् अभिरामश्रीलोकानां रामश्रीमान् सन्नप्रभु करुणैरूपसम्पन्नो सुकुमारो पुण्डरीकविशालाक्षो चिरकृष्णो जिह्वाम्बरो सन्नीलासमोदान्तो तापसो ब्रह्मचारिणां पुत्रो रक्षः कुलभङ्गारो त्रायतां नो रक्षयासिनेशङ्गशूरिणो रक्षणाय मम राम लक्ष्मणाय व्रतः पतिसदैव रक्षातां पुनर्जः करसि कर्गी चापदानधरो युवा द्रष्टं नियतोऽस्माकः रामः पातु स लक्ष्मणः रामो दाशरथी शूरो लक्ष्मणाचरो बली पातु स पुरुषा पूर्ण कौशल्यो रघोत्तमः पतित्यानि जपे नित्यं मद्भक्त श्रद्धायानि स्वहम् अश्वमेधादिकं पुण्यं सम्प्राम्पोति न संशयः रामं पूर्वादरश्यामं पद्माक्षं पीतवाससं स्तुवन्ति नाम विदीर्घेण ते संसारिणो नरः रामं लक्ष्मणपूर्वजं रघुवरं सीतापतिं सुन्दरं काकुत्स्थं करुणार्णवं गुणनिधं विप्रप्रियं धार्मिकं
राजेन्द्रं सत्यसन्धं दशरथनयनं श्यामलं शान्तमूर्तिं वन्दे लोकाभिरामं रघुकुलतिलकं राघवं रावणारिं रामाय रामभद्राय रामचन्द्राय वेदिते रघुनाथाय नाथाय सीताय पतये नमः। श्रीराम राम रघुनन्दन राम राम श्रीराम राम भरताग्रज राम राम श्रीराम राम रणकर्कश राम राम श्रीराम राम शरणं भव राम राम श्रीरामचन्द्र चरणो मनसा स्मरामि श्रीरामचन्द्र चरणो वचसा गृह्णामि श्रीरामचन्द्र चरणो शिरसा नमामि श्रीरामचन्द्र चरणो शरणं प्रपद्ये। माता रामो मत्पिता रामचन्द्रः स्वामिन् रामो मत्सुता रामचन्द्रः सर्वस्वं मे रामचन्द्रो दयालुर् नान्यं जाने नैव जाने न जाने दक्षिणे लक्ष्मणो यस्य वामे तु जनकात्मजः पुरतो मारुतीरस्य तं वन्दे रघुनन्दनं लोकाभिरामं रणरङ्गधीरं राजीवनेत्रं रघुवंशनाथं कारुण्यरूपं करुणाकरं तं श्रीरामचन्द्रं शरणं प्रपद्ये। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरोधमुख्यं श्रीरामदूतं शरणं प्रपद्ये। कुजन्तं राम रामेति मधुरं मधुराक्षरम् आरुह्य कविताशाकं वन्दे वाल्मीकिकोकिलम् आपदामपहर्तारं दातारं सर्वसम्पदां लोकाभिरामं श्रीरामं धियो धियो नमाम्यहं। भर्जनं भवबीजानामर्जनं सुखसम्पदां तर्जनं यमदूतानां राम रामेति गर्जनं रामो राजमणि सदा विजयते रामं रामेति भजे। रामेणाभिहता निशाचरा चमो रामाय तस्मिन् नमः। रामन्नास्ति परायणं परतरं रामस्य दासोऽस्म्यहं रामे चित्तले सदा भवतु मे भो राम मामुद्धरः। राम रामेति रमेति रमे रामे मनोरमे सहस्रनाम तत्तुल्यं श्रीरामनाम वरानने इति श्रीबुधकौशिक ऋषिविरचितं श्रीरामरक्षास्तोत्रं सम्पूर्णं श्रीसीतारामचन्द्रार्पणमस्तु। जय श्री रामचंद्र भगवान की जय। श्री बुध कौशिक ऋषि की जय। जय श्री गुरु महाराज की जय। ನಾವು ಎಂದೆಂದು ನಿಮ್ಮವರು ನಮ್ಮ ಮೇಲೆ ಕೃಪೆ ದೊರೆ ಕಾಪಾಡಿ ನಾವು ಎಂದೆಂದು ನಿಮ್ಮವರು ನಮ್ಮ ಮೇಲೆ ಕೃಪೆ ದೊರೆ ಕಾಪಾಡಿ ನಮ್ಮ ಮೇಲೆ ಕೃಪೆ ದೊರೆ ಕಾಪಾಡಿ ನಾವು ಎಂದೆಂದು ನಿಮ್ಮವರು ನಮ್ಮ ಮೇಲೆ ಕೃಪೆ ದೊರೆ ಕಾಪಾಡಿ ನಾವು ಎಂದೆಂದು ನಿಮ್ಮವರು ನಮ್ಮ ಮೇಲೆ ಕೃಪೆ ದೊರೆ ಕಾಪಾಡಿ ನಮ್ಮ ಮೇಲೆ ಕೃಪೆ ದೊರೆ ಕಾಪಾಡಿ
ಈಗ ಬಾರೋ ಶಿವ ಬಾರೋ ಶಿವ ಬಾರೋ ಶಿವಯ್ಯ ಈಗ ಬಾರೋ ಶಿವ ಬಾರೋ ಶಿವ ಬಾರೋ ಶಿವಯ್ಯ ನೋಡುವೆ ನಿನ ಮನದಣಿಯೇ ಬಾರೋ ಶಿವಯ್ಯ ನೋಡುವೆ ನಿನ ಮನದಣಿಯೇ ಬಾರೋ ಶಿವಯ್ಯ ಈಗ ಬಾರೋ ಶಿವ ಬಾರೋ ಶಿವ ಬಾರೋ ಶಿವಯ್ಯ ಈಗ ಬಾರೋ ಶಿವ ಬಾರೋ ಶಿವ ಬಾರೋ ಶಿವಯ್ಯ ನೋಡುವೆ ನಿನ ಮನದಣಿಯೇ ಬಾರೋ ಶಿವಯ್ಯ ನೋಡುವೆ ನಿನ ಮನದಣಿಯೇ ಬಾರೋ ಶಿವಯ್ಯ ಕೈಲಾಸದಿ ವಾಸಿಪನೆ ಗೌರಿ ಶಂಕರ ಕೈಲಾಸದಿ ವಾಸಿಪನೆ ಗೌರಿ ಶಂಕರ ರುದ್ರಾಕ್ಷಿಯ ಧರಿಸಿಹನೆ ಪರಮೇಶ್ವರ ರುದ್ರಾಕ್ಷಿಯ ಧರಿಸಿಹನೆ ಬಾರೋ ಶಿವ ಬಾರೋ ಶಿವ ಬಾರೋ ಶಿವಯ್ಯ ಈಗ ಬಾರೋ ಶಿವ ಬಾರೋ ಶಿವ ಬಾರೋ ಶಿವಯ್ಯ ನೋಡುವೆ ನಿನ ಮನದಣಿಯೇ 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 ಬಾರೋ ಶಿವಯ್ಯ गुणवती अनंत नामी गिरिजे मा अनंत रूपिणी अनंत गुणवती अनंत नामी गिरिजे मा शिवरन मोहिनी विश्वविलासिनी शिवरन मोहिनी विश्वविलासिनी रामकृष्ण जयदायिनी
ಸ್ವರೂಪ ಶ್ರೀರಾಮ ಪ್ರೇಮ ಸ್ವರೂಪ ಶ್ರೀರಾಮ ಕಾಮಿತದಾಯಕ ಜಯ ರಾಮ ಜಯ ರಾಮ ಪ್ರೇಮ ಸ್ವರೂಪ ಶ್ರೀರಾಮ ಪ್ರೇಮ ಸ್ವರೂಪ ಶ್ರೀರಾಮ ಮೋಹನ ರೂಪ ಶ್ರೀರಾಮ ಮೋಹನ ರೂಪ ಶ್ರೀರಾಮ ತಾವ ನಿವಾರಯ ಮಮ ರಾಮ ತಾವ ನಿವಾರಯ ಮಮ ರಾಮ ಮೋಹನ ರೂಪ ಶ್ರೀರಾಮ ಮೋಹನ ರೂಪ ಶ್ರೀರಾಮ ತಾವ ನಿವಾರಯ ಮಮ ರಾಮ ತಾವ ನಿವಾರಯ ಮಮ ರಾಮ ಪ್ರೇಮ ಸ್ವರೂಪ ಶ್ರೀರಾಮ ಪ್ರೇಮ ಸ್ವರೂಪ ಶ್ರೀರಾಮ ತನ್ಮನ ಸಿಂಚಯ ಶ್ರೀರಾಮ ತನ್ಮನ ಸಿಂಚಯ ಶ್ರೀರಾಮ ತನುಮನಾರ್ಪಣ ರಘುರಾಮ ತನುಮನಾರ್ಪಣ ರಘುರಾಮ ಪ್ರೇಮ ಸ್ವರೂಪ ಶ್ರೀರಾಮ ಪ್ರೇಮ ಸ್ವರೂಪ ಶ್ರೀರಾಮ ಶ್ರೀರಾಮ ಜಯ ರಾಮ ಶ್ರೀರಾಮ ಜಯ ರಾಮ ರಘುರಾಮ ಮಮ ರಾಮ ರಘುರಾಮ ಮಮ ರಾಮ ಪ್ರೇಮ ಸ್ವರೂಪ ಶ್ರೀರಾಮ ಪ್ರೇಮ ಸ್ವರೂಪ ಶ್ರೀರಾಮ ಕಾಮಿತದಾಯಕ ಜಯ ರಾಮ ಕಾಮಿತದಾಯಕ ಜಯ ರಾಮ ಪ್ರೇಮ ಸ್ವರೂಪ ಶ್ರೀರಾಮ ಪ್ರೇಮ ಸ್ವರೂಪ ಶ್ರೀರಾಮ ಪ್ರೇಮ ಸ್ವರೂಪ ಶ್ರೀರಾಮ ದುರ್ಗೆದಲನಿ ದುಃಖ ದಾರಿದ್ರ್ಯದಹನಿ ದುರ್ಗೆದಲನಿ ದುಃಖ ದಾರಿದ್ರ್ಯದಹನಿ ದುಷ್ಟ ವಿದಾರಿಣಿ ಹರ ಶಂಭುಜಾಯ ದುಷ್ಟ ವಿದಾರಿಣಿ ಹರ ಶಂಭುಜಾಯ ದುರ್ಗೆದಲನಿ ದುಃಖ ದಾರಿದ್ರ್ಯದಹನಿ ದುರ್ಗೆದಲನಿ ದುಃಖ ದಾರಿದ್ರ್ಯದಹನಿ असुर संहारिणी रक्त बीजनाशिनी असुर संहारिणी रक्त बीजनाशिनी दीना भयवरा सुर नर पाया दीना भयवरा सुर नर पाया वेगे दुलनी दुःख दारिद्र्यदहनी दुर्गेदलनी दुःख दारिद्र्यदहनी संसार सागर तारतरणिते संसार सागर तारतरणिते उत्तरे कृपाली जो परम माया उत्तरे कृपाली जो परम माया दुर्गेदलनी दुःख दारिद्र्यदहनी सप्तद्वीपनवखण्ड त्रैलोक्यव्यापित सप्तद्वीपनवखण्ड आनन्ददाय योचिसु यश चरु आनन्द
दारिद्र्यदहनी दुर्गेदलनी दुःख दारिद्र्यदहनी दुर्गेदलनी दुःख दारिद्र्यदहनी ಆಗಲೂ ನೀ ಕಾಯಬೇಕು ಈಗಲೂ ನೀ ಕಾಯಬೇಕು ಖಗವಾಹ ವೆಂಕಟರಮಣ ಆಗಲೂ ನೀ ಕಾಯಬೇಕು ಈಗಲೂ ನೀ ಕಾಯಬೇಕು ಖಗವಾಹನ ಶ್ರೀ ವೆಂಕಟ ಈಗ ನೀ ಪೋಪಾಗ ಆಗಲೂ ಈಗಲೂ ನೀನು ಕಾಯಬೇಕು ಸ್ವಾಮಿ ಆಗ ನಡೆ ನುಡಿವಾಗ ಈಗ ನೀ ಪೋಪಾಗ ಆಗಲೂ ಈಗಲೂ ನೀನು ಕಾಯಬೇಕು ಸ್ವಾಮಿ ದಾಸ ಜನರ ಸಹ ವಾಸಯನಗೆ ನೀಡು ವಾಸುದೇವನೇ ನಿನ್ನ ಧ್ಯಾನವ ಕರು ನೀಡು ವಾಸುದೇವನೇ ನಿನ್ನ ಧ್ಯಾನವ ಕರುಣಿಸು ಬೇಸರಗೊಳ್ಳದೆ ಶ್ರೀಶ ಕೃಪೆ ಮಾಡು ಬೇಸರಗೊಳ್ಳದೆ ಶ್ರೀಶ ಕೃಪೆ ಮಾಡು ಬಾಸುರಂಗವರ ವೆಂಕಟರಮಣ ಬಾಸುರಂಗವರ ವೆಂಕಟರಮಣ ಆಗಲೂ ನೀ ಕಾಯಬೇಕು ಈಗಲೂ ನೀ ಕಾಯಬೇಕು ಖಗವಾಹನ ಶ್ರೀ ವೆಂಕಟರಮಣ ಖಗವಾಹನ ಶ್ರೀ ವೆಂಕಟರಮಣ ಒಂಟಿಯಾಗಿ ಪೋಪಾಗ ನೆಂಟರು ಬರುವರೆ ನೆಂಟ ನೀನಲ್ಲದೆ ಉಂಟೆ ಜಗದೊಳಗೆ ಒಂಟಿಯಾಗಿ ಪೋಪಾಗ ನೆಂಟರು ಬರುವರೆ ನೆಂಟ ನೀನಲ್ಲದೆ ಉಂಟೆ ಜಗದೊಳಗೆ ನೆಂಟ ನೀನೋಬಾನೆ ಜನ್ಮ ಜನ್ಮಾಂತರಕ್ಕೂ ನೆಂಟ ನೀನೋಬಾನೆ ಜನ್ಮ ಜನ್ಮಾಂತರಕ್ಕೂ ವೈಕುಂಠವಾಸ ಶ್ರೀ ವೆಂಕಟರಮಣ ವೈಕುಂಠವಾಸ ಶ್ರೀ ವೆಂಕಟರಮಣ ಆಗಲೂ ನೀ ಕಾಯಬೇಕು ಈಗಲೂ ನೀ ಕಾಯಬೇಕು ಖಗವಾಹನ ಶ್ರೀ ವೆಂಕಟರಮಣ ಖಗವಾಹನ ಶ್ರೀ ವೆಂಕಟರಮಣ ಖಗವಾಹನ ಶ್ರೀ ವೆಂಕಟರಮಣ ಅಮ್ಮ ಅಮ್ಮ ಎಂದು ಬೇಡಿ ಬಾಡುವೆನಮ್ಮ ಅಮ್ಮ ಅಮ್ಮ ಎಂದು ಬೇಡಿ ಬಾಡುವೆನಮ್ಮ ಆತುರದಿ ಮೇಲೆತ್ತಿ ದಾರಿ ತೋರಮ್ಮ ಆತುರದಿ ಮೇಲೆತ್ತಿ ದಾರಿ ತೋರಮ್ಮ ದಾರಿ ತೋರಮ್ಮ ನನ್ನ ಮನದಿಂಗಿತವ ನಾ ಕಾಣೆ ನಮ್ಮ ನನ್ನ ಮನದಿಂಗಿತವ ನಾ ಕಾಣೆ ನಮ್ಮ ನನ್ನ ಮನದೆದುರಲ್ಲಿ ನಾ ಸೋತೆ ನಮ್ಮ
ಎದುರಲ್ಲಿ ನಾ ಸೋತೆನಮ್ಮ. ಒಂದು ಕ್ಷಣ ಕಣ್ತುಂಬಿ ನಾ ಕರೆವೆನಮ್ಮ. ಒಂದು ಕ್ಷಣ ಕಣ್ತುಂಬಿ ನಾ ಕರೆವೆನಮ್ಮ. ಮರುಚಣದಿ ನಿನ್ನನ್ನೇ ನಾ ಮರೆವೆನಮ್ಮ. ಮರುಚಣದಿ ನಿನ್ನನ್ನೇ ನಾ ಮರೆವೆನಮ್ಮ. ನನ್ನ ಕರ್ಮದ ರಾಶಿ ನಾನರಿಯೆನಮ್ಮ. ನನ್ನ ಕರ್ಮದ ರಾಶಿ ನಾನರಿಯೆನಮ್ಮ. ಧರ್ಮ ಮಾರ್ಗದಿಯನ್ನ ನೀ ದಾಟಿಸಮ್ಮ. ಧರ್ಮ ಮಾರ್ಗದಿಯನ್ನ ನೀ ದಾಟಿಸಮ್ಮ. ದೋಷರಾಶಿಗೆ ಕರಗಿ ಕುರುಂದುತಿಹೆನಮ್ಮ. ದೋಷರಾಶಿಗೆ ಕರಗಿ ಕುಂದುತಿಹೆನಮ್ಮ. ಏನು ಮಾಡಿದರೇನು ಕಣ್ತುಂಬದಮ್ಮ. ಏನು ಮಾಡಿದರೇನು ಕಣ್ತುಂಬದಮ್ಮ. ನಗುಮೊಗದಿ ವರ್ತಿಸಲು ನಾ ಬದ್ಧನಮ್ಮ. ನಗುಮೊಗದಿ ವರ್ತಿಸಲು ನಾ ಬದ್ಧನಮ್ಮ. ಬಿಗುಮಾನ ನನ್ನಿಂದ ಹೋಗದಲ್ಲಮ್ಮ. ಬಿಗುಮಾನ ನನ್ನಿಂದ ಹೋಗದಲ್ಲಮ್ಮ. ಕರೆದು ಕಾಡುವ ನಿನ್ನ ಕಂದನಾನಮ್ಮ. ಕರೆದು ಕಾಡುವ ನಿನ್ನ ಕಂದನಾನಮ್ಮ. ತರಿದು ಮಾಯೆಯ ಜಾಲ ನಿರಕ್ಷಿಸಮ್ಮ. ತರಿದು ಮಾಯೆಯ ಜಾಲ ನಿರಕ್ಷಿಸಮ್ಮ. ಅಮ್ಮ ಅಮ್ಮ ಎಂದು ಹಾಡಿ ಬೇಡುವೆನಮ್ಮ. ಅಮ್ಮ ಅಮ್ಮ ಎಂದು ಹಾಡಿ ಬೇಡುವೆನಮ್ಮ. ಬಾಬೇಗ ಮೇಲೆತ್ತಿ ದಾರಿ ತೋರಮ್ಮ. ಬಾಬೇಗ ಮೇಲೆತ್ತಿ ದಾರಿ ತೋರಮ್ಮ. ದಾರಿ ತೋರಮ್ಮ. ದಾರಿ ತೋರಮ್ಮ. ದಾರಿ ತೋರಮ್ಮ. ಹರ 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 ಭೂತನಾಥ ಪಶುಪತಿ. 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 ಯೋಗೀಶ್ವರ ಮಹಾದೇವ ಶಿವ. ಯೋಗೀಶ್ವರ ಮಹಾದೇವ ಶಿವ. ಮಹಾದೇವ ಶಿವ ಪಿನಾಕಪಾಣಿ. ಮಹಾದೇವ ಶಿವ ಪಿನಾಕಪಾಣಿ. ಹರ 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 ಭೂತನಾಥ ಪಶುಪತಿ. ಹರ 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 ಭೂತನಾಥ ಪಶುಪತಿ. ಊರ್ಧ್ವ ಜ್ವಲತ ಜಟ ಜಾಲ. ಊರ್ಧ್ವ ಜ್ವಲತ ಜಟ ಜಾಲ. ನಾಚತ ವ್ಯೋಮಗೇಶ ಬಾಲ. ನಾಚತ ವ್ಯೋಮಗೇಶ ಬಾಲ. ಸಪ್ತ ಭುವನ ಧರತ ತಾಲ. ಸಪ್ತ ಭುವನ ಧರತ ತಾಲ. ಟಲಮಲವನಿ ಟಲಮಲವನಿ. ಟಲಮಲವನಿ ಟಲಮಲವನಿ. ಹರ 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 ಭೂತನಾಥ ಪಶುಪತಿ. ಹರ 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 ಭೂತನಾಥ ಪಶುಪತಿ. ಯೋಗೀಶ್ವರ ಮಹಾದೇವ ಶಿವ. ಯೋಗೀಶ್ವರ
पिनाकपाणि महादेव शिव पिनाकपाणि हर 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 भूतनाथ पशुपति 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 हर 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 भूतनाथ पशुपति। जय माँ जय माँ जय शिवे काली माँ जय माँ जय माँ जय शिवे काली माँ जय माँ जय माँ हे दुर्गे माँ 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 जय माँ जय माँ हे दुर्गे माँ 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 जय माँ जय माँ हे शिवे काली माँ जय माँ जय माँ हे शिवे काली माँ जय 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 माँ हे शिवे काली 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 माँ जय माँ जय माँ हे दुर्गे माँ 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 जय माँ जय माँ हे दुर्गे माँ 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 जय माँ जय माँ हे दुर्गे माँ 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 जय माँ जय माँ हे दुर्गे माँ 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 जय माँ जय माँ हे शिवे काली माँ जय माँ जय माँ हे शिवे काली माँ जय माँ जय माँ हे शिवे जय भजो मधुर हरि नाम निरंतर भजो मधुर हरि नाम निरंतर सरल भाव से हरे बजे जो सरल भाव से हरे बजे जो पावे सो सुख राम निरंतर 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 भजो मधुर हरि नाम निरंतर भजो मधुर हरि नाम निरंतर हरि ही सुख है हरि ही शांति हरि ही सुख है हरि ही शांति हरि ही प्राणाराम निरंतर हरि ही प्राणाराम निरंतर हरि ही प्राणाराम निरंतर हरि ही प्राणाम राम निरंतर भजो मधुर हरि नाम निरंतर भजो मधुर हरि नाम निरंतर हरि ही पाप से मुक्त करे जो हरि ही पाप से मुक्त करे जो भजन करे हरि नाम निरंतर 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 भजो मधुर हरि नाम निरंतर भजो मधुर हरि नाम निरंतर भजो मधुर हरि भजो मधुर हरि भजो मधुर हरि नाम निरंतर
जय श्री विष्णु भगवान की ಗುರುವರ ನಿನಗೆ ಕೋಟಿ ನಮನ ಗುರುವರ ನಿನಗೆ ಕೋಟಿ ನಮನ ಎಂದಿಗೂ ಮರೆಯೇನು ನಿನ್ನಯ ಕರುಣ ಎಂದಿಗೂ ಮರೆಯೇನು ನಿನ್ನಯ ಕರುಣ ಬೇಡುತ್ತಲಿಹನು ಶರಣ ಗುರುವರ ಬೇಡುತ್ತಲಿಹನು ಶರಣ ಗುರುವರ ಗುರುವರ ನಿನಗೆ ಕೋಟಿ ನಮನ ಗುರುವರ ನಿನಗೆ ಕೋಟಿ ನಮನ ಬಾಳಿನ ನೌಕೆಯ ನಡೆಯಿಸು ಮುಂದೆ ಬಾಳಿನ ನೌಕೆಯ ನಡೆಯಿಸು ಮುಂದೆ ಭವದಲ್ಲಿ ಮುಳುಗಿಹೆ ಹಿಂದೆ ಗುರುವರ ಭವದಲ್ಲಿ ಮುಳುಗಿಹೆ ಹಿಂದೆ ಗುರುವರ ಗುರುವರ ನಿಮಗೆ ಕೋಟಿ ನಮನ ಗುರುವರ ನಿಮಗೆ ಕೋಟಿ ನಮನ ಆರಿದೆ ಭಕ್ತಿ ಶ್ರದ್ಧೆಯ ಕಿಡಿಯು ಆರಿದೆ ಭಕ್ತಿ ಶ್ರದ್ಧೆಯ ಕಿಡಿಯು ಬಾಡಿದೆ ನಲಿವಿನ ನೆಲೆಯು ಗುರುವರ ಬಾಡಿದೆ ನಲಿವಿನ ನೆಲೆಯು ಗುರುವರ ಗುರುವರ ನಿನಗೆ ಕೋಟಿ ನಮನ ಗುರುವರ ನಿಮಗೆ ಕೋಟಿ ನಮನ ಕಾಣೆನು ದಾರಿಯ ನಿನ್ನಡಿ ಸೇರಲು ಕಾಣೆನು ದಾರಿಯ ನಿನ್ನಡಿ ಸೇರಲು ಮಾಯೆಯ ಮೋಡಿಯ ದಾಟಲು ಮಾಯೆಯ ಮೋಡಿಯ ದಾಟಲು ಗುರುವರ ನಿನಗೆ ಕೋಟಿ ನಮನ ಗುರುವರ ನಿಮಗೆ ಕೋಟಿ ನಮನ ದೈನ್ಯದಿ ಬೇಡುವೆ ಕರುಣಿಸು ದೇವ ದೈನ್ಯದಿ ಬೇಡುವೆ ಕರುಣಿಸು ದೇವ ಶುಭಕರ ನೀಗಿಸು ನೋವ ಗುರುವರ ಶುಭಕರ ನೀಗಿಸು ನೋವ ಗುರುವರ ಗುರುವರ ನಿನಗೆ ಕೋಟಿ ನಮನ ಗುರುವರ ನಿನಗೆ ಕೋಟಿ ನಮನ ಎಂದಿಗೂ ಮರೆಯೇನು ನಿನ್ನಯ ಕರುಣ ಎಂದಿಗೂ ಮರೆಯೇನು ನಿನ್ನಯ ಕರುಣ ಬೇಡುತ್ತಲಿಹನು ಶರಣ ಗುರುವರ ಬೇಡುತ್ತಲಿಹನು ಶರಣ ಗುರುವರ ಗುರುವರ ನಿನಗೆ ಕೋಟಿ ನಮನ ಗುರುವರ ನಿಮಗೆ ಕೋಟಿ ನಮನ ಗುರುವರ ನಿಮಗೆ ಕೋಟಿ ನಮನ जय श्री स्वामी जी महाराज की ತಾಯೇ ಬೇಡಿಕೊಂಬೆನು ನಾನಿಯನ್ನ ಪಾಲಿಸೋ ತಾಯೇ ತಾಯೇ ಬೇಡಿಕೊಂಬೆನು ನಾನಿಯನ್ನ ಪಾಲಿಸೋ ತಾಯೇ ತಾಯೇ ಬೇಡಿಕೊಂಬೆನು ನಾನಿಯನ್ನ ಪಾಲಿಸೋ ತಾಯೇ ತಾಯೇ ಕರಗಳ ಜೋಡಿಸುವೆ ನಾನು ಶಿರವ ಬಾಗುವೆನು ನಿನ್ನ ಚರಣ ಕೆರಗುವೆನು ತಾಯೇ ಕರಗಳ ಜೋಡಿಸುವೆ
ಜೋಡಿಸುವೆ ತಾಯೇ ಸದಾನಂದದಲ್ಲಿ ನಿನ್ನ ಪಾದ ಕಮಲವನು ನಿತ್ಯ ಬಿಡದೆ ಪೂಜಿಸುವೆ ತಾಯೇ ಬೇಡಿಕೊಂಬೆನು ನಾನಿಯನ್ನ ಪಾಲಿಸೋ ತಾಯೇ ತಾಯೇ ಮಧುರಾಪುರ ನಿಲಯೇ ಮೀನಾಕ್ಷಿ ಮಹಿಷ ಮರ್ದಿನಿಯೇ ಪೊರೆಯೇ ರಾಜರಾಜೇಶ್ವರಿಯೇ ತಾಯೇ ಮಧುರಾಪುರ ನಿಲಯೇ ಮೀನಾಕ್ಷಿ ಮಹಿಷ ಮರ್ದಿನಿಯೇ ಪೊರೆಯೇ ರಾಜರಾಜೇಶ್ವರಿಯೇ ತಾಯೇ ಬೇಡಿಕೊಂಬೆನು ನಾನಿಯನ್ನ ಪಾಲಿಸೋ ತಾಯೇ ತಾಯೇ ಬೇಡಿಕೊಂಬೆನು ನಾನಿಯನ್ನ ಪಾಲಿಸೋ ತಾಯೇ ತಾಯೇ ಬೇಡಿಕೊಂಬೆನು ನಾನಿಯನ್ನ ಪಾಲಿಸೋ ತಾಯೇ ಜೈ ಶ್ರೀ ಜಗನ್ಮಾತಾ ಕಿ ರಾಧೆ 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 ಗೋವಿಂದ ರಾಧೆ ಗೋವಿಂದ ಬೃಂದಾವನ ಚಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ರಾಧೆ 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 ಗೋವಿಂದ ರಾಧೆ ಗೋವಿಂದ ಬೃಂದಾವನ ಚಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಪಂಡರಿನಾಥ ಪಾಂಡುರಂಗ ರಾಧೆ ಗೋವಿಂದ ರಾಧೆ ಗೋವಿಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ನಂದಕುಮಾರ ನವನಿತ ಚೋರ ರಾಧೆ ಗೋವಿಂದ ರಾಧೆ ಗೋವಿಂದ ಬೃಂದಾವನ ಚಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಪುಂಡರಿಕಾಕ್ಷ ಪುರಾಣ ಪುರುಷ ರಾಧೆ ಗೋವಿಂದ ರಾಧೆ ಗೋವಿಂದ ಬೃಂದಾವನ ಚಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ವಿಠ್ಠಲ ವಿಠ್ಠಲ ಜಯ ಹರಿ ವಿಠ್ಠಲ ರಾಧೆ ಗೋವಿಂದ ರಾಧೆ ಗೋವಿಂದ ಬೃಂದಾವನ ಚಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಅನಾಥನಾಥ ದೀನ ರಾಧೆ 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 ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಜೈ ಶ್ರೀ ರಾಧಾಕೃಷ್ಣ ಭಗವಾನ್ ಕಿ ಜಗದೀ ಸಂತೆಯೊಳಲೆಯುವ ಮನುಜ ನಿಲ್ಲೋ ಒಂದು ಕ್ಷಣ ಜಗದೀ ಸಂತೆಯೊಳಲೆಯುವ ಮನುಜ ನಿಲ್ಲೋ ಒಂದು ಕ್ಷಣ ತಾಯಿಯ ನೆನೆಯಲು ಬಂದಿದೆ ಶುಭ ದಿನ ತಾಯಿಯ ನೆನೆಯಲು ಬಂದಿದೆ ಶುಭ ದಿನ ಹಾಡೋ ತುಂಬಿ ಮನ ನೀ ಹಾಡೋ ತುಂಬಿ ಮನ ಸ್ಥಾವರ ಜಂಗಮಗೆಲ್ಲಗೂ ತಾಯಿ ಬಂದಿಹಳಿದರೆಗೆ ಸ್ಥಾವರ ಜಂಗಮಗೆಲ್ಲಗೂ ತಾಯಿ ಬಂದಿಹಳಿದರೆಗೆ ಆಮೋದರ ನದಿ ತೀರದಿ ಕಾಣು ಆಮೋದರ ನದಿ ತೀರದಿ ಕಾಣು ಜಯ ರಾಮ
ರಾಂಬಟಿಯೊಳಗೆ ಜಗದಿ ಸಂತೆಯೊಳಲೆಯುವ ಮನುಜ ನಿಲ್ಲೋ ಒಂದು ಕ್ಷಣ. ಮಗಳು ಮರೆತರು ತಾಯಿಯು ಮರೆವಳೆ ಎನ್ನಯ ಶಿಶುಗಳನ್ನು. ಮಕ್ಕಳು ಮರೆತರು ತಾಯಿಯು ಮರೆವಳೆ ಎನ್ನಯ ಶಿಶುಗಳನ್ನು. ಮಣ್ಣಿನೊಳಾಡುವ ನಮ್ಮನು ಎತ್ತ ಮಣ್ಣಿನೊಳಾಡುವ ನಮ್ಮನು ಮಣ್ಣಿನೊಳಾಡುವ ನಮ್ಮನು ಎತ್ತ ಚಾಚಿಹ ಕೈ ನೋಡು. ಜಗದಿ ಸಂತೆಯೊಳಲೆಯುವ ಮನುಜ ನಿಲ್ಲೋ ಒಂದು ಕ್ಷಣ. ತಾಯಿಯ ನೆನೆಯಲು ಬಂದಿದೆ ಶುಭ ದಿನ, ತಾಯಿಯ ನೆನೆಯಲು ಬಂದಿದೆ ಶುಭ ದಿನ. ಹಾಡೋ ತುಂಬಿ ಮನ, ನೀ ಹಾಡೋ ತುಂಬಿ ಮನ. ಭವದಿ ಬವಣೆಗಳೆಲ್ಲವ ಮರೆತು ಜೈ ಮಾಯೆಂದೆನ್ನು. ಪಾಪದ ರಾಶಿಗೆ ಇಡು ನೀ ತಾಯಿ, ಪಾಪದ ರಾಶಿಗೆ ಇಡು ನೀ ತಾಯಿ. ಸ್ಮರಣೆಯ ಬೆಂಕಿಯನು ನೀ ತಾಯಿ, ಸ್ಮರಣೆಯ ಬೆಂಕಿಯನು. ಜಗದಿ ಸಂತೆಯೊಳಲೆಯುವ ಮನುಜ ನಿಲ್ಲೋ ಒಂದು ಕ್ಷಣ. ತಾಯಿಯ ನೆನೆಯಲು ಬಂದಿದೆ ಶುಭ ದಿನ, ತಾಯಿಯಲು ಬಂದಿದೆ ಶುಭ ದಿನ. ಹಾಡೋ ತುಂಬಿ ಮನ, ನೀ ಹಾಡೋ ತುಂಬಿ ಮನ, ನೀ ಹಾಡೋ ತುಂಬಿ ಮನ, ನೀ ಹಾಡೋ ತುಂಬಿ ಮನ. ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಶುಭವಾಗಲಿ. माई की जय जय श्री स्वामी जी महाराज की जय जय श्री गंगा माता की जय जय श्री सद्गुरु महाराज की जय जय श्री कोल्ली दुर्गा परमेश्वरी अम्मनवर की जय।
ಭಾಗವಹಿಸಲಿಕ್ಕಿದ್ದಾರೆ. ಹಾಗೆ ಡಾಕ್ಟರ್ ವೈ ಉಮಾನಾಥ್ ಶೆಟ್ಟಿ ಗಳಾಗಿರ್ತಾರೆ. ಹಾಗೆ ಕಾರ್ಯಕ್ರಮದಲ್ಲಿ ಗೌರವಾರ್ಪಣೆ ಶ್ರೀ ದೇವಳದಲ್ಲಿ ಅರ್ತಕರಾಗಿ ಸೇವೆ ಸಲ್ಲಿಸಿದವರಿಗೆ ನಡೆಯಲಿಕ್ಕಿದೆ. ಗೌರವಾರ್ಪಣೆಯನ್ನು
ಉಪಸ್ಥಿತಿಯ ಶ್ರೀ ನಿರಂಜನ್ ಮಂಟಮೆ ಪ್ರಮುಖರು ಮಹಾದೇವಿ ಬೈಲುವಾರು ಸಮಿತಿ, ಶ್ರೀ ಎಂ ಚಂದ್ರಶೇಖರ ಗೌಡ ಕುಕ್ಕವು ಪ್ರಮುಖರು ಮಹಾಲಕ್ಷ್ಮಿ ಬೈಲುವಾರು ಸಮಿತಿ, ಶ್ರೀ ಗಣೇಶ್ ಕುಂಬಾರ ದುರ್ಗಾನಗರ ಪ್ರಮುಖರು ಮಹಾಗೌರಿ ಬೈಲುವಾರು ಸಮಿತಿ, ಶ್ರೀ ಕೆ ಸುರೇಶ್ ಪೂಜಾರಿ ಕುಕ್ಕಾವು ಪ್ರಮುಖರು ಕಾತ್ಯಾಯಿನಿ ಬೈಲುವಾರು ಸಮಿತಿ, ಶ್ರೀ ರಮೇಶ್ ಮಾಂಜ ಪ್ರಮುಖರು ವನದುರ್ಗ ಬೈಲುವಾರು ಸಮಿತಿ. ಇವೆಲ್ಲರೂ ಕೂಡ ದಯವಿಟ್ಟು ಸಭಾಂಗಣದ ಹತ್ತಿರ ಬರಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶ್ರೀ ಶ್ರೀಧರ್ ಬೆಳೆ ಮತ್ತು ತಾಯಿಯ ಕೃಪೆ ಮತ್ತು ಮಹಿಮೆಗೆ ಸಾಕ್ಷಿಯಾಗಿದೆ. ಬಂಧುಗಳೇ, ಅನೇಕ ಶತಮಾನಗಳಿಂದ ಕಂಡ ಕೊಲ್ಲಿ ದೇವಸ್ಥಾನವನ್ನು ಜೀರ್ಣೋದ್ಧಾರಗೊಳಿಸಿ ದೇವರ ಆಲಯವನ್ನು ಹೊಸದಾಗಿ ನಿರ್ಮಿಸಬೇಕೆನ್ನುವಂತಹ ಊರವರ ಸಂಕಲ್ಪದಿಂದ ಪ್ರಸ್ತುತ ನೂತನ ಶಿಲಾಮಯ ದೇಗುಲ ಸುಮಾರು 8 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡು ದೇವರ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಶುಭ ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ. ಈ ದಿನ 2ನೆಯ ಸಭಾ ಕಾರ್ಯಕ್ರಮ, 2ನೆಯ ಬ್ರಹ್ಮಕಲಶೋತ್ಸವ ಶುಭ ದಿನ. ಎಲ್ಲ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರೂ ಕೂಡ ಆತ್ಮೀಯವಾಗಿ ವಿನಮ್ರವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇವೆ.
ಹಲೋ 21/3/2024 ಗುರುವಾರ ಈ ದಿನ ಮಹಾ ಅನ್ನದಾನದ ಸೇವಾಕರ್ತರಾಗಿ ಈಗಾಗಲೇ ನಮ್ಮ ಜೊತೆ ಕೈ ಜೋಡಿಸಿರುವಂತಹ ದೇವಿಯ ಕೃಪೆಗೆ ಪಾತ್ರರಾಗಿರುವಂಥ ಎಲ್ಲ ಮಹಾ ಅನ್ನದಾನ ಸೇವಾಕರ್ತರು ದಯವಿಟ್ಟು 11:45ಕ್ಕೆ ಸರಿಯಾಗಿ ಕಾರ್ಯಾಲಯದ ಹಿಂದಿನ ಕೌಂಟ್ರಲ್ಲಿ ಉಪಸ್ಥಿತರಿರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರನ್ನು ಕೂಡ ಒಟ್ಟಾಗಿ ಅನ್ನದಾನ ಪೂಜೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕಿದ್ದಾವೆ. ದಯವಿಟ್ಟು ತಾವುಗಳು 11:45ಗೆ ಸರಿಯಾಗಿ ಕಾರ್ಯಾಲಯದ ಹಿಂದಿನ ಕೌಂಟ್ರಲ್ಲಿ ಉಪಸ್ಥಿತರಿರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಹಲೋ ಈ ದಿನ ಕೊಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಈ ವೇದಿಕೆಯಲ್ಲಿ ಸಂಜೆ 6 ಗಂಟೆಯಿಂದ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಬಂಗಾಡಿ ಇಲ್ಲಿನ ಮಕ್ಕಳಿಂದ ನೃತ್ಯ ವೈಭವ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಶ್ರೀಮತಿ ಭಾರತಿ ಮತ್ತು ಶ್ರೀ ಮುರಳೀಧರ ಗಾಣದ ಬೆಟ್ಟು ಮಾಚಾರು ಉಜಿರೆ ಇವರಿಂದ ತಾಯಿ ವಾತ್ಸಲ್ಯ ನೃತ್ಯ ರೂಪಕ ನಡೆಯಲಿಕ್ಕಿದೆ. ತದಬಳಿಕ ರಾತ್ರಿ 7:30ಕ್ಕೆ ಸರಿಯಾಗಿ ಮಾಣಿಕ್ಯ ಕಲಾವಿದರು ದಿಡುಪೆ ಇವರ ಅಭಿನಯದ ಶ್ರೀ ಅಜಿತ್ ದಿಡುಪೆ ಹಾಗೂ ತಂಡದವರಿಂದ ನಾಟಕ ಬದುಕು ಬಡ್ಡಿದ ಕಾಸು ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ನಾಟಕದ ಪ್ರಾಯೋಜಕರಾಗಿ ಶ್ರೀಮತಿ ಮತ್ತು ಶ್ರೀ ಜಯಂತ್ ಹೆಗ್ಡೆ ಹೊಸತೋಟ ಮಲವಂತಿಗೆ ಇವರು ಸಹಕರಿಸುತ್ತಿದ್ದಾರೆ. ಹಾಗೆ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಧಾನ ವೇದಿಕೆಯಲ್ಲಿ ರಾತ್ರಿ 7 ಗಂಟೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ದಿ ಶಕ್ತಿ ಮಹಿಳಾ ಯಕ್ಷ ಬಳಗ ತೆಂಕಿಲ ಪುತ್ತೂರು ಇವರಿಂದ ತಾಳಮದ್ದಲೆ ಇದರ ಪ್ರಾಯೋಜಕರಾಗಿ ಶ್ರೀ ಉಜ್ವಲ್ ತೇಜಸ್ ಹಳೆಬೀಡು ರಾತ್ರಿ 9:30ಕ್ಕೆ ಸರಿಯಾಗಿ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ರಾತ್ರಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಮೇಳದ ಯಕ್ಷಗಾನ ಶ್ರೀ ದೇವಿ ಮಹಾತ್ಮೆ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ. ಹಲೋ ಈ ದಿನದ ಸಭಾ ಕಾರ್ಯಕ್ರಮಕ್ಕೆ ವೇದಿಕೆಗೆ ಎಲ್ಲ ಅತಿಥಿ ಅಭ್ಯಾಗತರನ್ನು ದೇವಳದ ಎಲ್ಲ ಸಂಘಟಕರು ಬ್ರಹ್ಮಕಲಶ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀ ಧನಂಜಯ ರಾವ್ ಹಾಗೆ ಶ್ರೀ ಮೋಹನ್ ಬಂಗೇರ ಕಾರಿಂಜ ಆಡಳಿತಾಧಿಕಾರಿ ಕೊಲ್ಲಿ ದೇವಸ್ಥಾನ, ಶ್ರೀ ಡಾಕ್ಟರ್ BK ಲೋಕೇಶ್ ರಾವ್ ಅಧ್ಯಕ್ಷರು ಜೀರ್ಣೋದ್ಧಾರ ಸಮಿತಿ ಹಾಗೂ ಕಾರ್ಯಾಧ್ಯಕ್ಷರು ಬ್ರಹ್ಮಕಲಶ ಸಮಿತಿ, ಶ್ರೀ ದಾಸಪ್ಪಗೌಡ ಕಾಂಜಾನು ಪ್ರಧಾನ ಕಾರ್ಯದರ್ಶಿ ಬ್ರಹ್ಮಕಲಶ ಸಮಿತಿ ಇವರೆಲ್ಲರನ್ನು ಕೂಡ ಅತಿಥಿಗಳನ್ನು ವೇದಿಕೆಗೆ ಕರೆದುಕೊಂಡು ಬರಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇವತ್ತಿನ ಸುಂದರ ಸಭಾ ಕಾರ್ಯಕ್ರಮದ ವೇದಿಕೆಗೆ ಧಾರ್ಮಿಕ ಉಪನ್ಯಾಸಕರಾಗಿ ನಮ್ಮ ಜೊತೆ ಸಹಕರಿಸುತ್ತಿರುವಂತಹ ಉಪನ್ಯಾಸ ನೀಡಲಿಕ್ಕಿರುವಂತಹ ಶ್ರೀ ಶ್ರೀಕಾಂತ್ ಶೆಟ್ಟಿ ಲೇಖಕರು ಹಾಗೂ ಪತ್ರಕರ್ತರು ಉಡುಪಿ, ಸಭಾಧ್ಯಕ್ಷನ್ನು ವಹಿಸಲಿಕ್ಕಿರುವಂತಹ ಡಾಕ್ಟರ್ ದಯಾಕರ್ MM ದಂತ ವೈದ್ಯರು ಹಾಗೂ ಜಿಲ್ಲಾ ಅಧ್ಯಕ್ಷರು ತುಳು ಶಿವಳ್ಳಿ ಬ್ರಾಹ್ಮಣರ ಸಂಘ, ಶ್ರೀ ಹರೀಶ್ ಗೌಡ ಧರ್ಮದರ್ಶಿಗಳು ಶ್ರೀ ಕ್ಷೇತ್ರ ಅರಿಕೋಡಿ ಬೆಳಾಳು, ಡಾಕ್ಟರ್ ವೈ ಉಮಾನಾಥ್ ಶೆಣೈ
ಶ್ರೀ ಚೈತ್ರೇಶ್ ಇಳಂತಿಲ ಅಧ್ಯಕ್ಷರು ತಾಲೂಕು ಪತ್ರಕರ್ತರ ಸಂಘ ಬೆಳ್ತಂಗಡಿ, ಶ್ರೀ ಅನಂತ್ ಭಟ್ ಮಚ್ಚಿಮಲೆ ಅಧ್ಯಕ್ಷರು ರೋಟರಿ ಕ್ಲಬ್ ಬೆಳ್ತಂಗಡಿ ಮತ್ತು ಉಪಾಧ್ಯಕ್ಷರು ರಬ್ಬರ್ ಸೊಸೈಟಿ ಉಜಿರೆ, ಶ್ರೀ ವಿಠಲ್ ಶೆಟ್ಟಿ ಅಧ್ಯಕ್ಷರು ನಿವೃತ್ತ ಸರ್ಕಾರಿ ನೌಕರರ ಸಂಘ ಬೆಳ್ತಂಗಡಿ, ಶ್ರೀ ಆನಂದಗೌಡ ಮೈರ್ನೋಡಿ ಅಧ್ಯಕ್ಷರು ಗೌಡ್ರಯ್ಯನೆ ಒಕ್ಕಲಿಗರ ಸೇವಾ ಸಂಘ ಮಿತ್ತಬಾಗಿಲು ಮಲವಂತಿಗೆ ಹಾಗೂ ಗೌರವ ಉಪಸ್ಥಿತಿಯ ಇಲ್ಲಿ ನಮ್ಮ ಜೊತೆ ವೇದಿಕೆಯಲ್ಲಿ ಹಂಚಿಕೊಳ್ಳುತ್ತಿರುವಂತಹ ಶ್ರೀ ನಿರಂಜನ್ ಮಂಟಮೆ ಪ್ರಮುಖರು ಮಹಾದೇವಿ ಬೈಲುವಾರು ಸಮಿತಿ, ಶ್ರೀ ಎಂ ಚಂದ್ರಶೇಖರ ಗೌಡ ಕುಕ್ಕಾವು ಪ್ರಮುಖರು ಮಹಾಲಕ್ಷ್ಮಿ ಬೈಲುವಾರು ಸಮಿತಿ, ಶ್ರೀ ಗಣೇಶ್ ಕುಂಬಾರ ದುರ್ಗಾನಗರ ಪ್ರಮುಖರು ಮಹಾಗೌರಿ ಬೈಲುವಾರು ಸಮಿತಿ, ಶ್ರೀ ಕೆ ಸುರೇಶ್ ಪೂಜಾರಿ ಕುಕ್ಕಾವು ಪ್ರಮುಖರು ಕಾತ್ಯಾಯಿನಿ ಬೈಲುವಾರು ಸಮಿತಿ, ಶ್ರೀ ರಮೇಶ್ ಮಾಂಜಾ ಪ್ರಮುಖರು ವನದುರ್ಗ ಬೈಲುವಾರು ಸಮಿತಿ, ಶ್ರೀ ಕಿರಣ್ ಗೌಡ ಕೊಡಿಯಾಲ್ ಪ್ರಮುಖರು ಮುಕಾಂಬಿಕಾ ಬೈಲುವಾರು ಸಮಿತಿ ಇವೆಲ್ಲರನ್ನು ಕೂಡ ವೇದಿಕೆಗೆ ಪ್ರೀತಿಯಿಂದ ಆಹ್ವಾನ ಮಾಡ್ತಾ ಇದ್ದೇವೆ. ಶ್ರೀ ನಿರಂಜನ್ ಮಂಟಮೆ ಪ್ರಮುಖರು ಮಹಾದೇವಿ ಬೈಲುವಾರು ಸಮಿತಿ, ಶ್ರೀ ಎಂ ಚಂದ್ರಶೇಖರ ಗೌಡ ಕುಕ್ಕಾವು, ಶ್ರೀ ಗಣೇಶ್ ಕುಂಬಾರ ದುರ್ಗಾನಗರ, ಶ್ರೀ ಕೆ ಸುರೇಶ್ ಪೂಜಾರಿ ಕುಕ್ಕಾವು, ಶ್ರೀ ರಮೇಶ್ ಮಾಂಜಾ, ಶ್ರೀ ಕಿರಣ್ ಗೌಡ ಕೊಡಿಯಾಲ್ ಇವರನ್ನು ಕೂಡ ವೇದಿಕೆಗೆ ಪ್ರೀತಿಯಿಂದ ಆಹ್ವಾನ ಮಾಡ್ತಾ ಇದ್ದೇವೆ. ದೇವಳದ ಆಡಳಿತಾಧಿಕಾರಿ ಶ್ರೀ ಮೋಹನ್ ಬಂಗೇರ ಇವರನ್ನು ಕೂಡ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೇವೆ.
ಆತ್ಮೀಯರೇ, ಬ್ರಹ್ಮಕಲಶೋತ್ಸವದ 2ನೇ ದಿನದ ಈ ಕಾರ್ಯಕ್ರಮ ದೇವಿಯ ಸ್ತುತಿಯೊಂದಿಗೆ ಆರಂಭವಾಗ್ತದೆ. ಶ್ರೀದೇವಿಯ 2ನೇ ಅವತಾರವಾದಂತಹ ಬ್ರಹ್ಮಚಾರಿಣಿ ಸ್ಮರಣೆಯನ್ನು ಮಾಡುತ್ತಿದ್ದಾರೆ ಶ್ರೀಮತಿ ವೈಶಾಲಿ ಉಜ್ರೆ ಇವರು. ದಯವಿಟ್ಟು ಎಲ್ಲ ಭಕ್ತಾಭಿಮಾನಿಗಳು ಎದ್ದು ನಿಂತು ಸಹಕರಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇವತ್ತಿನ ಧಾರ್ಮಿಕ ಉಪನ್ಯಾಸವನ್ನು ನೀಡಲಿಕ್ಕಿರುವಂತಹ ಶ್ರೀಕಾಂತ್ ಶೆಟ್ಟಿ ಲೇಖಕರು ಹಾಗೂ ಪತ್ರಕರ್ತರು ಉಡುಪಿ ಇವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ತಮ್ಮ ಹತ್ರ ವಿನಮ್ರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. क्षमाला कमण्डलू ददना करपद्माभ्यम् अक्षमाला कमण्डलू देवी प्रसीदतु मही ब्रह्मचारिण्य नुत्तमा. ಧನ್ಯವಾದಗಳು ಶ್ರೀಮತಿ ವೈಶಾಲಿ ಉಜ್ರೆ ಇವರಿಗೆ. ಕಾರ್ಯಕ್ರಮದ ಅತಿಥಿ ಅಭ್ಯಾಗತರನ್ನು ಮತ್ತು ಸೇರಿರುವ ಎಲ್ಲ ಸಮಸ್ತರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ಜೀರ್ಣೋದ್ಧಾರ ಸಮಿತಿ ಹಾಗೂ ಬ್ರಹ್ಮಕಲಶೋತ್ಸವ ಸಮಿತಿಯ ಕೋಶಾಧಿಕಾರಿಯಾಗಿರುವಂಥ ಶ್ರೀ ಕೆ ವಾಸುದೇವರಾವ್ ಕಕ್ಕಿನೇಜಿ ಇವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. या देवी सर्वभूतेषु शक्तिरूपेण संस्थिता नमस्तस्यै 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 नमो नमः. ಜಗನ್ಮಾತೆ ದುರ್ಗಾಮಾತೆಯ ಪಾದಾರವಿಂದಗಳಿಗೆ ನಮನಗಳು. ಸನಾತನ ನಮ್ಮ ಹಿಂದೂ ಧರ್ಮದಲ್ಲಿ ಬಹುಶಃ ಹಿಂದೂ ಧರ್ಮದ ಉಳಿವಿಗೆ ಪ್ರಧಾನ ಆಧಾರ ಸ್ತಂಭ ಖಂಡಿತವಾಗಿ ದೇವಸ್ಥಾನಗಳು. ಅಂತಹ ಒಂದು ದೇವಸ್ಥಾನಗಳಲ್ಲಿ ನಮ್ಮ ಇಡೀ ಜಿಲ್ಲೆಯ ಮಟ್ಟದಲ್ಲಿ ಅಂತ ಹೇಳ್ಬೋದು ಅತ್ಯಂತ ಪ್ರಸಿದ್ಧವಾದಂತಹ ಒಂದು ದೇವಸ್ಥಾನ ಕೊಲ್ಲಿಶ್ರೀ ದುರ್ಗಾದೇವಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ನಿಮಗೆಲ್ಲ ಗೊತ್ತಿದೆ, ಸುಮಾರು ಹತ್ತಿರ 1000 ವರ್ಷಗಳಷ್ಟು ಇತಿಹಾಸವಿರುವಂತಹ ಒಂದು ಪವಿತ್ರವಾದಂತಹ ಭವ್ಯವಾದಂತಹ ಒಂದು ದೇವಸ್ಥಾನ. ತುಳುವಲ್ಲಿ ಹೇಳ್ತಾರೆ ಪದ್ಮಾದಿ ಮಾಗಣದ ದೇವಸ್ಥಾನ ಅಂತ. ಮಾಗಣ ಅಂತ ಹೇಳಿದರೆ ಹಿಂದಿನ ಭಾಷೆಯಲ್ಲಿ ಗ್ರಾಮವನ್ನು ಮೀರಿದಂತಹ ಒಂದು ವ್ಯವಸ್ಥೆ, ಅಂದರೆ ಅಷ್ಟು ವ್ಯಾಪ್ತಿ ಈ ಒಂದು ದೇವಸ್ಥಾನಕ್ಕಿದೆ. ಅಂತಹ ಒಂದು ಪವಿತ್ರವಾದಂತಹ ದೇವಸ್ಥಾನದ ಒಂದು ಜೀರ್ಣೋದ್ಧಾರದ ಒಂದು ಸಂದರ್ಭದಲ್ಲಿ ಹಲವಾರು ವರ್ಷಗಳ ಕನಸು, ಹಲವಾರು ವರ್ಷಗಳಿಂದ ಭಕ್ತರೆಲ್ಲರ ಒಂದು ಕನಸು ನನಸಾಗುವಂತಹ ಒಂದು ದಿನ ಇವತ್ತು ಹತ್ತಿರ ಬಂದಿದೆ. ಅಂತಹ ಒಂದು ಸಂದರ್ಭದಲ್ಲಿ ಈ ಧಾರ್ಮಿಕ ಸಭೆಯಲ್ಲಿ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷರನ್ನಾಗಿ ನಾವು ಅತ್ಯಂತ ಪ್ರಸಿದ್ಧ ದಂತವೈದ್ಯರು ಹಾಗೂ ಜಿಲ್ಲಾ ಅಧ್ಯಕ್ಷರು ತುಳು ಶಿವಳ್ಳಿ ಬ್ರಾಹ್ಮಣರ ಸಂಘ, ಸಾಮಾಜಿಕ ಸಂಪರ್ಕದಲ್ಲಿ ಬಹಳ ಅವರು ಪ್ರಸಿದ್ಧಿಯಾದವರು, ಜನಸಾಮಾನ್ಯರೊಂದಿಗೂ ಅತ್ಯಂತ ಸಸ್ನೇಹದ ಒಂದು ವ್ಯವಹಾರ ಮಾಡುವಂತಹ ಒಂದು ಅಪೂರ್ವ ವ್ಯಕ್ತಿ. ನಮ್ಮ ಕೇಳಿಕೆಯನ್ನು ಮನ್ನಿಸಿ ಇವತ್ತಿನ ಸಭಾ ಕಾರ್ಯಕ್ರಮಕ್ಕೆ ಸರಿಯಾದ ಸಮಯಕ್ಕೆ ಬಂದಿದ್ದಾರೆ.
ಡಾಕ್ಟರ್ ದಯಾಕರ್ ಎಂ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಹೃತ್ಪೂರ್ವಕ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಇವತ್ತಿನ ಧಾರ್ಮಿಕ ಉಪನ್ಯಾಸಕ್ಕೆ ಲೇಖಕರು, ಪತ್ರಕರ್ತರು ಉಡುಪಿ ವಿಶೇಷವಾಗಿ ಹಿಂದೂ ಧರ್ಮದ ಬಗ್ಗೆ ಅತ್ಯಂತ ನಿಖರವಾಗಿ ವಿಚಾರ ಮಾಡಬಲ್ಲಂತಹ ಒಬ್ಬರು ವಾಗ್ಮಿ, ಮೇಧಾವಿ ಶ್ರೀಕಾಂತ ಶೆಟ್ಟರನ್ನು ನಾವು ಕೇಳಿಕೊಂಡಿದ್ದೆವು. ಅತ್ಯಂತ ಸಂತೋಷದಿಂದ ಈ ಸಭಾ ಕಾರ್ಯಕ್ರಮಕ್ಕೆ ಅವರು ಬಂದು ಆಸೀನರಾಗಿದ್ದಾರೆ. ಮಾನ್ಯ ಶ್ರೀಕಾಂತ ಶೆಟ್ಟರಿಗೆ ಸೇರಿದಂತಹ ಎಲ್ಲ ಭಕ್ತ ಬಾಂಧವರ ಪರವಾಗಿ ಅತ್ಯಂತ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತಿನ ಸಭೆಗೆ ಮುಖ್ಯ ಅತಿಥಿಗಳಾಗಿ ಶ್ರೀ ಹರೀಶ್ ಗೌಡ ಧರ್ಮದರ್ಶಿಗಳು, ಶ್ರೀ ಕ್ಷೇತ್ರ ಅರಿಕೋಡಿ ಬೆಳಾಲು ಅವರು ಬಂದಿದ್ದಾರೆ. ಬಹುಶಃ ಅರಿಕೋಡಿಯ ಬಗ್ಗೆ ನಾನು ವಿಶೇಷವಾಗಿ ಹೇಳಬೇಕಾದ್ದಿಲ್ಲ. ನಮ್ಮ ಹಳ್ಳಿಯ ಭಾಗದಂತೂ ಜನರು ನಾವು ಹೇಳಿದ್ದನ್ನು ಕೇಳಿದ್ದೇವೆ. ದೂರ ಪೋಪಣ ಅಂತ ಕೇಳಿದರೆ ಏನು ಅರಿಕೋಡಿ ಜಾತ್ರೆ ಪೋಪಣ ಅಂತ ಹೇಳ್ತಾರೆ. ಅಂತಹ ಒಂದು ಪ್ರಸಿದ್ಧ ಕ್ಷೇತ್ರದ ಧರ್ಮದರ್ಶಿಗಳಾದ ಶ್ರೀ ಹರೀಶ್ ಗೌಡ ನಮ್ಮಲ್ಲಿ ಬಂದಿರುವುದು ಖಂಡಿತವಾದ ಒಂದು ಸುಯೋಗ ಅಂತ ಹೇಳ್ತಾ ಅವರಿಗೂ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನೊಬ್ಬರು ಮುಖ್ಯಾತಿಥಿ ಡಾಕ್ಟರ್ ವೈ ಉಮಾನಾಥ ಶಣಿ. ಹಲವಾರು ವರ್ಷಗಳಲ್ಲಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಲ್ಲಿ ಅವರು ಸೇವೆ ಮಾಡಿ ಆ ಬಳಿಕ ಈಗ ವಿಶ್ರಾಂತ ಸ್ಥಿತಿಯಲ್ಲಿರುವಂತಹ ವೈ ಉಮಾನಾಥ ಶಣಿ ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ನಾನು ಅತ್ಯಂತ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಈ ಕೊಲ್ಲಿ ದೇವಸ್ಥಾನದ ಇತಿಹಾಸದ ಬಗ್ಗೆ ಅತ್ಯಂತ ಹೆಚ್ಚು ಅರಿವಿರುವಂತಹ, ಅದರ ಬಗ್ಗೆ ಲೇಖನಗಳನ್ನು ಮಾಡಿದಂಥ ಒಬ್ಬ ವ್ಯಕ್ತಿ ಯಾರು ಅಂತ ಹೇಳಿದರೆ ಅದು ವೈ ಉಮಾನಾಥ ಶಣೈ. ಇನ್ನೊಬ್ಬರು ಚೈತ್ರೆ ಶ್ರೀರಂತಿರ ತಾಲೂಕು ಪತ್ರಕರ್ತ ಸಂಘದ ಅವರ ಅಧ್ಯಕ್ಷರು, ಒಬ್ಬ ಯುವ ಪ್ರತಿಭಾವ ಅಂತ ಹೇಳ್ಬೋದು. ಮಾನ್ಯ ಚೈತ್ರೆ ಶ್ರೀರಂತಿರ ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇನ್ನೊಬ್ಬರು ಅನಂತ ಭಟ್ ಬಚ್ಚಿಮಲೆ, ಅಧ್ಯಕ್ಷರು ರೋಟರಿ ಕ್ಲಬ್ ಹಾಗೂ ಉಪಾಧ್ಯಕ್ಷರು ರಬ್ಬರ್ ಸೊಸೈಟಿ ಉಜಿರೆ. ವಿಶೇಷವಾಗಿ ಅವರ ಬಗ್ಗೆ ಹೇಳಬೇಕಾದ್ದು ಈ ವಿದ್ಯಾಭ್ಯಾಸದ ವಿಚಾರದಲ್ಲಿ, ಶಿಕ್ಷಣ ಸಂಸ್ಥೆಗಳ ವಿಚಾರದಲ್ಲಿ ಅವರದ್ದು ವಿಶೇಷವಾದಂತಹ ಕೊಡುಗೆ. ಅವರಿಗೂ ಸಹ ಈ ಸಂದರ್ಭದಲ್ಲಿ ವಿಶೇಷವಾದ ಒಂದು ಪ್ರೀತಿಯೊಂದಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಶ್ರೀ ವಿಠಲ್ ಶೆಟ್ಟಿ ಅಧ್ಯಕ್ಷರು ನಿವೃತ್ತ ಸರ್ಕಾರ ನೌಕರ ಸಂಘ ಬೆಳ್ತಂಗಡಿ. ಬಹುಶಃ ನಮ್ಮೆಲ್ಲರಿಗೂ ಅವರ ಮಾಧ್ಯಮದ ಮೂಲಕ ನಮಗೆಲ್ಲರೂ ಚಿರಪರಿಚಿತರು. ಮಾನ್ಯ ವಿಠಲ್ ಶೆಟ್ಟಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನು ಈ ಸಭಾ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯಲ್ಲಿ ಶ್ರೀ ಆನಂದ ಗೌಡ ಮೈರ್ನೋಡಿ ಅಧ್ಯಕ್ಷರು, ಗೌಡರಯಾನ ಒಕ್ಕಲಿಗರ ಸೇವಾ ಸಂಘ ಮಿತ್ತಬಾಗಿಲು ಮರವಂತಿಗೆ, ಶ್ರೀ ನಿರಂಜನ ಮಂಟಮೆ ಪ್ರಮುಖರು, ಮಹಾದೇವಿ ಬೈಲುವಾರು ಸಮಿತಿ, ಎಂ ಚಂದ್ರಶೇಖರಗೌಡ ಕುಕ್ಕಾವು ಪ್ರಮುಖರು, ಶ್ರೀ ಮಹಾಲಕ್ಷ್ಮಿ ಬೈಲುವಾರು ಸಮಿತಿ, ಶ್ರೀ ಗಣೇಶ್ ಕುಂಬಾರ ದುರ್ಗಾನಗರ ಪ್ರಮುಖರು, ಮಹಾಗೌರಿ ಬೈಲುವಾರು ಸಮಿತಿ, ಕೆ ಸುರೇಶ್ ಪೂಜಾರಿ ಕುಕ್ಕಾವು ಪ್ರಮುಖರು, ಕಾತ್ಯಾಯಿನಿ ಬೈಲುವಾರು ಸಮಿತಿ, ಶ್ರೀ ರಮೇಶ್ ಮಾಂಜಾ ಪ್ರಮುಖರು, ವನದುರ್ಗಾ ಬೈಲುವಾರು ಸಮಿತಿ, ಶ್ರೀ ಕಿರಣ್ ಗೌಡ ಕೋಡ್ಯಲು ಪ್ರಮುಖರು, ಮೂಕಾಂಬಿಕಾ ಬೈಲುವಾರು ಸಮಿತಿ. ಬಹುಶಃ ಇವರೆಲ್ಲರ ಬಗ್ಗೆ ನಾನು ಒಂದು ಮಾತನ್ನು ಹೇಳಬೇಕಾಗ್ತದೆ. ಈ ದೇವಸ್ಥಾನದ ಜೀರ್ಣೋದ್ಧಾರದಲ್ಲಿ ನಾವು 52 ಬೈಲುವಾರುಗಳ ರಚನೆ ಮಾಡಿದ್ದೆವು. ಆ ಬೈಲುವಾರುಗಳು ಯಶಸ್ವಿಯಾಗಿ ಕಾರ್ಯ ಸುಮಾರು ಕೋಟ್ಯಾಂತರ ರೂಪಾಯಿಗಳ ಸಂಗ್ರಹವನ್ನು ಮಾಡಿದ್ದೇವೆ. ಈ ರೀತಿಯ ಒಂದು ಯಶಸ್ವಿ ಕಾರ್ಯಕ್ರಮಕ್ಕೆ ಸೂತ್ರಧಾರಿಗಳು ಅಂದರೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಈ ಬೈಲುವಾರಿ ಸಮಿತಿಯಲ್ಲಿ ದುಡಿದಂತಹ ನಿಜವಾಗಿ ಮಹಾನ್ ವ್ಯಕ್ತಿಗಳು ಇವರೆಲ್ಲರಿಗೆ ಒಂದೇ ವಾಕ್ಯದಲ್ಲಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅಲ್ಲದೆ ಈ ಒಂದು ಅತ್ಯಂತ ಭವ್ಯವಾದಂತಹ
ಈ ಒಂದು ಮಂದಿರ ಏನುಂಟು ಅದರ ಬಗ್ಗೆ ವಿಶೇಷವಾಗಿ ಪ್ರಚಾರ ಕೊಡಲಿಕ್ಕೆ ಬಂದಿರುವಂತಹ ಎಲ್ಲ ಮಾಧ್ಯಮದವರನ್ನು, ಪತ್ರಕರ್ತರನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾನು ಸ್ವಾಗತ ಕೊಡ್ತಾ ಇದ್ದೇನೆ. ಈ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಭಕ್ತ ಬಾಂಧವರಿಗೂ, ಹಿರಿಯರಿಗೂ, ಕಿರಿಯರಿಗೂ, ಭಜನಾ ಮಂಡಳಿಯ ವಿವಿಧ ಸಮಿತಿಗಳ ಅಧ್ಯಕ್ಷರು, ಪದಾಧಿಕಾರಿಗಳಿಗೆ ಎಲ್ಲರಿಗೂ ಒಂದೇ ವಾಕ್ಯದಲ್ಲಿ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತದ ಮಾತನ್ನು ಮುಗಿಸ್ತಾ ಇದ್ದೇನೆ. ಈ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರಿಗೆ ಭಾರತೀಯ ಹಿಂದೂ ಸಂಪ್ರದಾಯದಂತೆ ವೀಳ್ಯವನ್ನು ನೀಡಿ, ತಿಲಕವನ್ನು ನೀಡಿ ಗೌರವಿಸಿದ್ದೇವೆ. ಇನ್ನು ಮುಂದೆ ವೇದಿಕೆಯುವಂತಹ ಎಲ್ಲ ಅತಿಥಿ ಅಭ್ಯಾಗತರಿಗೆ ಗೌರವಾರ್ಪಣೆ ಸ್ಮರಣಿಕೆ ನೀಡಿ ಗೌರವ ನೀಡಲಿಕ್ಕೆ ಬರಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶ್ರೀ ಪ್ರತಾಪ್ ಗೌಡ ಕೊಡಿಯಾಲ್, ಶ್ರೀ ಉಮೇಶ್ ಗೌಡ ಬೆದ್ರಬೆಟ್ಟು, ಕಾರ್ಯಕ್ರಮದ ಸಭಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ದಯಾಕರ್ ಎಂಎಂ ಇವರಿಗೆ ಪ್ರತಾಪ್ ಗೌಡ ಕೊಡಿಯಾಲ್ ಇವರು ದಯವಿಟ್ಟು ವೇದಿಕೆಗೆ ಬಂದು ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶ್ರೀ ಉಮೇಶ್ ಗೌಡ ಬೆದ್ರಬೆಟ್ಟು ಇವರು ವೇದಿಕೆಗೆ ತೆರಳಿ ಶ್ರೀ ಶ್ರೀಕಾಂತ್ ಶೆಟ್ಟಿ ಲೇಖಕರು ಹಾಗೂ ಪತ್ರಕರ್ತರು ಉಡುಪಿ ಇವರನ್ನು ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶ್ರೀ ಗಣೇಶ್ ಗೌಡ ಮಲ್ಲಿಗೆ ಇವರು, ಶ್ರೀ ಗಣೇಶ್ ಗೌಡ ಮಲ್ಲಿಗೆ ಇವರು, ಶ್ರೀ ಹರೀಶ್ ಗೌಡ ಧರ್ಮದರ್ಶಿಗಳು ಶ್ರೀ ಕ್ಷೇತ್ರ ಅರಿಕೋಡಿ ಬೆಳಾಲು ಇವರಿಗೆ ಗೌರವಾರ್ಪಣೆ ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶ್ರೀ ಹರೀಶ್ ಗೌಡ ಮಲ್ಲಿಗೆ ಇವರು ದಯವಿಟ್ಟು ವೇದಿಕೆ ತೆರಳಿ ಶ್ರೀ ಹರೀಶ್ ಗೌಡ ಧರ್ಮದರ್ಶಿಗಳು ಶ್ರೀ ಕ್ಷೇತ್ರ ಅರಿಕೋಡಿ ಇವರಿಗೆ ಗೌರವಾರ್ಪಣೆ. ಶ್ರೀ ವಿನಯ ಚಂದ್ರ ಗುಂಡೀರು, ಶ್ರೀ ವಿನಯ ಚಂದ್ರ ಗುಂಡೀರು ಇವರು ದಯವಿಟ್ಟು ವೇದಿಕೆಗೆ ತೆರಳಿ ಶ್ರೀ ಡಾಕ್ಟರ್ ವೈ ಉಮಾನಾಥ್ ಶೆಣೈ ಇವರನ್ನು ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶ್ರೀ ಗುರುಪ್ರಸಾದ್ ಕಿಲ್ಲೂರು ಇವರು, ಶ್ರೀ ಚೈತ್ರೇಶ್ ಇಲಂತಿಲ ಅಧ್ಯಕ್ಷರು ತಾಲೂಕು ಪತ್ರಕರ್ತರ ಸಂಘ ಬೆಳ್ತಂಗಡಿ ಇವರನ್ನು ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶ್ರೀ ರಂಜಿತ್ ಶೆಟ್ಟಿ ಕಿಲ್ಲೂರು ಇವರು, ಶ್ರೀ ಗೋಪಾಲ್ ಕೃಷ್ಣರಾವ್ ಅಡೂರು ನಿವೃತ್ತ ಶಿಕ್ಷಕರು ಮುಂಡಾಜೆ ಇವರನ್ನು ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶ್ರೀ ಗೋಪಾಲ್ ಕೃಷ್ಣರಾವ್ ಅಡೂರು ನಿವೃತ್ತ ಶಿಕ್ಷಕರು ಇವರನ್ನು, ಶ್ರೀ ಅನಂತ್ ಭಟ್ ಮಚ್ಚಿಮಲೆ ಅಧ್ಯಕ್ಷರು ರೋಟರಿ ಕ್ಲಬ್ ಬೆಳ್ತಂಗಡಿ ಇವರನ್ನು, ಶ್ರೀ ರಂಜಿತ್ ಶೆಟ್ಟಿ ಕಿಲ್ಲೂರು ಇವರು ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶ್ರೀ ಆದರ್ಶ್ ಕೊಲ್ಲಿ ಇವರು ದಯವಿಟ್ಟು ವೇದಿಕೆ ತೆರಳಿ ಶ್ರೀ ವಿಠಲ್ ಶೆಟ್ಟಿ ಅಧ್ಯಕ್ಷರು ನಿವೃತ್ತ ಸರ್ಕಾರಿ ನೌಕರರ ಸಂಘ ಬೆಳ್ತಂಗಡಿ ಇವರನ್ನು ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶ್ರೀ ಆನಂದಗೌಡ ಮೇರ್ನೋಡಿ ಅಧ್ಯಕ್ಷರು ಗೌಡ್ರಯಾನಿ ಒಕ್ಕಲಿಗ ಸೇವಾ ಸಂಘ ಮಿತ್ತಬಾಗಿಲು ಇವರನ್ನು, ಶ್ರೀಮತಿ ಯಶೋಧ ದಯವಿಟ್ಟು ವೇದಿಕೆಗೆ ತೆರಳಿ ಗೌರವಾರ್ಪಣೆ ಮಾಡಬೇಕು ಅಂತ ವಿನಂತಿ ಮಾಡ್ತೀವಿ. ಶ್ರೀಮತಿ ಯಶೋಧ ಇವರು
ಶ್ರೀ ಆನಂದಗೌಡ ಮೈರ್ನೋಡಿ ಇವರನ್ನು ಸ್ಮರಣಕ್ಕೆ ನೀಡಿ ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ವೇದಿಕೆಯಲ್ಲಿ ಗೌರವ ಉಪಸ್ಥಿತಿರುವಂತಹ ಎಲ್ಲ ಬಯಲುವಾರು ಸಮಿತಿಯ ಅಧ್ಯಕ್ಷರುಗಳನ್ನು ಶ್ರೀಮತಿ ಸಂಕಿತ ಕುಮಾರಿ ಸಂಕಿತ ಇವರು ವೇದಿಕೆ ತೆರಳಿ ಶ್ರೀ ನಿರಂಜನ್ ಮಂಟಮೆ ಇವರನ್ನು ಗೌರವಿಸಬೇಕೆಂದ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶ್ರೀಮತಿ ಲೀಲಾವತಿ ಇವರು ವೇದಿಕೆಗೆ ಬಂದು ಶ್ರೀ ಎಂ ಚಂದ್ರಶೇಖರ ಗೌಡ ಕುಕ್ಕಾವು ಇವರನ್ನು ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶ್ರೀ ಗಣೇಶ್ ಕುಂಬಾರ ದುರ್ಗಾನಗರ ಇವರನ್ನು ಶ್ರೀಮತಿ ಉಷಾ ಸನಂದಿಲ ಇವರು ವೇದಿಕೆಗೆ ತೆರಳಿ ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶ್ರೀ ಸುರೇಶ್ ಪೂಜಾರಿ ಕುಕ್ಕಾವು ಪ್ರಮುಖರು ಕಾತ್ಯಾಯಿನಿ ಬಯಲುವಾರು ಸಮಿತಿ ಇವರನ್ನು ಶ್ರೀ ಪ್ರತಾಪ್ ಗೌಡ ಇವರು ವೇದಿಕೆ ತೆರಳಿ ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶ್ರೀ ರಮೇಶ್ ಮಾಂಜ ಪ್ರಮುಖರು ವನದುರ್ಗ ಬಯಲುವಾರು ಸಮಿತಿ ಇವರನ್ನು ಎಲ್ಲ ಪ್ರಮುಖರು ಗೌರವಿಸಬೇಕಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಹಾಗೆ ಶ್ರೀ ಕಿರಣ್ ಗೌಡ ಕೊಡಿಯಾಲ್ ಪ್ರಮುಖರು ಮುಕಾಂಬಿಕಾ ಬಯಲುವಾರು ಸಮಿತಿ ಇವರನ್ನು ಕೂಡ ಗೌರವಿಸಬೇಕಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶ್ರೀ ವಾಸ್ತವರಾವ್ ಕಕ್ಕಿನೇಜಿ ಕೋಶಾಧಿಕಾರಿ ಇವರು ದಯವಿಟ್ಟು ಕಿರಣ್ ಗೌಡ ಕೊಡಿಯಾಲ ಬಯಲು ಇವರನ್ನು ಗೌರವಿಸಬೇಕಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಗೌರವ ಆಧಾರದ ಸ್ವಾಗತವನ್ನು ಕೋರುತ್ತಾ ಬ್ರಹ್ಮಕಲಶ ಸಮಿತಿಯ ಕೋಶಾಧಿಕಾರಿ ಆಗಿರುವಂತಹ ಶ್ರೀ ವಾಸ್ತವ ಕಕ್ನೇಜಿ ಅವರಿಂದ ಎರಡು ಮಾತು. ಆತ್ಮೀಯ ಬಾಂಧವರೇ, ಒಂಜಿ ಬಹಳಷ್ಟು ಮುಖ್ಯ ವಿಚಾರ ಮರೆತಂಡೆ ಬಹುಶಃ ಇನ್ನು ಹಿಂಬಾಗೊಳಿತೀರಿ ಈ ಜೀರ್ಣೋದ್ಧಾರ ಕಮಿಟಿದ ಪಿರಾವೃದ್ದು ನಮ್ಮ ಕನ್ನಡ ಬಣ್ಪ ಎಲೆಮರೆಯ ಕಾಯಿ ಅಂತೆ ಕೆಲಸ ಮಾಡ್ಪಂಚಿತ್ನ ಮಾನ್ಯ ನಮ್ಮ ಬ್ರಹ್ಮಕಲಶ ಸಮಿತಿದ ಪ್ರಧಾನ ಕಾರ್ಯದರ್ಶಿ ಅಂಚಿತ್ನ ಶ್ರೀ ದಾಸಪ್ಪಗೌಡರು ವೇದಿಕೆಯಲ್ಲಿ ಖಂಡಿತವಾದ ಕ್ಷಮಿಸೋಡು ಆರೋಗ್ಯ ನಿಖಿಲ ಮಾಂತನ ಪರವಾದ ಅತ್ಯಂತ ಹೃತ್ಪೂರ್ವಕವಾಯಿನಂಚಿತ್ನ ಸ್ವಾಗತನು ಈ ಸಂದರ್ಭಡಿಯನ್ನು ಕೊರಂದಿಲ್ಲ. ಸಾಮಾನ್ಯವಾದ ದಾನಾಪುಣದ ಬಂಡ ಮಲ್ಲ ಒಂಜಿ ಬಿಲ್ಡಿಂಗ್ ಇಪ್ಪುಂಡು. ಆ ಬಿಲ್ಡಿಂಗಿದ ಅಡಿ ಐಕ ಆಧಾರವಾದಿ ಪುಂಚಿತ್ನವು ಆ ಪಂಚಾಂಗ ಉಂಡು ನಂಗೆ ತೋಜಿ ಇದೈಪಂಡ ಈ ದೇವಸ್ಥಾನವು ಸಾವಿರಾರು ಮಂದಿ ಬಹುಶಃ ನಂಗೆ ಗೊತ್ತೇ ಆಪುಜಿ ನಮ್ಮ ವೇದಿಕೆ ಇಪ್ಪುನಕ್ಲೆ ಮಾತ್ರ ಗುರುತಿಸವ ಸಾವಿರಾರು ಮಂದಿ ಸಾವಿರಾರು ರೀತಿಡು ಪಾನೀಯ ಗೊರ್ಪನೆಪ್ಪು ಕಜಬಡಿಪ್ಪು ಕುರ್ಚಿದೀಪಿನ ಒಟ್ಟು ಬಳಸುನೆಪ್ಪು ಬೇತೆ ರೀತಿಡು ಶ್ರಮದಾನ ಇಪ್ಪು ಭಜನಾ ಸಮಿತಿ ವಿಶೇಷವಾದ ಬಹುಶಃ ಏನು ಸಮಯ ಬೇತೊಂಜಿ ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರದ ಕಾರ್ಯರು ಬಹಳಷ್ಟು ನಮ್ಮ ಮಾಂತೆಲ್ಲ ಗಮನಿಸೋಡೇನು ಬಹುಶಃ ಬೆಳ್ತಂಗಡಿ ತಾಲೂಕುಡು ಇಂಚಿತ್ತ ಒಂದು ಇತಿಹಾಸ ರೆಕಾರ್ಡ್ ಖಂಡಿತವಾದಿಜ್ಜಿಂದ ಏನು ಸಂದರ್ಭಗಳು ಹೆಮ್ಮೆಡೆ ಬಣದಿಲ್ಲ. 3 ವರ್ಷ ಈ ಒಂದು ಜೀರ್ಣೋದ್ಧಾರದ ಪ್ರಕ್ರಿಯೆ ಆ ಎಂಬ ಇಂಚಿಪದ ಒಂದು ಭಾಗಡು ಆ 3 ವರ್ಷ ಎಂಕಲು ಮಾಂತ
ಸುಮಾರು 4 ಗ್ರಾಮಗೂ ಮೂಜಿ ಗ್ರಾಮ ಪೂರ್ತಿ ಕಡಿರಿದ್ಯಾವರ ಮಿತ್ತಬಾಗಿಲು ಮಲವಂತಿಗೆದ ಮಾಂತ ಇಲ್ಲಡೆ ಪೋತ ಬೆದುರೊಟ್ಟು ಬಂಗಾಡಿ ಪೋತ ಆ ಸುಮಾರು 3,000 ಇಲ್ಲಡೆಗೆ ಭಜನೆ ಪೋದು ಒಂದು 18 ಲಕ್ಷದಾತು ಈ ದೇವಸ್ಥಾನಗೂ ಕೊಡುಗೆ ಗರ್ಪಂಚಿತ್ತ ಮಂದಿ ಕೆಲಸ ಆತಂಡು ಆ ದುರ್ಗಾ ಐಕ ಇಡೀ ಐತ ಸೂತ್ರಧಾರಿಯರು ಮಂಡ ದುರ್ಗಾ ಪರಮೇಶ್ವರಿ ಭಜನಾ ಮಂಡಳಿದ ಅಧ್ಯಕ್ಷರಾಯಿನ ಮಾನ್ಯ ಶ್ರೀ ವಿಜಯ ಪೂಜಾರಿ ದೇವಸ ಅವರಿಗೆ ಈ ಸಂದರ್ಭಡು ವಿಶೇಷವಾದ ಚಿತ್ತೆಯನ್ನು ಅಭಿನಂದನೆ ಕೊರಂದಿಲ್ಲ. ಧನ್ಯವಾದಗಳು. ಎಲ್ಲರಿಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ ಈ ದಿನದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಉಪನ್ಯಾಸವನ್ನು ನೆರವೇರಿಸಿಕೊಡುವವರು ಲೇಖಕರು ಹಾಗೂ ಪತ್ರಕರ್ತರು ಆಗಿರುವಂತಹ ಎಲ್ಲರಿಗೂ ಚಿರಪರಿಚಿತರಾಗಿರುವ ಶ್ರೀ ಶ್ರೀಕಾಂತ್ ಶೆಟ್ಟಿ ಲೇಖಕರು ಹಾಗೂ ಪತ್ರಕರ್ತರು ಉಡುಪಿ ಇವರಿಗೆ ಈಗ ಧಾರ್ಮಿಕ ಉಪನ್ಯಾಸಕ್ಕಾಗಿ ವೇದಿಕೆ. ಕೊಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವದ ಧಾರ್ಮಿಕ ಸಭಾ ಕಾರ್ಯಕ್ರಮದ ವೇದಿಕೆ ಹಿಡಿಪುನ ಮಾತ ಗಣ್ಯರ್ನಗಲೇ ಮೂರು ಸೇರಿದ ನಂಚಿನ ಮಾತೆಯನ್ನು ಆತ್ಮೀಯ ಹಿಂದೂ ಸಮಾಜ ಬಂಧುಲೆ ಯಾನ ಸಾಧಾರಣ ಬೆಲ್ತಂಗಡಿ ಹಿಡಿದು ಇಂಚಿ ಖರೀದು ಉಲಾಯಿ ಬರ್ನಾಗ ಯಾನು ನೆಡ್ದುಂಬು ಬಂಗಾಡಿದ ಪುದರಿಕೆಯಿಂದ ಬಂಗಾಡಿನ ತೂದಿತಜಿ ಆ ಕೊಲ್ಲಿ ಬಂಗಾಡಿ ಈ ಮಾತ ಪ್ರದೇಶಲೆನತುನಗ ಒಂಜಿ ಪ್ರಾಚೀನವಾಯಿನ ತುಳುನಾಡದ ಕಲ್ಪನೆ ನಮ್ಮನ ಪಾಡ್ದನಲಡಿ ಎಂಚ ಕಡ್ದು ಕೊಡ್ತೀರ ಒಂದು 120 ವರ್ಷದ ತುಂಬ ನಮ್ಮನ ಊರಲ್ಲಿ ಮಾತ ಏತು ಪೊರ್ಲಿತ್ತನ ಅವೇನು ಇನಿ ತೋಡುಂದ ಅಂಡ ಒಂಜಿನ ಮಕ್ಕ ಮಾದರಿಯಾದ ಇನಿ ಈ ಬಂಗಾಡಿ ಕೊಲ್ಲಿ ಈ ಪ್ರದೇಶದ ಪರಿಸರ ಮುಲ್ಪದ ಜನಜೀವನ ಮುಲ್ಪದ ದೇವಸ್ಥಾನಲು ಒಂದು ಮಾತ ಇನಿಕಿಲ ಸಾಕ್ಷಿಯಾದ ಉಂಡು. ತುಳುನಾಡಿಗೆ ಬರಗಾಲ ಬತ್ತನಿಗೆ ಬರಗಾಲ ಏತ್ತು ಬರಗಾಲ ಬಣ್ಣದ ಅಂಡ ಬಿತ್ತರ ದೀತಿನ ಚಿತ್ನ ಬಿತ್ತದ ಮುಡಿಲಿನ ದತ್ತು ದಿನಪುನ ಚಿತ್ನ ಪರಿಸ್ಥಿತಿ ಬರ್ತದೆ ನನದಾದ ಒಂದು ಕೈ ಚೆಲ್ಲದ ಹುಲ್ಲು ನನ್ನ ಚಿತ್ನ ಬಿಡ್ತಳು ಪುತ್ತದ ಅರಮನೆ ಟಿತ್ತನ ಚಿತ್ನ ಜತ್ತಡ ಬಕ ಮೈಂದಾಡ ಬನ್ಪುನ ಚಿತ್ನ ಇರುವೆರವಲ್ಲಾಕಲ್ ನಗುಲು ನನ್ನ ನಮ್ಮನ ಕೃಷಿ ಬದುಕು ಉದೇನು ಮಾತ ಕೊಡಸುರು ಮಲ್ಪಡುന്ന ಅಣ್ಣ ನಮ್ಮ ಕಾಂಡಗ ಬಿತ್ತದು ಮಧ್ಯಾಹ್ನಗೂ ಬುಲ್ಲದು ಬಯ್ಯಗ ಕೊಯ್ಪುನ ಚಿತ್ನ ಒಂಜಿ ಸತ್ಯದ ಬಿದ್ದೇನು ಕನವಡು ಅಗುಲು ಪಿದಡಿಯರು ಕಾಂಡ ಬಿತ್ತದು ಮಧ್ಯಾಹ್ನ ಬಾಯ ಅದು ಬಯ್ಯಗ ಕೊಯ್ಪುನ ಚಿತ್ನ ಒಂಜಿ ಸತ್ಯದ ಬಿದೆ ಅಧಿಕಾರಿ ಬಿದೆ ಓಲು ತಿಕ್ಕೊಂಡು ಅಂಡ ಅದಗ ಬಂಡರಿಗೆ ಬಂಗಾಡಿ ಬನ್ಪುನ ಚಿತ್ನ ರಾಜ್ಯಗಳು ತಿಕ್ಕೊಂಡು ಒಂದು ಅಂಚಾಗಲು ಮಿತ್ತ ಮೇಲು ಬಂಗಾಡಿಗೆ ಬತ್ತದು ಆ ಕಾನದಯರು ಕಟದಯರು ಮೊಗಲು ಮಾತ ಸೇರಿದು ಆ ಸತ್ಯದ ಬಿದೆನು ಬಿತ್ತಿಯರಿಗೆ ಗಡೈ ಕಲ್ಲದಾತಿ ಎತ್ತರಿಗೂ ಕೂಟಾಯಿನ ಪಾಡಿಯರಿಗೆ ಅಂಚಿತನ ಸತ್ಯದ ಬಿದೆನು ಈ ತುಳುವ ರಾಜ್ಯವು ಕನದಿನೋಲ್ ಪಡೆದು ಕೇಂದ್ರ ಮಿತ್ತ ಮೇಲು ಬಂಗಾಡಿ ಹಿಡಿದು ಬನ್ಪುನ ಉಲ್ಲೇಖನು ಮಾತ ನಮಕ್ ಆ ಕರಂಗೋಲದ ಪಾಡದ ನೋಡು ತಿಕ್ಕೊಂಡು ಇನಿಕಿಲ ದೇವಿನಲ್ಕೆ ಪರೆಯವು ಅಂಚಿತ್ನ ಅನೇಕ ಆಚರಣೆಗಳಿಗೆ ಮೂಲ ಪ್ರೇರಣದ ಕೇಂದ್ರ ಇನಿ ಬಂಗಾಡಿ ತುಳುನಾಡದ ಬಾರಿಮಲ್ಲ ದೈವ ಪಂಜುರ್ಲಿ ದೈವ ಆ ದೈವ ಆನೆಗೆ ಬಲವಾಯಿನ ದೈವ ನನ್ನ ಘಟ್ಟದ ಗಡಜಪ್ಪನಗ ತಿರ್ತು ತುಳುವ ರಾಜ್ಯನ ತೂವಡು ಬಂಡೆಗೆ ಹರಿವಣದಾತ ಅಗೆಲ ಪಣವದಾತ ಪೊರ್ಲು ಸತ್ತಿಗೆದಾತ ಮಲ್ಲ ತುಳುವ ರಾಜ್ಯನ ಎನ್ನಂದಜಿ ಒಲ್ಲ ಮಿತ್ತಿಡ್ದು ಆ ಮಿತ್ತ ಗಟ್ಟೊಡ್ದು ತುಯ್ಯನ್ನ ಅಂಡ ಎನ್ನಂದಜಿ ತೀರ್ಥ ಬಂಗಾಡಿನ ತೂದಿಪ್ಪರ ಯಾವು ಆತ ಪೊರ್ಲುದು ಒಂಜಿ ಊರು ಆಯಗ ಮಾಳದ ಗಡುಜಪ್ಪೋಡು ಬನ್ನಗ ಮಾಲಡು ಮಾರಲಬ್ಬೆ ಬುಡ್ಜೊಲಿಗೆ ಬಂಗಾಡಿಡ ಗಡುಜಪ್ಪಗ ಬನ್ನಗ ಬಂಗಾಡದ ಅರಸಲು ಬುಡ್ಜರಿಗೆ ಕುಕ್ಕೆದ ಗಡುಜಪ್ಪಡು ಬನ್ನಗ ಕುಕ್ಕೆಡು ಸುಬ್ರಾಯ ದೇವರು ಬುಡ್ಜರಿಗೆ ಮಾವಂಡ ಗಿರಿಜತ್ತದು ಸಿನಿಯಂಡ ಗಿರಿಟ್ಟು ಉದಿತೊಂಡೆ ಆ ಪೊಡ್ತುಗು ದೈವನ ಪತ್ತದೊಂದು 7 ಜನ ಮಂತ್ರಿಗಳು 7 ಜನ ತಂತ್ರಿಗಳ ನಗಲು ಕೂಟ ಕುಡಿಯರಿಗೆ ಅತ್ತರಡು ಚರುವ ಕೊಪ್ಪರಿಗೇಡು ಕುರಿನೀರು ಕುರಿ ಕೋರಿ ಬುಲ್ಯಶಾಸ್ತ್ರ ಕೊಟ್ಟದ ಕೋರಿನ ಪತ್ತದು 7 ಮಂಡಲ ಪಾಡದು ದೈವನ ಪತ್ತೋಡೊಂದು ಬಿದಡಿಯರಿಗೆ 7 ಮಂಡಲ ಕಡಪಲಾಗಿಯೇ ಮಂತ್ರಿ ತಂತ್ರಿ ಮಾವಂಡ ಮಕ್ಕಳನ್ನು ಕೆರೊಂಡೆ
ಆ ನಂತರಡು ಕುಕ್ಕೆಡು ಕುಮಾರದಾರಿನ ಜಲಕ ಒಂದು ಎಡತಗಂಗೆನು ಬಲತಗಂಗೆನು ಎಡತಗ ತಿರ್ಗಾಗಿ ಇನಿ ಮಾತ ನೇತ್ರಾವತಿನ ತಿರ್ಗಾವರು ಮಾತ ಮಸ್ತ್ ಜನ ಬಿದಾಡಿಯರು ನೇತ್ರಾವತಿನ ಬೇದಗಡೆಗೆ ತಿರ್ಗಾವಡು ಆಂಡ ಒಂಜಿ ತುದೆ ತಿರ್ಗಾದನ ಸುರುತ ಇತಿಹಾಸ ಏರ್ನ ಕೇಳಿದ ನಮ್ಮನ ಪಂಜುರ್ಲಿ ದೈವದ ಆ ಪಂಜುರ್ಲಿ ದೈವದ ಕತೆ ಕುಕ್ಕೆದ ಪಂಜುರ್ಲಿ ಪಂಪ ಒಂದು ಬತ್ತಿಗೆ ಅಂಚ ತುಳುನಾಡದ ಅನೇಕ ಕತೆಗಳಿಗೆ ಒಂಜಿ ವೇದಿಕೆ ಆದಿಪ್ಪುನಂಚಿತ್ನ ಭೂಮಿ ನಮ್ಮನ ಈ ಕೊಲ್ಲಿ ಈ ಬಂಗಾಡಿದ ಈ ಪರಿಸರ ಬಂಗಾಡಿದ ಅರಸುಲ್ನ ಬಗ್ಗೆ ಇತಿಹಾಸದ ಬಗ್ಗೆ ಪನೊಂದು ಪೋಡುಂದ ಅಂಡ ಬಾರಿ ಮಾತ ವಿಚಾರಲುಲ್ಲ ಕಟ್ಟ ಕಡೆಕ್ ತುಳುವ ರಾಜ್ಯಡು ಬ್ರಿಟಿಷರ್ನಗಳ ಆಡಳಿತ ಬತ್ತನು ಟಿಪ್ಪು ಸುಲ್ತಾನ್ ಸೋತದು ಈ ಮಾತ ಪ್ರದೇಶಲು ಮಾತ ಸುರುಗು ಕೆಳದಿಗಳ ಕೈಟತ್ತಂದು ಹಿಡಿದು ಬೊಕ್ಕ ಮೈಸೂರು ಆಡಳಿತಕ್ಕೆ ಒಳಗಾಂಡು ಮೈಸೂರದ ಆಡಳಿತ ಪತನಾಯಿ ಬೊಕ್ಕ ಕಡೆಯತ ಯುದ್ಧ ಇನಿ ಹೋಲಿಕೆ ಏನಂದ ನಮ್ಮನ ಒಂದೇ ನರಸಿಂಹಗಡಟ್ಟು ಒಂದೇ ನಮ್ಮನ ಗಡಾಯಿಕಲ್ಲಡಾಯಿನ ಯುದ್ಧ ಆ ಯುದ್ಧಡು ಅವು ಪತ್ತಮುಡಿ ಸುಬ್ರಾಯಪ್ಪರ ಫತೆ ಹೈದರಿಪ್ಪರ ಅಂಚಿತ್ನ ಮಾತ ಮಸ್ತ್ ಜನ ಆಯ್ತ ಬೋಡಾದು ಹೋರಾಟನು ಮಾತ ಮಲ್ದಿನ ಅಂಚಿತ್ನ ಉದಾಹರಣೆಲ್ಲ ಬೇಕಲ ತಿಮ್ಮನಾಯಕನ ಹೋರಾಟ ಈ ಇತಿಹಾಸ ಇನಿ ನಮ್ಮನ ಸಮಾಜಗಳು ಗೊತ್ತಜ್ಜಿ ನಮ್ಮ ಪಠ್ಯ ಪುಸ್ತಕಗಳ ಹೆಜ್ಜೆ ಜೋಕುಲೆಗಳು ಗೊತ್ತಜ್ಜಿ ತುಳುನಾಡನ್ನು ನಡತಿನಂಚಿತ್ನ ಆ ಬಾರಿಮಲ್ಲ ಸಂಗ್ರಾಮಗೊಂಜಿ ವೇದಿಕೆ ಆಯ್ನಂಚಿತ್ನ ನೆಲ ಅವು ಕ್ಷತ್ರಿಯರ್ನ ಒಂಜಿ ಭೂಮಿ ಒಂಜಿ ವೀರತ್ವದ ನೆಲೆ ಹೋಗಿ ಏನಂದ ಅವು ಬಂಗಾಡಿ ಅಂಚಿತ್ನ ಬಂಗಾಡಿಗೆ ಇನಿ ಶಕ್ತಿ ದೇವತೆಗೆ ಒಂಜಿ ಬ್ರಹ್ಮ ಕಲಶೋತ್ಸವ ನಡತೊಂದುಂಡು ಆ ದೇವರನ್ನ ದುರ್ಗಾದೇವಿ ಬೊಕ್ಕ ದುರ್ಗಾ ಪರಮೇಶ್ವರಿ ಬಂದು ರಡ್ಡು ವಿಗ್ರಹೋಲು ಇನ್ನು ನಮಕ್ ತೋರದಿಕ್ಕೊಂದುಲ್ಲ ಅಂಡ ಆ ರಡ್ಡು ವಿಗ್ರಹಲಿನ ತೂನಗ ನಮಕ್ ಲಕ್ಷಣ ಎಂಚೊಂಡುಗೆ ಅಂಡ ಒಂಜಿ ವಿಗ್ರಹದ ಕೈಟ್ ಪಾನಪಾತ್ರೆ ಉಂಡು ಐಟೊಂಜಿ ರಾಕ್ಷಸನ ರುಂಡೊಂಲ ಬತ್ತೊಂದಲು ಬಾರಿ ಉಗ್ರ ಸ್ವರೂಪದ ಒಂಜಿ ದೇವಿನ ಒಂಜಿ ಕಲ್ಪನೆ ಮೂಲ ವಿಗ್ರಹ ರೂಪ ನಮಕ್ ತೂವರ ಸಾಧ್ಯ ಒಂದುಂಡು ಅಸುರ ಸೃಗ್ವ ಸಾಪಂಕ ಚರ್ಚಿತಸ್ತೆ ಕರೋಜ್ವಲೆ ಶುಭಯ ಖಡ್ಗೋಭವತು ಚಂಡಿಕೇತ್ವ ತಾವಯಂ ಪಣದಾಂಡ ಆ ರಾಕ್ಷಸರನ್ನ ವದಕ್ಕೆ ಬೋಡಾದ ಬತ್ತಿನಂಚಿತ್ನ ದುಷ್ಟ ಸಂಹಾರಗೂ ಬತ್ತಿನಂಚಿತ್ನ ಒಂಜಿ ದೇವಿನ ಆರಾಧನೆ ಈ ಕೊಲ್ಲಿದ ಮನ್ನಡಾತನೆ ಅನೇಕ ಋಷಿಮುನಿಕಲ್ ನಗಲು ಧರ್ಮ ಅಧರ್ಮ ಅಪನಂಚಿತ್ನ ಬಡ್ತರು ಮೇರು ಪರ್ವತದ ಮೊದಲಿಡುಗುಲದು ದೇವಿನ ಪ್ರಾರ್ಥನೆ ಮಲ್ತಿರಿಗೆ ಇನಿ ಜಗತ್ತಿನ ಮಾತ ಅನ್ಯಾಯ ಅನಾಚಾರಲು ಮಿತಿ ಮೀರಿದು ಹೋದ ರಾಕ್ಷಸರನ್ನ ಅಟ್ಟಹಾಸ ತಡೆವರೆದಿರುಜಿ ಈ ಪೊರ್ತರು ಸಜ್ಜನರನ್ನ ರಕ್ಷಣೆಗೆ ಬೋಡಾದು ದುರ್ಜನರನ್ನ ಶಿಕ್ಷೆಗೆ ಬೋಡಾದು ಈ ಅವತಾರದ ತಂದು ಬರಡು ಬಂದು ಮೇರು ಪರ್ವತದ ಮೊದಲಿಡಿ ಋಷಿಕಲ್ ನಗುಲು ಯಜ್ಞ ಮಲ್ಪುನಗ ಚಿದಗ್ನಿಗುಂಡ ಸಂಭೂತ ದೇವಕಾರ್ಯ ಸಮುದ್ಭವ ಅಂತ ಪನ್ನಗ ಚಿದಗ್ನಿಗುಂಡರು ದೇವರ ನಗಲ್ನ ಮಾತ ಆ ಮನಸ್ಸದ ಇಷ್ಟಾರ್ಥలను ಈಡೇರಿಸವರ ಆ ಅಪ್ಪೆ ಉದಿತದ ಬತ್ತಲು ಪನ್ಪುನ ಚಿನ್ನ ಪಾತ್ರನ ಬಂಡಿರಿ ಅನೇಕ ರಾಕ್ಷಸರನ್ನ ವಧನ ಮಾತ ಆ ಅಪ್ಪೆ ಮಲ್ತೊಂದು ಪೋಯಲು ಮಾತರ್ಮೆ ಮಧುಕೈಟ ಭೋಗ್ರ ಮೈಷ ಪ್ರಾಣಾಪಹಾರೋದ್ಯಮೆ ಹೇಲಾ ನಿರ್ಜಿತ ಧೂಮ್ರಲೋಚನವದೆ ಹೇ ಚಂಡಮುಂಡಾರ್ದಿನಿ ಇಂಚ ಅನೇಕ ರಾಕ್ಷಸರನ್ನಗಳನ್ನ ಮಾತ ವಧೆ ಮಲ್ತದೆ ಆ ಅಪ್ಪೆ ಭೂಮಿಡು ಆರಾಧನೆ ತೊಂಡಲು ನಮಗೆ ಅನೇಕ ರೂಪಡು ಮಾತ ಅಪ್ಪನ ಆರಾಧನೆ ನಮ್ಮನ್ನು ಹಿರಿಯರ್ನಗಳು ಬಂದು ಗುರಿಯರಿ ನಮ್ಮನ್ನು ತುಳುನಾಡದ ಅತಂದಾಂಡ ಹಿಂದೂ ಸಮಾಜದ ಬಾರಿಮಲ್ಲ ವಿಶೇಷತೆದಾದ ಕೇಂದ್ರಾಂಡ ನಮ್ಮನ ಹಿಂದೂ ಧರ್ಮೋಡು ದೇವರ ಬಣ್ಣದಾಂಡ ಏರವರಿ ಪುರುಷ ಎಂದು ನಮ್ಮ ನಂಬಿದನಗಲತ್ತು ಅಪ್ಪನ ರೂಪಡು ದೇವರನ ಆರಾಧನೆ ಮಲ್ತಿನಂಚಿದ್ನ ಒಂಜಿ ಮಾಮಲ್ಲ ಪರಂಪರೆ ನಮ್ಮನ ಅಂಚಿಡು ಬ್ರಹ್ಮ ಇತ್ತಂದಾಂಡ ಬ್ರಹ್ಮನ ಪಿರವಡಿಪಿನ ಶಕ್ತಿ ಏರಿಕೆ ಏನಂದಾಂಡ ಬ್ರಾಹ್ಮಿ ಎಂದು ದೋಜಯ ವಿಷ್ಣು ಇತ್ತಂದಾಂಡ ವಿಷ್ಣು ಪಿರವಡಿಪಿನ ಚಾಲನಾ ಶಕ್ತಿ ಹೋಗಿ ಏನಂದಾಂಡ ವೈಷ್ಣವಿ ಎಂದು ದೋಜಯ ಮಹೇಶ್ವರನ ಪಿರವಡು ಮಾಹೇಶ್ವರಿ ಉಲ್ಲಲು ವರಹನ ಪಿರವಡು ವಾರಾಹಿ ಉಲ್ಲಲು ನರಸಿಂಹನ ಪಿರವಡು ನಾರಸಿಂಹಿ ಉಲ್ಲಲು ಇಂಚ ಪ್ರತಿ ಒಂಜಿ ಪುರುಷ ದೇವತೆಗಳ ಸಂವಾದಿಯಾದ ಅದನ್ನಾಂಡ ಐತ ಪಿರವಡು ಶಕ್ತಿದ ಸೋವು ಪಡಿಪುನಾಲು ಅಪ್ಪೆ ಮಾತೃಶಕ್ತಿ ಆ ಪರಾಶಕ್ತಿ ಬಂದು ನಂಬಿನಂಚಿನ ಆರಾಧನೆ ಅವು ನಮ್ಮನ ಈ ತುಳುನಾಡು ನಡೆತದ ಬತ್ತನೆ ಶಾಕ್ತ ಪರಂಪರೆದ ಬಾರಿಮಲ್ಲ ಒಂಜಿ ನೆಲ ಹೋಗಿ ನಮ್ಮನ ತುಳುನಾಡು ನಿಗಲು ಕುಲೊಂದು ಪಟ್ಟಿ ಮಲ್ತಾರನ್ನ ಅಂಡ ನಿಗಲಿಗೆ ದುರ್ಗಾ ಪರಮೇಶ್ವರಿ ಬೊಕ್ಕ ಮಹಾಲಿಂಗೇಶ್ವರ ದೇವಸ್ಥಾನಲು ಈಶ್ವರ ಬೊಕ್ಕ ಶಿವೆ ಬೊಕ್ಕ ಶಕ್ತಿಗೆ ಸಂಬಂಧಪಟ್ಟಿನ ಚಿತ್ನ ಮಸ್ತು ದೇವಸ್ಥಾನಲು ತುವರೆದಿಕ್ಕುವ ಕಾರಣದಾದ ಕೇಂದ್ರ ನಮ್ಮನ ಮಾತೃಮೂಲೀಯ ಸಂಸ್ಕೃತಿ ಹಿಡಿದು ನಮ್ಮನ ತುಳುವಿನ ಬದುಕು ಆರಂಭ ಆಯಿನಿ ನಮ್ಮನಲ್ಪ ಯಾನು ಮಸ್ತ್ ವೇದಿಕೆ ಅನ್ಪುನುಂಡು ಒಂಜಿ ಇಲ್ಲಡು ನೇಮೋತ್ಸವ ನಡೀತದೆ ಸಾವಿರಾರು ಖರ್ಚು ಮಲ್ತದೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಲ್ತದೆ ಧರ್ಮನೇಮ ಕೊರಿಯರನ್ನ ಅಂಡಲ ಆ ಇಲ್ಲಡು ಏತು ದುಡ್ಡು ಖರ್ಚು ಮಲ್ತದೆ ಏರು ನೇಮ ಕೊರಿಯಂದು ದೈವಕ್ಕೆ ಎನ್ನತ್ತು ಕಾಂಡ ಬತ್ತದು ಒಂಜಿಗಿಂಡ ಪೇರು ಎರಡದ ತನ್ನ ಕೇಂದ್ರ ಇಲ್ಲದ ಆ ಕರ್ತವ್ಯದಿ ಇಲ್ಲಡು ಇಲ್ಲಡು ಆ ಧರ್ಮ ಚಾವಡಿ ಬತ್ತಿನಗಲಿಗೆ ಒಂಜಿ ಪುಂಡಿ ನುಪ್ಪು
ಬತ್ತಿನಗಳಿಗೆ ಒಂಜಿಗಿಂಡ ನೀರು ಕೊಡ್ದು ಏರು ಧರ್ಮ ಸಾಂಗ ಒಂದುಲ್ಲಲ್ಲ ಆ ಇಲ್ಲದ ಯಜಮಾನ್ತಿನ ಕೈಟ್ ಧರ್ಮ ದೈವಲು ಒಂಜಿಗಿಂಡ ಪೇರನ್ನು ಒಳಕನ್ನುವ ಧರ್ಮ ದೈವಲು ಆ ಪೇರನ್ನು ಪರ್ಪನ ಪಡ್ತಿರುವನ್ಪ ಯಾನು ಈ ಧರ್ಮ ಚಾವಡದ ನಂದಲದ ದೀಪ ತೆಕ್ಕರೆ ಬಿಡಯೆ ಕುಟುಂಬದ ಒರಿಸಿರಿನ ಕಾತೊಂದು ಬರುವೆ ಅಂದ್ವನ್ಪ ಅಲೆ ಅಂಬಿ ಬುಲಸಲೆ ಭಾಗ್ಯನು ಕೊಡ್ದು ಕುಟುಂಬದ ಒರಿಸಿರಿನ ಕಾತೊಂದು ಬರ್ಪೆ ಅಂದ್ ಪಣನಾಂಡ ಆ ಕುಟುಂಬ ದುಂಬು ಬೋಡುಂದಾಂಡ ಒಂಜಿ ಪುಣ್ಯ ಸಂಸಾರ ಬೋಡು ಅಂಚಾದ ನಮ್ಮನ ಮಾತೃಮೌಲಿಯ ಮಾತೃ ಪ್ರಧಾನವಾಯಿನಂಚಿನ ಕುಟುಂಬ ಪದ್ಧತಿ ತುಳುವೆರ್ನ ಕುಟುಂಬ ಪದ್ಧತಿ ಅಂಚಾದ ಇನಿ ಅನೇಕ ಸಂಶೋಧನೆಗಳು ಮಾತ ನಡತೊಂದಿಲ್ಲ ಜಗತ್ತಡು ಮನುಷ್ಯ ಬಿಡುದು ಏತ ಸಮಯ ಆನಂದ ಪನ್ಪನೇಕ ಬಾರಿ ಮಾತ ಅಧ್ಯಯನಗಳು ಮಾತ ನಡತ ಕೆಲವರು ಬಂಡರು ಮಂಗಾಡ್ದೆ ಮನುಷ್ಯರಾಯರಿಂದ ಬಂಡರು ಕೆಲವರು ಬಂಡರು ಇಜ್ಜಿ ನೆಟ್ಟೊಂಜಿ ಬಾರಿ ಮಲ್ಲ ಒಂಜಿ ಪಿದೈದ ಅನ್ಯಗ್ರಹದ ಜೀವಿಲ್ನ ಒಂಜಿ ಕೈವಾಡ ಉಂಡು ದಯಕೇಣದಾಂಡ 35 ವರ್ಷದ ದುಮ್ಮೊಂಜಿ ಬಾರಿ ಮಲ್ಲ ಒಂಜಿ ಮಹಾ ಸಂಪರ್ಕನೇ ಆತನು ಇಂಚಿತನ ಮಾತ ವಾದಲು ಮಾತ ಉಲ್ಲ ಅಂಡ ಜರ್ಮನಿದ ಒಂಜಿ ನೆಂತರದಲ್ಲಿ ಬಂದ್ಪುನಚಿತ್ನ ಒಂಜಿ ಪ್ರದೇಶದ ಒಂಜಿ ಕಣಿವೆಡ ಒಂಜಿ ತಲೆಬುರುಡೆ ದಿಕ್ಕಣಿಗೆ ಆ ತಲೆಬುರುಡೆನ ಇತ ಮಾತ ಪರೀಕ್ಷೆ ಮಲ್ಪನಗ ಬಂಡೇರು ಒಂದು ಸಾಧಾರಣ ದಾಲಜ್ಜಿ ಬಂಡಲ ಒಂಜಿ 50,000 ವರ್ಷದ ತುಂಬುದ ಒಂದು ತಲೆಬುರುಡೆ ಅಂದು ಬಂಡೇರಿಗೆ ಪಣದಾಂಡ ಮನುಷ್ಯ ಒಂಜಿ 50,000 ವರ್ಷದಿಂಚಿ ಈ ಭೂಮಿದ ಮಿತ್ರ ಬದುಕೊಂದುಲ್ಲೆ ಇನಿ ನಮ್ಮ ಈ ನಮ್ಮನ ವೇಷಭೂಷಣಲು ನಮ್ಮನ ಇಲ್ಲಿ ಬದುಕು ಈ ಮಾತ ಒಂದು ಮಾತ ವಿಜ್ಞಾನದ ಸಾಧನೆಲು ಒಂದು ಮಾತ ಕರಿನ ಒಂಜಿ 200-300 ವರ್ಷದಿಂಚಿ ವೇಗವಾದ ನಡತೊಂದು ಪೋಣಂದಾಂಡಲ ನಮ್ಮೊಂಜಿ ನಾಗರಿಕ ಜೀವನಕ್ಕೂ ಬತ್ತದ ಏತು ವರ್ಷಾಣಿಕೆ ಎಣ್ಣದಾಂಡ ಕೆಲವರು ಬಂಡರು ಶಿಲಾಯುಗೊಂಡು ಐದು ಪಕ್ಕ ಹಳೆ ಶಿಲಾಯುಗ ಇಂಚಿನ ಮಾತ ಯುಗಗಳನ್ನು ಪಂದು ಹೋಯ್ರಿ ಆಂಡ ಈ ಭೂಮಿಡು ಮನುಷ್ಯ ಆ ಪ್ರಾಣಿ ಸಹಜವಾಗಿ ನಂಚಿತನ ಜೀವನ ಮಲ್ಪನಂಚಿತ್ನ ಪಡ್ತಲು ಪ್ರಾಣಿ ಸಹಜವಾದ ಮೇಯ್ಕ ಮಾತ ಸೇಡಿ ಮಣ್ಣನ್ನು ಪೂಜೊಂದು ಮೇಯ್ಕ ಮಾತ ಆ ತಪ್ಪುಲೇನು ಕಟ್ಟೊಂದು ಮನುಷ್ಯ ಸಹಜ ಮನುಷ್ಯರ ಮಾತ ಪ್ರಾಣಿ ಸಹಜವಾದ ಬದುಕೊಂದಿತ್ತಿನ ಚಿತ್ನ ಪಡ್ತಳು ಇನಿ ಪ್ರಾಣಿಲೆಗೆಂಚ ಅಮ್ಮೆಯರೊಂದು ಗೊತ್ತಿಪ್ಪುಜ ಅಂಚ ಮನುಷ್ಯಗಳ ಅಮ್ಮೆಯರೊಂದು ಗೊತ್ತುಜಿ ಪ್ರತಿದಿನ ಅಪ್ಪೆ ಮಾತ್ರ ಗೊತ್ತಿತ್ತೀನಿ ದಾಯಕೇಣಂದಾಂಡ ಇನಿ ಒಂಜಿ ನಾಯಿ ಪುಚ್ಚಡಬಹುದು ನಿನ್ನ ಅಮ್ಮೆಯರೊಂದು ಕೇಣಂದಾಂಡ ಗೊತ್ತಿಪ್ಪಂದು ದಾಯಕೇಣಂದಾಂಡ ಈಗ ಸಂಸಾರ ಪದ್ಧತಿ ಬನ್ಪುನನೆ ಇಜ್ಜಿ ಕುಟುಂಬ ಪದ್ಧತಿ ಬನ್ಪುನನೆ ಪ್ರಾಣಿಲೆಡ ಇಜ್ಜಿ ಅಂಚಾದ ಮನುಷ್ಯಲ ಸಾವಿರಾರು ವರ್ಷ ಮುಟ್ಟ ಆ ಪ್ರಾಣಿ ಸಹಜವಾಯಿನ ಜೀವನ ಮಲ್ಪುನಗ ಆಯಗ ಆಧಾರಾದಿತ್ತಿನ ಅಪ್ಪೆ ಮಾತ್ರ ಅಂಚಾದ ಜಗತ್ತಡು ಓಲೋಲ ನಮ್ಮ ಪ್ರಾಚೀನವಾಯಿನಂಚಿತನ ಆ ಒಂಜಿ ಅಧಿಮವಾಯಿನಂಚಿತನ ಪರಂಪರೆ ತುಪನ ಅಲ್ಪ ಅಪ್ಪನ ಆರಾಧನೆ ಉಂಡು ಮಾತೃ ಆರಾಧನೆ ಉಂಡು ಅಂಚಾದ ತುಳುನಾಡು ನಮಕ್ ಅತಿ ಪ್ರಾಚೀನವಾಯಿನಂಚಿತನ ಆರಾಧನೆ ತಿಕ್ಕುನು ಹೋಗೇಣದಾಂಡ ನಮಕ್ ಆ ಮಾತೃ ಪ್ರಧಾನವಾಯಿನಂಚಿತನ ಆರಾಧನೆ ಇನಿ ನಮ್ಮ ದುರ್ಗನ ಸ್ವರೂಪಡು ಆ ಅಪ್ಪನ ಆರಾಧನೆ ಮಲ್ಪ ಮಲ್ತೊಂದುಲ್ಲ ನಮ್ಮ ಈ ದೇಶನು ಈ ಮಣ್ಣನು ಈ ಪ್ರಕೃತಿನು ಪ್ರತಿ ವಂಜವೆಲ್ಲ ತುಯ್ನೆಂಚ ಕೇಣದಾಂಡ ಆ ಅಪ್ಪನ ಸ್ವರೂಪಡು ಆ ಅಪ್ಪನ ಸ್ವರೂಪಡು ತುಯ್ಯ ನಮ್ಮ ದೇಶಡು ಈ ದೇಶವು ದಾದ ಎಂಚವನೇನು ಆರಾಧನೆ ಕೇಣದಾಂಡ ತಾಯಿ ಭಾರತಿ ಹಿಂದು ಬಂಡ ನಮ್ಮ ತಾಯಿ ಭಾರತಿ ಹಿಂದು ಬಂಡ ನಮ್ಮ ರಾಷ್ಟ್ರ ದೇವೋಪವ ಅಂತ ಪಂದ್ರೆಯ ವಾಂಡ ರಾಷ್ಟ್ರವನ್ನು ನಮ್ಮ ಆರಾಧನೆ ಮಲ್ತೀನಿ ಎಂಚ ಕೇಣದಾಂಡ ಒಂದು ಅಪ್ಪನ ಸ್ವರೂಪಡು ಇನಿ ಎರೆಗಂಡಲ ಆಯಗ ದಾನೆ ಬಂದು ಆಯಗ ನೆರಿಯರನ್ನಾಂಡ ಆಯಗ ಬೇಜರಾಪುಜಿ ಆಯಗದಲ್ಲ ತತ್ತು ನೆರಲೆ ಬೇಜರಾಪುಜಿ ಆಂಡ ಅಪ್ಪೆಗೆ ನೆರನಂದಾಂಡ ಆಯ ಗರ್ವ ಬರ್ಪಣ ಆಯ ತಡುತ್ತನುಜಿ ಆಯೆ ದಾಯಕೇಣದಾಂಡ ಅವು ಅಪ್ಪನ ಬಗ್ಗೆ ಪುನಚಿತ್ನ ಮಮಕಾರ ಇಂಚಾದ ಜಗತ್ತದ ಅನೇಕ ದೇಶಗಳಡಿ ಈ ರೀತಿಯ ಒಂದು ರಾಷ್ಟ್ರೀಯತೆ ಈ ರೀತಿಯ ಒಂದು ತ್ಯಾಗ ಮನೋಭಾವನೆಗಳಿಗೆ ತೋರ ಸಾಧ್ಯಜ್ಜಿ ಭಾರತೋಡಂಚಿತ್ನ ತ್ಯಾಗವನ್ನು ನಡತ ಆ ತ್ಯಾಗಗೊಂಜಿ ಭಾರಿ ಮಲ್ಲ ಉದಾಹರಣೆ ವೀರ ಸಾವರ್ಕರ್ ಮಹಾರಾಷ್ಟ್ರದ ಬಗೂರುಡು ಪುಟ್ಟಿನ ಚಿತ್ನ ಒಂಜಿ ವ್ಯಕ್ತಿ ಆ ಇಲ್ಲದ ಮೂಜಿ ಆಣಜೋಕುಲು ವೀರ ಸಾವರ್ಕರ್ ಇಪ್ಪರೆಯವ ಅತಂದಾಂಡ ಆರ್ನ ಪುದರ್ ವಿನಾಯಕ ದಾಮೋದರ ಸಾವರ್ಕರ್ ಆರ್ನ ಅಣ್ಣೆ ನಾರಾಯಣ ಸಾವರ್ಕರ್ ಗಣೇಶ್ ಸಾವರ್ಕರ್ ಮೂಜಿ ಜನಲ ದೇಶಗೂ ಬೋಡಾದ ಅಗಲು ಹೋರಾಟನ ಮಲ್ತೀರಿ ಕ್ರಾಂತಿಕಾರಿ ಚಟುವಟಿಕೆಯನ್ನು ಮಲ್ತೀರಿ ಆನಿ ಬ್ರಿಟಿಷರ್ನ ಕೈಟಿತ್ತಿನ ಚಿತ್ನ ಭಾರತನ ಮುಕ್ತಿ ಮಲ್ಪಡೊಂದು ಅಗಲು ಮಾತ ಹೋರಾಟನ ಮಲ್ತೀರಿ ಆ ಹೋರಾಟ ಮಲ್ತೊಂದು ಇಪ್ಪನ ಚಿತ್ನ ಪಡ್ತರು ಅರೆಗೆ ಬ್ಯಾರಿಸ್ಟರ್ ಓದನ ಚಿತ್ನ ಅವಕಾಶ ತಿಕ್ಕಂಡ ಆರು ಲಂಡನ್ಗೆ போயிரு ಊರುಡುತ್ತಿನ ಚಿತ್ನ ಗಣೇಶ್ ರಾವ್ ಸಾವರ್ಕರ್ ಬೊಕ್ಕ ನಾರಾಯಣ ರಾವ್ ಸಾವರ್ಕರ್ ಇರುವೆರನ್ಲ ಪೊಲೀಸ್ ತಗಲು ಅರೆಸ್ಟ್ ಮಲ್ತದ ಕೊನೆಯರು ಏರವಾಡದ ಜೈಲಿಡ್ದಿಯರು ಮೇರ್ನ ಬುಡೆದಿ ಅವು ಯಮುನಾ ತಾಯಿ ಬೊಕ್ಕ ಅಗಲು ಇರುವೆರು ಇಲ್ಲಡಿಪ್ಪನ ಚಿತ್ನ ಪಡ್ತು ಕೊಂಚ ಎಲ್ಲಿಯ ಪ್ರಭಾಕರ ಪನ್ಪನ ಚಿತ್ನ ಎಲ್ಲೇ ಪ್ರಾಯದ ಬಾಲೆ ಆ ಮೂಜಿ ಜನ ಇಪ್ಪನ ಚಿತ್ನ ಪಡ್ತರು ಇಲ್ಲಾಗ ಬ್ರಿಟಿಷರ್ನಗಳು ಬರ್ಪರು ಆ ಮೂಜಿ ಜನ ಇಲ್ಲಾಡ್ದತ್ತೆ ಪಿದಾಯ ಪಾಡುವರು ಇಲ್ಲದ ಕರಬಿಸಲೆ ದರ್ಪನ ಚಿತ್ನ ಪಡ್ತು ನನ್ನ ದಾದ ದಿಕ್ಕಿಂದು ಗೊತ್ತುಜ್ಜಿ ನನ್ನ ಎಂಕುಲು ಎಲ್ಲ ಬದುಕೊಡುಂದಾಂಡ ಬೋಲ ತಾದಿ ಬೀದಿ ನಡುದು ಬದುಕೊಡ ಚಿತ್ನ ಪರಿಸ್ಥಿತಿ ಇರುವೆರಿತ್ತಿನ ಚಿತ್ನ ಇಲ್ಲಾಗ ದಿಕ್ಕಾಯಿನ ಚಿತ್ನ ಇರುವೆರು ಜೈಲಿಗೆ ಪೋತಿರು ವರಿ ಪರವೂರುತ್ತಿನ ಚಿತ್ನ ವಿನಾಯಕ ದಾಮೋದರ ಸಾವರ್ಕರ್ಗೆ ಆರ್ನ ಅತ್ತಿಗೆ ಒಂಜಿ ಪತ್ರನ ಬರಪೆರಿಗೆ ಇನಿ ಎಂಕಲ್ನ ಕುಟುಂಬದ ಪರಿಸ್ಥಿತಿ ಇಂಚಾತನಿ ಎಂಕುಲು ಮದ ತಾದಿಡಬೂರ್ದ ನಮ್ಮನ್ನ ಇಲ್ಲನ್ನು ಸೀಸ್ ಮಾಡ್ತದ ಬೋತೇರಿ ನಮ್ಮನ್ನ ಇಲ್ಲಾಗ ಪೊಲೀಸ್ಗಳು ಬತ್ತು ಬೀಗ ಪಾಡ್ದು ಬೋತೇರಿ
ದಯದೀದು ನಿನ್ನ ಇರುವೆರು ಪಲಯಾಡ್ಲು ಮೆಗ್ಗೆ ಪಲಾಯ ಓಲ್ಲೆರನ್ನು ಎಂಗ್ಲೆ ಗೊತ್ತುಜ್ಜಿ ಈ ಆಂಡಲ ವರಿ ಊರುಗು ಬರಡು ಈ ಊರುಗು ಬತ್ತದು ಎಂಗ್ಲೆ ಕೊಂಚ ಆಧಾರ ಓಡೊಂದು ಪತ್ರ ಬರೆಯಿನ ಪೊಡ್ತರು ಸಾವರ್ಕರ್ ಐ ಕೊಂಚ ಉತ್ತರನು ಬರೆಪೆರಿಗೆ ನಮ್ಮ ಏರಾಂಡಲ ಆದಿತ್ಯನ ನಾಡಲ್ಲ ಕೊಂದು ಬಲ್ದು ಅದಾಯಕೆಂಡ ಒಂಜಿ ಬಾಲೆನ ಪತ್ತೊಂದು ಬುಡದಿ ರಸ್ತೆ ಡುಲ್ಲಲು ಒಂಜಿ ಅತ್ತಿಗೆ ರಸ್ತೆಗೆ ಬುಡ್ದರಿ ಎಲ್ಲ ದಾದ ಉನ್ನೋಡು ತಿನ್ನೋಡು ಬಂದು ಓಲು ಜಪ್ಪಡುಂದಾಗಲೇ ಗೊತ್ತುಜ್ಜಿ ಇಂಚಿನ ಪರಿಸ್ಥಿತಿ ಪುನಗ ನಮ್ಮ ಆಂಡಲಕ್ಕೊಂದು ಒಯ್ದುವ ಕುಟುಂಬ ಮಲ್ಲ ಅಂದು ಆಂಡ ಸಾವರ್ಕರ್ ಬನ್ಪೆರಿಗೆ ಅತ್ತಿಗೆ ಈ ರಾಷ್ಟ್ರದ ಸೇವೆ ಬನ್ಪುನ ಈರಗೆ ದಾದ ಅಂದ ಅರಿವ ಒಂದಿಜ್ಜಿ ಆಂಡ ಈರು ಪ್ರತಿದಿನ ಇಲ್ಲಡ್ಕೊಳ್ಳೊಂದು ಗಜೇಂದ್ರ ಮೋಕ್ಷದ ಕಥೆನ ಪಾರಾಯಣ ಮಲ್ಪೋರಿ ಗಜೇಂದ್ರ ಮೋಕ್ಷದ ಕಥೆ ದಾದ ಕೇಳಿದ ಆಂಡ ಗಜೇಂದ್ರ ಬನ್ಪುನಂಚಿದ್ನ ಆನೆ ನೀರು ಬರ್ರೆ ಕೆದುಕು ಜಪ್ಪುನ ಪೊಡ್ತರು ಅವೇನೊಂಜಿ ಮುದಲ ಪತ್ತನಿಗೆ ಮುದಲ ಪತ್ತಿನಂಚಿದ್ನ ಪೊಡ್ತುಗ ಆನೆ ಬಾರಿ ಜನಕ್ಕೆ ಮಾತ್ರ ಸಹಾಯಗಳೆತ್ತರಿ ಏರ್ಲ ಸಹಾಯಗ ಬರನ್ನ ಪೊಡ್ತರು ನನ್ನ ಹಿಂಗ್ ದೇವರೇ ಗತಿಯಿಂದ ನಾರಾಯಣ ದೇವರ ಲೆಪ್ಪನಗ ನಾರಾಯಣ ದೇವರ ಬತ್ತೇರಿ ಆರ್ನ ಸುದರ್ಶನ ಚಕ್ರಗಳು ಆ ಮೊದಲನ್ನು ವಧೆ ಮಲ್ತೀರಿ ಆನೆನ ರಕ್ಷಣೆ ಮಲ್ತಿರಿಗೆ ಆನೆನ ರಕ್ಷಣೆ ಮಲ್ತಿಗಿನ ಆನೆದ ಕನ್ನಡಿ ಆ ಒಂಜಿ ಕನ್ನಡಿ ಆನಂದ ಬಾಷ್ಪಲು ಬತ್ತ ನನ್ನ ದೇವರಿಗೆ ದಾದಾಂಡಲ ಕೊರಡು ಬಂದು ಕೆದುಕುಬೋದು ಒಂಜಿ ತಾವರೆ ಪೂನು ಮುಡಿಪು ಒಂಜಿ ದೆತ್ತದ ದೇವರೇ ಕೊರಕ ಅಂದ ಪೋನಗ ಕೆದುಟ್ಟಿತ್ತಿನಂಚಿನ ಮಾತ ತಾವರೆಲ್ಲ ಪಿರಬೋಯಗೆ ದೇವರ ಬತ್ತದು ಆನೆನ ರಕ್ಷಣೆ ಮಲ್ದಿನಿ ಐಕು ಬೋಡಾದ ಎಂಕುಲದಾಯಕ ಬಲಿಯಾವಡು ದೇವರಿಗೆ ಬೋಡಾದ ಎಂಕುಲಿನದಾಗಿ ಆನೆ ದೆತ್ತು ಕೊರಂದುಂಡು ಎಂಕುಲು ಏರ್ಲನಿಕ್ಕೆ ಬಲಿಯಾವರ ತಯಾರಿಜ್ಜ ಅಂದು ಮಾತ ಪೂಕುಲು ಪಿರಬೋನಗ ಒಂಜಿ ಪೂ ಮಾತ್ರ ಎದುರು ಬತ್ತನಿಗೆ ಆನೆ ಆ ಪೂನು ದೆತ್ತದು ದೇವರಿಗೆ ಅರ್ಪಣೆ ಮಲ್ತನಿಗೆ ಆ ಒಂಜಿ ಪೂ ಮಾತ್ರ ಇಲ್ಲ ಅಮರವಾದ ಮಹಾವಿಷ್ಣು ದೇವರನ್ನ ಕೈಟ್ಟು ಒರಿದನು ದಾಯಕೇಣಿಂದ ಅಂಡ ಬಾಕಿದ ಪೂಕುಲು ಮಾತ ಮನದಾನಿ ಸಹಿತ ಆಂಡ ಮಹಾವಿಷ್ಣುನ ಕೈಕ್ಕೆ ಪೋಯಿ ನಂಚಿದ್ನ ಆ ಒಂಜಿ ಪೂ ಒರಿದನು ಇನಿ ಭಾರತ ಪನ್ಪುನಂಚಿದ್ನ ಆನೇನು ಬ್ರಿಟಿಷರ್ನ ಮೊಸಳೆ ಬತ್ತದನು ಇನಿ ದೇವರನ್ನ ನಮ್ಮ ಪ್ರಾರ್ಥನೆ ಮಲ್ತೊಂದುಲ್ಲೇರೆ ಅಪ್ಪ ಭಾರತಿ ಎಂಕ್ ಅರ್ಪಣೆ ದೇವರಿಗೆ ಅರ್ಪಣೆ ಮಲ್ಪ ಒಂಜಿ ರೆಡ್ ಪೂಕುಲು ಬೋರ್ಡ್ ಬಂದಾಗ ಭಾರತಡು 33 ಕೋಟಿ ಪೂಲು ಮಾತ ಅರಲುದಿಲ್ಲ ಆಂಡ ಏರ್ಲ ಎದುರು ಬರೊಂದಿಜ್ಜರಿ ನಮನ ಕುಟುಂಬದ ಕಡೆಗೆ ದೈನ್ಯವಾಯಿನ ದೃಷ್ಟಿಡು ಅಪ್ಪ ಭಾರತಿ ತುವಂದುಲ್ಲಲು ನಮ್ಮ ಈ ಬಲಿದಾನಗೂ ತುಂಬು ಪೋಡು ಪನ್ಪುನ ಪಾತಿರನು ಸಾವರ್ಕರ್ ಪಂಡರಿಗೆ ಇನಿ ಇಡೀ ದೇಶಡು ನಾಸಿಗಡು ಪುಟ್ಟಿನಂಚಿದ್ನ ಸಾವರ್ಕರ್ ನಮಕ್ಕೆ ಏರೆಂದು ಗೊತ್ತುಂಡು ಭಗತ್ ಸಿಂಗ್ ಏರೆಂದು ಗೊತ್ತುಂಡು ವಿವೇಕಾನಂದರಿ ಏರೆಂದು ಗೊತ್ತುಂಡು ಜತೀನ್ ದಾಸ್ ಏರೆಂದು ಗೊತ್ತುಂಡು ಲಚಿತ್ ಬರ್ಫೂಕಣಿ ಏರೆಂದು ಗೊತ್ತುಂಡು ಮಹಾರಾಣ ಪ್ರತಾಪ್ ಏರೆಂದು ಗೊತ್ತುಂಡು ತಾಯಿಕೇಣ ಅಂಡ ಅಗಲು ತನ್ನ ಕುಟುಂಬಗೋಸ್ಕರ ಬದುಕಿದೇರಿ ಸಮಾಜಗೂ ಬೋಡಾದ ಬದುಕೇರಿ ದೇಶಗೂ ಬೋಡಾದ ಬದುಕೇರಿ ಎನ್ನಡ ಎನ್ನ ಅಜ್ಜರ್ನ ಪುದರದಾದ ಕೇಣಂದ ಎಂಕಲ ಗೊತ್ತುಜ್ಜಿ ನಿಗಲೆಲ್ಲ ಮಸ್ತ್ ಜನ ಗೊತ್ತಿಪ್ಪಂದೆ ಆಂಡ ಆ ಕಾಲಡು ಬದುಕದಿನ ಆ ದೇಶದ ಸೇವೆ ಮಲ್ದಿನ ಚಿನ್ನ ಮಹಾಪುರುಷರನ್ನ ಪುದರ್ ನಮಕ್ ನೆನಪುಂಡು ಆ ಮಾತ ಜನಕ್ಕೆ ದೇಶದ ಸೇವೆಗೆ ಪ್ರೇರಣೆ ಕುರಿನಿದಾದ ಕೇಣಂದ ಭಾರತ ಬಣ್ಣಂದಾಂಡ ಒಂದು ಭೂಮಿದ ತುಂಡತ್ತು ಅವು ನಮ್ಮನ ಅಪ್ಪೆ ಬನ್ಪುನಂಚಿದ್ನ ಭಾವನೆ ಆ ಭಾವನೆದಿ ಒಂದು ನಮ್ಮ ಮಾತ ಕೆಲಸ ಮಲ್ಪುಗ ದುರ್ಗಾದೇವಿನ ಸೇವೆ ದೊಟ್ಟುಗು ತಾಯಿ ಭಾರತಿನ ಸೇವೆಲ ನಡಪಡು ಬನ್ಪುನ ಪಾತ್ರನು ಪನೊಂದು ಇನಿ ಸಮಾಜದ ಭಾರಿ ಮಲ್ಲ ಬದಲಾವಣೆಯಲ್ಲಿ ಮಾತ ನಮ್ಮ ತೂವೊಂದುಲ್ಲ ಇನಿ ಮಾತ ನಮ್ಮನ ಒಬ್ಬ ಒಂಜಿ ರಾಜರ್ನ ಕಾಲಡು ಮಾತ ಎತ್ತಿನಂಚಿದ್ನ ದೇವಸ್ಥಾನಲು ಇನಿ ಕುಡ ಲಕದುಂತದು ಅವನು ಮಾತ ಶಿಲಾಮಯ ಮಲ್ತದು ಕೋಟ್ಯಾಂತರ ರೂಪಾಯಿ ಖರ್ಚು ಮಲ್ತದು ನಮ್ಮ ಕಟ್ಟೊಂದಿಲ್ಲ ಆಂಡ ಈ ದೇಶಡು ಒರಿ ಇತಿಹಾಸ ಅಧ್ಯಯನ ಮಲ್ದಿನಂಚಿದ್ನ ಒರಿ ವ್ಯಕ್ತಿ ಬನ್ಪೇರಿ ಅವು ಸೀತಾರಾಮ್ ಗೋಯಲ್ ಪನ್ಪುನಂಚಿದ್ನ ವ್ಯಕ್ತಿ ಬನ್ಪೇರಿ ರಾಮ್ ಸ್ವರೂಪ್ ಪನ್ಪೇರಿ ಈ ದೇಶಡು 33,000 ದೇವಸ್ಥಾನಗಳನ್ನು ಧ್ವಂಸ ಮಲ್ಪುನಂಚಿದ್ನ ಕೆಲಸನು ಕಾಲಗಟ್ಟಡು ಮಲ್ದಿರಿ 33,000 ದೇವಸ್ಥಾನಗಳನ್ನು ಧ್ವಂಸ ಮಲ್ದಿರಿ ಈ ದೇಶಡು ಹಿಂದುಲಾದ ಬದುಕೊಡು ನಂಡ ಈಕೆ ಜಿಜಿಯ ತಲೆಗಂದಾಯ ಕಟ್ಟುನಂಚಿದ್ನ ಪರಿಸ್ಥಿತಿ ಈ ದೇಶ ಇಡುತ್ತದೆ ಈ ದೇಶಡು ನಮನ ಪೊಣ್ಣು ಜೋಗಲೇನು ಒಯ್ತೊಂದು ಬೋದು ಬಗ್ದಾದದ ಮಾರ್ಕೆಟ್ ಎಲಾಂಪಾಡ್ನಂಚಿದ್ನ ವ್ಯವಸ್ಥೆ ಎತ್ತನೆ ದುಕ್ತರೆ ಹಿಂದೂಸ್ತಾನ್ ನಿಲಾಮೆ 2 ದಿನಾರ್ 2 ದಿನಾರ್ಗೆ ನಮ್ಮನ ಪೊಣ್ಣಲೇನು ಎಲಾಂಪಾಡ್ನಂಚಿದ್ದ ಪರಿಸ್ಥಿತಿ ಇತ್ತನೆ ಆಂಡ ಈ ಸಮಾಜ ಅವನ ಮಾತವೆಲ್ಲ ದಾಂಟದು ಇನಿ ಬತ್ತದು ಅಂತದನು ನಮನ ಹಿರಿಯರ್ನಗಳು ದೇವಸ್ಥಾನ ಮಗುರ್ನದು ಹಿರಿಯರು ಇನಿ ನಮ್ಮ ದೇವಸ್ಥಾನಗಳು ಮತ ಲಕದುಂತುನತು ಒಂದಿಲ್ಲ ಅಯೋಧ್ಯೆಡು ರಾಮ ಜನ್ಮಭೂಮಿಡು ಅಯೋಧ್ಯೆಡು ಶ್ರೀರಾಮಚಂದ್ರ ದೇವರನ ದೇವಸ್ಥಾನ ಲಕದುಂತನು ಕಾಶಿದ ವಾರಣಾಸಿದ ಜೀರ್ಣೋದ್ಧಾರ ನಡೆತೊಂದುಂಡು ಅಂಚೆಡು ಮಥುರಡೆ ಕೃಷ್ಣ ಜನ್ಮಭೂಮಿ ಜೀರ್ಣೋದ್ಧಾರ ಒಂದುಂಡು ಸೋಮನಾಥದ ದೇವಸ್ಥಾನ ಲಕದುಂತನು ಇನಿ ಕೊಲ್ಲಿದ ಈ ದೇವಸ್ಥಾನ ಲಕದುಂತನು ಮಾತಗಳೆಡ್ಲ ಆ ಹಿಂದೂ ಧರ್ಮದ ಒಂಜಿ ವಿಜಯದ ಧ್ವಜ ಬಾನೆತ್ತರಡು ರಾತೊಂದುಂಡು ಅಂಚಾದ ನಮ್ಮ ಮಾತ ಮಸ್ತ್ ಜನಕ್ಕೊಂಜಿ ಆಸೆ ಇತ್ತಿನದಾದ ಕೇಣಂದ ನಮನ ದೇಶಡು ಈ ಹಿಂದೂ ಸಮಾಜಡು ನಮ್ಮ ಮಾತ ಗೌರವಡು ಬದುಕೊಡು ನಮ್ಮನ ಹಿರಿಯರ್ನಗಳು ಮಾತ ಆ ಕಾಲೋಡು ಎಂಚೆಂಚಿತ್ರ ಮಾತ ಕಷ್ಟ ನಷ್ಟನ್ನು ಎದುರಿಸಾದ ಇನಿ ನಮಕ್ ಈ ಹಿಂದೂ ಧರ್ಮವನ್ನು ಒರಿತದು ಪೋತೇರಿ ನನ್ನ ಎಲ್ಲದ ದಿನಕ್ಕೂ ಈ ಧರ್ಮ ಒರಿಯೊಡುಂದಾಂಡ ಆ ಮಾಮಲ್ಲ ಜವಾಬ್ದಾರಿ ಇಪ್ಪುನಿಯರ್ನ ಮಿತ್ತು ಕೇಣಂದಾಂಡ ನಮ್ಮನ ಅಪ್ಪಾಡ್ಲನ ಮಿತ್ತು ಎಂಗಿನಿ ಬಾರಿ ಖುಷಿದಾದ ಕೇಣಂದಾಂಡ ಇಡೀ ಸಭೆಟೀನಿ ಬಾರಿ ಮಲ್ಲ ಸಂಖ್ಯೆಡು ನಮ್ಮನ ಅಪ್ಪಾಡ್ಲೇರಿ ತಯದೀದು ನಿಗಲಿನ ಜೋಕುಲೆಗೆ ಧರ್ಮದ ಶಿಕ್ಷಣ ಕೊರಪುನಂಚಿನ ವ್ಯವಸ್ಥೆಯನ್ನು ಮಲ್ಪುಲೆ ಇನಿ ನಮ್ಮ
ಕೋಟ್ಯಾಂತರ ಖರ್ಚು ಮಲ್ತದ ದೇವಸ್ಥಾನದಲ್ಲಿ ಕಟ್ಟಲಿ ದೈವಸ್ಥಾನದಲ್ಲಿ ಕಟ್ಟಲಿ ಐಕೆ ಬಂಗಾರ ಬಲ್ಲಿ ಮುಚ್ಚವಲಿ ಆಂಡ ಒಂಜಿ ವೇಳೆ ಈ ಸಮಾಜ ಎಲ್ಲದಲ್ಲ ದುರ್ಬಲಾದ ಬೋಣಂದಾಂಡ ಎಲ್ಲ ಒಂದು ಪರಕೀಯರ್ನ ವಶ ಆಪುಂಡು ಎಂಚ 300 ವರ್ಷದ ತುಂಬ ಬ್ರಿಟಿಷರ್ ಬತ್ತಾರ ಅದನ್ನಾಂಡ ಒಂಜಿ 500 ವರ್ಷದ ತುಂಬ ಮೊಘಲರು ಬತ್ತಾರ 500 ವರ್ಷದ ತುಂಬ ಗಜನಿ ಗೋರಿನಗಳು ಮತ ಬತ್ತಾರ ಅವೇ ರೀತಿ ಈ ದೇಶ ವಿದೇಶಿಲಿನ ಪಾಲಾವಡ ಬಲ್ಲಿಂದಾಂಡ ಈ ಸಮಾಜ ಸದೃಢವಾದಿಪ್ಪಡು ಬಲಾಢ್ಯವಾದ ಪ್ರಚಂಡವಾದ ಲಗದಂತೋಡು ಅವು ಆವಡಂದಾಂಡ ನಮನ ಪ್ರತಿ ಒಂಜಿ ಜೋಕಲೆಗಲ ಧರ್ಮ ಶಿಕ್ಷಣ ಕೊರ್ಪುನಂಚಿನ ಪ್ರಯತ್ನ ಮಲ್ಪುಗ ನಮ್ಮ ಮಾತ ದೇಶಗೂ ಬೋಡಾದೆ ಧರ್ಮಗೂ ಬೋಡಾದೆ ಸಮಾಜಗೂ ಬೋಡಾದ ಬದುಕುನಂಚಿನ ಪ್ರಯತ್ನ ಮಲ್ಪುಗ ಪನ್ಪನ ಪಾತ್ರ ಪನ್ನೊಂದು ಈ ಒಂದು ಅದ್ಭುತವಾದ ಕಾರ್ಯಕ್ರಮಡು ನಮಗೆ ಮಾತ ಎಂಕ ಅವಕಾಶ ಮಲ್ತುಕೊರ್ನೇಕೆ ನೆತ್ತ ಆಯೋಜಕರಿಗೆ ವಂದನೆ ಸಲ್ಲಿಸಾವನ್ನ ಪಾತ್ರ ಮುಗಿತಂದಿಲ್ಲ. ಭಾರತ್ ಮಾತಾ ಕಿ. ಧನ್ಯವಾದಗಳು ಶ್ರೀ ಶ್ರೀಕಾಂತ್ ಶೆಟ್ಟಿ ಇವರಿಗೆ. ಆತ್ಮೀಯ ಬಾಂಧವರೇ, ಮಧ್ಯ ಮಧ್ಯಡು ಏನಂಚೂರು ಒಗ್ಗನ್ನ ಪಂಡ ಅನಿಕ್ಲೆ ಅನಿವಾರ್ಯವಾದ ಸಹಿಸೋಡು ವಿನಂತಿ ಮಾಡ್ತಂದಿಲ್ಲ ದಯಪಂಡ ಸಮಯ ಮೀರೊಂದುಂಟು ಒಂದು ವಿಚಾರ ಒರಿಂದ ಹೆಂಗೆ ಸೂಚನೆ ಬರ್ತೇನೆ ಎಂಜಿನ ಬಂಡ ಈ ದೇವಸ್ಥಾನದ ನಮ್ಮ ಕಣ್ಣೆದುರು ತೂಪಂಚಿತ್ನ ಒಂದು ಶಿಲಾಮಯ ಧ್ವಜಸ್ತಂಭ ಬಹುಶಃ ನಮ್ಮ ಭಾಗೋಡು ಹೆಂಗೆ ತೋಜುಂಡು ಚಾರ್ಮಾಡ್ಡೊಂಜಿ ಉಂಡು ತೋಜುಂಡು ಬೇತ ಓಲ್ಲ ಈತ್ ಮಲ್ಲ ಒಂಜಿ ಭವ್ಯವಾಯನಂಚಿತ್ನ ಸಂಪೂರ್ಣ ಶಿಲಾಮಯ ಧ್ವಜಸ್ತಂಭ ಈ ಭಾಗೋಡು ಖಂಡಿತ ಓಲ್ಲಜ್ಜಿ ಅಂಚಿತ್ನ ಒಂಜಿ ಆ ಧ್ವಜಸ್ತಂಭದ ಕೊಡುಗೆಗೆ ಕಾರಣ ಏರ್ಪಂಡ ಈ ಒಂದು ದೇವಸ್ಥಾನಡು ಮಹಿಳಾ ಸಮಿತಿ ರಚನೆ ಮಾಡ್ತಿತ್ತ. ಮಹಿಳಾ ಸಮಿತಿದಕ್ಕಲು ಮಾಂತ ನಮ್ಮ ತಾಲೂಕದ ವಿವಿಧ ಭಾಗಲೇ ಹೋದು ಮಾಂತ ಇಲ್ಲದ ಸಹಕಾರಡು ಈ ಒಂದು ಧ್ವಜಸ್ತಂಭಗ ಬೋಡ ಏನಂಚಿತ್ನ 15 ಲಕ್ಷ ಎಂಕ್ಲಾಕ್ಲಿ ಟಾರ್ಗೆಟ್ ಕೊಡ್ತನ 10 ಲಕ್ಷ 15 ಲಕ್ಷದ ಆತಗಳು ಸಂಗ್ರಹ ಮಾಡ್ತು ಕೊಡ್ತಾರೆ. ಖಂಡಿತವಾದ ಈ ಸಂದರ್ಭದಲ್ಲಿ ವಿಶೇಷವಾದಂಚಿತ್ನ ಅಭಿನಂದನೆ ಕೊರೊಂದಿಲ್ಲ. ನನಂಜಿ ಬಹಳ ಮುಖ್ಯ ವಿಚಾರ ಉಂಡು. ಇನ್ನು ದೇವಸ್ಥಾನಕ್ಕೆ ಬಂದಾಗ ಕಡಿಸತ್ತಿ ಕಾವಂದಿರು ಬತ್ತಿತ್ತೇರಿ ಭಾರಿ ಖುಷಿ ಅಂಡು ಇಡೀ ದೇವಸ್ಥಾನಗಾರು ಸುತ್ತು ಬತ್ತೇರಿ ಮಾಂತನೆ ಆರು ಭಾರಿ ಶೋಕು ಸೂಕ್ಷ್ಮವಾದ ಸಿಯರು ಎದ್ದು ಕೊಂಚ 10 ನಿಮಿಷ ಎಂಕಡೆ ಪಾತರಿಯರು ಆ ಸಭಾ ಕಾರ್ಯಕ್ರಮದ ಪಾತರಿಯರು ಆರೊಂದು ಪಾತೆರ ಬಂಡರಿ ಅಂತ ಬಂಡ ನಿಕ್ಲ ಅತ್ಯಂತ ಒಂಜಿ ಅಪೂರ್ವಚಿತ್ನ ಕೆಲಸ ಮಾಡ್ತಾರೆ. ನಾನು 500 ವರ್ಷವೂ ಅಳಿಜಂತಂಚಿತ್ನ ಒಂಜಿ ದೇವಸ್ಥಾನ ನಿರ್ಮಾಣ ಮಾಡ್ತಾರೆ ಬಂಡರು ಆ ವಿಚಾರಕ್ಕೆ ಸಂಬಂಧಪಟ್ಟ ಪಾತ್ರ ನಾನು ಇಂಚಿತ್ತ ಒಂಜಿ ಭವ್ಯ ದೇವಸ್ಥಾನ ಈತೊಂಜಿ ಪೊರ್ಲುದ ದೇವಸ್ಥಾನದ ನಿರ್ಮಾಣದ ಪಿರಾವೃದ್ಧಿ ಪಂಚಿತ್ನ ಒಂಜಿ ಮಹಾಮಲ್ಲ ಶಕ್ತಿ ಏರ್ಪಂಡ ಅಕ್ಲ ಮಾತ್ರ ವೇದಿಕೆ ಬರ್ರ ಕೇಂದ್ರರು ನಮ್ಮ ಜೀರ್ಣೋದ್ಧಾರ ಕಮಿಟಿದ ಅಧ್ಯಕ್ಷರು ಉಡುಪಿದ ಪ್ರಸಿದ್ಧ ಚರ್ಮರೋಗ ತಜ್ಞರು ಅವರು ತುಯಿನಗ ನಂಗೆ ಅಂತ ತೋಜಿಲ್ಲ ಅವ್ರನ್ನ ವ್ಯಕ್ತಿತ್ವ ಭಾರಿ ಮಲ್ಲವು ಮಾನ್ಯ ಡಾಕ್ಟರ್ ಲೋಕೇಶ್ ರಾವ್ ಕುದುರೋಳಿ ಆರು ಇಡೀ ಒಂಜಿ ನಮ್ಮ ಕಣ್ಣೆದುರು ತೋಜಿನ ಒಂಜಿ ಭವ್ಯ ದಿವ್ಯವಾದ ದೇವಾಲಯದ ಪ್ರಧಾನ ಸೂತ್ರಧಾರಿ ಖಂಡಿತವಾದ ಆರಿಗೆಲ್ಲ ಈ ಸಂದರ್ಭಡು ವಿಶೇಷವಾದ ಅಭಿನಂದನೆಯನ್ನು ಕೊಡಾಕೊಂಡು ಆಯ್ತು ಒಟ್ಟಿಗೂ ಇನ್ನು ಬ್ರಹ್ಮಕಲಶ ಈ ತೊಂಜಿ ಅದ್ದೂರಿ ನಡಪೊಂದಾಂಡ ಐಕ ಕಾರಣ ನಮ್ಮ ಈ ಬ್ರಹ್ಮಕಲಶದ ನೇತೃತ್ವ ನಮ್ಮ ಪ್ರಸಿದ್ಧ ವಕೀಲರಾಯನಂಚಿತ್ನ ಶ್ರೀ BK ಧನಂಜಯ ರಾವ್ ಆರ್ನ ಒಂದು ನೇತೃತ್ವಡು ಈ ಒಂದು ಕಾರ್ಯಕ್ರಮ ಆವೊಂದುಂಡು ಪಂಡದು ಎಂಕ್ರೆ ಹೆಮ್ಮೆ ಆವೊಂದುಂಡು ಆರೆಗಳ ಈ ಸಂದರ್ಭಡು ವಿಶೇಷವಾದ ಒಂದು ಅಭಿನಂದನೆಯನ್ನು ಕೊರೊಂದು. ಹಲೋ, ಧನ್ಯವಾದಗಳು ಆತ್ಮೀಯರೇ. ಕೊಲ್ಲಿ ಶ್ರೀ ದೇವಿಯನ್ನು ಸ್ತುತಿಸುವಂತಹ ಒಂದು ಧ್ವನಿ ಸುರುಳಿ ಬಿಡುಗಡೆ ಕಾರ್ಯಕ್ರಮವನ್ನು ಈ ದಿನ ನಾವು ವೇದಿಕೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ವೇದಿಕೆಯಲ್ಲಿ ಹಾಸನಾಗಿರುವಂತಹ ಶ್ರೀ ಹರೀಶ್ ಗೌಡ ಧರ್ಮದರ್ಶಿಗಳು ಶ್ರೀ ಕ್ಷೇತ್ರ ಅರಿಕೋಡಿ ಬೆಳಾಲು ಇವರು ಈ ಕಾರ್ಯಕ್ರಮ ನೆರವೇರಿಸಿಕೊಡ್ಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ತುಳುನಾಡ ತುಡಾರ್ ಅರ್ಪಿಸುವ ವಿಜಯ್ ನೀರ್ಕರೆ ಇವರ ನಿರ್ದೇಶನದಲ್ಲಿ ನಮ್ಮ ಊರಿನವರಾಗಿರುವಂತಹ ಸುದರ್ಶನ್ ಗೌಡ ಕಿಲ್ಲೂರು ಇವರ ನಿರ್ಮಾಣದಲ್ಲಿ ಒಂದು ಸಣ್ಣ ಸೂಚನೆ ಇದೆ. ಇವತ್ತಿನ ಅನ್ನದಾನ ಸೇವಾಕರ್ತರು ದಯವಿಟ್ಟು ಇಲ್ಲಿ ಕಾರ್ಯಾಲಯದ ಪಕ್ಕ ಇರುವಂತಹ ಕೌಂಟರ್ ಅಲ್ಲಿ ಬಂದು ಎಲ್ಲರೂ ಸೇರಿಕೊಳ್ಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ಅನ್ನದಾನವನ್ನು ನೀಡಿದ ಕಾರ್ಯಕರ್ತರು ದಯವಿಟ್ಟು ಕೌಂಟರ್ನ ಹತ್ರ ಕಾರ್ಯಾಲಯದ ಹತ್ರ ಇರುವಂತಹ VIP ಕೌಂಟರ್ನಲ್ಲಿ ಬಂದು ಎಲ್ಲರೂ ಕೂಡ ನಮ್ಮನ್ನ ಸೇರಿಕೊಳ್ಬೇಕು ಹೇಳಿ ಪ್ರೀತಿಯಿಂದ ವಿನಂತಿಸಿಕೊಳ್ತಾ ಇದ್ದೇವೆ. ತನುಮನದಿ ಕಾಯುವಲು ಕೊಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಕನ್ನಡ ಭಕ್ತಿ ಗೀತೆ ಧ್ವನಿಸುರುಳಿ ಬಿಡುಗಡೆ ಕಾರ್ಯಕ್ರಮ. ಇದರ ಸಾಹಿತ್ಯ ಅನಿಲ್ ವಡಗೇರಿ, ಧ್ವನಿಮುದ್ರಣ ರವಿರಾಜ್ ಒಡಿಯೂರು, ಛಾಯಾಗ್ರಹಣ ಪ್ರಸನ್ ಅಂಚನ್, ಪ್ರಚಾರ ಕಲೆ ವಿಜಯ್ ಆಚಾರ್ಯ. ಈ ಹಾಡಿನಲ್ಲಿ ನಟನೆ ಮಾಡಿದರು ನಮ್ಮ ಊರಿನವರಾಗಿರುವಂತಹ ನಯನ ಕೇಂದ್ರಿ ಶಾಂತಗುಡ್ಡೆ ಹಾಗೂ ಶ್ರೀಲತಾ ನಿತ್ತಬಾಗಿಲು. ಈ ಧ್ವನಿಸುರುಳಿಯ ಹಾಡುಗಳು
ತುಳುನಾಡ ಲೀಡರ್ ಯೂಟ್ಯೂಬ್ ಚಾನಲ್ನಲ್ಲಿ ಬರ್ತಾ ಇದೆ. ನಾವೆಲ್ಲರೂ ಕೂಡ ಅದನ್ನು ವೀಕ್ಷಿಸಿ ನಮ್ಮ ಊರಿನ ಪ್ರತಿಭೆಗಳನ್ನು ಹರಸಿ ಪ್ರೋತ್ಸಾಹಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ ಹರೀಶ್ ಧರ್ಮದರ್ಶಿಗಳು ಅರಿಕೋಡಿ ಬೆಳಲು ಇವರು ನಮ್ಮೆಲ್ಲರೂ ಕೂಡ ಶುಭಾಶಯಗಳನ್ನು ನೀಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಃ ನಮಸ್ಸಸ್ಯೆ 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 ನಮೋ ನಮಃ. ಪ್ರಥಮವಾದ ಅಪ್ಪ ದುರ್ಗಾ ಪರಮೇಶ್ವರನ ಪಾದಚರಣ ಉತ್ತರ ತಗ್ಗ ಒಂದು ಅಂಜನೆ ಈ ಭಾಗದ ಮಹಂತ ದೇವರೆಲ್ಲ ವಿಶೇಷವಾದ ಪ್ರಾರ್ಥನೆ ಮಂತಂದು ಇಂಥ ಈ ಬ್ರಹ್ಮಕಲಶೋತ್ಸವ 2ನೇ ದಿನದ ಧಾರ್ಮಿಕ ಸಮಾರಂಭದ ವೇದಿಕೆ ಪಣಂಚಿನ ಮಹಂತ ಗೌರವಾನ್ವಿತ ಅತಿಥಿ ಗಣ್ಯರೇ ಅಂಚನೆ ಮುಂದಾಗಡಿ ಪಣಂಚಿನ ಭಕ್ತ ಬಂಧುಗಳೇ ಅಂಚನೆ ಮಾಧ್ಯಮ ಮಿತ್ರರೇ ಪತ್ರಕರ್ತ ಬಂಧುಗಳೇ ಅಂಚನೆ ವಿಶೇಷವಾದ ನೆಕ್ ಪ್ರತ್ಯಕ್ಷ ಪರೋಕ್ಷವಾದ ಸೇವೆ ನಂಚಿನ ಮಹಾಂತ ಸಮಿತಿ ಸದಸ್ಯರೇ ಇಂಥ ದೇಟು ಬಾರಿ ಒಂದು ಪೊರ್ಲದ ದಿನ ದಯಪನ್ನ ಇವತ್ತು 1000 ವರ್ಷದ ಕನಸು ಇಂಥ ಈ ದಿನಟು ನಮ್ಮ ಈ ಸಮಯದ ಆಪುಲ್ ಪಂಚಿನ ವಿಚಾರ 5 ಮಂಡ ಯೋಗದಾಲ ಜಿಲ್ಲೆ ಅನ್ಪನಾರ ಇಚ್ಛಿಸವನಲ್ಲೇ ದಯಪನ್ನಾಗ ಇವೇಂಜಿ ಮಾನವನ ಕೈಟ್ ಆವೋಡು ಮಿತ್ರಂಡ ಅವು ದೇವರೊಂದು ಅನುಗ್ರಹ ಬೋಡು ದಯಪಂಡ ಮಾನವನ ಜೀವನ ಪ್ರಕೃತಿ ಹೊಂದಾಣಿಕೆ ಪಂಡ 3 ದಿನದ ಜೀವನ ಉತ್ತು ಜೀವನ ಸಾವು ಅಂಚನೆ ಪುಟ್ನಗಳ ದಾಳಪಥ ಬರ್ಪುಜ ಬರ್ಪುಜ ಆ ಮಧ್ಯಭಾಗದ ಜೀವನಡು ದಾದಾನಂದಿ ಸಾಧನೆ ಆ ಸಾಧನೆ ನಂತರ ನಂಗೆ ಸಂಪೂರ್ಣವಾದ ದೇವರನ್ನ ಅನುಗ್ರಹ ಇದ್ದಂದ್ರೆ ನಂಗೆ ಸಾಧ್ಯ ಇಜ್ಜಿ ಪಂಚಿನ ಪಾತ್ರ ನಮ್ಮ ಹಿರಿಯಾಗಿಲ್ಲ ಪಂತೇರು ದಯಪಣ್ಣಗ ವಿಶೇಷವಾದ ಈ ಸಮಯದ ನಮ್ಮ ಈ ವೇದಿಕೆ ಕುಳ್ಳುದ ಪಾತ್ರ ಉಂಡಲ್ಲ ಅದಕ್ಕೊಂದು ಯೋಗ ಬೋರ್ಡು ದಯಪಂಡ ಈ ಅಪ್ಪನ ಕಾರ ಮುದ್ದೆ ಈ ಪೊರ್ಲುದ ಈ ಬ್ರಹ್ಮಕಲಶೋತ್ಸವ ನಮ್ಮ ಹಿರಿಯಾಗಲಿಗೆಲ್ಲ ತಿಕ್ಕಜಿ ನಮ್ಮ ಕಿರಿಯಾಗಲಿಗೆಲ್ಲ ನನ್ನ ತಿಕ್ಕರಿಚ್ಚಿ ನಮ್ಮ ಭಾಗದ ತಿಕ್ಕನ ಪಂಡ 5 ಮಲ್ಲ ಯೋಗದಾಲ ಇಚ್ಚಿ ದಯಪನಾಗ ನಮ್ಮ ಈ ಭಾರತ ದೇಶದೇ ನಮ್ಮ ಬೇತೆ ಬೇತೆ ವಿದೆಟ್ಟು ದೇವರೆಂತೂ ಅನ್ನಲ್ಲ ಭಾನುಡು ಬ್ರಹ್ಮದೇವರೇ ಗುಡಿಟ್ಟು ಶಿವದೇವರೇ ಮಣ್ಣುಡು ನಾಗದೇವರೇ ಅಂಚನೆ ಪ್ರಕೃತಿ ದುರ್ಗಾದೇವರೇ ಪಂಚಿನ ವಿಚಾರ ನಮ್ಮ ಆತ್ಮ ಮುಕ್ತ ಜನಕ್ಕುಲು ದಯಪಂಡ ಒಂಜಿ ಬರಿಪುನ ಪೆತ್ತಲ್ಲ ನಮ್ಮ ದೇವರನ್ನು ನಂಬುವ ಪೋಪನಂಚಿನ ವಿಶೇಷವಾದ ಪ್ರಾಣಿನೆಲ್ಲ ನಮ್ಮ ದೇವರನ್ನು ನಂಬುವ ಪರ್ಪುನ ನೀರಿನ ದೇವರನ್ನು ನಂಬುವ ಅಂಚನೆ ನಂಗೆ ಉಸಿರು ಕೊರ್ಪನಂಚಿನ ಗಾಳಿನ ನಮ್ಮ ದೇವರನ್ನು ನಂಬನಂಚಿನ ಜನಕ್ಕಳು ನಮ್ಮ ದೇವನಗ ವಿಶೇಷವಾದ ದುಮ್ದಂಜಿ ಪಾತ್ರ ಬಂತಾರೆ ದೇವನಗ ವಿಶೇಷವಾದ ನಮ್ಮ ಈ ಭೂಮಿಡಿ ಜನನೇ ದೇವರನ್ನ ಅನುಗ್ರಹ ನಂಗೆ ನಮ್ಮ ತುಲೆಗೆ ನಮ್ಮ ಈ ವಿಶ್ವದೇ ನಮ್ಮ ಭಾರತ ಪಂಚಿನ ಒಂದು ದೇವಸ್ಥಾನ ಐಟ್ಲ ನಮ್ಮ ಮುಖ್ಯವಾದ ಈ ಕರ್ನಾಟಕ ರಾಜ್ಯ ಐಟೊಂದು ಗರ್ಭಗುಡಿ ನಮ್ಮ ಐಟ್ಲ ವಿಶೇಷವಾದ ಗರ್ಭಗುಡಿಟ್ಟು ದೇವರಾತ ನಮ್ಮ ಈ ದಕ್ಷಿಣ ಕನ್ನಡ ತುಳುನಾಡದ ಜನಕ್ಕಳು ಈ ಭಾಗಡೆ ವಿಶೇಷವಾದ ಸಾಂಸ್ಕೃತಿಕ ಧರ್ಮನೋರಿ ಪೈನಂಚಿನ ಈ ತುಳುನಾಡು ಪಂಡ ಬೇತೆ ಬೇತೆ ಆ ವಿಶೇಷವಾದ ಆದಾಯ ತಿಕ್ಕೊಂಚಿನ ಈ ಜಿಲ್ಲೆ ಅಂಚನೆ ದೇವರು ಪುಟ್ಟದಂಚಿನ ಕೆಲವು ಕಾರ್ಮಿಕದ ಶಕ್ತಿಲು ಅಂಚನೆ ದೇವರನ್ನ ಆರಾಧನೆ ಮಾಡಿ ಪಂಚಿನ ನಮ್ಮ ಪ್ರಾಚೀನ ಕಾಲದ ಇತಿಹಾಸ ನಮ್ಮ ತೂವನ್ನಲ್ಲ ದೇವದಾಗ ವಿಶೇಷವಾದ ಒಂಜಿ ವಿಚಾರ ಉಂಡು ದೇವನಾಗ ನಂಗೊಂಜಿ ಒವ್ವೇ ರಕ್ಷಣೆಗಳ ಕಡೆ ಸೆಟ್ರು ಪಂಡೇರಿ ನನ್ನ ದಾಲ ಜಾಸ್ತಿ ಏನು ಪಡೋಡಲ್ಲ ಇಚ್ಚಿ ದೇವನಾಗ ಪ್ರತಿ ಒಂಜಿ ಜೀವನದಲ್ಲ ಮೊದಲ ವಿಚಾರ ಅವ ಅಪ್ಪನ ಕೈ ಟಿಪ್ಪುಣ ನಂಗೊಂಜಿ ಪುಟ್ನಾಗ ಅವ 6 ಸೆಟ್ರು ಪಂಡ್ಲೆಕೊನೆ ನಂಗೆ ಅಮ್ಮರನ್ನ ಗುರ್ತಿಜ್ಜಿನಲ್ಲ ಸೈತ್ನೇಟ ನಂಗೆ ಎದೆ ಮೇರೆ ಕೊಡ್ತಾನೆ ಅಪ್ಪನಿಗೆ ಮರಪರ ನಂಗೆ ಸಾಧ್ಯತೆ ಇಚ್ಚಿ ಅವು ನಮ್ಮ ಈ ತುಳುನಾಡದ ಸಂಸ್ಕೃತಿ ಅದಕ್ಕೆ ಬರೋದೆ ನಮ್ಮ ವಿಶೇಷವಾದ ಈ ಅಪ್ಪನ ಜಾಗಡೆ ನಮ್ಮ ಒಂತದೈತೆ ಅಂಚನೆ ನೆಕ್ಕೈತೆ ವಿಶೇಷವಾದ ಏನು ಜಾಸ್ತಿ ಪನಾರ ಪೋಪುಜಿ ಬಂದಾಗ ಈತ ಮಧ್ಯಾಹ್ನ ಪೊರ್ತುಗಾರ ಮಾಂತರ್ಲ ಈ ಸಭೆಕ್ಕಂತೆ ಬೋರಾದಿಪ್ಪು ದಯಪನ್ನಾಗ ಈತ್ ವಿಶೇಷ ಪದ ನಾವೇ ಆರು
ಸಮಿತಿಯ ಮುಖ್ಯಸ್ಥರ ಪಂಡರು ನಮ್ಮ ಬೆಳ್ತಂಗಡಿ ತಾಲೂಕುಡೆ ಈ ಸಾನ್ನಿಧ್ಯ ಪ್ರಥಮದ ವಿಚಾರ ಅತಿ ಕಡಿಮೆ ಅವಧಿಡಿ ಅತಿ ಹೆಚ್ಚು ವೈಭವದ ದೇವಸ್ಥಾನ ಆತಲ್ಲಿ ಅದಕ್ಕೆ ಕಾರಣ ಈ ಊರದ ಜನಗಳು ದೇಪಂಡ ಒಂಜಿ ಕೈಟ್ಟು ಚಪ್ಪಲೆ ಆಪುಚ್ಚಿ ರಡ್ಡು ಕೈ ಸೇರ್ನ ಮಂತ್ರ ನೆಟ್ಟು 3 ವರ್ಷದಿಂಚಿ 7 ಲಕ್ಷ ಜನಕಲ್ನ ಪ್ರಾರ್ಥನೆ ಆತಂಡೆ 7,000 ಜನ ಕೈಟ್ಟು ಸೇರಿದೇರಿ ಅಪ್ಪನ ಇಂಥ ದಿನಟ್ಟು ವಿಶೇಷವಾದ ಇಂಥ ದಿನಟ್ಟು ಈ ವೈಭವದ ವಿಜೃಂಭಣೆದ ಈ ಸಡಗರದ ಬ್ರಹ್ಮಕಲೋತ್ಸವ ಅಂದ್ರೆ ಅಂತಾನೆ ಈ ದೇವರೇ ಈ ದೇವಸ್ಥಾನದ ಈ ಬ್ರಹ್ಮಕಲಶೋತ್ಸವಕ್ಕೆ 7 ಲಕ್ಷ ಜನಕ್ಕನ್ನ ಪ್ರಾರ್ಥನೆ ಆತಂದ್ರೆ 7,000 ಕೈಲು ಸೇರದ ಅಪ್ಪನ ನೆಟ್ಟು ಮಾಂತ ದಾನಿಲ ಅದಿಪ್ಪಡೆ ಅಥವಾ ಈ ಭಾಗದ ಜನಕುಲ ಅದಿಪ್ಪಡೆ ಅಥವಾ ನೆಟ್ಟು ರಾತ್ರಿ ಪಗಲು ಬೆಂತರಂಚಿನ ವಿಶೇಷವಾದ ಸಮಿತಿ ಸದಸ್ಯರುಗಳ ಆ ದೇವರು 100 ವರ್ಷದ ಆಯುಷ್ಯನ್ನು ಕೊರದು ನಮ್ಗೆ ಮಾಂತರ್ಲ ಭಕ್ತರಂಚಿನ ಮಾಂತ ಭಕ್ತರುಗಳ ಆ ದೇವಿ ಅಪ್ಪಾದಂಥದ್ದು ನಮ್ಮನ್ನು ರಕ್ಷಣೆ ಕೊರಾಡು ಬಂದದೆ ಏನಾರು ಪಾತ್ರನು ಮುಗಿಪಬೆ ಜೈ ಹಿಂದ್ ಜೈ ಕರ್ನಾಟಕ. ಹಲೋ, ಧನ್ಯವಾದಗಳು ಶ್ರೀ ಹರೀಶ್ ಧರ್ಮದರ್ಶಿಗಳು ಶ್ರೀ ಕ್ಷೇತ್ರ ಅರಿಕೋಡಿ ಬೆಳಲು ಇವರಿಗೆ. ಇನ್ನು ಮುಂದೆ ವೇದಿಕೆಯಲ್ಲಿ ನಮ್ಮ ಜೊತೆ ಇರುವಂತಹ ಡಾಕ್ಟರ್ ವೈ ಉಮ್ಮನಾಥ್ ಶೆಣೈ, ಪುತ್ತೂರು ವಿಶ್ರಾಂತ ಇತಿಹಾಸ ಪ್ರಾಧ್ಯಾಪಕರು ಹಾಗೂ ಶಾಸನ ತಜ್ಞರು, ಈ ದೇವಳದ ಇತಿಹಾಸವನ್ನು ಕೂಡ ನಮಗೆ ತಿಳಿಸಿದವರು. ಇವರಿಗೆ ಈಗ ವೇದಿಕೆಗೆ ಅವಕಾಶ. ವೇದಿಕೆ ಮೇಲಿರುವ ಕಾರ್ಯಕ್ರಮದ ಅಧ್ಯಕ್ಷರಾದ ಡಾಕ್ಟರ್ ದಯಾನಂದಜಿಯವರೇ, ಈಗ ತಾನೇ ಭಾಷಣ ಮುಗಿಸಿದ ಶ್ರೀಕಾಂತ್ ಶೆಟ್ಟಿಯವರೇ ಮತ್ತು ಅರಿಕೋಡಿ ಕ್ಷೇತ್ರದ ಶ್ರೀ ಹರೀಶ್ ಗೌಡ್ರವರೇ, ಆನಂತರ ನಮ್ಮ ವಿಠಲ್ ಶೆಟ್ಟರವರೇ ಮತ್ತು ವೇದಿಕೆ ಮೇಲಿರುವ ಎಲ್ಲ ಹಿರಿಯರೇ ಹಾಗೂ ಬಂಧುಗಳೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ. ಇದೊಂದು 2-3 ಸರ್ತಿ ದೇವಸ್ಥಾನಕ್ಕೆ ನಾನು ಬಂದಿದ್ದೇನೆ, ಸ್ವಲ್ಪ ಸ್ಟಡಿಯೂ ಕೂಡ ಮಾಡಿದೆ. ಆದ ಕಾರಣ ನನಗೆ ನಿಜವಾಗಿಯೂ ಈ ದೇವಸ್ಥಾನದ ಹೇಳಲಿಕ್ಕೆ ಬಹಳ ಉತ್ಸಾಹ, ಬಹಳ ಉಲ್ಲಾಸ. ಯಾಕಂದರೆ ಗೊತ್ತಿದ್ದ ವಿಷಯವನ್ನು ನಾವು ಹೇಳಲೇಬೇಕು. ನಾನು ಕಾಲೇಜಿನಲ್ಲಿ 34 ವರ್ಷ BA ಡಿಗ್ರಿಗೆ ಇತಿಹಾಸವನ್ನು ಕಲಿಸಿದ್ದೇನೆ ಮತ್ತು ನನ್ನ ಮೊದಲ ಪುಸ್ತಕ ಬಂಗಾರ ಇತಿಹಾಸ ಅಂತ. ಇದು ಬಂಗಾಡಿ ರಾಜ್ಯ ಹೇಗುಂಟೋ ಅಂದರೆ ನಮಗಿಂತ ಹೆಚ್ಚು ಅಧ್ಯಯನ ಮಾಡಿದವರು ಬ್ರಿಟಿಷರು, ನಮ್ಮ ಮೂರ್ತಿಗಳ ಬಗ್ಗೆ, ಇತಿಹಾಸದ ಬಗ್ಗೆ. ಅದನ್ನು ಇಂಗ್ಲೀಷ್ನಲ್ಲಿ ಐಕೊನಾಗ್ರಫಿ ಅಂತ ಹೇಳ್ತಾರೆ, ಮೂರ್ತಿ ಶಿಲ್ಪಶಾಸ್ತ್ರ ಅಂತ. ಅದು ನಾವು ಒಂದು ಕಡೆಯವರು ಕೆಲವರು ಕೂತ್ಕೊಂಡು ವಿಷಯ ಡಿಸ್ಕಸ್ ಮಾಡಿದ್ದಲ್ಲ. ವಿದೇಶಿಯರು, ಅಮೇರಿಕನ್ಸು, ಇಂಗ್ಲೀಷರು, ಭಾರತೀಯ ದೊಡ್ಡ ವಿದ್ವಾಂಸರು ಎಲ್ಲ ಸೇರಿ ವಿಮರ್ಶೆ ಮಾಡಿ ಐಕೊನಾಗ್ರಫಿ ಎಂಬ ಒಂದು ಶಾಸ್ತ್ರವನ್ನು ಬಹಳಷ್ಟು ಬೆಳೆಸಿದ್ದಾರೆ. ಆದ ಕಾರಣ ನನಗೆ ಧೈರ್ಯ ಉಂಟು. ಬಂಗಾರ ಇತಿಹಾಸದ ಬಗ್ಗೆ ಅಥವಾ ಇರುವಂಥ 2 ಮೂರ್ತಿಗಳ ಬಗ್ಗೆ ಯಾರ ಹತ್ರವೂ ಮುಕ್ತ ವಿಮರ್ಶೆಗೆ ನಾನು ಸಿದ್ಧವಾಗಿದ್ದೇನೆ. ನಾನು ಹೇಳಿದ್ದೆ ಆಗಬೇಕು ಅಂತ ಏನಿಲ್ಲ. ನಾನು ಮೊದಲು ಇತಿಹಾಸದ ಬಗ್ಗೆ ಹೇಳ್ತೇನೆ. ಈ ಬಂಗಾಡಿ ಅಥವಾ ಈ ಊರು ಬಂಗಾಡಿ ಅಥವಾ ಬಂಗಾರ ರಾಜ್ಯ, ಬಂಗಾರ ರಾಜ್ಯ ಹಲವಾರು ಸಂಸ್ಕೃತ ಗ್ರಂಥಗಳಲ್ಲಿ ಹೇಳಿದೆ. ಪಶ್ಚಿಮ ಘಟ್ಟದಿಂದ ಪಶ್ಚಿಮಾರ್ಣ ಪರ್ಯಂತ, ಪಶ್ಚಿಮಾರ್ಣದವರೆಗೆ ಬಂಗಾರ ರಾಜ್ಯ ಉಂಟು. ಅದು ಇಲ್ಲಿಯವರು ಮಾತ್ರ ಅಲ್ಲ, ನಾರ್ತ್ ಇಂಡಿಯಾದವರು ಕೂಡ ಹೇಳಿದ್ದಾರೆ. ಪಶ್ಚಿಮ ಘಟ್ಟದಿಂದ ಮಂಗಳೂರಿನವರೆಗೆ ನೇತ್ರಾವತಿ ನದಿಯ ಇಕ್ಕೆಲಗಳಲ್ಲಿರುವಂತಹ ಒಂದೊಂದು ಗ್ರಾಮ ಸೇರಿ ಇದು ಬಂಗಾರ ರಾಜ್ಯ ಆಗುವುದು. ಇದು ಬಂಗಾಡಿಗೆ ಬಹಳ ಹತ್ತಿರ ಇದೆ. ಆದ ಕಾರಣ ಬಹಳ ಹೇಳುವಂಥದ್ದು ಸಕಾಲಿಕ ಮತ್ತು ಒಳ್ಳೆಯದು ಆಗ್ತದೆ. ಈ ಬಂಗಾರಸರು ಇಲ್ಲಿಯವರು ಅಲ್ಲ, ಅವರು ಕನ್ನಡ ಮಾತಾಡುವವರು. ಮೈಸೂರು ಜಿಲ್ಲೆಯಲ್ಲಿರುವ ತಲಕಾಡು ಅಥವಾ ಗಂಗವಾಡಿ ಅಂತ ಇದೆ. ಈ ಬಗ್ಗೆ ನಾನು 1 ವರ್ಷ ಗಂಗವಾಡಿಯ ಬಗ್ಗೆ ಅಥವಾ ಗಂಗರಾಜರ ಬಗ್ಗೆ 1 ವರ್ಷ MA ಕ್ಲಾಸ್ ಮಾಡಿದ್ದೇನೆ. MA ಕ್ಲಾಸ್ ಮಾಡಿ ಆ ನಂತರ ಈ ಪುಸ್ತಕ ಬರೆದದ್ದು ಗಂಗರಾಜ್. ಈ ಗಂಗರು ಆಳ್ತಾ ಇರುವಾಗ ಇನ್ನು ಸ್ವಲ್ಪ ಬ್ರೀಫ್ ಆಗಿ ಹೇಳ್ತೇನೆ ನಾನು.
ಯಾಕಂದರೆ ಹೆಚ್ಚು ಟೈಮ್ ಇಲ್ಲ, ಮತ್ತು ಹಿಸ್ಟ್ರಿ ಪಾಠದಾಗ ಆಗಬಾರದು. ಹಿಸ್ಟ್ರಿ ಪಾಠ ಕೆಲವು ಬೋರ್ ಆಗ್ತದೆ. ಆದ ಕಾರಣ ಭಾಳ ಬ್ರೀಫಾಗಿ ಹೇಳ್ತೇನೆ. ನನಗೆ ಕೆಲ ಹೇಳುವಾಗ ದೇವಸ್ಥಾನಕ್ಕೆ 1000 ವರ್ಷ ಆಯಿತು ಅಂತ ಹೇಳುವಾಗ ನನಗೆ ಭಾಳ ಬೇಜಾರಾಗ್ತದೆ. ತಿಳ್ಕೊಂಡು ಮಾತಾಡಬೇಕು. ಯಾವಾಗ 1000 ವರ್ಷದಿಂದ ಹಿಂದೆ ದೇವಸ್ಥಾನ ಕಟ್ಟೋ ಕ್ರಮ ಆದರೂ ಇತ್ತು. ಆದ ಕಾರಣ ಚಂದ್ರಗುಪ್ತನ ಕಾಲದಲ್ಲಿ, ಅಶೋಕನ ಕಾಲದಲ್ಲಿ, ಸಾಮ್ರಾಟ್ ಬಿಂಬಿಸಾರನ ಕಾಲದಲ್ಲಿ ದೇವಸ್ಥಾನಕ್ಕೆ ಹೋದ ಅಂತ ಇಲ್ಲ. ರಾಮಾಯಣದಲ್ಲಿ ದೇವಸ್ಥಾನಕ್ಕೆ ಹೋದಂತ ಇಲ್ಲ. ಮಹಾಭಾರತ ದೇವಸ್ಥಾನಕ್ಕೆ ಹೋದ್ರಂತ ಇಲ್ಲ. ದೇವಸ್ಥಾನ ಕಟ್ಟುವ ಕ್ರಮವೇ ಇಲ್ಲ ನಮ್ಮಲ್ಲಿ. ಅದು ಹೇಳಿದ್ರೆ ಬೇಜಾರಾಗಿದೆ ಕೆಲವರಿಗೆ. ಆದರೆ 1000 ವರ್ಷಗಳ ಹಿಂದಿನ ದೇವಸ್ಥಾನ ಅಂತ ಹೇಳುವಂಥದ್ದು ಅಷ್ಟು ಸರಿ ಆಗುವುದಿಲ್ಲ. ನಾ ಬೇಕಾದ್ರೆ ಆದರೆ ಈ ದೇವಸ್ಥಾನ ಕಟ್ಟಿ ಎಷ್ಟು ವರ್ಷ ಆಯಿತು ಅಂತ ಹೇಳಿದರೆ ಸರಿಯಾಗಿ 943 ವರ್ಷ ಆಯಿತು. ಯಾಕಂದರೆ ದೇವಸ್ಥಾನ ಕಟ್ಟಿದ್ದು ನಮಗೆ ಸ್ಪಷ್ಟ ಗೊತ್ತುಂಟು. ಯಾರು ಕಟ್ಟಿದ್ದು, ಯಾವ ಕಟ್ಟಿದ್ದು ನಮ್ಗೆ ಗೊತ್ತು. ಅದಕ್ಕೆ ಪ್ರಾರಂಭವಾಗಿ ನಾನು ಹಿನ್ನೆಲೆ ಹೇಳ್ತೇನೆ. ಘಟ್ಟದ ಮೇಲೆ ಗಂಗವಾಡಿಯಲ್ಲಿ ಒಂದು ಅರಸಮನತನ ಇತ್ತು, ಗಂಗರು ಅಂತ ಕರೀತಿದ್ರು. ಅವರ ಮೇಲೆ ಹೊಯ್ಸಳ ಮಹಾರಾಜ ವಿಷ್ಣುವರ್ಧನ ಹೋಗಿ ದಾಳಿ ಮಾಡಿ ಆ ರಾಜವಂಶವನ್ನು ಮುಗಿಸಿಬಿಡ್ತಾನೆ, ರಾಜ್ಯವನ್ನು ಸೇರಿಸಿಕೊಳ್ತಾನೆ ಸಾಮ್ರಾಜ್ಯಕ್ಕೆ. ಆಗ ಗತಿಯಿಲ್ಲದಂತಹ ಈ ಗಂಗಮನತನದವರು ಸೀದಾ ತಿರುಗಾಡ್ತಾ ಬಂದು ಎಲ್ಲೆಲ್ಲೋ ಆಶ್ರಯವನ್ನು ಹುಡುಕುತ್ತಾ ಕೊನೆಗೆ ಇಲ್ಲೇ ಪಶ್ಚಿಮ ಘಟ್ಟದಲ್ಲಿ ಬಂಗಾರ ಫಲ್ಕೆ ಅಂತ ಒಂದು ಏರಿಯಾ ಉಂಟು. ಅದು ಬಂಗಾರ ಫಲ್ಕೆ ಅಂತ ಪೇಪರ್ನಲ್ಲಿ ಬಂತು, ಉದಯವಾಣಿ ಕೂಡ ನಾನು ಬರೆದೆ. ಅದು ಬಂಗಾರ ಫಲ್ಕೆ ಅಲ್ಲ, ಬಂಗಾರ ಫಲ್ಕೆ. ಫಲ್ಕೆ ಅಂದರೆ ಏನು ನಿಮಗೆ ಗೊತ್ತುಂಟು ಅಂತ. ಬಂಗಾರು ಸ್ವಲ್ಪ ಸಮಯ ಇದ್ದಂಥ ಒಂದು ಸ್ಥಳ, ಅದು ಬಂಗಾರ ಫಲ್ಕೆ. ಅದು ಜಲಪಾತದ ಹತ್ರ ಕೆಳಗೆ ಉಂಟು. ಹೀಗೆ ಈ ಅರಸು ಮನೆತನದವರು ಚಿಕ್ಕ ರಾಜಕುಮಾರನ ಕರ್ಕೊಂಡು ಇಲ್ಲಿ ಅಡಗಿ ಕೂತ್ಕೊಂಡಿರ್ತಾರೆ. ಈ ವಿಷ್ಣುವರ್ಧನ 1152ರಲ್ಲಿ ತೀರಿ ಹೋದ ನಂತರ ಅವನ ಮಗ ವೀರ ನರಸಿಂಹ, ಅವನು ಹಿಂದೂ, ಅವನು ಪಟ್ಟಕ್ಕೆ ಬರ್ತಾನೆ. ಪಟ್ಟಕ್ಕೆ ಬಂದ ನಂತರ ತನ್ನ ತಂದೆ ವಿಷ್ಣುವರ್ಧನನಿಂದ ಘಾಸಿಗೊಳಗಾದ ಎಲ್ಲ ಅರಸು ಮನೆತನಗಳನ್ನು ನೋಡಿಕೊಂಡು ಈ ಕಡೆಗೂ ಬರ್ತಾನೆ. ಆಗಲೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ತುಳುನಾಡು ಹೊಯ್ಸಳರಿಗೆ ಸೇರಿ ಹೋಗಿತ್ತು, ಹೊಯ್ಸಳ ಸಾಮ್ರಾಜ್ಯಕ್ಕೆ ಸೇರಿ ಹೋಗಿತ್ತು. ಆಗ ಇಲ್ಲಿ ಬಂದು ಬಂಗಾರ ಫಲ್ಕೆಯಲ್ಲಿದ್ದಂತಹ ಈ ಅರಸು ಮನೆತನವನ್ನು ಭೇಟಿಯಾಗಿ ಚಿಕ್ಕ ರಾಜಕುಮಾರನ ಕರೆದು, ನೋಡಪ್ಪ, ನನ್ನ ತಂದೆಯಿಂದಾಗಿ ನಿಮ್ಮ ವಂಶವೇ ನಿರ್ವಂಶ ಆಗುವಷ್ಟು ಆಯಿತು, ಕೊನೆಗೆ ನೀನೊಬ್ಬ ಉಳಿದಿದ್ದಿ, ನೀನು ಇಲ್ಲಿ ಅರಸ ಆಗಬೇಕು. ಆದ ಕಾರಣ ಇಡೀ ನನ್ನ ರಾಜ್ಯದ ಈ ಭಾಗ ಪಶ್ಚಿಮ ಘಟ್ಟದಿಂದ ಮಂಗಳೂರಿನವರೆಗೆ ನೇತ್ರಾವತಿಯ 2 ಭಾಗಗಳು, ಆದ ಕಾರಣ ಬಂಗಾರ ಕೂಳೂರು ಅಂತ ಉಂಟು, ಬಂಗಾರ ಮಂಜೇಶ್ವರ ಅಂತ ಉಂಟು, ಅಲ್ಲಿಯವರೆಗೆ ಈ ರಾಜ್ಯ ನಿಂದು ಅಂತ ಹೇಳಿ. ಈ ರಾಜಕುಮಾರನಿಗೆ ಹೆಸರೇ ಇರಲಿಲ್ಲ. ಹಾಗಾಗಿ ತನ್ನ ಹೆಸರು ನರಸಿಂಹ ಎಂಬ ಹೆಸರನ್ನು ಆ ಮಗುವಿಗೆ ಕೊಟ್ಟು, ನೀನು ಮುಂದೆ ನರಸಿಂಹ ಭಂಗ ಅಂತ ಹೇಳಿದ. ಈ ನರಸಿಂಹ ಭಂಗ ಇಲ್ಲಿ ಆಳಿದಂಥ ಮೊದಲ ಅರಸ. ಅವನ ಪಟ್ಟಾಭಿಷೇಕ ಆದ್ದು 1157ರಲ್ಲಿ. ಇದು ಸ್ಪಷ್ಟವಾದ ದಾಖಲೆಗಳುಂಟು. ಏನೋ ನಾವು ಗೆಸ್ ಮಾಡಿ ಅಥವಾ ಖುಷಿ ಪಡಿಸಿ ಹೇಳಬೇಕು ಅಂತ ಇಲ್ಲ. 57ರಲ್ಲಿ ಪಟ್ಟಾಭಿಷೇಕ ಆಯಿತು. ಆ ಸಮಯಕ್ಕೆ ಆ ಗಂಗರಾಜರಲ್ಲಿ ಪ್ರಧಾನಿ ಅಂತ ಹಜಾಮ ಅಂತ ಆಚಾರಿ ಅಂತ ತಪ್ಪು ತಿಳ್ಕೊಳ್ಬಿಡಿ, ಆ ಎಲ್ಲ ಜಾತಿಯವರು ಉದ್ಯೋಗಸ್ಥರು ಇದ್ದರು. ಅದರಲ್ಲಿ ಕೃಷ್ಣಪ್ಪಯ್ಯ ಎಂಬುವರು ಪ್ರಧಾನಿಯಾಗಿದ್ದರು. ಈ ಕೃಷ್ಣಪ್ಪಯ್ಯ ಬ್ರಾಹ್ಮಣ ಈ ಅರಸು ಮನೆತನಕ್ಕೆ ಒಂದು ದೇವಸ್ಥಾನ ಬೇಕು ಅಂತ. ಬಂಗಾರಸರ ರಾಜದೇವತೆ ಶಾಂತಿನಾಥ ಸ್ವಾಮಿ, ಜೈನ ದೇವರು, ತೀರ್ಥಂಕರು. ಅದು ಹಿಂದೂಗಳಿಗೆ ಖುಷಿಯಾಗುವಂಥ ಒಂದು ದೇವಸ್ಥಾನ ಬೇಕು ಅಂತ ಆಲೋಚನೆ ಮಾಡಿ ಅದೇ ವರ್ಷ 1157ರಲ್ಲಿ ಈ ದೇವಾಲಯವನ್ನು ಪ್ರಥಮ ಬಾರಿಗೆ ಕಟ್ಟಿದ್ದು. ಆ ನಂತರ ಜೀರ್ಣೋದ್ಧಾರ ಆಗಿದೆ. ಪ್ರಥಮ ಬಾರಿ ಕಟ್ಟಿದ್ದು 1157ರಲ್ಲಿ. ಆಗ ವಿಷ್ಣುವರ್ಧನ ಇರಲಿಲ್ಲ, ಮಗಂದೆ ಕಾಲ್ಬಾರ್ ಚಕ್ರವರ್ತಿ ಇದ್ದು. ಬಂಗಾಡಿ ಅರಸರು ಈ ಕೃಷ್ಣಪ್ಪಯ್ಯನಿಗೆ ಎಲ್ಲ ಅವಕಾಶ ಕೊಟ್ಟು ಈ ದೇವಸ್ಥಾನ ಕಟ್ಟಿದ್ರು. ಇದು ಕಟ್ಟಿಸಿದ್ದು ಅದೇ ವರ್ಷ ಅಂತ ಹೇಳಲಿಕ್ಕೆ ಇನ್ನೊಂದು ಪ್ರಬಲವಾದ ದಾಖಲೆ ಅಂದರೆ ಆ ದೇವರ ಮೂರ್ತಿಗಳು, ಒಂದು ದುರ್ಗಾ ಪರಮೇಶ್ವರಿ, ಇನ್ನೊಂದು ದುರ್ಗಾದೇವಿ. ಅದು ಎರಡೂ ಕೂಡ ಹೊಯ್ಸಳ ಶೈಲಿಯಲ್ಲೇ ಉಂಟು. ಅಂದರೆ 1157ರಲ್ಲೇ ಅದು. ಹೊಯ್ಸಳ ಶೈಲಿ ಅಂದರೆ ಹೇಗೆ? ಹೊಯ್ಸಳ ಮುಖ ಚಿಕ್ಕದಿರ್ತದೆ, ಕಿರೀಟ ಎತ್ತರ ಇರ್ತದೆ. ಇದು ಹೊಯ್ಸಳ ಶೈಲಿ. ಇಲ್ಲಿ 2 ದೇವತೆಗಳ ಮೂರ್ತಿ ಕೂಡ ಹಾಗೆ ಇದೆ, ಬಂಗಾರ ಶೈಲಿಯಲ್ಲೇ ಇದೆ.
ಅಲ್ಲ ಐ ಆಮ್ ಸಾರಿ, ಹೊಯ್ಸಳ ಶೈಲಿಯಲ್ಲಿದೆ, ವೆರಿ ವೆರಿ ಸಾರಿ, ಹೊಯ್ಸಳ ಶೈಲಿಯಲ್ಲಿದೆ. ಆದ ಕಾರಣ ಹೊಯ್ಸಳರ ಆಶ್ರಯದಲ್ಲಿ ಈ ದೇವಸ್ಥಾನ ಕಟ್ಟಿಸಿ ಈ ಮೂರ್ತಿಗಳನ್ನು ಸ್ಥಾಪಿಸಿದರು ಅಂತ ಆಯಿತು. ಅಲ್ಲಿಂದ ದೊಡ್ಡ ಧಾರ್ಮಿಕ ಕೇಂದ್ರವಾಗಿ ಬೆಳೆಯಿತು. ಇನ್ನು ಎರಡನೇ ಅಂಶ ಬೇಗ ಮುಗಿಸ್ತೇನೆ ನಾವು, ಮತ್ತೆ ಬೇಕಾದ್ರೆ ನಾವು ಚರ್ಚೆ ಮಾಡ್ಬೋದು. ಮೂರ್ತಿಗಳು ನಾನು ಮೊದಲು ಹೇಳಿದ ಎರಡು ಕೂಡ ಸ್ತ್ರೀ ಮೂರ್ತಿಗಳು, ಹೊಯ್ಸಳ ಶಿಲ್ಪಶೈಲಿಯಲ್ಲಿರುವಂತಹದ್ದು. ಒಂದ ಮೂರ್ತಿಯ ಬಲಗೈಯಲ್ಲಿ ಖಡ್ಗ ಮತ್ತು ತ್ರಿಶೂಲ, ಎಡಗೈಯಲ್ಲಿ ಪಾನಪಾತ್ರೆ ಮತ್ತು ಡಮರುಗ ಇದಿರುವಂತಹದ್ದು ಅದು ದೇವಿಯ ಲಕ್ಷಣವೇ. ಆದರೆ ಮೇಲೆ ಕಿರೀಟದ ಮೇಲೆ ಸತ್ತಿಗೆ ಅಂತ ಹೇಳ್ತಾರೆ ತುಳುವಿನಲ್ಲಿ, ಅಥವಾ ಛತ್ರ, ಕೊಡೆ, ಒಂದು ಕೊಡೆ ಇದೆ ಆ ದೇವಿ, ಅದು ದುರ್ಗಾ ಪರಮೇಶ್ವರಿ. ಯಾಕಂದರೆ ಪರಮೇಶ್ವರಿ ಅದು ದುಷ್ಟ ಶಕ್ತಿ ಅಲ್ಲ, ದಮನ ಮಾಡುವ ಶಕ್ತಿ ಅಲ್ಲ, ಇವರೇ ದಮನ ಮಾಡಿ. ಮುಂದುವರಿಸಲ ಬೇಡ, ಸರಿ ನೋಡೋ. ಹೀಗೆ ಈ ದುರ್ಗಾ ಪರಮೇಶ್ವರಿ ಇದು ಯಾವ ವೈದಿಕರಾಗಲಿ, ಯಾವ ಮೂರ್ತಿ ಶಿಲ್ಪಶಾಸ್ತ್ರಜ್ಞರಾಗಲಿ, ಯಾವ ಪಂಡಿತರಾಗಿ ಚರ್ಚೆ ಮಾಡಿ ನಾನು ರೆಡಿ ಇದ್ದೇನೆ, ಸುಮ್ಮನೆ ಹೇಳುವಲ್ಲ. ಯಾಕಂದರೆ ಇದನ್ನು ಪೇಪರಿಗೆ ಕೊಟ್ಟ ಯಾರು ಬೇಕಾದ್ರೂ ಓದ್ಬೋದು. ಹಾಗೆ ಸತ್ತಿಗೆ ಇರುವಂಥ ಆ 4 ಆಯುಧ ಇರುವಂಥ ದೇವಿ ದುರ್ಗಾ ಪರಮೇಶ್ವರಿ. ಯಾಕಂದರೆ ದೈವತ್ವ ಹೆಚ್ಚಿರುವುದು, ನಮ್ಮ ವೈದಿಕ ದೈವತ್ವ ಹೆಚ್ಚಿರುವುದು ದುರ್ಗಾ ಪರಮೇಶ್ವರಿ. ಇನ್ನೊಂದು ಮೂರ್ತಿ ಇದೆ, ಅದು ಕೂಡ ಅದೇ ಆಯುಧಗಳು, ಖಡ್ಗ ಅದು ಕಾಳಿಯ ಲಕ್ಷಣ, ಅವಂತ ಮೇಲೆ ತ್ರಿಶೂಲ, ಈ ಕೈಯಲ್ಲಿ ಕೆಳಗಿನ ಕೈಯಲ್ಲಿ ಪಾನಪಾತ್ರೆ, ಮೇಲಿಂದಲ್ಲಿ ಡಮರುಗ, ಇದು ದೇವಿಯ ಲಕ್ಷಣ. ಮೇಲೆ ಸರ್ಪದ ಹೆಡೆ, ಈ ಸರ್ಪದ ಹೆಡೆ ಇರುವಂತಹದ್ದೇ ಈ ಮೂರ್ತಿಯನ್ನು ದೇವಿಯ ಮೂರ್ತಿಯನ್ನಾಗಿ ಮಾಡಿ. ಅದು ದೇವಿ ಹೆಚ್ಚು ಶಕ್ತಿವಂತೆ, ಶಾಕ್ತ ದೇವತೆಯ ಲಕ್ಷಣ ಇರುವಂಥದ್ದು. ಅದಕ್ಕೆ ಆ ಸರ್ಪನ ಹೆಡೆ ಹಾಕಿದ್ದಾರೆ. ಮೂರನೇ ವಿಷಯ, ಇಲ್ಲಿ ಇರುವುದು ಭದ್ರಕಾಳಿ ಅಂತ ಹೇಳಿ, ಅದು ಸರಿಯಲ್ಲ, ಭದ್ರಕಾಳಿಯ ಮೂರ್ತಿ ಅಲ್ಲ ಅದು. ಈ 4 ಆಯುಧಗಳಿಂದ ಬೇಕಾದರೆ ಕಾಳಿ ಅಂತ ಹೇಳಿದ್ರೆ ಖಡ್ಗ ಉಂಟು, ಕಾಳಿ ಅಂತ ಹೇಳೋದು, ಭದ್ರಕಾಳಿ ಅಂತ ಇರಬೇಕು ಅಂತಾದರೆ ದೇವಿಯ ಕಾಲಿನ ಹತ್ರ ನರಿಯ ವಾಹನ ಬೇಕು, ನರಿ ಬೇಕು. ನೋಡಿ, ನಿಮ್ಮ ಧ್ವಜಸ್ತಂಭದಲ್ಲಿ ಕೆಳಗೆ ಮೂರ್ತಿ ಉಂಟು ಹೆಂಗಸಿನದ್ದು, ಅದು ನಿಜವಾಗಿಯೂ ಭದ್ರಕಾಳಿಯೇ, ಆದ ಕೆಳಗೆ ನರಿಯ ಚಿತ್ರ ಬಿಡಿಸಬೇಕು, ಆಗ ಭದ್ರಕಾಳಿ ಆಗ್ತದೆ. ಆದ ಕಾರಣ ಯಾರ ಜ್ಯೋತಿಷ್ಯರು ಹೇಳಿದರೆ ಆ ಜ್ಯೋತಿಷ್ಯ ನಾನು ಮುಕ್ತವಾಗಿ ಚರ್ಚೆ ಮಾಡ್ತೇನೆ, ಅದು ಭದ್ರಕಾಳಿ, ಇದು ಭದ್ರಕಾಳಿ ಅಲ್ಲ. ಜ್ಯೋತಿಷ್ಯರು ಹೇಳ್ಬೋದು, ಯಾಕಂದರೆ ನನಗೂ ಜ್ಯೋತಿಷ್ಯ ಬರುತ್ತೆ, ನಮ್ಮ ತಂದೆಯವರು ಜ್ಯೋತಿಷ್ಯ ವೃತ್ತಿಯಿಂದ ಜೀವನ ಮಾಡಿದವು. ಆದ ಕಾರಣ ಬೇಕು ಅಂತಾದರೆ ಅಲ್ಲಿ ನರಿಯ ಚಿತ್ರಣವನ್ನು ಮಾಡಿ, ಆಗ ಅದು ಭದ್ರಕಾಳಿ ಆಗ್ತದೆ. ಭದ್ರಕಾಳಿಯು ಬಹಳ ವಿಶೇಷವಾದ ಶಕ್ತಿಯ ದೇವರು. ಈ 3 ವಿಷಯವನ್ನು ನಾನು ಹೇಳಿದ್ದೇನೆ, ಇತಿಹಾಸ ಬಗ್ಗೆ ಹೇಳಿದ್ದೇನೆ. ಸಂಕ್ಷಿಪ್ತವಾಗಿ ಸಾರಾಂಶವಾಗಿ ಹೇಳಿದ್ರೆ, ಈ ದೇವಸ್ಥಾನ ನಿರ್ಮಾಣ ಆದ್ದು 1157ನೇ ಇಸವಿ, ಅಂದರೆ 947 ವರ್ಷಕ್ಕಿಂತ ಮೊದಲು. 1000 ವರ್ಷ ಆಗಲ್ಲ, 947 ವರ್ಷ ಆಯಿತು. ಅದು ಹೊಯ್ಸಳ ಶಿಲ್ಪಿಯಲ್ಲಿರ್ತದೆ. ಕಟ್ಟಿದವನು ಬಂಗಾಡಿಯ ವೀರ ನರಸಿಂಹವಂಗ, ಸಹಾಯ ಮಾಡಿದವರು ಪ್ರಧಾನಿ ಕೃಷ್ಣಪ್ಪಯ್ಯ, ಬೇರೆ ಎಲ್ಲೂ ಕೂಡ ಊರಿನವರು ಸಹಕಾರ ಕೊಟ್ಟಿದ್ದಾರೆ. ಆದ ಕಾರಣ ಜೈನರಾದಂತಹ ಬಂಗರು ಮೊದಲು ಸ್ಥಾಪಿಸಿದ್ದು ಹಿಂದೂ ದೇವಸ್ಥಾನವು. ಅವರ ಬಸ್ತಿ ಶಾಂತಿನಾಥ ಬಸ್ತಿ ಅಥವಾ ಆದಿನಾಥ ಬಸ್ತಿ ಮತ್ತೆ ಕಟ್ಟಿದ್ದವು. ಯಾಕಂದರೆ ಬಂಗರ ಇತಿಹಾಸ ಅಂತ ನಾನು ಪುಸ್ತಕ ಬರೆಯುವಾಗ ಜವಾಬ್ದಾರಿಯಿಂದ ನನ್ನ ಮೊದಲ ಪುಸ್ತಕ ಎಲ್ಲವನ್ನು ಅವರ ಹತ್ರ ಬಂಗಾಡಿ ಅರಮನೆಯಲ್ಲಿಯೂ ಬೇರೆ ಕಡೆ ವಿಮರ್ಶೆ ಮಾಡಿ ಈ ಪುಸ್ತಕ ಬರೆಯುವ ನನಗೆ ಅದು ಕಂಡಿದ್ದು ಸ್ಪಷ್ಟವಾಗಿ. ಅವರು ಶಾಂತಿನಾಥ ಬಸ್ತಿ ಬಂಗಾಡಿಯಲ್ಲಿ, ಅವರ ಅರಮನೆ ಆದಿನಾಥ ಬಸ್ತಿ, ಇದೆಲ್ಲವೂ ನಂತರ. ಮೊದಲು ಕಟ್ಟಿದ್ದು ಈ ದೇವಸ್ಥಾನ. ಅದಕ್ಕೇನು ಕತೆ ಕೂಡ ಕೆಲವು ಉಂಟಲ್ಲ, ಅಲ್ಲಿ ಕ್ರಾಪ್ ತೆಗಿಸ್ಲಿಕ್ಕೆ ರಾಜನಿಗೆ ಕರ್ಕೊಂಡು ಹೋದು ಉಗುರು ಕಟ್ ಮಾಡುವಾಗ ಏನು ಇಟ್ಟರು ಅಲ್ಲಿ ಅದೇನೋ ಇರ್ಲಿಕ್ಕೆ ಸಾಕು. ಆದರೆ ಅವರಿಗೆ ವಿಶೇಷ ಸಾನ್ನಿಧ್ಯ ಇರುವಂತಹ ಸ್ಥಳ ಇದು. ಕೃಷ್ಣಪ್ಪಯ್ಯನಿಗೆ ಅಥವಾ ಬೇರೆ ವಿದ್ವಾಂಸರಿಗೆ, ಪುರೋಹಿತರಿಗೆ, ಜ್ಯೋತಿಷಿಗಳಿಗೆ ಈ ಪ್ರದೇಶ, ಕಿಲ್ಲೂರು ಪ್ರದೇಶದಲ್ಲಿ, ಈ ಕೊಲ್ಲಿ ಪ್ರದೇಶದಲ್ಲಿ ವಿಶೇಷ ಸಾನ್ನಿಧ್ಯ ಉಂಟು. ಅಲ್ಲಿ ದೇವಸ್ಥಾನ ಕಟ್ಟುವುದು ಅತ್ಯಂತ ಸೂಕ್ತ ಅಂತ
ನಿಶ್ಚಯ ಮಾಡಿರಬೇಕು. ಹಾಗಾಗಿ ಈ ದೇವಸ್ಥಾನವನ್ನು ಕಟ್ಟಿಸಿದ್ದು ಮುಂದುವರಿತಾ ಹೋಯಿತು. ಶಕ್ತಿ ಆರಾಧನೆ ಚೆನ್ನಾಗಿ ನಡೆಯಿತು. ಅದು ದೇವರು ಕೂಡ ವೈದಿಕ ದೃಷ್ಟಿಯಲ್ಲೇ ಪೂಜೆ ಮಾಡಬೇಕಾದ್ರು. ವೈದಿಕ ದೃಷ್ಟಿಯಿಂದ ಹೇಗೆ ಪೂಜೆ ಮಾಡ್ತಾರೆ? ಅಭಿಷೇಕವೋ, ನಿರ್ಮಾಲ್ಯವೋ, ಆಂಧ್ರ ಅಲಂಕಾರವೋ, ನೈವೇದ್ಯ ಸಮರ್ಪಣೆಯೋ, ಆರತಿಯೋ, ಪ್ರಾರ್ಥನೆ, ಇದೆಲ್ಲವೂ ಕೂಡ ಸಾಂಗೋಪಾಂಗವಾಗಿ ಮೂರ್ತಿ ನಡೆಯಬೇಕು. ಯಾಕಂದರೆ ದೇವರ ಮೂರ್ತಿ ಅದು. ಇದಿಷ್ಟು ನನ್ನ ಅಭಿಪ್ರಾಯ. ಇನ್ನು ಟೈಮ್ ವೇಸ್ಟ್ ಅಂತ ಆಗೋದು ಬೇಡ. ನನಗೆ ಹೇಳಲಿಕ್ಕೆ ಇಷ್ಟು ಅವಕಾಶ ಕೊಟ್ಟು ನನಗೆ ಭಾಳ ಕೃತಜ್ಞನಾಗಿದ್ದೇನೆ. ನಾನು ಈ ಕಮಿಟಿಯವರಿಗೆ, ದೇವಸ್ಥಾನದವರಿಗೆ ತುಂಬ ಕೃತಜ್ಞನಾಗಿದ್ದೇನೆ. ಯಾಕಂದರೆ ಈ ವಿಷಯವನ್ನು ಹೇಳಲಿಕ್ಕೆ ನನಗೆ ಅವಕಾಶ ಬೇಕು. ನಾವು ಸತ್ಯ ಹೇಳಬೇಕು, ಸತ್ಯವನ್ನು ಹೇಳುವ, ಅದೇನೇನು ಅಂತ ಹೇಳೋದು ಬೇಡ. ಅಷ್ಟನ್ನು ನಾನು ಅವಕಾಶ ಕೊಟ್ಟದಕ್ಕೆ, ಈ ವಿಷಯ ಹೇಳಿದ್ದಕ್ಕೆ ನಾನು ಕಮಿಟಿಯವರಿಗೂ ದೇವಸ್ಥಾನದವರಿಗೂ ಎಲ್ಲ ಜನರಿಗೂ ಕೂಡ ಕೃತಜ್ಞನಾಗಿದ್ದೇನೆ. ಪ್ರಶ್ನೆ ಆಗಿ ಹೇಳಿದೆ, ಮತ್ತೆ ನಾನು ಮುಂದೆ ಚರ್ಚೆಗೂ ಸಿದ್ಧವಾಗಿ. ನಮಸ್ಕಾರಗಳು. ಧನ್ಯವಾದಗಳು ಡಾಕ್ಟರ್ ವೈ ಉಮಾನಾಥ್ ಶೇಣಿ ಅವರಿಗೆ. ತುರ್ತು ಕಾರ್ಯದ ನಿಮಿತ್ತ ಶ್ರೀ ಹರೀಶ್ ಧರ್ಮದರ್ಶಿಗಳು ಶ್ರೀ ಕ್ಷೇತ್ರ ಅರಿಕೋಡಿ ಬೆಳವಲಿ ಇವರು ವೇದಿಕೆಯಿಂದ ನಿರ್ಗಮಿಸುತ್ತಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಹಾಗೆ ಶ್ರೀ ಶ್ರೀಕಾಂತ್ ಶೆಟ್ಟಿ ಲೇಖಕರು, ಪತ್ರಕರ್ತರು, ಉಡುಪಿ ಇವರು ಕೂಡ ವೇದಿಕೆಯಿಂದ ತೆರಳುತ್ತಿದ್ದಾರೆ. ಅವರಿಗೂ ಕೂಡ ಧನ್ಯವಾದ ತಿಳಿಸುತ್ತಾ ಕಾರ್ಯಕ್ರಮ ಮುಂದುವರೆಯುತ್ತಿದೆ. ಈ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಶ್ರೀ ಚೈತ್ರೇಶ್ ಇಳಂತಿಲ ಅಧ್ಯಕ್ಷರು, ತಾಲೂಕು ಪತ್ರಕರ್ತರ ಸಂಘ ಬೆಳ್ತಂಗಡಿ ಇವರಿಂದ 2 ಶುಭಾಶಯ ನುಡಿಗಳು. ಈಗ ಸ್ಥಳದ ಸಾನ್ನಿಧ್ಯ ಶಕ್ತಿ ಕೊಲ್ಲಿ ಶ್ರೀ ದುರ್ಗಾಪರಮೇಶ್ವರಿ ದೇವರಿಗೆ ನಮಿಸ್ತಾ, ವೇದಿಕೆಯಲ್ಲಿರುವ ಎಲ್ಲ ಹಿರಿಯ ಗಣ್ಯರಿಗೂ ನಮಿಸ್ತಾ, ಹಾಗೆ ಇಂದು ಸಭಾ ಕಾರ್ಯಕ್ರಮದ ಮುಂಭಾಗದಲ್ಲಿರುವ ಮಾತೆಯರಿಗೂ ಹಾಗೂ ಪ್ರತಿಯೊಬ್ಬರಿಗೂ ನಮಿಸ್ತಾ, ಕೊಲ್ಲಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಬಗ್ಗೆ ಒಂದೆರಡು ಮಾತುಗಳನ್ನು ನಾನು ಆಡಬೇಕು ಅಂತ ಇಷ್ಟಪಡ್ತಾ ಇದ್ದೇನೆ. ಕೊಲ್ಲಿ ಶ್ರೀ ದುರ್ಗಾಪರಮೇಶ್ವರಿ ಕ್ಷೇತ್ರದ ಸಮೀಪವಿರುವ ದಿಡುಪೆ ಒಂದು ಕಾಲದಲ್ಲಿ ಕುಗ್ರಾಮ ಎಂದು ಘೋಷಣೆಪಟ್ಟಿತ್ತು. ಆ ಕುಗ್ರಾಮ ಇಂದು ಎಷ್ಟು ಬದಲಾವಣೆ ಆಗಿದೆ ಅಂತ ಹೇಳಿದರೆ, ಒಂದು ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿರುವ ಶ್ರೀ ದುರ್ಗಾಪರಮೇಶ್ವರಿ ದೇವರ ಸಾನ್ನಿಧ್ಯ 8 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಂದು ನಿರ್ಮಾಣ ಆಗ್ತಿದೆ ಅಂತಂದರೆ, ಇಲ್ಲಿನ ಬಯಲುವಾರು ಸಮಿತಿ ಹಾಗೂ ಈ ಏನು ಎಲ್ಲ ಸಂಘಟನೆ ಆಗಿದೆ, ಈ ಸ್ವಯಂ ಸೇವಕರಿಗೆ ಸೇರಿದಂತೆ ಪ್ರತಿಯೊಬ್ಬರಿಗೂ ನಾನು ಮೊದಲನೇದಾಗಿ ಅಭಿನಂದನೆ ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. 52 ಬಯಲುವಾರು ಸಮಿತಿಗಳಿಂದ ಸರಿಸುಮಾರು 3 ಕೋಟಿ ರೂಪಾಯಿ ಸಂಗ್ರಹ ಆಗಿದೆ ಅಂತ ಹೇಳಿದರೆ, ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಕುಟುಂಬ ಅಥವಾ ಒಂದು ಜನರು ಮನಸ್ಸು ಮಾಡಿದರೆ ಇಂಥ ಧಾರ್ಮಿಕ ಕ್ಷೇತ್ರವನ್ನು ಯಾವ ರೀತಿ ಬೆಳೆಸಬಹುದು ಅನ್ನೋದಕ್ಕೆ ಕೊಲ್ಲಿ ಶ್ರೀ ದುರ್ಗಾಪರಮೇಶ್ವರಿ ಕ್ಷೇತ್ರವೇ ಕಾರಣ ಅಂತ ಹೇಳ್ಬೋದು. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಆಗಲಿಕ್ಕೆ 500 ವರ್ಷಗಳೇ ಕಳೆಯಿತು. ಕೊಲ್ಲಿ ಶ್ರೀ ದುರ್ಗಾಪರಮೇಶ್ವರಿ ಕ್ಷೇತ್ರ ಇಂದು 7 ವರ್ಷಗಳ ಕಾಲ ಮಾತೆ ಬಾಲಾಲಯದಿಂದ ಇಂದು ಸಂಪೂರ್ಣ ಶಿಲಾಮಯ ಆಗಿರುವಂಥ ಸುಂದರ ಕ್ಷೇತ್ರವಾಗಿ ಇವತ್ತು ಕಂಗೊಳಿಸಿ ಅದರಲ್ಲಿ ಇವತ್ತು ಪ್ರತಿಷ್ಠಾಪನೆ ಆಗಲಿಕ್ಕಿದ್ದಾರೆ. ಇದು ಧರ್ಮದ ವ್ಯಾಖ್ಯಾನದಲ್ಲಿ ಹೇಳೋದಾದರೆ, ಅಂದರೆ ಸಂಸ್ಕಾರದ ಮುಖಾಂತರ ಇದೆಲ್ಲ ಸಾಧ್ಯ ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಮನುಷ್ಯನಿಗೆ ಶಿಕ್ಷಣ ಎಷ್ಟು ಮುಖ್ಯವೋ ಅದೇ ರೀತಿ ಧಾರ್ಮಿಕ ಸಂಸ್ಕಾರ ಅಷ್ಟೇ ಮುಖ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಶ್ರೀಕೃಷ್ಣನ ಒಂದು ಮಾತನ್ನು ನಾನು ಹೇಳ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ನೀವು ಉತ್ತಮರಾಗಿದ್ದರೂ ಕೆಲವರು ನಿಮ್ಮನ್ನು ಯಾವತ್ತೂ ಇಷ್ಟಪಡಲಾರರು. ಅಂದರೆ ನೀವು ಉತ್ತಮರಾಗಿದ್ದರೂ ಕೆಲವರು ನಿಮ್ಮನ್ನು ಯಾವತ್ತೂ ಇಷ್ಟಪಡಲಾರರು. ಯಾಕೆಂದರೆ ನಿಮ್ಮೊಳಗಿರುವ ಪುಣ್ಯ ಆತ್ಮ ಅವರೊಳಗಿನ ರಾಕ್ಷಸತನವನ್ನು ಜಾಗೃತಗೊಳಿಸುತ್ತದೆ. ಜೊತೆಗೆ ಉತ್ತಮರ ಒಳ್ಳೆಯ ಆತ್ಮ ಕೆಟ್ಟವರ ರಾಕ್ಷಸತನವನ್ನು ಕಂಪಿಸುತ್ತದೆ ಅಂತ. ಅಂದರೆ ಒಳ್ಳೆಯ ಮನಸ್ಸು ಇಂತಹ ದೇವಸ್ಥಾನ ನಿರ್ಮಾಣಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ, ಕೊಲ್ಲಿ ಶ್ರೀ ದುರ್ಗಾಪರಮೇಶ್ವರಿ ಕ್ಷೇತ್ರದ ಮಹಿಮೆ ಸಾವಿರಾರು ವರ್ಷ ಬೆಳಗಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ಶ್ರೀ ಚೈತ್ರೇಶ್ ಇಳಂತಿಲ ಇವರಿಗೆ. ಇನ್ನು ಮುಂದೆ ಈ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಶ್ರೀ ಅನಂತ್ ಭಟ್ ಮಚ್ಚಿಮಲೆ ಇವರಿಂದ 2 ಶುಭಾಶಯ ನುಡಿಗಳು.
ಕೊಲ್ಲಿ ದುರ್ಗಾ ಪರಮೇಶ್ವರಿ ಹಾಗೂ ದುರ್ಗಾದೇವಿ, ಗಣಪತಿ ಹಾಗೆ ಪರಿವಾರ ದೇವರುಗಳ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸುತ್ತಾ, ವೇದಿಕೆಯಲ್ಲಿ ಉಪಸ್ಥಿತಿರುವ ಸಭಾಧ್ಯಕ್ಷರೇ, ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಶ್ರದ್ಧೆಯ ಮಾತೆಯರೇ, ಮಹನೀಯರೇ, ಪುಟಾಣಿ ಮಕ್ಕಳೇ, ಪತ್ರಿಕಾ ಮಾಧ್ಯಮ ಮಿತ್ರರೇ, ನಾನು ಮಾತುಗಾರ ಅಲ್ಲ, 2 ನಿಮಿಷದಲ್ಲಿ ಮಾತು ಮುಗಿಸ್ತೇನೆ. ಗೀತೆಯಲ್ಲಿ ಹೇಳಿದೆ, ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ಯಥಾ ವಿಹಾಯ ಅನ್ಯಾನಿ ಸಂಯಾತಿ ನವಾನಿ ದೇಹಿ ಅಂತ ಹೇಳಿದೆ. ಪ್ರಾಜ್ಞರಿಗೆ ತಿಳಿದಿರಬಹುದು, ಮಾನವರು ಹಳೆಯ ಬಟ್ಟೆ ಆದಾಗ ಅದನ್ನು ಕಳಚಿಟ್ಟು ಹೊಸ ಬಟ್ಟೆ ಹಾಕ್ತಾರೆ. ಹಾಗೆಯೇ ಆತ್ಮವು ಕೂಡ ಭೌತಿಕ ಶರೀರ ಹಳತಾದಾಗ ಅದನ್ನು ಬಿಟ್ಟು ಇನ್ನೊಂದು ಶರೀರ ಸೇರ್ತದೆ ಅಂತ. ಇಲ್ಲಿ ಇವತ್ತು ಈ 3 ಗ್ರಾಮದ ಎಲ್ಲ ಮಹನೀಯರು ದೇವರನ್ನು ಬಾಲಾಲಯದಲ್ಲಿ ಪಶ್ಚಿಮಾಭಿಮುಖವಾಗಿ ಪ್ರತಿಷ್ಠಾಪಿಸಿ 7 ವರ್ಷಗಳ ಸತತ ಪರಿಶ್ರಮದಿಂದ ಅತ್ತ ಘಟ್ಟವೂ ಅಲ್ಲ, ಮಲೆನಾಡು ಅಲ್ಲ, ಇತ್ತ ಕರಾವಳಿಯೂ ಅಲ್ಲ ಅಂತ ಹೇಳುವ ಸುಂದರ ರಮಣೀಯ ತಾಣದಲ್ಲಿ, ಕುದುರೆಮುಖ ಘಾಟಿಯ ಬುಡದಲ್ಲಿ ಸುಂದರವಾದ ಶಿಥಿಲವಾದ ದೇವಸ್ಥಾನವನ್ನು ಕೆಡವಿ ಶಿಲಾಮಯವಾದ ಸುಂದರವಾದ, ಅತ್ಯಂತ ಸುಂದರವಾದ, ಬಹುಶಃ ಸದ್ಯ ಎಲ್ಲಿಯೂ ಕಾಣಲಿಕ್ಕೆ ಸಿಕ್ಕಲಿಕ್ಕಿಲ್ಲ, ಅಷ್ಟು ಭವ್ಯವಾಗಿದೆ. ನಾನು ಸ್ವಲ್ಪ ದಿನ ಹಿಂದೆಯೂ ಬಂದು ನೋಡಿದ್ದೇನೆ. ಇವತ್ತು ನಾವು ಕೂಡ ನಿಜವಾಗಿ ಪಾವನರಾದೆವು. ನಾವು ಬಂದು ವೇದಿಕೆಯಲ್ಲಿ ಕೂತಾಗ ಬಾಲಾಲಯದಿಂದ ದೇವರ ವಿಗ್ರಹಗಳನ್ನು ವೈದಿಕ ವರೇಣ್ಯರು ಮಂತ್ರ ಘೋಷ ವೇದ ಘೋಷದೊಂದಿಗೆ ಇವತ್ತು ಇಷ್ಟು ದಿವಸ ಆ ದೇವಿ ನಿಮಗೆ ರಕ್ಷಣೆ ಕೊಟ್ಟು ಈ ಕೆಲಸವನ್ನು ನಿರ್ವಿಘ್ನವಾಗಿ ನೆರವೇರಿಸಿ ಇವತ್ತು ಆ ತಾಯಿ ದೇವಸ್ಥಾನದ ಒಳಗೆ ಹೋಗಿ ಪವಡಿಸಿದ್ದಾಳೆ. ಇನ್ನೇನು ಪ್ರತಿಷ್ಠೆ ಆಗಲಿಕ್ಕೆ ಸ್ವಲ್ಪ ದಿನ ಬಾಕಿ ಇದೆ. ನಾವೆಲ್ಲ ಈ ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗುವುದು ಅತ್ಯಂತ ಹೆಮ್ಮೆಯ ಹಾಗೂ ನಾವು ಅತ್ಯಂತ ಖುಷಿ ಪಡುವ ಒಂದು ವಿಷಯ. ದೇವಸ್ಥಾನದಲ್ಲಿ ಯಾರಿಗೂ ಹುದ್ದೆಯ ವ್ಯತ್ಯಾಸಗಳಿಲ್ಲ. ಅಲ್ಲಿಗೆ ಬರುವವರಿಗೆಲ್ಲ ಒಂದೇ ಹುದ್ದೆ, ಭಕ್ತರು ಅಂತ ಅಷ್ಟೇ. ಅಲ್ಲಿ ಜಾತಿ ಇಲ್ಲ, ಮತ ಇಲ್ಲ, ಅವ MLA MP ಯಾವುದೂ ಇಲ್ಲ. ದೇವಸ್ಥಾನದ ಆವರಣದೊಳಗೆ ಬಂದಾಗ ಅವ ಆ ಕ್ಷೇತ್ರದ ಭಕ್ತ ಅಷ್ಟೇ. ಇದೊಂದು ನಮ್ಮ ಹಿಂದೂ ಸಂಸ್ಕೃತಿಯ ಪರಂಪರೆಯ ಪ್ರತೀಕ. ನಿಜವಾಗಿ ಇನ್ನೂ ಇಷ್ಟರವರೆಗೆ ನೀವು ಬಹುಕೋಟಿ ರೂಪಾಯಿ ವೆಚ್ಚ ಮಾಡಿದಂತಹ ವ್ಯವಸ್ಥೆಯನ್ನು ನಡೆಸಿಕೊಂಡು ಹೋಗುವ ಮಹತ್ತರವಾದ ಜವಾಬ್ದಾರಿಗೂ ಬ್ರಹ್ಮಕಲಶದ ಮರುದಿವಸವೇ ಕೂತು ನೀವು ಕಟಿಬದ್ಧರಾಗಬೇಕು. ಬಹು ದೇವಸ್ಥಾನದಲ್ಲಿ ಕಾಣಬಹುದು, ಸುಂದರವಾಗಿ ಎಲ್ಲ ಒಗ್ಗಟ್ಟಿನಲ್ಲಿ ಮಾಡ್ತಾರೆ. ಮರುದಿವಸದಿಂದ ಪೂಜೆಗೆ ಜನ ಇಲ್ಲ, ಜನ ಬರುವುದಿಲ್ಲ. ಇದೇ ರೀತಿಯ ಕಳೆ ಪ್ರತಿ ಸಂಕ್ರಾಂತಿಯು ನೀವೇ ನಿರ್ಧಾರ ಮಾಡ್ಕೊಳ್ಳಿ ಯಾವ ದಿವಸ ಸೇರುವುದು ಅಂತ. ಆದರೆ ಆ ತಾಯಿಯ ಸೇವೆ ಮಾಡುವ ಶಕ್ತಿ, ಭಕ್ತಿ ನಿಮಗೆಲ್ಲ ಲಭಿಸಲಿ. ಈ ಸಂದರ್ಭದಲ್ಲಿ ನನಗೆ 1-2 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ರಿಗೂ ವಂದಿಸ್ತಾ, ಇಷ್ಟೊಂದು ಚೆನ್ನಾಗಿ ಈ ಒಂದು ಪ್ರಾಕಾರವನ್ನು ನಿರ್ಮಿಸಿ ಮಾಡಿದಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಒಳ್ಳೆಯ ಸಮರ್ಥ ನಾಯಕ ನಾವಿಕನಿದ್ದರೆ ಏನಾಗ್ತದೆ ಅಂತ ಹೇಳುವುದಕ್ಕೆ ಇದೇ ಸಾಕ್ಷಿ, ಬೇರೇನೂ ಬೇಡ. ಇಷ್ಟೆಲ್ಲ ಸುವ್ಯವಸ್ಥಿತವಾದ ವ್ಯವಸ್ಥೆ, ಹಾಗೆಯೇ ಆದರ್ಶವಾದಂತಹ ಎಲ್ಲ ಪ್ರತಿಯೊಂದು ಕ್ಷೇತ್ರವನ್ನು ನೋಡಿದರೂ ಅಚ್ಚುಕಟ್ಟುತನ. ಇದು ನಾಯಕತ್ವದ ಗುಣಗಳು. ಇಲ್ಲಿರುವಂತಹ ಪ್ರತಿಯೊಬ್ಬರೂ ಕೂಡ ಯಶಸ್ವಿಯಾಗಿ ಕೆಲಸ ಮಾಡಿದ್ದಾರೆ. ಆದ ಕಾರಣ ಇಷ್ಟ ಆಗಿದೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ರಿಗೂ ವಂದಿಸ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಧನ್ಯವಾದಗಳು ಶ್ರೀ ಅನಂತ ಭಟ್ ಮಚ್ಚಿಮಲೆ ಇವರಿಗೆ. ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಕೊಲ್ಲಿ ದೇವಸ್ಥಾನದಲ್ಲಿ ಅರ್ಚಕರಾಗಿ ಸೇವೆ ಸಲ್ಲಿಸಿ ಹಲವಾರು ವರ್ಷಗಳಿಂದ ಈ ದೇವಸ್ಥಾನದ ಸೇವೆಯನ್ನು ಮಾಡ್ತಿರುವಂತಹ ಅರ್ಚಕರನ್ನು ಗೌರವಿಸುವಂತಹ ಕಾರ್ಯಕ್ರಮ. ಶ್ರೀಧರ ಉಪಾಧ್ಯಾಯ ಹಾಗೂ ಶ್ರೀ ವಿದ್ವಾನ್ ಸುನಿಲ್ ಗಣಪತಿ ಹೆಗಡೆ ಹೊನ್ನಾವರ ಇವರು ವೇದಿಕೆಗೆ ತೆರಳಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ.
ಇಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಹಲವಾರು ವರ್ಷಗಳಿಂದ ಅರ್ಚಕರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಈ ದೇವಳದ ಅರ್ಚಕರನ್ನು ಗೌರವಿಸುವಂತಹ ಒಂದು ಸುಸಂದರ್ಭ ಇದೀಗ. ಶ್ರೀ ಶ್ರೀಧರ ಉಪಾಧ್ಯಾಯ ಮಾರಿಗುಡಿ ಹಾಗೂ ವೇದ ವಿದ್ವಾನ್ ಶ್ರೀ ಸುನಿಲ್ ಗಣಪತಿ ಹೆಗಡೆ ಹೊನ್ನವರ ವೇದಿಕೆಯುವಂತಹ ಎಲ್ಲ ಗಣ್ಯರು, ಈ ಕಾರ್ಯಕ್ರಮದ ಸಭಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ದಯಾಕರ್ ಅವರು ಹಾಗೂ ಅನಂತ ಭಟ್ ಮಚ್ಚಿಮಲೆ ಎಲ್ಲ ಅತಿಥಿಗಳು ಇವರನ್ನು ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶ್ರೀ ಶ್ರೀಧರ ಉಪಾಧ್ಯಾಯ ಮಾರಿಗುಡಿ ಕಿಲ್ಲೂರು ಅರ್ಚಕರು, ಶ್ರೀ ಕ್ಷೇತ್ರ ಕೊಲ್ಲಿ ದೇವಳ ಕಿಲ್ಲೂರು. ಹಲವಾರು ವರ್ಷಗಳಿಂದ ಈ ದೇವಳದಲ್ಲಿ ಅರ್ಚಕರಾಗಿ ಸೇವೆ ಸಲ್ಲಿಸುತ್ತಾ ಕೊಲ್ಲಿ ಅಮ್ಮನನ್ನು ನಂಬಿ ಬಂದಂತಹ ಎಲ್ಲ ಭಕ್ತರ ಇಷ್ಟಾರ್ಥಗಳನ್ನು ದೇವಿಗೆ ಸಮರ್ಪಿಸಿ ಭಕ್ತರಿಗೆ ಪ್ರಾಮಾಣಿಕ ತೃಪ್ತಿಯನ್ನು ನೀಡುತ್ತಾ ಬಂದು ಈ ಊರಿನಲ್ಲಿ ಅತ್ಯಂತ ಉತ್ತಮ ಪ್ರಸಿದ್ಧ ಅರ್ಚಕರಾಗಿ ಇರುವಂತಹ ಶ್ರೀ ಶ್ರೀಧರ ಉಪಾಧ್ಯಾಯ ಮಾರಿಗುಡಿ ಇವರು ಪ್ರಸಿದ್ಧ ನಳಪಾಕರಾಗಿ ಕೂಡ ಪ್ರಸಿದ್ಧರು ಹಾಗೂ ಪ್ರಗತಿಪರ ಕೃಷಿಕರಾಗಿ ಈ ಊರಿನ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ. ಇನ್ನೋರ್ವ ಅರ್ಚಕರು ವೇದ ವಿದ್ವಾನ್ ಶ್ರೀ ಸುನಿಲ್ ಗಣಪತಿ ಹೆಗಡೆ ಹೊನ್ನವರ ಇವರು ಸುಮಾರು ಒಂದೂವರೆ ವರ್ಷಗಳಿಂದ ಈ ದೇವಳದಲ್ಲಿ ಅರ್ಚಕರಾಗಿ ಪ್ರಾಮಾಣಿಕ ಸೇವೆಯನ್ನು ಮಾಡುತ್ತಿದ್ದು ಈ ಊರಿನ ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ನಿಮಗೆ ಅಭಿನಂದನೆಗಳು. ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸನರಾಗಿರುವಂತಹ ಶ್ರೀ ವಿಠಲ್ ಶೆಟ್ಟಿ ಅಧ್ಯಕ್ಷರು, ನಿವೃತ್ತ ಸರ್ಕಾರಿ ನೌಕರ ಸಂಘ ಬೆಳ್ತಂಗಡಿ, ಇವರು ಶುಭ ನುಡಿಗಳನ್ನು ಆಡಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮ ಹತ್ರ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮಿತ್ತ ಚಾವಡಿ ಡುಪ್ಪುನ ಗುರ್ಕಾರ್ ನಕಲ್ನ ಗುರ್ಕಾರದಿಗೆ ವಯಸ್ಸಾಯ್ದಿನ ಇನ್ನಿತ್ತ ನಮ್ಮ ಅಧ್ಯಕ್ಷರೇ ಮಾತ ಗುರ್ಕಾರ್ ನಕಲೆ ಅಂಚನೆ ಸೇರ್ದಿನ ನಿಕಲಿಗೆ ಮಾತ ಸೊಲ್ಮೆ ಸಂದ ಒಂದು ಬಹುಶಃ ಯಾನ್ ಪಾತ್ರನ ನಿಕಲಿಗೆ ಏನುಂಡ ಇಜ್ಜ ಗೊತ್ತಿಜ್ಜಿ ದೇವೇರ್ನ ಕಾರ್ಯಕ್ರಮ ಐರ್ದಾದ ಆ ಬಗ್ಗೆ ಯಾನ್ ಪಾತಿರ್ಯರದ ಆಲೈಜಿ ಆಂಡಲ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಎಂದು ಶ್ರೀಕೃಷ್ಣೆ ಅರ್ಜುನಗೆ ಬುದ್ಧಿ ಬಂದ್ರೆ ಸುರುಮನ್ಕುವೆ ಯಾನು ಬುದ್ಧಿ ಬಂದ್ರೆ ಪೋಪುಜಿ ಆಂಡ ಧರ್ಮಕ್ಷೇತ್ರೇ ಕೊಲ್ಲಿಯೂರು ಕ್ಷೇತ್ರೇ ಕೊಲ್ಲಿ ಕ್ಷೇತ್ರ ಬಹುಶಃ ಅವು ಕೊಲ್ಲಿಯೂರು ಆಂಡ ಎಲ್ಲೆ ಕೊಲ್ಲೂರದ ದೇವಿನ ಆ ಕ್ಷೇತ್ರದ ಅದೊಂದು ಅಂಚಿನ ಒಂಜಿ ಕ್ಷೇತ್ರ ಅದೇ ಅತನ 5 ಮಲ್ಲ ಕ್ಷೇತ್ರ ಅದೇ ಕೊಲ್ಲಿಯೂರು ಪೋದು ಕೊಲ್ಲೂರು ವಾಪನಂಚ ಒಂಜಿ ದಿನ ಖಂಡಿತವಾದಲ್ಲ ದುಂಬುದ ದಿನ ಬರ್ಪುಣು ಪನ್ಬಂಡಿ ಯಾನ್ ಪ್ರಥಮವಾದ ನಿಖಿಲ ಮಾತವರಿಕೆ ಮಂತೊಂದು ಈ ನಿಟ್ಟಿನ ನಮ್ಮ ಸಾಧನೆ ಅನ್ಪೋಡು ಸಾಧನೆ ದುಂಬು ಒಂಜಿ ಎಲ್ಲೇ ವಿಚಾರ ಬನ್ಪೇನೆ ನಮ್ಮ ಹಳ್ಳಿಡೊಂಜಿ ಸಂಪ್ರದಾಯ ಉಂಟು ವನಸ್ಸಿಗೆ ಸುರುಟು ಪೋಡಿಗೆ ಮೀಯರಗೆ ಅಕೇರಿಗೆ ಪೋಡಿಗೆ ಒಂಜಿ ವೇಳೆ ನೀರು ಖಾಲಿ ಆದಿತ್ತಲ್ಲ ನೀರು ಪಾಡ್ದು ಬೆಚ್ಚಮಂತ ಮೀಯೊಂದು ಬರ್ರ ಆರಾಮಡು ಮೀಯೊಂದು ಬರ್ರೆಗಾಪುಂಡು ಅಂಚನೆ ಪಾತ್ಯರ್ಯರಾಗಿತ್ತನ ಲಾಸ್ಟಿಗೆ ಅಕೇರಿಗೆ ಪಾತ್ಯರ ಇತ್ತನ ಎಡ್ಡೆಗೆ ದಾಯ ಬಂಡ ಬಾಕಿ ತಗ್ಲು ಪಾತ್ಯರ ಹಿಡಿದು ಮಾತ ಒಂಜೊಂಜಿ ಬೆಜ್ಜಿದ ಎಂಕ ಪಾತ್ಯರ್ರಗಾಪುಂಡು ಒಂಜಿ ಅವಕಾಶ ಉಂಟು ನೆಕ್ಕ ದುಂಬು ಪಾತ್ಯರ ನಕಲು ಮಾತ ಅಪ್ಪೆ ನಕಲಿನ ಬಗ್ಗೆ ಜೋಕಲ್ನ ಬಗ್ಗೆ ದೇವಸ್ಥಾನದ ಬಗ್ಗೆ ಮಾತೆಲ್ಲ ಪಂಡೇರು ಯಾನು ಒಂಜಿ ಎಲ್ಲೇ ವಿಚಾರ ಪನ್ಪುಂದಾದ ಬಂಡ
ಅಪ್ಪೆ ಜಕ್ಕೆಲ್ಡಿತ್ತಿನ ಬಾಲೆ ಅಪ್ಪೆನ ತಿಗಲೆಗೆ ತೋರಿಪುಂಡು. ಅಪ್ಪೆ ಜಕ್ಕೆಲ್ಡಿತ್ತಿನ ಬಾಲೆ ಅಪ್ಪೆನ ತಿಗಲೆಗೆ ತೋರಿಪುಂಡು. ಅವ್ವೇ ಬಾಲೆ ಎಲ್ಲೆ ಬುಲೆದು ಮಲ್ಲೆ ಆಪುಂಡು. ಮಲ್ಲೆ ಆಯ್ನ ಹಿಡ್ದು ಬೊಕ್ಕೋ ಕಾರು ದೆರ್ಕನ ಆ ಕಾರನ್ನ ಕಡುಪುಡು ಪಂತೀರಿ. ಒಂದು ನಮ್ಮ ಸಂಸ್ಕಾರದ ಮೂಲ ಇಂದೇನೆ ನಮ್ಮ ಸುರುಟು ತೆರೆಯೋ ನೋಡು. ಈ ಸಂಸ್ಕಾರ ಓಲು ಕುಟ್ಟುಂಡು ನಮಡ ನಮ ಇಲ್ಲಡೆ ನಮ ಅಪ್ಪೆನಕಲ್ಡ ಪುಟ್ಟುಂಡು. ಎಂಚ ಎಲ್ಲೇ ನಂಗೆ ದೇವಸ್ಥಾನ ಪೋಡು ಏರು ಸುರುಮನ್ಪುನಿ ಅಕ್ಕೆನಕಲು ಜೋಕಲೆ ಕೈ ಕರೆದಿಕ್ಕದು ಭಜನೆ ಕುಲ್ಲೆ ಏರು ಪನ್ಪುನಿ ಅಕ್ಕೆನಕಲು ಏರಾಗಿಲ್ಲಡೆ ಬತ್ತೇರಿ ಅಕ್ಲೆ ಕೊಂಚೂರು ಬಾಜಿಯಲ್ಲಿ ಕೊರಲಿ ಬಾಜಿಯಲ್ಲಿ ಬೋಡೋ ಕೇಣಿ ಏರಿ ಅಪ್ಪೆನಕಲು ಒನಸಾತಂಡ ಕೇಣಿ ಏರಿ ಅಪ್ಪೆನಕಲು ಒನಸಿಗೆ ಲಕ್ಕಲೆ ಪನ್ಪುನಿ ಏರಿ ಅಪ್ಪೆನಕಲು ಅಪಗ ಅಪ್ಪೆಗುಪ್ಪನ ಪ್ರಾಧಾನ್ಯ ಪಕ್ಕ ಏರೆಗೆಲ ಇಜ್ಜಿ ಇತ್ತ ಮೂಲ ಮಾತೆಲ್ಲ ಪಂಡಿನಿದಾದ ಪಂಡ ಅಮ್ಮನ ಅಂಡ್ಲ ಗುರ್ತ ಪೂಜಿ ಅಂಡ್ ಅಪ್ಪೆನ ಮರ ಪೂಜಿ ಆ ರೀತಿದ ಭಾವನೆ ಆ ರೀತಿದ ಬುಳೈ ನಾವು ನಮ್ಮ ಭಾರತೀಯ ಸಂಸ್ಕಾರ ದಾದ ಉಂಡು ಐನು ಬುಳೆಪೋಡು ಮುಳು ಕುಡುಂಜಿ ದೇವಸ್ಥಾನ ದೇವೇರ್ನ ಸ್ಥಾನ ಒಂಜಿ ಆಫೀಸಿಗೆ ನಮ್ಮ ಪೋಂಡ ಸ್ಥಾನೋಡು ಜನ ಇಜ್ಜಿನ ನಮ್ಮ ಪಿರಬರ್ಪ ನಮ್ಮ ಬೇಲೆ ಆಪುಜಿ ಅಂಚನೆ ನಮ್ಮ ಪ್ರಥಮ ಕರ್ತವ್ಯದಾದ ಪಂಡ ಸ್ಥಾನೋಡು ದೇವಸ್ಥಾನೋಡು ದೇವೇರ್ನ ಸ್ಥಾನೋಡುಪ್ಪನ ದೇವರಿಡ ನಮ ಪೋದು ಪಾತೆರಡು ಕೆಂಚ ಪಾತೆರಡು ಬಾಕಿದಕಲ್ಡ ಪಾತೆರ್ಲಗತ್ತು ಆತ್ಮನೇ ಪರಮಾತ್ಮ ಅಂದು ಮಾತೆರ್ಲ ಬನ್ಪೇರು ಮುಕುಲ್ಲ ಬನ್ಪೇರು ಆತ್ಮ ಓಲುಂಡು ನಮ್ಮ ದೊಕ್ಕೆದ ಉಲಾಯಿ ಉಂಡು ಅವು ಏತು ಮಲ್ಲ ಉಂಡು ಶ್ರೀಕೃಷ್ಣ ಐನ್ಲ ಪನ್ಪೆ ಕುಜಾಲಿದ ಕೋಡಿನೇ 10,000 ತಿಗಿರಿಂದ ಏತು ಮಲ್ಲೆ ಪುಡ ಆತು ಮಲ್ಲೆ ಎಂದು ಪಂಡ ಕಣ್ಣಿಗೆ ತೋಜಾಂದನ ಅಂಚಿನ ಅಂಚಿನ ಆತ್ಮದಾದ ಉಂಡು ಆ ಆತ್ಮ ಆ ಪರಮಾತ್ಮನ ನಮ್ಮ ಆತ್ಮರ್ದು ಪೂಜೆ ಮಂತಡ ಆತ್ಮರ್ದು ಪಾತೇರ್ಪಂಡ ಆ ಪರಮಾತ್ಮೆ ಪಾತೇರ್ಪೇರು ಉದಾಹರಣೆಗೆ ಏಪಲ ಸದಾ ದೇವರನ್ನ ಧ್ಯಾನ ಮಂತೊಂದು ನಿಕ್ಲೆ ಜೆತ್ತು ನಿದ್ದೆ ನಿದ್ರೆಡೆ ನಿಕ್ಲೆ ಕನಟ್ಟು ಕೆಲವು ಕನ ಕಟ್ಟುಂಡು ಲಕ್ಕನಗ ಮರೆತು ಹೋಗ್ಬಿಡು ಅಯ್ಯ ನಿಕ್ಲು ವಿಮರ್ಶೆ ಮಂತರ್ನಾಡ ನಿಕ್ಲೆ ಗೊತ್ತಾಗ್ಬಿಡು ಆಯ್ದು ನಮ್ಮ ಆತ್ಮಶುದ್ಧಿಡು ಪರಮಾತ್ಮನ ಮೂಲು ನಮ್ಮ ಅಪ್ಪೆನೆ ಏಪ ಪ್ರಾರ್ಥನೆ ಮನ್ಪೋನೋ ಆನಿಗೆ ನಮ್ಮ ಸರ್ವಾಭೀಷ್ಟ ಸಿದ್ಧಿ ಆಪುಂಡು ಪನ್ಪುನೇನ ಪನೊಂದು ಈ ಒಂಜಿ ಅವಕಾಶ ಕೊರ್ನೆಕ್ಕು ಪಂಡ ವನಸ್ಥ ಪೊರ್ತುಡು ಪಾತಿರ್ನ ಏರೆಗಲ ಅವಕ್ಕೆ ಏನಂದು ಆಯ್ದು ಈ ಒಂಜಿ ಅವಕಾಶ ಕೊರ್ನ ನಿಕ್ಲೆಗೆ ಮಾತ ಸೊಲ್ಮೆ ಸಂದ ಒಂದು ರಡ್ಡು ವಿಚಾರವನ್ನು ಯಾನ್ ಪನ್ನುದಾದ ಬಂಡ ಶ್ರೀಕೃಷ್ಣ ಒಂಜಿ ಬನ್ಪೆ ಮೂಲಿತ್ತೆ ಪಂಡೇರಿ ಎಣ್ಮ 10 ಕೋಟಿ ಖರ್ಚಾತನೆಂದು ಖರ್ಚಿಗೆ ದಾಲ ನಿಕ್ಲೆ ತರಬೆಚ್ಚ ಆದುಪ್ಪಂದು ದಾಯ ಪಂಡ ಧನಂಜಯ 6ನೆತ್ತ ಗುರ್ಕಾರ್ ಮಧ್ಯೆ ತೊಂದಿರಿ ಧನಂಜಯ ಎಂದು ಪಂಡ ಧರ್ಮರಾಯ ಮಂತನ ಮಾತಾ ಯಾಗೋಲೆಗಳ ಬೋಡಾಪಿನಾದ ದುಡ್ಡು ಕಂತು ಕೊರ್ನಾಯಿ ಧನಂಜಯ ಅಂಚನೆ ಮುಲ್ಪ ಖರ್ಚಿಗೆ ಬೋಡಾಪಿನ ಖರ್ಚಿಗಿದ ವ್ಯವಸ್ಥೆಗೆ ದುಡ್ಡು ಮನ್ಪೆರಗೆ ಸಾದಿ ಪಂಡು ಕೊರ್ನಾರಲ್ಲ ಮುಳು ನಿಕಲ್ನ ಅಭಿವೃದ್ಧಿ ಬ್ರಹ್ಮಕಲೋತ್ಸವ ಸಮಿತಿದ ಅಧ್ಯಕ್ಷರು ಧನಂಜಯರುಳ್ಳೇರು ಅಂಚಾದ ನಿಕ್ಲೆಗೂ ಆ ಸಮಸ್ಯೆಲ ಏಪೋಗಲ ಬರಂದು ಬೊಕ್ಕ ಸಂಸ್ಕಾರ ಸಂಸ್ಕೃತಿ ಒಂಜಿ ಚೂರ ಅನ್ಲ ಇತ್ತಿನ ಇಂಚಿನ ಹಳ್ಳಿಡು ಅತ್ತಂದೆ ಪೇಟೆಡು ಖಂಡಿತವಾದಲ ಇಜ್ಜಿ ದಾಯ ಬಂಡ ಮೊರಾಣಿ ಮೂಜಿ ದಿನಡ್ದು ದುಂಬು ಬೆಳ್ತಂಗಡಿ ಬಸ್ ಸ್ಟ್ಯಾಂಡ್ ಹೊರ್ತಿ ಪೊಣ್ಣು ಒಂಜಿ ಎಲ್ಲಿಯ ಬಾಲೆಲ ಉಂಡು ಒಂಜಿ 35 ವರ್ಷ ಅವು ಹೆಚ್ಚಿಗೆ ಬಂಡ ಒಂಜಿಗೆ ಏನದೊಂಜಿ ಚಡ್ಡಿಪಾಡೊಂದು ಅವಳು ತಿರುಗೊಂದುಲ್ಲೇರು ಅವಳ ಆತ ಯಾವನೆಂದು ಹೋಟೆಲ್ದ ಎದುರು ಅಂಚಿಂಚಿ ಪೋಂದುಲ್ಲೇರು ಒಂದು ನಮ್ಮ ಸಂಸ್ಕಾರ ಅತ್ತು ನಮ್ಮ ಒಂಜಿ ಕ್ರಮೊಟ್ಟು ಒಂಜಿ ವ್ಯವಸ್ಥೆಡು ಒಂಜಿ ಮರ್ಯಾದೆಡು ಎಂಚ ಬದುಕೊಡು ಪನ್ಪಣೆ ನಮ್ಮ ಸುರುಟು ತೆರಿಯೋನು ಅವು ತೆರಿಯೋನು ಅಂದಾನೆ ನಮ್ಮ ಅಪ್ಪೆನಕಲು ಸರಿಯಾವಡು ಅಪ್ಪೆನಕಲು ಏಪರ್ ನಮ್ಮ ಜೋಕಲೆಗೆ ಬುದ್ಧಿ ಪಂಡದಿ ಧಾರ್ಮಿಕ ಶಿಕ್ಷಣ ಧರ್ಮ ಅಕಲ್ನ ದೊಕ್ಕೆಡು ಬರ್ಪಿಲೆಕ ಮನ್ಪೇರ ಆನಿಗೆ ನಮ್ಮ ಸಮಾಜ ಅಭಿವೃದ್ಧಿ ಆಪುಂಡು
ಸುಧಾರಣೆ ಹಾಕೊಂಡು ಅಂಚಾದು ಈ ಕೊಲ್ಲಿ ಕ್ಷೇತ್ರ ಉಂಡು ಇಂಚಿನ ಈ ಕೊಲ್ಲಿ ಪನ್ಪನ ಊರು ಕೊಲ್ಲೂರು ಆವಡು ಕೊಲ್ಲೂರದಲ್ಲ ಮಿತ್ತ ಪುದಾರ ಈ ಕ್ಷೇತ್ರಗೂ ಬರಡು ನಮ್ಮ ಮಾತೆಲ್ಲ ಅಪ್ಪೆಗೆ ಸಾಷ್ಟಾಂಗ ಪ್ರಣಾಮ ಮಂತದೆ ಇತ್ತ ಪಂಡಿಲೆಕನೆ ಪ್ರತಿ ಇಲ್ಲಡೆ ಹಿಡ್ದೆ ವಾರಗೂ ಒರಿಯಾಂಡ್ಲ ದೇವಸ್ಥಾನಕ್ಕೆ ಬರ್ಪಿಲೆಕ್ಕ ಅವೇ ನಮನೇ ಸೇರೊಂದು ಬೊಕ್ಕಲ ಒಂಜಿ ಎಲ್ಲಿಯ ವಿಚಾರ ಎಂಚಿನ ಪಂಡ ಬಹುಶಃ ನಾನಾ ದುಂಬುಗು ದೇವಸ್ಥಾನಗೂ ಬಂಡಾರಿಗೂ ಪಾಡ್ನ ಬದಲಿಗೆ ಭಟ್ರಿಗೆ ಪಾಡ್ದು ಭಟ್ರು ಎಂಕ ಈ ಬೋರು ಪನ್ಪನ ಪರಿಸ್ಥಿತಿ ನಿರ್ಮಾಣ ಮಂತನೆಲ್ಲ ನಮ್ಮಂದು ಯಶಸ್ವಿ ಆಪುಂಡು ತೋಜುಂಡು ಈತ ಸರ್ಕಾರವೇ ಈ ದೇವಸ್ಥಾನದ ದುಡ್ಡನ್ನು ದೋಚುನಂಚಿನ ಪರಿಸ್ಥಿತಿ ಮುಟ್ಟ ಐತೆ ನಮ್ಮ ಪರಿಸ್ಥಿತಿ ಎತ್ತಿದ್ದೇವೆ ಇಂದೇನು ಸುಧಾರಣೆ ಮನ್ಪೊಡುಂದಾಂಡ ನಮ್ಮ ಆ ರೀತಿಯ ಭಾವನೆ ಎನ್ನ ದೇವಸ್ಥಾನ ಎನ್ನ ಊರದ ದೇವಸ್ಥಾನ ಎಂಕಲ್ನ ದೇವಸ್ಥಾನ ಎಂಕಲ್ನ ಗ್ರಾಮದ ದೇವಸ್ಥಾನ ಪನಪನ ಭಾವನೆಯನ್ನು ನಮ್ಮ ಹೆಚ್ಚಿಗೆ ಅದು ನಮ್ಮ ಮನಸ್ಸಲ್ಲಿ ಉಳ್ಳಾವೊಂದು ನಮ್ಮ ಕೆಲಸ ಮನ್ಪೊಡುವಂದು ನಿಖಿಲ್ಡ ವಿನಂತಿ ಮಂತೊಂದು ಅವಕಾಶ ಕೊರ್ನ ನಿಖಿಲಿ ಮಾತ್ರ ಒಂದಿಸ ಒಂದು ಧನ್ಯವಾದಗಳು ಶ್ರೀ ವಿಠಲ್ ಶೆಟ್ಟಿ ಇವರಿಗೆ. ಇನ್ನು ಮುಂದೆ ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆ ವಹಿಸಿರುವ ಡಾಕ್ಟರ್ ದಯಾಕರ್ ಎಂಎಂ ದಂತವೈದ್ಯರು ಹಾಗೂ ಜಿಲ್ಲಾ ಅಧ್ಯಕ್ಷರು ತುಳು ಶಿವಳ್ಳಿ ಬ್ರಾಹ್ಮಣರ ಸಂಘ ಇವರಿಂದ ಅಧ್ಯಕ್ಷೀಯ ನುಡಿಗಳು. ಓಂ ಶ್ರೀ ದುರ್ಗಾ ಪರಮೇಶ್ವರೇ ನಮಃ. ವೇದಿಕೆಯಲ್ಲಾಸೀನರಾಗಿರುವ ಎಲ್ಲ ಆತ್ಮೀಯ ಮಿತ್ರರೇ ಮತ್ತು ಗಣ್ಯರೇ, ಕೊಲ್ಲಿ ದುರ್ಗಾ ಪರಮೇಶ್ವರಿ ದೇವಾಲಯದ ಸಮಸ್ತ ಆಡಳಿತ ಸಮಿತಿಯ ಸಮಸ್ತ ಸದಸ್ಯರೇ, ಜೀರ್ಣೋದ್ಧಾರ ಸಮಿತಿಯ ಸದಸ್ಯರೇ ಮತ್ತು ಬ್ರಹ್ಮಕಲಶೋತ್ಸವ ಸಮಿತಿಯ ಸದಸ್ಯರೇ, ಎಲ್ಲರಿಗೂ ಒಂದೇ ವಾಕ್ಯದಲ್ಲಿ ನಿಮ್ಮೆಲ್ಲರನ್ನು ಉದ್ದೇಶಿಸುತ್ತಾ ನನ್ನ ಆತ್ಮೀಯ ಮಿತ್ರರಾದ ನಮ್ಮ ರಮೇಶ್ ಇದ್ದಾರೆ, ಮತ್ತು ನಮ್ಮ ಅಮಿತಾನಂದರು ಇದ್ದಾರೆ MC ಮಾಡಿಕೊಂಡು, ಪತ್ರಕರ್ತ ಮಿತ್ರರೇ, ಉಪನಿಷತ್ ವಾಕ್ಯ ಬಂದಿದೆ, ಕಸ್ಮೈ ದೇವಾಯ ಹವಿದಾವಿದೇಮ ಅಂತ. ಯಾವ ದೇವತೆಗಳಿಗೆ ನಾನು ಹವಿಸ್ಸನ್ನು ಕೊಡೋಣ? ಯಾಕಂದರೆ ನನಗೆ ಭಾಳಷ್ಟು ದೇವತೆಗಳಿದ್ದಾವೆ, 33 ಕೋಟಿ ದೇವತೆಗಳಲ್ಲಿ ಯಾವ ದೇವತೆಗಳಿಗೆ ಹವಿಸ್ಸನ್ನು ಕೊಡೋಣ ಅಂತ. ಆಗ ಗುರುಗಳು ಹೇಳಿದರಂತೆ, ಕಸ್ಮೈ ದೇವಾಯ ಹವಿದಾವಿದೇಮ ಅಂದರೆ ಹಾಗಲ್ಲ, ಕಹ ಅಸ್ಮೈ ದೇವಾಯ ಹವಿದಾವಿದೇಮ, ಎಲ್ಲಿ ನಾನು ನನ್ನ ದೇವರಿಗೆ ಎಲ್ಲಿ ನಾನು ಹವಿಸ್ಸನ್ನು ಕೊಡೋಣ ಅಂತ. ಭಾರತೀಯ ಪರಂಪರೆಯೇ ಹಾಗೆ. ಭಾರತೀಯ ಪರಂಪರೆಯಲ್ಲಿ ಜಗದ್ಗುರುಗಳಾಗಿ ಹೋಗಿದ್ದಾರೆ ಆದಿ ಜಗದ್ಗುರು ಶ್ರೀ ಶಂಕರಾಚಾರ್ಯರು. ಬಹಳಷ್ಟು ಸಮಾಜದಲ್ಲಿ ಬುದ್ಧಿಜೀವಿಗಳು ಹೇಳ್ತಾರೆ, ಜಗದ್ಗುರು ಇರುವುದೊಂದು ಇಷ್ಟು ಸಣ್ಣ ಜಗತ್ತು, ಅದರಲ್ಲಿ ಅವರ ಶಿಷ್ಯಂದಿರಿರುವುದು ಇಷ್ಟೇ ಸ್ವಲ್ಪ ಜನಗಳು, ಅವರಿಗೆ ಇವರು ಗುರುಗಳು, ಮತ್ತು ಜಗದ್ಗುರುಗಳು ಅಂತ ಹೇಳಿಕೊಳ್ತಾರೆ, ತಿರುಗ್ತಾರೆ ಅಂತ. ಜಗದ್ಗುರುಗಳು ಅಂತ ಅಂದರೆ ವೇದ ಉಪನಿಷತ್ತು ಮೊದಲಾದ ಪ್ರಸ್ಥಾನ ತ್ರಯಗಳಿಂದ ಆರಿಸಿಕೊಂಡು ಯಾವುದು ಈ ನಮ್ಮ ಧರ್ಮದ ತಿರುಳು ಎನ್ನುವಂಥದ್ದನ್ನು ಒಂದು ಶಾಸ್ತ್ರ ರೂಪವಾಗಿ ಜಗತ್ತಿಗೆ ತಿಳಿಸಿಕೊಡುವ ಜಗದ್ಗುರು. ನಮ್ಮ ಕರ್ನಾಟಕ ಅತ್ಯಂತ ಒಂದು ಹೆಮ್ಮೆ ಪಡುವಂತಹ ಸಂಗತಿ ಎಂದರೆ ಮತತ್ರಯದ ಜಗದ್ಗುರುಗಳು ಶಂಕರಾಚಾರ್ಯರು, ಮಧ್ವಾಚಾರ್ಯರು ಮತ್ತು ರಾಮಾನುಜಾಚಾರ್ಯರು ತಮ್ಮ ಕರ್ಮಭೂಮಿಯನ್ನು ಇಲ್ಲಿ ಕರ್ನಾಟಕದಲ್ಲೇ ಮಾಡಿಕೊಂಡಿರುತ್ತಾರೆ. ಅದರಲ್ಲಿಯೂ ಮಧ್ವಾಚಾರ್ಯರು ತಮ್ಮ ಜನ್ಮಭೂಮಿಯು ನಮ್ಮ ತುಳುನಾಡೆ ಆಗಿರುತ್ತದೆ. ಯಾವುದೇ ದೇವಾಲಯಗಳ ಒಂದು ಪರಿಕಲ್ಪನೆಯಲ್ಲಿ ನಮ್ಮ ಪ್ರಾಚೀನ ಪರಂಪರೆಯ ಒಂದು ಭಕ್ತಿ ಮತ್ತು ಆಧುನಿಕ ಒಂದು ಸೊಗಡಿನ ಸಾಂಸ್ಕೃತಿಕ ವ್ಯವಸ್ಥೆ ಇದೆಲ್ಲವೂ ಮೇಳವಿಸಿರುತ್ತದೆ. ಇತ್ತೀಚೆಗೆ ನಾವು ನೋಡಿರ್ಬೋದು, ನಮ್ಮ ಅಯೋಧ್ಯದ ಪ್ರತಿಷ್ಠಾಪನಾ ಸಂದರ್ಭದಲ್ಲಿ ಅಲ್ಲಿ ನೃತ್ಯಕ್ಕೂ ಒಂದು ಅವಕಾಶವಿದೆ, ಸಂಗೀತಕ್ಕೂ ಅವಕಾಶವಿದೆ, ಅಷ್ಟಾವಧಾನ ಸೇವೆ ಅಂತ ಅದಕ್ಕೆ ಹೆಸರೇ ಆಗಿದೆ. ಹಾಗಾಗಿ ಒಂದು ದೇವಾಲಯದ ಸುತ್ತಮುತ್ತ, ಇಷ್ಟು ಚೆನ್ನಾಗಿರುವಂಥ ಒಂದು ದೇವಾಲಯದ ಸುತ್ತಮುತ್ತ ಸಾಂಸ್ಕೃತಿಕವಾಗಿ ಇನ್ನಷ್ಟು ಬೆಳಗಲಿ ಎನ್ನುವ ಆಶಯಗಳನ್ನು ಪ್ರಪ್ರಥಮವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ ಡಾಕ್ಟರ್ MM ದಯಾಕರ್ ಅವರು ವೈದ್ಯರಾಗಿ ಅಲ್ಲ, ನಂದಗೋಕುಲ ಗೋಶಾಲೆ ಅಂತ ಹೇಳುವಂಥ ಅದರ ದೃಷ್ಟಿಯಲ್ಲಿ ಅಲ್ಲ, ಶಿವಳ್ಳಿ ಬ್ರಾಹ್ಮಣರ ಸಂಘದ ಜಿಲ್ಲಾಧ್ಯಕ್ಷರಾಗಿ ಇಲ್ಲಿ ಕರೆದಿದ್ದಾರೆ ಅಂತ ಹೇಳಿದರೆ
ಯಾವುದೋ ಒಂದು ಜಾತಿಯನ್ನು ರೆಪ್ರೆಸೆಂಟ್ ಮಾಡ್ತಾರಾ ಡಾಕ್ಟರ್ ಅಂತ ಹೇಳುವಂಥ ಒಂದು ಒಳಸುಳ್ಳಿ ನಿಮಗೆಲ್ಲರಿಗೂ ಬರ್ಬೋದು. ಅದಲ್ಲ, ನಮ್ಮನ್ನು ಹತ್ತಿರದಿಂದ ಕಂಡವರಿಗೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ನಾವು ಜಾತಿಗೆ ಪ್ರಾಮುಖ್ಯತೆ ಕೊಡುವುದಿಲ್ಲ, ಧರ್ಮಕ್ಕೆ ಪ್ರಾಮುಖ್ಯತೆ ಕೊಡುವಂಥವರು ಅಂತ. ಆದರೆ ನಮ್ಮ ದೇಶದಲ್ಲಿರುವ ಹಲವಾರು ಜಾತಿಗಳು ಹೇಗೆ ಸಂಘಟನಾತ್ಮಕವಾಗಿ ಒಗ್ಗೂಡಿವೆಯೋ ಆ ಸಂಘಟನೆಗಳನ್ನೆಲ್ಲ ಒಟ್ಟು ಸೇರಿಸಿ ಒಂದು ಬೃಹತ್ ಸಂಘಟನೆಯನ್ನು ಮಾಡುವಂಥದ್ದು ಸುಲಭ ಸಾಧ್ಯ ಎನ್ನುವಂಥ ಒಂದು ಅಭಿಪ್ರಾಯದಿಂದ ನಾವೆಲ್ಲರೂ ನಮ್ಮ ಸಾಂಸ್ಕೃತಿಕವಾಗಿ ಸಂಘಟನೆಯನ್ನು ಮಾಡುವಂಥದ್ದು ಒಳ್ಳೆಯದು, ಹಿಂದೂ ಧರ್ಮದ ಒಂದು ಅಭ್ಯುತ್ಥಾನಕ್ಕಾಗಿ ಅಂತ ಹೇಳುವಂಥದ್ದನ್ನು ವಿಷಯವನ್ನು ನಾವು ತಿಳಿದುಕೊಂಡರೆ ಉತ್ತಮ. ಶ್ರೀಕಾಂತ್ ಶೆಟ್ಟಿ ಅವರು ಉತ್ತಮವಾಗಿ ನಮ್ಮ ಒಂದು ಧಾರ್ಮಿಕ ಪ್ರವಚನವನ್ನು ನೀಡುತ್ತಾ ವೀರ ಸಾವರ್ಕರ ಬಗ್ಗೆ ಉಲ್ಲೇಖಿಸಿದರು. ಯಾಕೆಂದರೆ ಈ ವೀರ ಸಾವರ್ಕರನ್ನು ಉಲ್ಲೇಖಿಸುವಾಗ ನಮಗೆ ಪರಶುರಾಮ ಸೃಷ್ಟಿಯ ಪರಶುರಾಮನ ನೆನಪಾಗಬೇಕು. ಅಗ್ರತ ಚತುರೋ ವೇದ ಪೃಷ್ಠತ ಸಶರಂ ಧನು ಇದಂ ಬ್ರಾಹ್ಮಂ ಇದಂ ಕ್ಷಾತ್ರಂ ಶಾಪಾದಪಿ ಶರೈದಪಿ. ಅಂದರೆ ಎದುರಿನಲ್ಲಿ ಅಗಾಧವಾದ ಜ್ಞಾನ ಭಂಡಾರ ವೇದಗಳ ರೂಪದಲ್ಲಿ ಹಿಂದಿನಿಂದ ಕೈಯಲ್ಲಿ ಹಾಕಿದರೆ ಬತ್ತಳಿಕೆಯಲ್ಲಿರುವ ಬಾಣಗಳು. ನಮ್ಮ ಹಿಂದೂ ಧರ್ಮ ಅಂತ ಹೇಳಿದರೆ ಬ್ರಹ್ಮ ತೇಜಸ್ಸು ಮಾತ್ರ ಅಲ್ಲ, ಕ್ಷಾತ್ರ ತೇಜಸ್ಸು ಬೇಕು. ಹಾಗಾದರೆ ನಮ್ಮ ದೇವಾಲಯಗಳಲ್ಲಿ ಈಗ ಆಗಿರುವಂಥದ್ದು ಬಹಳಷ್ಟು ಬ್ರಹ್ಮ ತೇಜಸ್ಸಿನ ವೃದ್ಧಿ ಮಾತ್ರ. ಅಂದರೆ ನಾವು ಜಾತಿಯ ಬ್ರಾಹ್ಮಣಿಕೆ ಅಲ್ಲ, ಅಲ್ಲಿ ದೇವಾಲಯವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಬಾಲಾಲಯದಲ್ಲಿರುವ ದೇವಿಯ ವಿಗ್ರಹಕ್ಕೆ ಇನ್ನು ಪುನಃ ಪ್ರತಿಷ್ಠಾಪನೆ ಆಗಲಿಕ್ಕಿದೆ. ಪ್ರತಿಷ್ಠಾಪನೆ ಆಗುವಾಗ ಧ್ಯಾನಾದಿ ಷೋಡಶೋಪಚಾರ ರೂಪದಲ್ಲಿ ಧ್ಯಾನಾದಿ ದೇವಿಗೆ ಅಲಂಕಾರದೊಂದಿಗೆ ಪೂಜೆ ಪುನಸ್ಕಾರಗಳು ನಡೆಯಲಿವೆ. ಆದರೆ ಇದನ್ನೆಲ್ಲ ನಾವು ಆಲೋಚನೆ ಮಾಡುವಾಗ ಒಂದು ವಿಷಯ ನಾವು ಆಲೋಚಿಸಿಕೊಳ್ಬೇಕಾಗ್ತದೆ. ನಮ್ಮ ಹಿಂದೂ ಧರ್ಮದ ಅಭ್ಯುತ್ಥಾನವನ್ನು ನಾವು ಗಮನದಲ್ಲಿಟ್ಟುಕೊಂಡರೆ ಈ ದೇವಾಲಯವಾಗಿಯೇ ಉಳಿಯಬೇಕಾದರೆ ನಾವೆಲ್ಲರೂ ಹಿಂದೂಗಳಾಗಿ ಉಳಿಯಬೇಕಾದದ್ದು ಅನಿವಾರ್ಯ. ಕೇವಲ ಹಿಂದೂಗಳು ಅಂತ ಹೇಳಿದರೆ ಹುಟ್ಟಿನಿಂದ ಹಿಂದೂಗಳಲ್ಲ, ಮಾನಸಿಕವಾಗಿಯೂ ನಾವು ಹಿಂದೂಗಳಾಗಿ ಉಳಿಯುವಂಥದ್ದು ಅನಿವಾರ್ಯವಾಗಿದೆ. ಮಾನಸಿಕವಾಗಿ ನಾವು ಹೇಗೆ ಹಿಂದೂಗಳಾಗಿರುವಂಥದ್ದು ಅಂತ ಹೇಳಿದರೆ ನೋಡಿ, ನಾವೀಗ ಉಮನಾಶ್ರಣೆಯವರು ಅತ್ಯಂತ ಒಂದು ಸುಂದರವಾಗಿ ಹೇಳಿದರು, ಇದು ವಿಗ್ರಹ ಹೊಯ್ಸಳ ಶೈಲಿಯಲ್ಲಿರುವಂಥದ್ದು. ಅಂದರೆ ನಾವು ಅವರು ಹೇಳಿದ್ದಾರೆ, ಪುಣ್ಯಕ್ಕೆ ಅವರು ಹೇಳಿದರು ಎಂದಂದರೆ ನಾನು ಹೇಳಿದ್ದೇ ಸತ್ಯ ಅಲ್ಲ, ನಾನು ಮನಸ್ಸನ್ನು ತೆರೆದಿಟ್ಟುಕೊಂಡಿದ್ದೇನೆ ಅಂತ. ನಮ್ಮ ದೇವಾಲಯದ ಒಂದು ಚರಿತ್ರೆಯನ್ನು ನಾವು ನೋಡುವಾಗ ಪಾಶ್ಚಾತ್ಯ ಸಂಸ್ಕೃತಿಯಿಂದ ಬಂದ ಆ ಮಾನದಂಡಗಳಿಂದಲೇ ನೋಡಬೇಕಾ ಅಥವಾ ಧ್ಯಾನ ಶ್ಲೋಕದಿಂದಲೂ ನೋಡಬಹುದಾ? ಅಂದರೆ ಈಗ ಒಂದು ಲಲಿತಾ ಸಹಸ್ರನಾಮದಲ್ಲಿ ಬರ್ತದೆ, ಸಿಂಧೂರಾರುಣ ವಿಗ್ರಹಾಂ ತ್ರಿನಯನ ಮಾಣಿಕ್ಯ ಮೌಲಿಸ್ಫುರತ್ತಾರ ನಾಯಕ ಶೇಖರಾಂ ಸ್ಮಿತಮುಖಿ ಮಾಪಿ ನವಕ್ಷೋರುಹಾಂ ಪಾಣಿಭ್ಯಾಂ ಅಲಿಪೂರ್ಣ ರತ್ನಶಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನ ಘಟಸ್ಥ ರಕ್ತಚರಣಾಂ ಧ್ಯಾಯೇತ್ ಪರಮಾಂಬಿಕಾಂ. ಅಂದರೆ ಆ ಧ್ಯಾನ ಶ್ಲೋಕವನ್ನು ಶಿಲ್ಪಿ ಕಲ್ತಿರ್ತಾನೆ, ಬಾಯಿಪಾಠ ಮಾಡಿರ್ತಾನೆ. ಪರಮಾಂಬಿಕೆಯ ಒಂದು ಶಿಲ್ಪವನ್ನು ನೋಡಿದ ಕೂಡಲೇ ಅವನಿಗೆ ಆ ಧ್ಯಾನ ಶ್ಲೋಕ ಗೊತ್ತಿರ್ತದೆ. ಆ ಧ್ಯಾನ ಶ್ಲೋಕದ ಮೂಲಕವಾಗಿ ಶಿಲ್ಪಿ ತನ್ನ ಕೈ ಚಳಕದಿಂದ ಆ ವಿಗ್ರಹವನ್ನು ಕೆತ್ತಿರುತ್ತಾನೆ. ಅದೇ ಶಿಲ್ಪವನ್ನು ನೋಡಿ ಪಾಶ್ಚಾತ್ಯರು ಬಂದು ಇದು ಪರಮಾಂಬಿಕೆಯ ಶಿಲ್ಪ ಅಂತ ಹೇಳಲಿಕ್ಕೆ ಅವರು ಬೇರೆ ಮಾನದಂಡಗಳನ್ನು ಉಪಯೋಗಿಸ್ತಾರೆ. ಈಗ ನಾವು ವಿಜಯನಾಥ ಶರಣೆಯರ ಹತ್ರ ಬಂದು ಈ ದೇವಿಯ ಧ್ಯಾನ ಶ್ಲೋಕವನ್ನು ಹೇಳಿಂದ ನಾನು ಕೇಳುವುದಿಲ್ಲ, ಯಾಕಂದರೆ ಧ್ಯಾನ ಶ್ಲೋಕ ಅದು ತಲೆತಲಾಂತರಗಳಿಂದ ಬರುವಂಥದ್ದು. ಹಾಗಾಗಿ ನಾವು ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ ಇರುವಂಥ ಒಳ್ಳೆತನಗಳನ್ನು ನಾವು ಅಳವಡಿಸಿಕೊಳ್ಳೋಣ, ಆದರೆ ಭಾರತೀಯ ಸಂಸ್ಕೃತಿಯ ಒಂದು ಒಳ್ಳೆಯತನವನ್ನು ನಾವು ಕಳೆದುಕೊಳ್ಳದಿರೋಣ ಎನ್ನುವಂಥ ಒಂದು ಉತ್ತಮವಾದ ಸಂದೇಶವನ್ನು ನಾವು ಮನಸ್ಸಿನಲ್ಲಿ ಅಳವಡಿಸಿಕೊಳ್ಳುವುದು ಉತ್ತಮ. ಯಾಕಂದರೆ ನಾನು ಅವರ ಬಂಗಾರ ಇತಿಹಾಸದ ಪುಸ್ತಕವನ್ನು ಓದಿರುತ್ತೇನೆ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಬರೆದಿರುವಂಥ ಬಹಳಷ್ಟು ಪುಸ್ತಕಗಳನ್ನು ಓದಿರುತ್ತೇನೆ. ಯಾವುದೇ ಒಂದು ಚರಿತ್ರಕಾರನಿಗೆ ಸತ್ಯವೇ ಮುಖ್ಯವಾಗ್ತದೆ ಹೊರತು ಭಾವನೆಗಳು ಮುಖ್ಯವಾಗುವುದಿಲ್ಲ. ಧಾರ್ಮಿಕವಾಗಿರುವಾಗ ನಮಗೆ ನಂಬಿಕೆಗಳು ಅದರೊಟ್ಟಿಗೆ ಸೇರಿಕೊಳ್ತದೆ, ರಿಚುವಲ್ಸ್ ಸೇರಿಕೊಳ್ತದೆ. ರಿಚುವಲ್ಸ್ ಅಂದರೆ ಆಚರಣೆಗಳು, ಅದರೊಟ್ಟಿಗೆ ಬಹಳಷ್ಟು ಮುಖ್ಯವಾಗಿ ಸೇರಿಕೊಳ್ಳುವಂಥದ್ದು ಸ್ಪಿರಿಚುವಾಲಿಟಿ. ಯಾವಾಗ ಭಾರತ ದೇಶದಲ್ಲಿ ಯಾವಾಗ ಬಹಳಷ್ಟು ಜನಗಳು ಆಗಿ ಹೋಗಿದ್ದಾರೆ ಸಮಾಜ ಸುಧಾರಕರು ಅಂತ ಹೇಳಿದರೆ ಅವರು ಹಿಂದೂ ಧರ್ಮದ ರಿಚುವಲ್ಸ್ಗಳನ್ನೆಲ್ಲ ಮಾತ್ರ ಖಂಡಿಸಿದ್ದಾರೆ ಹೊರತು
ಸ್ಪಿರಿಚುವಾಲಿಟಿಯ ಬಗ್ಗೆ ಯಾವುದೇ ಚಕಾರವನ್ನು ಎತ್ತದ ಬಹಳಷ್ಟು ಸಮಾಜ ಸುಧಾರಕರನ್ನು ನಾವು ವೈಭವೀಕರಿಸುತ್ತೇವೆ. ಆದರೆ ಹಾಗಲ್ಲ. ಇತ್ತೀಚೆಗೆ ನಡೆದಂಥ ಪ್ರಾಣ ಪ್ರತಿಷ್ಠೆಯ ಸಂದರ್ಭದಲ್ಲಿ ಹಲವಾರು ಹಿಂದೂಯೇತರ ಮಿತ್ರರು ನನಗೆ ಹೇಳಿದ್ದಾರೆ, ಓಹೋ ನೀವು ವಿಗ್ರಹಾರಾಧಕರಲ್ಲ ಹಾಗಾದರೆ. ಯಾಕಂತ ಹೇಳಿದರೆ ಆ ವಿಗ್ರಹವನ್ನು ಕೆತ್ತಿರುವಲ್ಲಿ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿ ಆಮೇಲೆ ನೀವು ಆರಾಧಿಸುವಂಥವರು. ಹಾಗಾಗಿ ನೀವು ಸರ್ವಶಕ್ತಿಯ ಭಗವಂತನನ್ನು ವಿಗ್ರಹದ ರೂಪದಲ್ಲಿ ಆರಾಧಿಸುವಂಥವರು. ಈಗ ನಮಗೆ ಗೊತ್ತಾಯಿತು ಅಂತ ಹೇಳುವಂಥ ಒಂದು ವಿಷಯ ಈಗ ನಮಗೆ ಸ್ಪಷ್ಟವಾಗ್ತಾ ಇದೆ ಅಂತ. ಯಾಕಂದರೆ ಯಾವ ಧರ್ಮದಲ್ಲಿ, ಯಾವ ಪಾಶ್ಚಾತ್ಯ ಧರ್ಮದಲ್ಲಿ ನಮಗೆ ಗೊತ್ತಿರಬೇಕಾಗಿರುವಂಥದ್ದು, ದೇವರು ಯಾವತ್ತೂ ಭೂಮಿಗೆ ಬರುವಲು ಸಾಧ್ಯ ಇಲ್ಲ. 7ನೇ ಸ್ವರ್ಗದಲ್ಲಿ ಶಾಶ್ವತವಾಗಿರುತ್ತಾನೆ. ಯಾವುದೋ ಒಂದು ಮಾಸದಲ್ಲಿ, ಅಂದರೆ ಕ್ರಿಸ್ತರಿಗಾದರೆ ಲೆಂಟ್ ಮಾಸ್ ಅಂತ, ಲೆಂಟ್ ಪಿರಿಯಡ್ ಅಂದರೆ ಈಸ್ಟರ್ಗೆ ಒಂದು 40 ದಿನಗಳ ಮುಂಚೆ, ಅಥವಾ ಮುಸಲ್ಮಾನರಿಗಾದರೆ ರಂಜಾನ್ ತಿಂಗಳಲ್ಲಿ 1ನೇ ಸ್ವರ್ಗಕ್ಕೆ, ಬಹಳಷ್ಟು ಹತ್ತಿರವಿರುವ ಸ್ವರ್ಗಕ್ಕೆ ಬಂದು ಅಲ್ಲಿಂದ ನಮ್ಮ ಪ್ರಾರ್ಥನೆಗಳನ್ನೆಲ್ಲ ಕೇಳುತ್ತಾನೆ ಎನ್ನುವಂಥ ಒಂದು ಕಲ್ಪನೆ. ಆದರೆ ನಮ್ಮ ಹಿಂದೂ ಧರ್ಮದಲ್ಲಿರುವಂಥದ್ದು ಎಷ್ಟು ಸುಂದರವಾಗಿದೆ ಅಂತ ಹೇಳಿದರೆ, ಬಾನೊಡಿತ್ತಿನ ದೈವ ಗುತ್ತುಡಾವಣ್ಣ, ಗುತ್ತುಡಿತ್ತಿನ ದೈವ ದೀತಿನ ಸುಸ್ತಿಗಡಾವಣ್ಣ, ದೀತಿನ ಸುಸ್ತಿಗಡ ಇತ್ತಿನ ದೈವ ಗಗ್ಗರಾಡ ಒಂದು ಉಂತಾಯಿನ ಮನೆಯಣ್ಣ 14 ಕಲೆಟ್ಟು ಒಂಜಾಲ ಅಂತ ಹೇಳುವಂಥ ನಾವು ಒಂದು ವಿಷಯ ಹೇಳಿದೆ, ನಾನು ಸೂಕ್ಷ್ಮ ಮಾಡಿ ಹೇಳಿದ್ದೇನೆ. ಅದೇ ರೀತಿಯಲ್ಲಿ ತುಳುನಾಡಿನ ಈ ಸಂಸ್ಕೃತಿಯಲ್ಲಿ ಹೇಗೆ ಇದೆಯೋ ಅದೇ ರೀತಿಯಲ್ಲಿ ಧ್ಯಾನದ ರೂಪದಲ್ಲಿ ನಾವು ದೇವರನ್ನು ಧ್ಯಾನಿಸಿ ಅದನ್ನು ಪರಬ್ರಹ್ಮನ ಸ್ವರೂಪಿಯಾದ ಭಗವಂತನನ್ನು ಇಂದು ನಾನು ದೇವಿಯ ರೂಪದಲ್ಲಿ ಆರಾಧಿಸಲು ಇಚ್ಛಿಸ್ತೇನೆ ಅಂತೇಳಿ ಆ ವಿಗ್ರಹಕ್ಕೆ ಆವಾಹನೆಯನ್ನು ಮಾಡ್ತಾರೆ. ಆವಾಹನೆಯನ್ನು ಮಾಡಿ ಆ ಕಲ್ಲಿನ ವಿಗ್ರಹಕ್ಕೆ ನಾವು ಪೂಜೆ ಮಾಡುವುದಲ್ಲ, ಕಲ್ಲಿನೊಳಗಿರುವ ಆ ದೇವಿಯ ಶಕ್ತಿಗೆ ನಾವು ಪೂಜೆ ಮಾಡುವುದು ಅಂತ ಹೇಳುವಂಥದ್ದು ನಮಗೆಲ್ಲರಿಗೂ ಸ್ಪಷ್ಟವಾಗಿರಬೇಕು. ಹಾಗಾಗಿ ನಾವು ಹಿಂದೂ ಧರ್ಮದವರು ನಾವು ಬೇರೆ ಬೇರೆ ಅಲ್ಲ. ನಮ್ಮ ಸಂಸ್ಕೃತಿ ತುಳುನಾಡ ಸಂಸ್ಕೃತಿ, ಮಕ್ಕಳ ಕಟ್ಟು ಹಳೆಯ ಕಟ್ಟು, ನಮ್ಮ ದೇವರ ನಮ್ಮ ನಕಲತ್ತು, ಖಾಲಿ ಭೂತನು ನಮ್ಮ ನಕಲು ಅಂತ ಹೇಳುವಂಥ ಒಂದು ವ್ಯವಸ್ಥೆ ಎಲ್ಲ ಹೊರಡ್ತಾ ಇದೆ. ಹಾಗಲ್ಲ, ಯಾವುದೇ ಭೂತದ ಒಂದು ಪಾಡ್ದನದಲ್ಲಿ ಕೇಳಿ ಪುತ್ತೂರಿನ ಸೈಡಲ್ಲಿ ಹೋದರೆ ಯಾನು ಮಾಲಿಂಗೇಶ್ವರನ ಪಾದಬತ್ತೆ ಅಂತ ಹೇಳ್ತದೆ ಎಲ್ಲ ಭೂತಗಳು. ಇಲ್ಲಿ ಬಂದರೆ ನಮ್ಮ ಜನಾರ್ದನ ದೇವಸ್ಥಾನದಲ್ಲಿ ಬಂದರೆ ಜನಾರ್ದನ ದೇವರನ ಪಾದಬತ್ತೆ. ಅಲ್ಲಿ ಯಾವುದೇ ಒಂದು ದೈವ ಆಗಲಿ ಒಂದು ದೇವರಾಗಲಿ ಅದಕ್ಕೆ ತನ್ನದೇ ಒಂದು ಪರಿಮಿತಿಯಲ್ಲಿ ಒಂದು ಕಟ್ಟುಕಟ್ಟಲೆಗಳಿರ್ತದೆ. ಆ ಕಟ್ಟುಕಟ್ಟಲೆಗಳನ್ನು ಮೀರಿ ಹೋಗುವಂಥದ್ದಲ್ಲ. ಯಾವಾಗ ನಾವು ಒಂದು ದೈವವನ್ನು ಆವಾಹನೆ ಮಾಡಬೇಕೋ ಎಲ್ಲಿ ಆವಾಹನೆ ಮಾಡುವಂಥದ್ದು, ಉಂತಾಯಿನ ಮಾನ್ಯಡ ಆವಾಹನೆ ಮಾಡಿ ಅವನ ಆ ಒಂದು ಬೇಕಾದಂಥ ನೃತ್ಯ ಸೇವೆಯನ್ನು ಮಾಡಿ ಕೊಡತ್ತಿ ಬಂಡ ಕೊಂಡಪೇರನ್ನು ಕೊಟ್ಟು ನಾವು ಅವರನ್ನು ಆ ದೈವಕ್ಕೆ ಬೇಕಾದ ತೃಪ್ತಿಯನ್ನು ಗೊಳಿಸ್ತೇವೆ. ಆದರೆ ಉಂತಾಯಿನ ಮಾನ್ಯ ದೈವತ್ತು ಒಂದು ವೇಳೆ ಆ ಉಂತಾಯಿನ ಮಾನ್ಯರ ದೈವದಲ್ಲಿ ಪಿರಿ ಆದ ಮೇಲೆ ಪಿರಿ ಬುಳ್ಳೆ ಪಾಡದು ಪೂವರಿಡಕ್ಕೆ ಬುಕ್ಕ ಆ ದೈವ ಆ ಉಂತಾಯಿನ ಮಾನ್ಯ ಹಿಡಿಜ್ಜಿ. ಯಾವುದೇ ಸಂದರ್ಭದಲ್ಲಿಯೂ ನಾವು ಮನುಷ್ಯರನ್ನು ದೇವರಂತ ಸ್ವೀಕರಿಸುವುದಿಲ್ಲ. ಮನುಷ್ಯರಿಗೆ ದೈವತ್ವವನ್ನು ಕೊಡಬಹುದು, ಆದರೆ ಆ ದೈವವನ್ನು ಮನುಷ್ಯರ ಮೂಲಕವೋ ಒಳ್ಳೆ ಸುವಸ್ತುವಿನ ಮೂಲಕವೋ ದೈವದ ವಿಗ್ರಹದ ಮೂಲಕವೋ ಆರಾಧಿಸುವಂಥ ಶ್ರೇಷ್ಠ ಪರಂಪರೆ ನಮ್ಮ ಭಾರತೀಯ ಸಂಸ್ಕೃತಿ. ಹಾಗಾಗಿ ನಾವೆಲ್ಲರೂ ಒಂದು ಬೇರೆ ಬೇರೆ ಸಂಸ್ಕೃತಿಯಲ್ಲಿರುವಾಗ ವಿವಿಧತೆಯಲ್ಲಿ ಏಕತೆ ಅಂತ ಹೇಳುವಂಥದ್ದು ಇದನ್ನೇ. ಯಾಕಂದರೆ ಇಲ್ಲಿ ನೀವು ನೋಡಿರ್ಬೋದು, ಕೆಲವರು ತಂತ್ರಿಗಳು ಅಡ್ಡ ನಾಮ ಹಾಕಿರ್ತಾರೆ, ಕೆಲವರು ಉದ್ದ ನಾಮ ಹಾಕಿರ್ತಾರೆ, ಕೆಲವರು ಇಲ್ಲಿಗೆ ಎಲ್ಲ ಬೊಟ್ಟು ಹಾಕಿರ್ತಾರೆ, ಕೆಲವರು ಅಂಗಿ ತೆಗೆದಿರ್ತಾರೆ, ಕೆಲವರು ಅಂಗಿ ತೆಗೆದಿರುವುದಿಲ್ಲ, ಕೆಲವರು ಜುಟ್ಟು ಬಿಟ್ಟಿರ್ತಾರೆ, ಮತ್ತು ಕೆಲವರು ಶಾಲ್ ಹೀಗೆ ಹಾಕ್ತಾರೆ. ಯಾವ ಸಂಸ್ಕೃತಿಯಲ್ಲಿದೆಯೋ ಅದನ್ನೆಲ್ಲ ಮಾಡಲಿಕ್ಕೆ ಬಿಡೋಣ. ಆದರೆ ನಿನ್ನದು ಮೇಲು ನನ್ನದು ಕೀಳು ಅಂತ ಹೇಳುವಂಥದ್ದನ್ನು ತಾರತಮ್ಯವನ್ನು ಬಿಡೋಣ. ಆಗ ಸುಂದರವಾದ ಭಾರತವನ್ನು ನಾವು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಎಲ್ಲವೂ ನಾವು ಒಂದೇ ರೀತಿ ಅಂತ ಹೇಳಿ ಎಲ್ಲದಕ್ಕೂ ಇಸ್ತ್ರಿ ಆಗ್ತಾ ಬಂದರೆ ನಾವು ಯಾವುದೇ ಸಂಸ್ಕೃತಿಯನ್ನು ಉಳಿಸಿಕೊಳ್ಳಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ನಾವೆಲ್ಲ ನಮ್ಮ ಮಾತ ಬಿಡ್ಕ ನಮ್ಮ ಎಲ್ಲ ನನಗೆ ಒಂಜೆ ಹಾಕಂತ ಹೇಳಿದರೆ ಯಾವುದು ಒಂದು ಅಂತ ಗೌಡ್ರ ಸಂಸ್ಕೃತಿಯನ್ನು ಬಿಲ್ಲವರು ಒಪ್ಪುವುದಿಲ್ಲ, ಬಿಲ್ಲವರ ಸಂಸ್ಕೃತಿಯನ್ನು ಬ್ರಾಹ್ಮಣರು ಒಪ್ಪುವುದಿಲ್ಲ, ಬ್ರಾಹ್ಮಣರ ಸಂಸ್ಕೃತಿಯನ್ನು ಇನ್ನೊಂದು ಜಾತಿಯವರು ಒಪ್ಪುವುದಿಲ್ಲ. ಆದರೆ ಯಾವ ಅಡಿ ತಪ್ಪಾರ ಭಾರಿ ಸುಲಭ, ನಮ್ಮ ಜಾತಿ ಆ ಜಾತಿ ಪ್ರಯೋಜನ ಇದ್ದು ಈ ಜಾತಿ ಪ್ರಯೋಜನ ಇದ್ದು ಅಂತ. ಆದರೆ ಇನ್ನೊಂದು ಆಲ್ಟರ್ನೇಟಿವ್ ಕೊಡುವವರೆಗಾದರೂ ನಮ್ಮ ಸಂಘಟನೆ ನಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಳ್ಳೋಣ. ನೀವು ಯಾಕೆ ಹಿಂದೂ ಆಗಿದ್ದೀರಿ ಎಂದು ಅಮಿತಾನಂದನ ಹತ್ರ ಕೇಳಿದರೆ ಯಾನು ಎಲ್ಲೇಪ್ನಾಗ ಎನ್ನ ಅಪ್ಪೆಗೆ ಬಯಕೆ ಮಲ್ತೇರು ಅವು ಎಂಕೆಲ್ಲ ಜೈನ ಸಂಪ್ರದಾಯದ ಪ್ರಕಾರ ಮಲ್ತೇರು, ಎನ್ನ ಬಾಲೆಪ್ನಾಗ ಬಾಲ್ಯದ ತೊಟ್ಟಿಲ್ಲಿ ಬಾಡೇರು ಅವು ಎಂಕೆಲ್ಲ ಜೈನ ಸಂಪ್ರದಾಯದ ಪ್ರಕಾರ ಮಲ್ತೇರು, ಎನ್ನ ಒಂದು
ಎಂಕ್ ಉಪನಯನ ಮಲ್ತೇರು ಎಂಕ್ ಮದ್ಮೆ ಮಲ್ತೇರು ಅಪೂರ್ ಎಂಗೆಲ್ಲ ಸಂಪ್ರದಾಯದ ಪ್ರಕಾರ ಮಲ್ತೇರು ಐಟ್ ನಾವು ಜೈನರನ್ನು ಹಿಂದೂಗಳಂತಲೇ ಕಲ್ಪನೆ ಮಾಡುವಂಥವ್ರು. ಹಾಗಾಗಿ ನಾನು ಒಬ್ಬ ಹಿಂದೂ ಆಗಿದ್ದೇನೆ ಅಂತ ಹೇಳ್ತಾರೆ. ಇನ್ನೊಬ್ಬ ಒಂದು ಒಕ್ಕಲಿಗರನ್ನು ಕೇಳಿದ ಅಥವಾ ಶೆಟ್ರಿದ್ದಾರೆ, ಶೆಟ್ರ ಹತ್ರ ಕೇಳಿದ್ರೆ ಎಂಕಲೇನ ಇಲ್ಲ ಬಯಕೆ ಅನ್ನಾಗ ಒಂದು ಕೋರಿನ ಬಿಟ್ರೆ ಉಂಟು ಡಾಕ್ಟ್ರೆ, ಅವು ಎಂಕಲ್ನ ಕ್ರಮ ಅಂತ ಹೇಳ್ತಾರೆ. ಅವು ಕೋರಿನ ಬಿಟ್ಟು ನಾವು ಉಂತಲೆ ಎಂಕಲ್ನ ಬಟ್ಟನಗಲಲ್ಲೇ ಕರೆ ಮಲ್ಪಲೆ ಅಂತ ನಾವು ಹೇಳ್ಬಾರ್ದು. ಯಾವಾಗ ನಾವು ನಮ್ಮ ಸಂಸ್ಕೃತಿ, ನಮ್ಮ ಹಿರಿಯರನ್ನು, ನಮ್ಮ ಆರಾಧನೆಗಳನ್ನು ಬಗ್ಗೆ ಕೀಳರಿಮೆ ಹುಟ್ಟಿಸಿಕೊಳ್ತೇವೋ ಅವತ್ತು ನಮ್ಮ ಸಂಸ್ಕೃತಿಯ ನಾಶ ಆಗುವ ಹಾಗೆ. ಹಾಗಾಗಿ ನಾವೆಲ್ಲರೂ ನಮ್ಮ ಸಂಸ್ಕೃತಿಯ ಬಗ್ಗೆ ಗೌರವವನ್ನು ಉಳಿಸಿಕೊಳ್ಳೋಣ, ನಮ್ಮ ಸಂಸ್ಕೃತಿಯ ಬಗ್ಗೆ ಒಂದು ಅತ್ಯುತ್ತಮವಾದ ಭಾವನೆಯನ್ನು ಹೊಂದೋಣ. ಆದರೆ ಇನ್ನೊಂದು ಸಂಸ್ಕೃತಿಯ ಬಗ್ಗೆ ಕೀಳರಿಮೆಯನ್ನು ಹೊಂದುವುದು ಬೇಡ, ತಾರತಮ್ಯವನ್ನು ಬಿಡೋಣ. ಹಾಗಾಗಿ ಅದೆಲ್ಲವನ್ನು ಸೇರಿಸಿದರೆ ನಾವು ಅತ್ಯುತ್ತಮವಾದ ದೇವಾಲಯದ ಒಳಗಿರುವ ಆ ತತ್ವಕ್ಕೆ ಒಂದಾಗಿ ಬಿಡುತ್ತೇವೆ. ಆದರೆ ಒಂದು ಮಾತು ಬಸವಣ್ಣ ಹೇಳುವಂಥದ್ದು ಎಲ್ಲವೂ ಅಂದರೆ ಒಂದು ಮಾತು ಬಹಳಷ್ಟು ಸ್ಪಷ್ಟ, ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಅಳಿವಿಲ್ಲ ಅಂತ. ಯಾಕೆ ಅದನ್ನು ವಿಷಯ ಹೇಳಿದಾನೆ ಅಂತ ಹೇಳಿದರೆ, ನಾವು ಅತ್ಯಂತ ಸುಂದರವಾಗಿ ಕೋಟಿಗಟ್ಟಲೆ ರೂಪಾಯಿ ಖರ್ಚು ಮಾಡಿ ನಾವು ದೇವಸ್ಥಾನವನ್ನು ನಿರ್ಮಿಸಿದ್ದೇವೆ. ಇದರಲ್ಲಿ ಆ ದೇವಾಲಯದ ಎಲ್ಲ ಅಂಗಗಳು ಪೂರ್ಣಗೊಂಡಿವೆ. ಯಾಕಂದರೆ ಗರುಡಸ್ತಂಭವನ್ನು ಮಾಡಿದ್ದಾರೆ. ಯಾವ ದೇವಸ್ಥಾನದಲ್ಲಿ ಇಷ್ಟೆಲ್ಲ ಸಂಪೂರ್ಣವಾಗಿ ಬ್ರಹ್ಮಕಲಶವನ್ನು ಮಾಡಲಿಲ್ಲ. ಇತ್ತೀಚೆಗೆ ರಾಮ ಮಂದಿರವನ್ನು ಕಟ್ಟುವಾಗ ಸಹ ಇನ್ನೆರಡು ಗೋಪುರಗಳು ಬಾಕಿ ಇದೆ. ಹಾಗಾಗಿ ಈ ಒಂದು ದೇವಸ್ಥಾನದ ಎಲ್ಲ ಅಂಗಗಳನ್ನು ಸಂಪೂರ್ಣಗೊಳಿಸಿ ಬ್ರಹ್ಮಕಲಶ ಮಾಡಿದ್ದಾರೆ ಅಂತ ಹೇಳಿದರೆ ಕೊಲ್ಲಿಯ ಈ ಜನತೆಗೆ ನನ್ನ ಹೃತ್ಪೂರ್ವಕವಾದ ನಮನಗಳನ್ನು ಸಲ್ಲಿಸಬೇಕಾಗ್ತದೆ. ಹಾಗಾಗಿ ಇಂಥ ಒಂದು ಸುಂದರವಾದ ದೇವಾಲಯ ನಿರ್ಮಾಣದ ಮೇಲೆ ನಿಮ್ಮ ಜವಾಬ್ದಾರಿ ಮುಗಿಲಿಲ್ಲ. ಇದೆಲ್ಲವೂ ಚರ್ವಿತ ಚರ್ವಣ. ಪ್ರತಿಯೊಂದು ದೇವಸ್ಥಾನದಲ್ಲಿ ಹೇಳ್ತಾರೆ ಬ್ರಹ್ಮಕಲಶ ಆವಡೈನ ದೇವರ ಗತ್ತು ಗ್ರಾಮದ ಜನಕಲಿಗೆ ಅಕಲ ಮಂಡೆಗೆ ನೀರು ಬರೋಡು ಅಂತ. ಆದರೆ ಅದಕ್ಕಿಂತ ಮುಖ್ಯವಾಗಿ ನಮ್ಮ ದೇವಾಲಯದ ಹಿಂದೂ ಧರ್ಮದ ದೇವಾಲಯ ಒಂದು ಉದ್ಘಾಟನೆಗೊಂಡಿದೆ. ಹಿಂದುತ್ವವನ್ನು ಮನೆ ಮನೆಗೆ ತಲುಪಿಸುವಂತಹ ವ್ಯವಸ್ಥೆ ಆಗಬೇಕಾಗಿದೆ. ಹಿಂದೂ ಧರ್ಮ ಅಂದರೆ ಏನು, ಅದು ಪ್ರತಿ ಮನೆಗಳಿಗೂ ತಲುಪಬೇಕಾಗ್ತದೆ. ಹಿಂದುತ್ವವನ್ನು ಮನೆ ಮನೆಗಳಿಗೆ ತಲುಪಿಸಬೇಕಾದ್ರೆ ನಮ್ಮ ಸಂಸ್ಕೃತಿಯನ್ನು ಮನೆ ಮನೆಗಳಿಗೆ, ಮನಸ್ಸುಗಳಿಗೆ, ಯುವ ಜನತೆಗಳಿಗೆ, ಮಕ್ಕಳಿಗೆ ತಲುಪಿಸುವಂತಹ ಒಂದು ವ್ಯವಸ್ಥೆ ಇನ್ನು ಮುಂದಕ್ಕಾದರೂ ಆಗಬೇಕಾಗಿದೆ. ಇಂದು ದೇವಾಲಯವನ್ನು ನಿರ್ಮಾಣ ಮಾಡುವುದು ದೊಡ್ಡ ವಿಷಯ ಅಲ್ಲ. ದೇವಾಲಯಕ್ಕೆ ಅದರದಾದ ಅಂಗಗಳಿವೆ. ಕೆರೆ ಬೇಕಾಗ್ತದೆ, ಅದಕ್ಕೆ ಬೇಕಾದ ರಥಬೀದಿ ಬೇಕಾಗ್ತದೆ, ಅದಕ್ಕೆ ಬೇಕಾದ ಒಂದು ಅರ್ಚಕರಿಗೆ ಬೇಕಾದ ಒಂದು ರೆಸಿಡೆನ್ಸ್ ಬೇಕಾಗ್ತದೆ. ಇದನ್ನೆಲ್ಲವನ್ನು ನಾವು ಮಾಡುವಂಥ ಒಂದು ವ್ಯವಸ್ಥೆ ಪ್ರತಿಯೊಂದು ದೇವಾಲಯದಲ್ಲೂ, ಇಲ್ಲಿ ಕೊಲ್ಲಿಯಲ್ಲಿ ಆಗಿದೆ ಅಂತಲ್ಲ, ಪ್ರತಿಯೊಂದು ದೇವಾಲಯದಲ್ಲಿಯೂ ನಾವು ಮಾಡುವಂಥ ವ್ಯವಸ್ಥೆ ಮುಂದಕ್ಕೂ ಮುಂದಿನ ಜನಾಂಗದವರಿಗೂ ಜವಾಬ್ದಾರಿ ಇದೆ ಅಂತ ಹೇಳುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲಿ ಆರಾಧನೆಯನ್ನು ಮಾಡುವಂಥ ಎಲ್ಲ ದುರ್ಗಾ ಪರಮೇಶ್ವರಿ ಎಲ್ಲರಿಗೂ ಸನ್ಮಾನಗಳನ್ನು ಉಂಟು ಮಾಡಲಿ. ಮತ್ತು ನಾವೆಲ್ಲರೂ ನಮ್ಮ ಪತ್ತಪ್ಪೆ ಜೋಕಲಾಂಡಲ ಒಂಜಪ್ಪೆ ಜೋಕಲ್ಲೇಕ ಬಾಳುಗ ಅಂತ ಹೇಳುವಂಥ ಒಂದು ವ್ಯವಸ್ಥೆಯನ್ನು ನಾವು ಪಾಲಿಸೋಣ. ಇಲ್ಲಿ ನಮ್ಮಲ್ಲಿ ಹಿಂದೂ ಧರ್ಮವನ್ನು ಒಡಿಲಿಕ್ಕೆ ಬೇರೆ ಬೇರೆ ವ್ಯವಸ್ಥೆಗಳಿವೆ. ಮೊನ್ನೆ ಯಾವುದೋ ಒಂದು ರಾಜಕೀಯ ವ್ಯಕ್ತಿಯೊಬ್ಬರು ಹೇಳಿದರು, ಹಿಂದೂಗಳ ಶಕ್ತಿಯನ್ನು ಒಡೆಯುತ್ತೇನೆ, ಹಿಂದೂ ಧರ್ಮದಲ್ಲಿ ಒಂದು ಶಕ್ತಿ ಎಂದು ಹೆಸರಿದೆ, ಆ ಶಕ್ತಿಯನ್ನು ನಾನು ನಾಶ ಮಾಡ್ತೇನೆ ಅಂತ. ಶಕ್ತಿಯನ್ನು ನಾಶ ಮಾಡಲಿಕ್ಕೆ ಇನ್ನೊಬ್ಬರು ಇವತ್ತಿನವರೆಗೆ ಯಾರು ಹುಟ್ಟಿಲ್ಲ. ಶಕ್ತಿಯನ್ನು ನಾಶ ಮಾಡಲಿಕ್ಕೆ ಹೊರಟವರು ಅವರಾಗೇ ನಾಶವಾಗಿದ್ದಾರೆ ಹೊರತು ಶಕ್ತಿಯನ್ನು ನಾಶ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇದನ್ನೇ ವಿಜ್ಞಾನಿಗಳೇ ಹೇಳಿದ್ದಾರೆ. ಎನರ್ಜಿ ಕೆನಾಟ್ ಬಿ ಡಿಸ್ಟ್ರಾಯ್ಡ್, ನೈದರ್ ಇಟ್ ಕ್ಯಾನ್ ಬಿ ಕ್ರಿಯೇಟೆಡ್, ಇಟ್ ಕ್ಯಾನ್ ಬಿ ಟ್ರಾನ್ಸ್ಫಾರ್ಮ್ ಟು ಒನ್ ಫಾರ್ಮ್ ಟು ಅನದರ್ ಅಂತ. ಎನರ್ಜಿಯನ್ನು ಯಾರು, ಆ ಶಿವನನ್ನು, ಶಕ್ತಿಯನ್ನು ಯಾರು ನಾಶ ಮಾಡೋರು ಇನ್ನೂ ಹುಟ್ಟಲಿಲ್ಲ. ಇನ್ನು 10 ಜನ್ಮದ ಬಿಟ್ಟು ಹುಟ್ಟಿ ಬರಲಿ. ಆದರೆ ನಮ್ಮಲ್ಲಿರುವಂಥ ಅಗ್ರತ ವೇದಗಳಿಗೆ ಸಂಬಂಧಪಟ್ಟ ಎಲ್ಲ ದೇವಾಲಯಗಳೆಲ್ಲ ನಿಂತಿದೆ, ಸರಿಯಾಗಿದೆ. ಬತ್ತಳಿಕೆಯಲ್ಲಿ ಬಾಣಗಳಿಲ್ಲ. ಹಿಂದೂ ಧರ್ಮಕ್ಕೆ ಬೇಕಾಗಿ ಜೀವ ಕೊಡುವವರು ಬಹಳಷ್ಟು ಜನ ಇದ್ದಾರೆ. ಆದರೆ ಹಿಂದೂ ಧರ್ಮಕ್ಕೆ ಬೇಕಾಗಿ ಜೀವ ತೆಗೆಯಲು ಹುಟ್ಟುವಂಥವ್ರು ಯಾರಾದರೂ ಇದ್ದಾರಾ ಅಂದರೆ, ನಾನು ಕೊಲೆ ಮಾಡಿ ಅಂತ ಹೇಳುವಂಥದ್ದಲ್ಲ, ಬತ್ತಂಡ ಬುಡೆ ಅಂತ ಹೇಳುವಂಥವ್ರು ಯಾರಾದರೂ ಇದ್ದಾರಾ? ಅವರೆಲ್ಲರೂ ಇನ್ನಷ್ಟು ಹೆಚ್ಚು ಸಂಖ್ಯೆಯಲ್ಲಿ ಹುಟ್ಟಿಕೊಳ್ಳಲಿ ಅಂತ ಹೇಳ್ತಾ ಯಾವುದೇ ಧರ್ಮದ ವಿರೋಧವಾಗಿ ಬೇಡ. ಆದರೆ ನಮ್ಮ ಧರ್ಮಕ್ಕೆ ಅನ್ಯಾಯವಾಗುವಾಗ ಸೆಟೆದು ನಿಲ್ಲುವಂಥ ಒಂದು ತ್ರಾಣವನ್ನು ಆ ಜಗನ್ಮಾತೆಯಾದ ಪರಮೇಶ್ವರಿ ನಮಗೆಲ್ಲರಿಗೂ ನೀಡಲಿ. ಇಂದಿನ ಯುವಕರು ಧರ್ಮ ರಕ್ಷಕರಾಗಲಿ ಅಂತ ಹೇಳುವಂಥ ಮಾತನ್ನು ನಾನು ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಅತ್ಯಂತ ಮನೋಜ್ಞವಾಗಿ ಅಧ್ಯಕ್ಷೀಯ ನುಡಿ ನೀಡಿರುವಂತಹ ಡಾಕ್ಟರ್ MM ದಯಾಕರ್ ಇವರಿಗೆ. ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಬರ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಎಲ್ಲ ಮುಖ್ಯ ಅತಿಥಿ ಅಭ್ಯಾಗತರನ್ನು ಧನ್ಯವಾದ ಮೂಲಕ ಅಭಿವಂದಿಸಲಿಕ್ಕಿದ್ದಾರೆ. ಬ್ರಹ್ಮಕಲಶ ಸಮಿತಿ ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ದಿನೇಶ್ ಗೌಡ ಮಲವಂತಿಗೆ ಇವರು. ಕೊಲ್ಲಿ ಶ್ರೀ ದುರ್ಗಾದೇವಿನ ಪಾದಗೋ ಅಡ್ಡ ಬರೊಂದು ಕೊಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ದುರ್ಗಾದೇವಿ ದೇವಸ್ಥಾನದ ಪುನರ್ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಈ ಒಂಜಿ
ಧಾರ್ಮಿಕ ಸಭಾ ಕಾರ್ಯಕ್ರಮದ ಅಧ್ಯಕ್ಷನ ವಹಿಸುವನ್ನಂಚಿನ ನಮ್ಮ ದಯಾಕರ್ MM ಎಂಬೆರೆಗೆ ಕೊಲ್ಲಿ ಶ್ರೀ ದುರ್ಗಾದೇವಿ ದೇವಿನ ಪರವಾದ ಮುಲ್ಪ ಸೇರ್ನ ಮಾತ ಭಕ್ತರನ ಪರವಾದ ಆತ್ಮೀಯವಾದ ಧನ್ಯವಾದ ಕೊರಂದಿಲ್ಲ ಅಂಚನೆ ಈ ಒಂಜಿ ಕಾರ್ಯಕ್ರಮಡು ದಿವ್ಯ ಉಪಸ್ಥಿತಿ ಇತ್ತಿನಂಚಿನ ನಮ್ಮ ಧರ್ಮದರ್ಶಿಲಾಯಿನ ಆರಿಕೊಡಿದ ಹರಿಸಿಂಬೆರೆ ಎತ್ತೆದಾನೆ ಬೇತೆ ಕಾರ್ಯಕ್ರಮ ಹೋಗ್ತೀರಿ ಆರೆಗಳ ಆತ್ಮೀಯವಾದ ಧನ್ಯವಾದ ಕೊರಲ್ಲ ಅಂಚನೆ ನಾನು ಧಾರ್ಮಿಕ ಉಪನ್ಯಾಸಕರು ಅಂಚಿನ ಶ್ರೀಕಾಂತ್ ಶೆಟ್ರ್ ಎಂಬೆರ್ಲ ಇತ್ತದಾನೆ ಬೇತೆ ಕಾರ್ಯಕ್ರಮಗೂ ಮುಲ್ತು ಹೋಯರು ಆರೆಗಳ ಆತ್ಮೀಯವಾದ ಮಾತೇರ್ನ ಪರವಾದ ಧನ್ಯವಾದ ಕೊರಂದಿಲ್ಲ ಅಂಚನೆ ನಾನು ಡಾಕ್ಟ್ರ್ ವೈ ಉಮನತ ಸನಿ ಎಂಬೆರೆಗಳ ನಮ್ಮ ಮುಲ್ಪ ಸೇರ್ನಂಚಿನ ಮಾತ ಭಕ್ತರನ ಪರವಾದ ಆತ್ಮೀಯವಾದ ಧನ್ಯವಾದ ಕೊರಂದಿಲ್ಲ ಅಂಚನೆ ಅನಂತ್ ಭಟ್ ಮಚ್ಚಿಮಲೆ ಎಂಬೆರೆಗಳ ಆತ್ಮೀಯವಾದ ಧನ್ಯವಾದ ಕೊರಂದಿಲ್ಲ ಶ್ರೀ ವಿಠಲ ಶೆಟ್ಟಿ ಅಧ್ಯಕ್ಷರೇ ನಿವೃತ್ತ ಸಹಕಾರಿ ನೌಕರ ಸಂಘ ಬೆಳ್ತಂಗಡಿ ಎಂಬೆರೆಗಳ ಆತ್ಮೀಯವಾದ ಧನ್ಯವಾದ ಕೊರಲ್ಲ ಅಂಚನೆ ನಮ್ಮ ಬ್ರಹ್ಮಕಲಸದ ಕೋಶಾಧಿಕಾರಿ అయిన ಶ್ರೀ ವಾಸುದೇವರಾವ್ ಕಕ್ಕಿನೆ ಜಿಲ್ಲೆರೆ ಕಾರ್ಯದರ್ಶಿ అయిన ಪ್ರಧಾನ ಕಾರ್ಯದರ್ಶಿ అయిన ಲೊಬ್ಬ ದಾಸಪ್ಪಗೌಡರಲ್ಲೇರೆ ಅಂಚನೆ ಮಾತಾ ವೇದಿಕೆ ಪುಣ ಗಣ್ಯರಿಗೆ ಒಂದೇ ಪಾತೆರಡು ಆತ್ಮೀಯವಾದ ಧನ್ಯವಾದ ಕೊರಂದಿಲ್ಲ ಎಲ್ಲರಿಗೂ ಧನ್ಯವಾದವನ್ನು ಸಮರ್ಪಣೆ ಮಂಚಿನ ಮಾತೆರೆಗಳ ಧನ್ಯವಾದ ಕೊರೋದು ಅಂಚನೆ ನಮ್ಮ ಕೊಲ್ಲಿದ ಈ ಒಂಜೆ ಇಡೀ ದೇಶ ವಿದೇಶಗೂ ಪ್ರಚಾರ ಮಲ್ತನಂಚಿನ ಮಾಧ್ಯಮ ಮತ್ತು ಪತ್ರಕರ್ತೆಯರಿಗಳ ಆತ್ಮೀಯವಾದ ಧನ್ಯವಾದ ಕೊರಲ್ಲ ಎಲ್ಲರಿಗೆ ಮತ್ತೊಮ್ಮೆ ಧನ್ಯವಾದಗಳು ಅಭಿವಂದನೆಗಳನ್ನು ತಿಳಿಸುತ್ತಾ ಬಂದಿರುವಂಥ ಎಲ್ಲ ಭಕ್ತರಿಗೆ ಅಭಿವಂದನೆಗಳನ್ನು ತಿಳಿಸುತ್ತಾ ಈ ಸಭೆ ಇಲ್ಲಿಗೆ ಮುಕ್ತಾಯವಾಗ್ತಾ ಇದೆ. ಈ ಸಭೆ ಬಳಿಕ ಇದೇ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಅಂಗವಾಗಿ ದಿ ಶಕ್ತಿ ಮಹಿಳಾ ಯಕ್ಷ ಬಳಗ ತೆಂಕಿಲ ಪುತ್ತೂರು ಇವರಿಂದ ತಾಳಮದ್ದಲೆ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಸೇವಾ ರೂಪದಲ್ಲಿ ದಿ ಶಕ್ತಿ ಮಹಿಳಾ ಯಕ್ಷ ಬಳಗ ತೆಂಕಿಲ ಪುತ್ತೂರು ಇವರಿಂದ ತಾಳಮದ್ದಲ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಸಂಜೆ 6 ಗಂಟೆಗೆ ಸರಿಯಾಗಿ ಇದೇ ವೇದಿಕೆಯಲ್ಲಿ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ಇವರಿಂದ ಯಕ್ಷಗಾನ ಶ್ರೀದೇವಿ ಮಹಾತ್ಮೆ ಇದೇ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಎಲ್ಲ ಭಕ್ತಾಭಿಮಾನಿಗಳು ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಪ್ರೋತ್ಸಾಹಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಈ ಸಭೆಯ ಮುಕ್ತಾಯವಾಗಿದೆ. ಈ ಸಭೆ ನಡೆದಿರುವಂತಹ ಇದೇ ವೇದಿಕೆಯಲ್ಲಿ ದಿ ಶಕ್ತಿ ಮಹಿಳಾ ಯಕ್ಷ ಬಳಗ ತೆಂಕಿಲ ಪುತ್ತೂರು ಇವರಿಂದ ಅತ್ಯಂತ ಪ್ರಸಿದ್ಧವಾದಂತಹ ತಂಡ ಇವರಿಂದ ತಾಳಮದ್ದಲೆ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಕೊಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಬಂದಂತ ಈ ಒಂದು ಬ್ರಹ್ಮಕಲಸಕ್ಕೆ ಬಂದಂತ ಎಲ್ಲ ಊರಿನ ಪರವೂರಿನ ಸಮಸ್ತ ಭಕ್ತಾಭಿಮಾನಿಗಳನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ ಅನ್ನಪೂರ್ಣೇಶ್ವರಿ ಕ್ಷೇತ್ರದಲ್ಲಿ ಅನ್ನದಾನ ಸೇವೆ ನಡೀತಿದೆ. ದಯವಿಟ್ಟು ಎಲ್ಲರೂ ಅನ್ನದಾನ ಸ್ವೀಕಾರ ಮಾಡಬೇಕು ತಮ್ಮಲ್ಲಿ ವಿನಂತಿಯನ್ನು ಕೂಡ ಮಾಡ್ತಿದ್ದೇವೆ. ಅದೇ ರೀತಿ ಎಲ್ಲ ಬಂದಂತ ಎಲ್ಲ ಗೌರವ ಸ್ಮರಣಿಕೆಯನ್ನು ಪಡೆದುಕೊಳ್ಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸಭಾ ಕಾರ್ಯಕ್ರಮ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುಖ್ಯ ಸಂಚಾಲಕರಾಗಿರುವಂತಹ ಶ್ರೀ ಕೇಶವ ಪಡ್ಕೆ ಇವರು ದಿಶಕ್ತಿ ಮಹಿಳಾ ಯಕ್ಷ ಬಳಗ ತೆಂಕಿಲ ಪುತ್ತೂರು ಇವರ ಮುಖ್ಯಸ್ಥರಿಗೆ ಗೌರವ ಸ್ಮರಣಿಕೆಯನ್ನು ನೀಡಿ
ದಿಶಕ್ತಿ ಮಹಿಳಾ ಯಕ್ಷ ಬಳಗ ತೆಂಕಿಲ ಪುತ್ತೂರು ಇವರ ಕಾರ್ಯಕ್ರಮಕ್ಕೆ ಇದರ ಮುಖ್ಯಸ್ಥರಿಗೆ ಶ್ರೀ ಕೇಶವ ಪಡ್ಕೆ ಇವರಿಂದ ಗೌರವ ಸ್ಮರಣಿಕೆ ನೀಡಿ ಕಾರ್ಯಕ್ರಮಕ್ಕೆ ಅವರಿಗೆ ಆಹ್ವಾನವನ್ನು ನೀಡುತ್ತಾ ಇದ್ದೇವೆ. ಸಾಂಸ್ಕೃತಿಕ ಚಟುವಟಿಕೆಗಳ ಆಗರವೆನಿಸಿದ ಪುತ್ತೂರಿನ ಶ್ರೀ ಮಹಾಲಿಂಗೇಶ್ವರ ದೇವರ ಮಡಿಲಲ್ಲಿ ಚಿಗುರೊಡೆದ ಯಕ್ಷಲತೆ ದಿಶಕ್ತಿ ಮಹಿಳಾ ಯಕ್ಷ ಬಳಗ ಯಕ್ಷವಲ್ಲರಿಯಲ್ಲಿ ಅರಳಿದ ಒಂದೊಂದು ಯಕ್ಷ ಪುಷ್ಪಗಳು ಮಾತಿನ ಮಂಟಪದಲ್ಲಿ ಸೌಗಂಧ ಬೀರುವ ಹಂಬಲದಿಂದ ಜೊತೆಯಾಗಿದ್ದಾರೆ. ಈ ತಂಡ ನಮಗೆ ಪಾರಂಪರಿಕವಾಗಿ ಬಂದಂತಹ ಈ ಕ್ಷೇತ್ರದಲ್ಲಿ ತಮ್ಮನ್ನು ತಾನು ತೊಡಗಿಸಿಕೊಂಡು ಮುಂದಿನ ಪೀಳಿಗೆಗೆ ಯಕ್ಷಗಾನದ ಅರಿವನ್ನು ಮೂಡಿಸುವಂತಹ ಪ್ರಯತ್ನ ಮಾಡುತ್ತಿರುವಂತಹ ಸಂಸ್ಥೆ ಪುತ್ತೂರಿನ ದಿಶಕ್ತಿ ಮಹಿಳಾ ಯಕ್ಷ ಬಳಗ. ಶ್ರೀಮತಿ ಪದ್ಮ KR ಆಚಾರ್ಯ ಇವರ ನೇತೃತ್ವದಲ್ಲಿ ಸ್ಥಾಪನೆಗೊಂಡಂತಹ ದಿಶಕ್ತಿ ಮಹಿಳಾ ಯಕ್ಷ ಬಳಗ ಇದೀಗ 10 ವರ್ಷದ ಸಾರ್ಥಕತೆಯ ಸಂಭ್ರಮದ ಸಮಯ. ಕೇವಲ 5 ಸದಸ್ಯರಿಂದ ಪ್ರಾರಂಭವಾದಂತಹ ಈ ದಿಶಕ್ತಿ ಮಹಿಳಾ ಯಕ್ಷ ಬಳಗ ಇಂದು 40ಕ್ಕೂ ಹೆಚ್ಚು ಹಿರಿಯ ಸದಸ್ಯರನ್ನು ಮಾಡಿಕೊಂಡು ತಂಡವನ್ನು ನಡೆಸ್ತಾ ಇದ್ದಾರೆ. ಹಲವಾರು ಪ್ರಸಿದ್ಧ ಯಕ್ಷಗಾನ ಪ್ರಸಂಗಗಳ ಮೂಲಕ ನಮ್ಮ ರಾಜ್ಯದ ಹಲವು ಕಡೆ, ಕೇರಳದ ಹಲವು ಕಡೆ ಕಾರ್ಯಕ್ರಮವನ್ನು ನೀಡಿ, ಜೊತೆಗೆ ಮಹಾರಾಷ್ಟ್ರ ಮುಂಬೈಯಲ್ಲಿ ಕೂಡ ಸುಮಾರು 600ಕ್ಕೂ ಹೆಚ್ಚು ಕಾರ್ಯಕ್ರಮ ನೀಡಿ ಹೆಗ್ಗಳಿಕೆಗೆ ಪಾತ್ರರಾದಂತಹ ತಂಡ ಇವರದು. ದಿಶಕ್ತಿಯೊಂದನೇ ಆಕಾರವಾಗಿಸಿಕೊಂಡು ಸಾಗುವಂಥ ನಿಸ್ವಾರ್ಥ ಕಲಾ ಸೇವೆಯೊಂದಿಗೆ ಭವಿಷ್ಯದ ಹಲವು ಯೋಜನೆಗಳೊಂದಿಗೆ ಈ ಕ್ಷೇತ್ರಕ್ಕೆ ಇನ್ನಷ್ಟು ಸೇವೆ ಸಾಧನೆ ಮಾಡುವಂತಹ ಉದ್ದೇಶದಿಂದ ನಡೆಸುವಂತಹ 10ನೇ ವರ್ಷದ ದಶಮಾನೋತ್ಸವವನ್ನು ಆಚರಿಸುವಂತಹ ದಿಶಕ್ತಿ ಮಹಿಳಾ ಯಕ್ಷ ಬಳಗ ಈ ತಂಡಕ್ಕೆ ವೇದಿಕೆಗೆ ಅವಕಾಶವನ್ನು ನೀಡ್ತಾ ಇದ್ದಾವೆ. ಸಂಜೆ ಇದೇ ವೇದಿಕೆಯಲ್ಲಿ 6 ಗಂಟೆಗೆ ಸರಿಯಾಗಿ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ಇವರಿಂದ ಯಕ್ಷಗಾನ ಶ್ರೀದೇವಿ ಮಹಾತ್ಮೆ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಸಭಾ ಚಪ್ಪರದಲ್ಲಿರುವಂತಹ ಶ್ರೀ ದುರ್ಗಾದೇವಿ ವೇದಿಕೆಯಲ್ಲಿ ಸಂಜೆ 6 ಗಂಟೆಯಿಂದ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಬಂಗಾಡಿ ಇವರಿಂದ ನೃತ್ಯ ವೈಭವ ಕಾರ್ಯಕ್ರಮ, ಶ್ರೀಮತಿ ಭಾರತಿ ಮತ್ತು ಶ್ರೀ ಮುರಳೀಧರ ಗಾಣದಬೆಟ್ಟು ಮಾಚಾರು ಇವರಿಂದ ತಾಯಿ ವಾತ್ಸಲ್ಯ ನೃತ್ಯ ರೂಪಕ ಕಾರ್ಯಕ್ರಮ, ರಾತ್ರಿ 7:30ರಿಂದ ಮಾಣಿಕ್ಯ ಕಲಾವಿದರು ದುಡಿಪೆ ಇವರಿಂದ ಬದುಕು ಬಡ್ಡಿದ ಕಾಸು ಎನ್ನುವಂತಹ ತುಳು ಹಾಸ್ಯಮಯ ನಾಟಕ ನಡೆಯಲಿಕ್ಕಿದೆ. ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ತಾವುಗಳು ಪ್ರೋತ್ಸಾಹಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಧನ್ಯವಾದಗಳು. ಹಲೋ ಮಾತಾ ಅಧ್ಯಕ್ಷರಿಗೆ ಕಾರ್ಯದರ್ಶಿ ಅಂತಿನ ಸಂಚಾಲಕರಿಗೆ ಸೂಚನೆ. ಸುಮಾರು ಮೂಜಿ ಗ್ರಾಮಡು 52 ಬೈಲುವಾರು ಸಮಿತಿ ನಮ್ಮ ರಚನೆ ಮಲ್ತ ನಿಖಿಲ ಮಾತಿರಲ 4 ಗಂಟೆಗೆ ಸರಿಯಾದ ಕಲ್ಯಾಣ ಮಂಟಪದ ಅಪ್ಪದ ಸೈಡ್ ಅನ್ನ ಛತ್ರೋಡು ನಿಖಿಲ ಸೇರಡು ಪಂದ ನಿಖಿಲ ವಿನಮ್ರವಾದ ವಿನಂತಿ ಮಂದೊಂದಿಲ್ಲ ಜಯಮಲ್ತದೆ. ಮಾತಾ ಅಧ್ಯಕ್ಷರೇ ಕಾರ್ಯದರ್ಶಿ ಸೂಚನೆ ನಿಖಿಲ 4:15 ಗಂಟೆ ಬೈಯಾಗೆ ತಕ್ಷಣ ನಿಖಿಲ ಮಾತಿರಲ ಸೇರಡು ಪಂದ ವಿನಂತಿನ ಮಂದೊಂದಿಲ್ಲ ಜಯಮಲ್ತದೆ ನಿಖಿಲ ಮಾತಿರಲ ಸೇರಡು ಪಂದ ವಿನಂತಿ ಮಂದೊಂದಿಲ್ಲ. ದೇವಮಲ್ತದೆ ಬುಕ್ಕಂಜಿ ಸೂಚನೆ 4:15 ಗಂಟೆಗೆ ಅನ್ನಪೂರ್ಣೇಶ್ವರಿ ಅನ್ನ ಛತ್ರಡು ಮೀಟಿಂಗ್ ಉಂಡು ಮುಲ್ಪ ಸ್ಥಳ ಬದಲಾವಣೆ ಆಗ್ತದೆ. ದೇವಮಲ್ತದೆ ಮಾತಾಡ ಗಮನಿಸೋಡು
52 ಬಯಲುವಾರು ಸಮಿತಿದ ಮಾತ ಅಧ್ಯಕ್ಷರೇ ಕಾರ್ಯದರ್ಶಿ ಸಂಚಾಲಕರೇ ತಕ್ಷಣ 4:15 ಗಂಟೆಗೆ ಬೈಯಾಗೆ ಅನ್ನಪೂರ್ಣೇಶ್ವರಿ ಅನ್ನ ಚತ್ತೋಡು ಸೇರಡು ಮನದಿನಿಗಳ ವಿನಮ್ರವಾದ ವಿನಂತಿ ಮಂದೊಂದಿಲ್ಲ ದಯಬಂಡ ಮಸ್ತ್ ವಿಚಾರ ನಮಗೆ ಪಾತ್ರರುಂಡು ಸ್ವಯಂ ಸೇವಕರಿಗೆ ಸಾಲು ಬ್ಯಾಜಿ ಕೊರಕು ಮಂಚಿನ ವಿಚಾರ ಪಾತ್ರರುಂಡು ದಯಮಲ್ತ ನಿಖಲೆ ಎಂಗ್ಳೋಡು ಸಹಕರಿಸೋಡು ಬಂಧನಿಗಳ ವಿನಂತಿ ಮಂದೊಂದಿಲ್ಲ ಮಾತಾ ಬಯಲುವಾರು ಸಮಿತಿಯ ಅಧ್ಯಕ್ಷರೇ ಕಾರ್ಯದರ್ಶಿ ನಗಲೆ ದಯಮಲ್ತದೆ 4:15 ಗಂಟೆಗೆ ಅನ್ನಪೂರ್ಣೇಶ್ವರಿ ಅನ್ನ ಛತ್ರಡು ದಯಮಲ್ತದೆ ನಿಖಲೆ ಸೇರಡು ಬಂದು ವಿನಂತಿ ಮಂದೊಂದಿಲ್ಲ ವನಸೆ ಮಲ್ಪರ ಬಾಕಿ ದಯಮಲ್ತದೆ ಅನ್ನ ಛತ್ರಡು ಬೋರ್ಡು ವನಸೆ ಮಲ್ಪುರ ಬಂದಿಲ್ಲ ವಿನಂತಿ ಮಂದೊಂದಿಲ್ಲ ಬತ್ತನಂಜಿನ ಮಾತಾ ಊರ್ದ ಪರ ಊರ್ದ ಸಮಸ್ತ ಭಕ್ತಾಭಿಮಾನಿಗಳೇ ಪ್ರೀತಿಪೂರ್ವಕವಾದ ಬ್ರಹ್ಮಕಲಶ ಸಮಿತಿ ಪರವಾಗಿ ಸುಸ್ವಾಗತ ಮಂತೊಂದಿಲ್ಲ हरि ओम।
ಭಕ್ತಾಭಿಮಾನಿಲಿಡ ಒಂದು ವಿನಮ್ರವಾಯಿ ನಂಚಿತ್ನ ವಿನಂತಿ. ಏರ್ನ ಮಾತ ವನಸಾದ್ ಈ ಸಭಾ ಚಪ್ಪರದ ಎದುರುಡು ಕುಲೊಂದರ ದಯದೀದ್ ದುರ್ಗಾ ಪರಮೇಶ್ವರಿ ವೇದಿಕೆದ ಎದುರು ಬಾಗಡ್ ಬತ್ತದ ಆಸೀನರಾವಡೊಂದು ಕೇನೊಂದುಲ್ಲ. ನಮ್ಮ ನಾಡದ ಬಾರಿ ಪುಗರ್ತೆ ಪಡೆಯನಂಚಿತ್ನ ಧೀಶಕ್ತಿ ಮಹಿಳಾ ಯಕ್ಷ ಬಳಗ ತೆಂಕಿಲ ಪುತ್ತೂರು ಮೊಕ್ಕಲೆಡ್ದು ತಾಳಮದ್ದಳೆ ಕಾರ್ಯಕ್ರಮ ನಡಪರುಂಡು. ದಯದೀದ್ ಈ ಕಾರ್ಯಕ್ರಮನ ನಮ್ಮ ಮಾತ ಆಸ್ವಾದಿಸಾದು ಅಕ್ಲೆಗ್ ಪ್ರೋತ್ಸಾಹ ಕೊರ್ಪುನ ತುಟ್ಟುಕು ಬೆರಿಸಾಯ ಆವಡು. ದಯದೀದ್ ವನಸಾದ ಬತ್ತದ ಎದುರ ಬಾಗಡು ಚಪ್ಪರಡು ಕುಲ್ದನಕ್ಲು ದಯದೀದ್ ದುರ್ಗಾ ಪರಮೇಶ್ವರಿ ವೇದಿಕೆದ ಸಭಾ ಚಪ್ಪರಡು ಬತ್ತದ ಆಸೀನರಾದಿ ಕಾರ್ಯಕ್ರಮನ ಯಶಸ್ವಿ ಮಲ್ತು ಕೊರಡೊಂದಕ್ಕೆ ಏನೊಂದುಲ್ಲ ಬಂಧುಳೆ. ಏರ್ನ ಮಾತ ವನಸಾದ ಬತ್ತದ ಕುಲೊಂದರ ದಯದೀದ್ ಬತ್ತದ ದುರ್ಗಾ ಪರಮೇಶ್ವರಿ ವೇದಿಕೆದ ಸಭಾ ಚಪ್ಪರಡು ಆಸೀನರಾವಡು. Echo single count. Long D. Volume monitor. Hello.
ಹಲೋ 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 हरि ओम हरि ओम हरि ओम हरि ओम ಹಲೋ ಇಕೋ ಉಂಟಾ ಇಕೋ ಹರಿ ಓಂ ಹರಿ ಇಕೋ ಓಂ ಬೇಡ ಹರಿ ಓಂ
ಗುರುಗಣಾಧಿಪತಯೇ ನಮಃ. ಗಜಮುಖದ ಬಗೆ ಗಣಪಗೆ ಚಿಲ್ಭದ್ರ ಜಗವತಿ ತನಿಗಾರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದ ಬಗೆ ಗಣಪಗೆ ಭಾವಾಗ್ನಿಯಾದಲ್ಲಿ ಮೇರೆ ಬಾಬಾಗೆ ಆವಾಗಮನದಲ್ಲಿ ನೆನೆದಾರಿಷ್ಟಾರ್ಥವನ್ನು ನೀ ಗಣೇಶ ಗಾರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದ ಬಗೆ ಗಣಪಗೆ ಖರದಳು ಬರಜು ಕುಶಧರನಿಗೆ ಪರುಷದಿ ಭಕ್ತರ ಪುರೇ ಬಗೆ ರಗಭೂಷಣನ ಸುಕುಮಾರ ಗಜವದನನ ಚರಣ ಕಮಲಗಾರತಿ ಎತ್ತಿರಿ ಆರತಿ ಬೆಳಗಿವೆ ಗಜಮುಖದ ಬಗೆ ಗಣಪಗೆ ಅಲ್ಲ ಓಂ ಶ್ರೀ ಕೊಲ್ಲಿ ದುರ್ಗಾದೇವಿ ನಮ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಮಾಡಿದ್ದೇವೆ. ರಾತ್ರಿ ಕಟೀಲು ಮೇಳದವರ ಆಟ ಇದ್ದ ಕಾರಣ ನಾವು ಈ ಒಂದು ಕಾರ್ಯಕ್ರಮ ಸಂಜೆ ಮಾಡಬೇಕಿತ್ತು. ಆದರೆ ಕಾರಣಾಂತರಗಳಿಂದ ಸರಿಯಾಗುವುದಿಲ್ಲ ಎಂಬ ಉದ್ದೇಶದಿಂದ ಈಗ ನಾವು ಮಧ್ಯಾಹ್ನ ಹೊತ್ತಿಗೆ ಮಾಡ್ತಾ ಇದ್ದೇವೆ. ಇವರು ಈ ಒಂದು ದಿಶಕ್ತಿ ಮಹಿಳಾ ಮಂಡಲದವರು ಒಂದು ಸುಮಾರು 8 ವರ್ಷಗಳಿಂದ ಈ ದುರ್ಗಾದೇವಿಯ ಕಾರ್ಯಕ್ರಮಕ್ಕೆ ಬಂದು ಅವರ ಸೇವೆಯನ್ನು ಪುತ್ತೂರಿಂದ ಬಂದು ಇಲ್ಲಿ ಮಾಡ್ತಾ ಇದ್ದಾರೆ. ಇದು ನಮಗೊಂದು ಹೆಮ್ಮೆಯ ವಿಷಯ. ಹಾಗೆ ಇವತ್ತು ಕೂಡ ಅವರ ಸೇವಾಭಾವದಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಬಂದಂಥ ಎಲ್ಲ ಕಲಾವಿದರಿಗೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ, ನಮ್ಮ ಯುವ ಕಲಾವಿದೆ ಭಾಗವತರು, ನಮ್ಮ ಬೆಳ್ತಂಗಡಿಯವರವರು ನಿನ್ನೆ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಈಗ ಕೂಡ ಇವತ್ತು ಕೂಡ ಇಲ್ಲಿ ಭಾಗಿಯಾಗಿದ್ದಾರೆ. ಅವರನ್ನು ಕೂಡ ನಮ್ಮ ಎಲ್ಲರ ಪರವಾಗಿ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ, ಇವತ್ತಿನ ಈ ತಾಳಮದ್ದಳೆ ಕಾರ್ಯಕ್ರಮವನ್ನು ನೀವು ನಡೆಸಿಕೊಡಬೇಕು ಅಂತ ಹೇಳಿಕೊಂಡು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ದುರ್ಗಾ ಪರಮೇಶ್ವರಿ ದೇವರ ಪಾದಾರವಿಂದಗಳಿಗೆ ಪುಡಮಡುತ್ತಾ ಧೀಶಕ್ತಿ ಮಹಿಳಾ ಯಕ್ಷಬಳಗ ಪುತ್ತೂರು ನಮ್ಮ ತಂಡ ಇದೀಗ ಶ್ರೀರಾಮ ದರ್ಶನ ಎನ್ನುವಂಥ ಪ್ರಸಂಗವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ. ಹಿಮ್ಮೇಳದಲ್ಲಿ ಭಾಗವತರಾಗಿ ಕುಮಾರಿ ಸಿಂಚನಾ ಮೂಡುಕೋಡಿ ಅವರು ಸಹಕರಿಸಲಿದ್ದಾರೆ. ಮದ್ದಳೆಯಲ್ಲಿ ಶ್ರೇಯಸ್ ಪಾಲಂದೆ ಅವರು ನಮ್ಮೊಂದಿಗೆ ಸಹಕರಿಸಲಿದ್ದಾರೆ. ಚೆಂಡೆಯಲ್ಲಿ ಬಾಲಸುಬ್ರಹ್ಮಣ್ಯ ಭಟ್ ಅವರು ಸಹಕರಿಸಲಿದ್ದಾರೆ. ಮುಮ್ಮೇಳದಲ್ಲಿ ಶತ್ರುಘ್ನನ ಪಾತ್ರವನ್ನು ಶುಭಾ ಪಿ ಆಚಾರ್ಯ ಅವರು ನೆರವೇರಿಸಲಿದ್ದಾರೆ. ವೀರಮಣಿಯ ಪಾತ್ರವನ್ನು ಜಯಲಕ್ಷ್ಮಿ ವಿ ಭಟ್ ಅವರು ನಿರ್ವಹಿಸಲಿದ್ದಾರೆ. ಶಿವನ ಪಾತ್ರವನ್ನು
ಹೀರಾ ಉದಯ್ ಅವರು ನೆರವೇರಿಸಲಿದ್ದಾರೆ. ಶ್ರೀರಾಮನ ಪಾತ್ರವನ್ನು ಪ್ರೇಮ ನೂರಿತಾಯರ್ ಅವರು ನಿರ್ವಹಿಸಲಿದ್ದಾರೆ. ಹಾಗೂ ಹನುಮಂತನ ಪಾತ್ರವನ್ನು ನಾನು ಪದ್ಮಾ KR ಆಚಾರ್ಯ ನಿರ್ವಹಿಸಲಿದ್ದೇನೆ. ಕಲಾಪ್ರೇಮಿಗಳು ಹಾಗೂ ಭಕ್ತಾಭಿಮಾನಿಗಳನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕು ಅಂತ ಭಾಗವತರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ದುರ್ಗಾಂಬಿಕೆಯ ಬಲಗುಣು ಭಕ್ತಿಯುಳ್ಳ ಮೇಘ ಸುತ ವಿಘ್ನರಾಜನ ತಿರಿದು ಸಂಸ್ತುತಿಸಿ ಅಂಬುನಿಧಿಯ ಕೈ ಮುಗಿದು ಅಂಬುದಾಸನವಾಣಿಯರ ಪಾದ ಮುಜಗೆ ಪೊಡ ಮಡುದ ಬಣಿಪಿನಿ ಕಥಾಮೃತವ ಎನಲು ಕೇಳುತ್ತಲಾಗ ಶತ್ರುಘ ಎನ್ನಲು ಕೇಳುತ್ತಲಾಗ ಶತ್ರುಘ ಇನ್ನ ಕುಲದ ನೃಪ ಧರ್ಮ ಬಗೆತರುಳು ಇನ್ನ ಕುಲದ ನೃಪ ಧರ್ಮ ಬಗೆತರುಳು ಅನುಬರಕ್ಕೆ ಸಂಘಾತವಾದಿಯುಳನ್ನು ಕರಿಪು ತೊಳ್ಳಿದೀಗಳು ಕರಿಪು ತೊಳ್ಳಿದೀಗಳು ಎನ್ನಲು ಕೇಳುತ್ತಲಾಗ ಶತ್ರುಘ ಶತ್ರುಘ ಅದೆಷ್ಟೋ ನಮ್ಮ ಹಿರಿಯರು ಆಳಿ ಬಾಳಿ ಬೆಳಗಿದಂಥ ಉತ್ತಮವಾದ ಪರಂಪರೆಯನ್ನು ಹೊಂದಿದಂಥ ವಂಶವೇ ನಮ್ಮ ರಘುವಂಶ. ನ್ಯಾಯದಲ್ಲಿ ಕಟುವಾದ ನಿಷ್ಠೆ, ನೀತಿಯಲ್ಲಿ ಅತಿಯಾದ ಪ್ರೀತಿ, ಸತ್ಯದಲ್ಲಿ ಅಚಲವಾದ ಶ್ರದ್ಧೆ, ಧರ್ಮದಲ್ಲಿ ಪ್ರಾಮಾಣಿಕವಾದ ನಡೆ, ಇದೆಲ್ಲವನ್ನು ಹೊಂದಿಕೊಂಡು ಬಂದ ಕಾರಣವೇ ಈ ಭರತಖಂಡದಲ್ಲಿ ಇಕ್ಷ್ವಾಕು ವಂಶ ಬೆಳೆದು ಬಂದದ್ದು. ನೇಮಿ ರಾಜನಾದಂಥ ನನ್ನಪ್ಪ ದಶ ದಿಕ್ಕುಗಳಿಗೂ ರಥವನ್ನು ಹಾರಿಸಿ ಈ ವಂಶದ ಕೀರ್ತಿಯನ್ನು ಬೆಳಗಿಸಿ ದಶರಥನಾದನು. ಆತನ ಜ್ಯೇಷ್ಠ ಪುತ್ರನಾದಂಥ ಶ್ರೀರಾಮಚಂದ್ರನೇ ಈಗ ಅಯೋಧ್ಯೆಗೆ ಅಧಿಪತಿಯಾಗಿದ್ದಾನೆ. ಭರತ, ಲಕ್ಷ್ಮಣ, ಶತ್ರುಘ್ನರೆಂಬ ನಾವು ಆತನ ಸಹೋದರರು. ನೇಮಿ ರಾಜನಾದಂಥ ದಶ ದಿಕ್ಕುಗಳಿಗೂ ಸಂಚರಿಸಿ ಈ ವಂಶದ ಕೀರ್ತಿಯನ್ನು ಬೆಳಗಿಸಿ ದಶರಥನಾದನು. ಆತನ ಜ್ಯೇಷ್ಠ ಪುತ್ರರಾದಂಥ ಶ್ರೀರಾಮಚಂದ್ರನೇ ಈಗ ಅಯೋಧ್ಯೆಗೆ ಅಧಿಪತಿಯಾಗಿದ್ದಾನೆ. ಭರತ, ಲಕ್ಷ್ಮಣ, ಶತ್ರುಘ್ನರೆಂಬ ನಾವು ಆತನ ಸಹೋದರರು. ದಶ ದಿಕ್ಕುಗಳಿಗೂ ರಥವನ್ನು ಹಾರಿಸಿ ಈ ವಂಶದ ಕೀರ್ತಿಯನ್ನು ಬೆಳಗಿಸಿ ದಶರಥನಾದನು. ಜ್ಯೇಷ್ಠ ಪುತ್ರನಾದಂಥ ಶ್ರೀರಾಮಚಂದ್ರ ಈಗ ಅಯೋಧ್ಯೆಗೆ ಅಧಿಪತಿಯಾಗಿದ್ದಾನೆ.
ಬ್ರಾಹ್ಮಣ ಕುಲದವರೊಬ್ಬರ ವಧೆಯಿಂದ ಉಂಟಾದಂಥ ಬ್ರಹ್ಮಹತ್ಯಾ ದೋಷದ ನಿವಾರಣೆಗಾಗಿ ಈ ಅಶ್ವಮೇಧ ಯಾಗವನ್ನು ಕೈಗೊಂಡದ್ದು. ಇದರ ಹೊಣೆಗಾರಿಕೆಯನ್ನು ಯಾರಿಗೆ ವಹಿಸುವುದು ಎಂದು ಯೋಚಿಸುತ್ತಿದ್ದಾಗ ನಮ್ಮಣ್ಣನ ಕಣ್ಣಿಗೆ ಬಿದ್ದದ್ದು ಈ ಶತ್ರುಘ್ನ. ಇದಲ್ಲವೇ ನನ್ನ ಸೌಭಾಗ್ಯ, ರಾಮಸೇವಾ ಕೈಂಕರ್ಯವನ್ನು ಮಾಡುವಂತ ಸುಯೋಗ. ಅಣ್ಣನ ಆಣತಿಯಂತೆ ದೇಶ ದೇಶಗಳನ್ನು ಸುತ್ತಿ ಕುದುರೆಯೊಂದಿಗೆ ಸಂಚರಿಸಿ ಅಶ್ವಮೇಧಕ್ಕಾಗಿ ಕಪ್ಪವನ್ನು ಕೊಂಡುತ್ತಾ ಎಂದನಲ್ಲ ಕರುಣಾಮಯ್ಯಾದಂಥ ನಮ್ಮಣ್ಣ. ಆತನ ಲೀಲಾ ನಾಟಕದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಪಾತ್ರ. ಭರತನಿಗಾದರೂ ಸಿಂಹಾಸನದ ಕೈಂಕರ್ಯ, ಲಕ್ಷ್ಮಣನಿಗಾದರೂ ಆತನ ಪಾದಸೇವೆಯ ಭಾಗ್ಯ. ಹಾಗಾದರೆ ಈ ಶತ್ರುಘ್ನನಿಗೇನು ಎಂದು ಯೋಚಿಸುತ್ತಿದ್ದಾಗ ದೊರಕಿತಲ್ಲ ಈ ಸದಾವಕಾಶ. ಯಾಗಕ್ಕಾಗಿ ಉತ್ತಮೋತ್ತಮ ಹಯವನ್ನು ಯೌವನಾಶ್ವನಿಂದ ತರಿಸಿ ಅದನ್ನು ಸಿಂಗರಿಸಿ ಊರ ಹೊರಗೆ ಬಿಟ್ಟಾಗ ಅದು ಎಲ್ಲಿಗೆಲ್ಲ ಸಾಗಿತು. ಭಲೆ ಭಲೆ ಸಮಸ್ತ ಆರ್ಯಾವರ್ತದ ಭೂಭುಜರನ್ನೆಲ್ಲ ಗೆದ್ದು ಶರಣು ಬಂದವರಿಗೆ ಅಭಯವನ್ನಿತ್ತು ಮುಂದೆ ಸಾಗಿದ್ದೇವೆ. ಶ್ರೀರಾಮ ಸೇವಾ ಕೈಂಕರ್ಯದಲ್ಲಿ ಸನ್ನದ್ಧರಾದಂಥ ನಾವು ಆತನ ದಯೆಯಿಂದ ಹೋದಲೆಲ್ಲ ವಿಜಯವನ್ನೇ ಸಾಧಿಸಿಕೊಂಡು ಬಂದಿದ್ದೇವೆ. ಅಬ್ಬಬ್ಬಾ ಅಬ್ಬಬ್ಬಾ, ಮಕಾಶ್ವದ ಹಿಂದೆ ಹಿಂದೆಯೇ ಬಂದಂತ ನಾವು ಬಂದು ತಲುಪಿದ್ದಾದರೂ ಎಲ್ಲಿಗೆ? ಇದು ಜ್ಯೋತಿರ್ಮೇಧಾಕ್ಯಪುರವಲ್ಲವೇ? ಇಲ್ಲಿಯ ಅರಸನ ಮಕ್ಕಳಿಬ್ಬರು ನಮ್ಮ ತುರಗವನ್ನು ಬಂಧಿಸಿದ್ದಾರಂತೆ. ಅದಕ್ಕೆ ಇಲ್ಲಿಯ ದೊರೆ ಸಮ್ಮತಿಸಿ ಬೆನ್ನು ತಟ್ಟಿ ಶ್ಲಾಘಿಸಿದ್ದಾನಂತೆ. ಹಾಗಾದರೇನರ್ಥ? ಅವರು ಯುದ್ಧಕ್ಕೆ ಸನ್ನದ್ಧರಾಗಿದ್ದಾರೆ ಎಂದೇ ಅರ್ಥವಲ್ಲವೇ? ಕ್ಷತ್ರಿಯರಾದಂಥ ನಾವು ಹಿಂಜರಿಯುವ ಮಾತೇ ಇಲ್ಲ. ಅಹಿತರಲ್ಲಿ ಯುದ್ಧವನ್ನು ಮಾಡುವುದೇ ನೃಪಧರ್ಮ. ಅದನ್ನೇ ಇಲ್ಲಿ ಅನುಸರಿಸೋಣವೇ? ಹಾ ಇಲ್ಲ ಇಲ್ಲ, ಇನಕುಲದ ಧರ್ಮ ಅಂತ ಒಂದು ಇದೆಯಲ್ಲ. ಇನಕುಲದ ಅರಸನ ಹೋರಾಟ ಆದರ್ಶಗಳು ಎಲ್ಲ ಕಡೆಯಲ್ಲೂ ಒಂದೇ ರೀತಿಯಾಗಿರುವುದಿಲ್ಲ. ಚಕ್ರಾಂಕಿತ ಮಾಯಾಪುರ ಅಲ್ಲೆಲ್ಲ ನಡೆಯದಂಥ ವ್ಯವಹಾರಗಳು ಇಲ್ಲಿ ಯಾಕೆ? ಇಲ್ಲಿ ಯಾಕೆಂದರೆ ಇಲ್ಲಿ ಅರಸ ವೀರಮಣಿ ಮಹಾ ಶಿವಭಕ್ತನಾಗಿದ್ದಾನೆ. ಕೈಲಾಸಧಿಪತಿಯಾದಂಥ ಪರಮೇಶ್ವರನೇ ಇಲ್ಲಿ ಅಳಿಯನಾಗಿ ನೆಲೆಯೂರಿದ್ದಾನೆಂದರೆ ಈ ವೀರಮಣಿಯ ಸಾಹಸವೇನು ಸಾಮಾನ್ಯವೇ? ಹಾಗಾಗಿ ಇಲ್ಲಿ ಸಂಗ್ರಾಮವನ್ನು ಮಾಡುವುದು ಸರಿಯಲ್ಲ, ಸಂಧಾನವನ್ನು ಮಾಡುವ ಎಂದು ಯೋಚಿಸುತ್ತಿರುವಾಗ ಈ ಸಂಧಾನಕ್ಕಾಗಿ ನಾನು ಯಾರನ್ನು ಕಳುಹಿಸುವುದು? ಯಾರು ಯೋಗ್ಯರು, ಯಾರು ಶ್ರೇಷ್ಠರು ಎಂದು ಯೋಚಿಸುತ್ತಿರುವಾಗ ಅವನೇ ಸರಿಯಾದ ವ್ಯಕ್ತಿ. ನಾವು ಮಾನವರಾದರೂ ಆತ ದೈವಾಂಶ ಸಂಭೂತ, ಆತ ವಾನರನಾದರೂ ಸಕಲ ವೇದಶಾಸ್ತ್ರ ಪುರಾಣಗಳ ಪಾರಂಗತ. ಸಹಸ್ರಾರು ವರ್ಷಗಳ ಹಿಂದೆಯೇ ರಾಮ ಮಂತ್ರವನ್ನು ಜಪಿಸಿದವನು. ಶ್ರೀ ರಘುರಾಮಚಂದ್ರ ಈ ಧರೆಗೆ ಅವತರಿಸಲಿಕ್ಕೆ ಆತನೂ ಓರ್ವ ಕಾರಣೀಕರ್ತ. ರಾಮ ಹೇಗೆ, ರಾಮ ಏನು ಎನ್ನುವುದನ್ನು ಆತ ಚೆನ್ನಾಗಿ ತಿಳಿದವನು. ಅಗೋ ಅಲ್ಲಿ ಬಾಲಸೂರ್ಯನಿಂದ ಕಂಗೊಳಿಸುತ್ತಾ ಪ್ರಜ್ವಲಿಸ್ತಾ ಇದ್ದಾನಲ್ಲ, ಅವನನ್ನೇ ಇತ್ತ ಕರೆ ಕಳೆಯೋಣವೇ? ಓ ಮರುತ ಸುತ ಮರುತ ಸುತ ಮರುತ ಸುತ ಚತುರನಿ ತೆರಳು ಸಂಧಾನಕ್ಕೆ ನೃಪನೊಡನರು, ತೆರಳು ಸಂಧಾನಕ್ಕೆ ನೃಪನೊಡನರು ತುರಗವ ಬಿಟ್ಟು ಕಪ್ಪವನಿಯದಿರಲವನು ತರುವಿ ಸೇನೆಯ ಬಂದು ಬಾಂಧವ ಪುರಕ್ಕೆ ಪೋಪರಪವು ಧುರಗಿಲ್ದಿನು ತಾಪೇಳಿಂದಾಗ
ತರುಬಿಸೇನೆಯ ಬಂಧು ಬಾಂಧವ ತರಳರೊಡಗೂಡುತ್ತ ಶೈಬೆನೆ ಪೊರಗೆ ಪೋಪರೆ ಪೊರಡು ಧುರಗಿಲ್ದಿನು ತಾಪೇನಿಂದ ಮರುತ ಸುತ ಚತುರನೇ ಮರುತ ಸುತ ಬಾರೋ ಬಾರಯ್ಯ ಆಂಜನೇಯ, ಶತ್ರುಘ್ನ ದೇವ, ನೇರವಾಗಿ ಇಲ್ಲಿಗೆ ಬಾ ಎಂದು ಕರೆದ ತಕ್ಷಣ ನನ್ನೆದುರಿಗೆ ಬಂದು ಪ್ರತ್ಯಕ್ಷಗೊಂಡಿದ್ದೀಯಲ್ಲ. ಹೌದು, ನನ್ನ ಪಾಡಿಗೆ ನಾನು ಕುಳಿತುಕೊಂಡಿದ್ದವ. ಶತ್ರುಘ್ನ ದೇವ ಕರೀತಾ ಇದ್ದಾನೆ ಅಂತ ಅವರೆಲ್ಲ ಹೇಳಿದ್ದೆ, ಓಡೋಡಿ ಬಂದಿದ್ದೇನೆ. ನೀನು ನನ್ನನ್ನು ಹೇಗೆ ಕರೆದ್ರು ನಾನು ಬರ್ತೇನೆ, ನೇರವಾಗಿ ಕರೆದ್ರು ಬರ್ತೇನೆ, ಓರೆಯಾಗಿ ಕರೆದ್ರು ಬರ್ತೇನೆ, ಕೈ ಸನ್ನೆಯಿಂದ ಕರೆದ್ರು ಬರ್ತೇನೆ. ಹಾಗಾಗಿ ಬಂದು ನಿನ್ನೆದುರು ನಿಂತಿದ್ದೇನೆ, ತಲೆ ತಗ್ಗಿಸಿ ನಿಂತಿದ್ದೇನೆ. ಏನಯ್ಯ ಹೇಳು. ಅಲ್ಲ, ಅದು ಗೊತ್ತಿದ್ದೇ ನಿನ್ನನ್ನು ನಾನು ಹಾಗೆ ಕರೆದಿದ್ದು. ಆಂಜನೇಯ, ನೀನು ಎಲ್ಲವನ್ನು ರಾಮನ ಭಕ್ತನಾಗಿ ನೀನಿದ್ದಿ. ನಿನ್ನ ಹೃದಯದಲ್ಲೂ ಆ ರಾಮನಿದ್ದಾನೆ. ಹೌದು, ರಾಮನ ಆರಾಧನೆಯನ್ನು ಮಾಡ್ತಾ ಬರ್ತಾ ಇದ್ದವನು ನೀನು. ಅಷ್ಟೇ ಏಕೆ, ನಿನ್ನ ಹೃದಯದಲ್ಲೂ ಆ ರಾಮನಿದ್ದಾನೆ. ಹೌದು, ಹಾಗೆ ನಾನು ನಂಬಿದವ. ಯಾವತ್ತೂ ನನ್ನ ಹೃದಯದಲ್ಲಿ ರಾಮನಿದ್ದಾನೆ. ಹೌದು, ಹಾಗೆ ನೀನು ಮಾತಿನಲ್ಲಿ ಬಹಳ ಚತುರನಿದ್ದಿ. ನಿನ್ನಂತ ಚಾತುರ್ಯವನ್ನು ಪಡೆದವರು ಇಲ್ಲಿ ಮತ್ತೊಬ್ಬರಿಲ್ಲ ಎನ್ನುವುದು ನಿರ್ವಿವಾದ. ಅಷ್ಟೇ, ಸಂದರ್ಭಕ್ಕೆ ತಕ್ಕ ಹೇಗೆ ಮಾತನಾಡಬೇಕು ಅಂತ ನಿನಗೆ ಯಾರು ಕಲಿಸಿಕೊಡಬೇಕಾಗಿಲ್ಲ. ಸಂದರ್ಭಕ್ಕೆ ತಕ್ಕ ಹಾಗೆ ನಾವು ಮಾತನಾಡಬೇಕು, ಅದರಲ್ಲಿ ಎಲ್ಲೂ ತಪ್ಪಬಾರದು ಅಂತ ಹೇಳಿಯೂ ನನಗೆ ಗೊತ್ತುಂಟು. ಹೌದು, ನಮ್ಮ ಮಾತು ಕಲಹಕ್ಕೆ ನಾಂದಿಯಾಗಬಾರದು, ಮಾತು ಒಬ್ಬರ ಮನಸ್ಸಿಗೆ ನಾಟುವಂತಿರಬಾರದು, ಸಂಘರ್ಷಕ್ಕೆ ಎಡೆ ಮಾಡಿ ಕೊಡಬಾರದು. ಸರಿ, ಹಾಗೆ ಸರಿಯಾದ ರೀತಿಯಲ್ಲಿ ಮಾತನಾಡಿದ್ರೆ ಆ ಮಾತಿಗೆ ಒಂದು ಮೌಲ್ಯ ಅಂತ ಬರುವುದು. ಮಾತಿನ ಮೌಲ್ಯವನ್ನು ಯಾರು ಬಲ್ಲರು ಅವರು ನಿಜವಾದ ಮಾತುಗಾರ ಅಂತ ಹೇಳ್ತಾರೆ. ಆದ್ರೆ ಕೆಲವರು ಹೇಳ್ತಾರೆ ನೀನು ಸದಾ ಅಂತರ್ಮುಖಿಯಾಗಿರುತ್ತಿ, ಇನ್ನೊಬ್ಬರು ಹೇಳಿದ ನಂತರವೇ ನೀನು ಕಾರ್ಯ ಸಾಧನೆಯನ್ನು ಮಾಡುವುದಾದರೆ ಅದು ನಿನ್ನ ಸಾಮರ್ಥ್ಯವೋ ಅಲ್ಲ ಹೇಳಿದವರ ಮಾತಿನ ಸಾಮರ್ಥ್ಯವೋ ಅಂತ. ಕೆಲವೊಮ್ಮೆ ಹೇಳಿದವರ ಮಾತಿನ ಸಾಮರ್ಥ್ಯವೂ ಆಗ್ತದೆ. ಯಾಕಂದ್ರೆ ಜಾಂಬವಂತರ ಒಂದು ಪ್ರಕರಣವನ್ನು ನಾನು ನೆನಪಿಸಿ ಹೇಳುವುದಿದ್ರೆ, ನೀನೇ ಕಲಿಹನುಮ, ನಿನಗೆ ಸಮುದ್ರೋಲ್ಲಂಘನ ಸಾಧ್ಯವಿದೆ ಅಂತ ಅವರು ಹೇಳಿದ್ದು ನೋಡು. ಆ ಸಂದರ್ಭದಲ್ಲಿ ನನಗೆ ಸಮುದ್ರವನ್ನು ಉಲ್ಲಂಘಿಸಲಿಕ್ಕೆ ಅವರ ಮಾತು ಪ್ರೇರಣೆ ಆಯಿತು. ಹಾಗೆ ಕೆಲವೊಮ್ಮೆ ಹೇಳುವವರು ಕೂಡ ಸಮಚಿತ್ತದವರು, ಸಮತೂಕದವರು ಆಗಿರಬೇಕು, ಅಲ್ವೇ? ಹೌದು, ಸ್ವಂತ ಸಾಮರ್ಥ್ಯನಿಗೂ ಸರ್ವ ಸ್ವತಂತ್ರನಿಗೂ ಒಬ್ಬ ನಿರ್ದೇಶಕ ಬೇಕು ಅಂತಾಯ್ತು. ಕಿಂ ಕರ್ತವ್ಯ ಮೂಢತಃ, ಎಲ್ಲ ತಿಳಿದವನಿಗೂ ಕೂಡ ಇದೇ ದಾರಿಯಲ್ಲಿ ಹೋಗಬೇಕು ಅಂತ ಹೇಳುವ ಒಬ್ಬ ನಿರ್ದೇಶಕ ಬೇಕು ಅಂತ. ಹೌದು, ಚತುರ ನೀನೇ, ಚತುರ ನೀನಹೇ. ನೀನು ಮುಂದೆ ಕೂಡ ಚತುರನಾಗಿದ್ದಿ, ಈಗ ಕೂಡ ನೀನು ಚತುರನೇ. ಹಾಗಾಗಿ ಮುಂದಿನ ವಿಚಾರದಲ್ಲಿ ನಾನು ಹೇಳುವ ವಿಚಾರವನ್ನು ನೀನು ವೀರಮಣಿಯಲ್ಲಿಗೆ ತಿಳಿಸುವಲ್ಲಿಗೆ ಚತುರನಾಗಿ ವ್ಯವಹರಿಸಬೇಕು. ಓಹೋಹೋ, ಏನೋ ಒಂದು ವಿಚಾರವನ್ನು ಹೇಳಲಿಕ್ಕಾಗಿ ನೀನೀಗ ಕರೆದದ್ದು. ಆಗಲಿ, ಹೇಳಯ್ಯ. ಆಂಜನೇಯ, ನೀನು ಎಲ್ಲವನ್ನೂ ಎಲ್ಲರನ್ನೂ ಸಮಚಿತ್ತದಿಂದ ಸಮದರ್ಶಿತ್ವದಿಂದ ನೀನು ಕಾಣುವವನು. ಅದು ಈಗ ಈಶ್ವರ ಮುಖೇನ ಬಂದರೂ ಕೂಡ ಅದನ್ನು ರಾಮಾನುಗ್ರಹಕ್ಕೆ ಪರಿವರ್ತಿಸುವಂತ ಸಾಮರ್ಥ್ಯ ನಿನ್ನಲ್ಲುಂಟು. ಆದ್ದರಿಂದ ವೈಯಾಕರಣಿಯಾದಂತ ನೀನು ನಮ್ಮ ತುರಗವನ್ನು ಬಂಧಿಸಿದಂತ ಆ ನಾಡಿನ ಅರಸನಾದ ವೀರಮಣಿಯಲ್ಲಿಗೆ ಹೋಗಿ ನೀನು ಸಂಧಾನವನ್ನು ಮಾಡಿ ಬರಬೇಕು. ಹೇಗೆ? ಕಪ್ಪವನ್ನು ಕೊಟ್ಟು ತುರಗವನ್ನು ಬಿಟ್ಟು ಸಂಧಾನ ಮಾಡುವಂತೆ ತಿಳಿಸಬೇಕು. ಇಲ್ಲವಾದಲ್ಲಿ ಬಂಧು ಬಾಂಧವರು ಮಕ್ಕಳು ಸಹಿತ ಅಂತಕನಾಲಯಕ್ಕೆ ಹೋಗಬೇಕಾದೀತು ಎಂಬ ಎಚ್ಚರಿಕೆಯನ್ನು ನೀನು ನೀಡಿ ಬರುವಿಯಾ? ಮನೆಯಲ್ಲಿ ಆದರೂ ಹಾಗೆ, ಯಾವುದಾದರೂ ಒಂದು ಒಳ್ಳೆಯ ಕಾರ್ಯದ ಬಗ್ಗೆ ನಾವು ಚಿಂತಿಸುತ್ತಾ ಇರುವಾಗ, ಯಜಮಾನ ಒಂದು ಯಾವುದಾದರೂ ಒಂದು ಶುಭವಾದ ಕಾರ್ಯದ ಬಗ್ಗೆ ಯೋಚಿಸುತ್ತಾ ಇರುವಾಗ, ಮನೆಯಲ್ಲಿರುವ ನೆಲೆಸಿರುವಂತಹ ವಾಸ್ತುದೇವತೆಗಳು ಅಸ್ತು ಅಂತ ಹೇಳಿ ಯಾವಾಗಲೂ ಹರಸ್ತಾರಂತೆ. ಹಾಗೆಯೇ ನಮ್ಮ ನಾಯಕನಾದ ನೀನು ಒಂದು ಶುಭವಾದ ಕಾರ್ಯವನ್ನು ಮಾಡಬೇಕು ಅಂತ ಹೊರಟಾಗ ನನ್ನದೂ ಅದೇ.
ಅಸ್ತು ಮಾರುತಿ ಶತ್ರು ಕನ್ನಡಿಗಭಿವಂದಿಸಿ ಜವನಿ ಮೊರಡುತ್ತಿ ಪೃಥ್ವಿ ಪನ್ನೆಡೆಗ ಕ್ಷಣದುಳ್ ಅರ್ತಿಯುಳೈದರೆ ರಘುಪತಿ ಭಜನೆಯೊಳಾಗಳ್ ರಘುಪತಿ ಭಜನೆಯೊಳಾಗಳ್ ಅಸುದಿನುತನೆ ಮಾರುತಿ ಶತ್ರುಘ್ನ ದೇವ ಆಂಜನೇಯ ಬಂದು ನಿಂತಹ ಪುರ ಜ್ಯೋತಿರ್ಮೇಧ ಅಂತ ಹೇಳುವುದು ನಮಗೀಗ ತಿಳಿಯಿತು. ಇಲ್ಲಿಯ ಅರಸನಾದಂತಹ ವೀರಮಣಿ ನಮ್ಮ ಕುದುರೆಯನ್ನು ಬಂಧಿಸಿದ್ದಾನೆ. ಹಾಗೆ ಇಲ್ಲಿ ಶಿವನ ಸಾನ್ನಿಧ್ಯ ಇದೆ. ಹಾಗಾಗಿ ನಾವು ಸಂಧಾನವನ್ನು ಮಾಡಬೇಕು ಅಂತ ನೀನು ಆ ಕಾರ್ಯವನ್ನು ನನಗೆ ಒಪ್ಪಿಸಿದ್ದೆ. ನಿಜ. ನೀನು ಹೇಳಿದಂಥ ಕಾರ್ಯ ಅದು ರಾಮ ಕಾರ್ಯ ಅಂತಲೇ ನಾನು ತಿಳಿದವ. ಹಾಗಾಗಿಯೇ ಅಸ್ತು ಅಸ್ತು ಅಂತ ನಾನು ಹೇಳಿದ್ದು. ಯಾಕಂದ್ರೆ ರಾಮನ ಯಾವುದೇ ಕಾರ್ಯಕ್ಕೂ ಕೂಡ ನಾವು ಯಾವತ್ತೂ ಹಿಂದೆ ಮುಂದೆ ನೋಡುವವರಲ್ಲ. ಹೌದು. ರಾಮನನ್ನೇ ಹೃದಯದಲ್ಲಿ ನಾವು ಇರಿಸಿಕೊಂಡಿದ್ದೇವೆ. ಅವನನ್ನೇ ನಮ್ಮ ಹೃದಯದ ಒಂದು ವಸ್ತುವನ್ನಾಗಿಸಿ ಯಾವತ್ತೂ ಅವನನ್ನು ಹೃದಯದಲ್ಲಿ ಸ್ಥಾಪಿಸಿಕೊಂಡು ಅವನನ್ನು ಆರಾಧಿಸುತ್ತಾ ಇರುವವರು ನಾವು. ಆ ರಾಮನನ್ನು ಮೊದಲ ಬಾರಿಗೆ ನಾನು ಕಂಡಾಗಲೂ ಹಾಗೆ ಅವನ ಪಾದಾಂಬುರುಹಗಳಿಗೆ ಎರಗಿದ್ದು ಯಾವ ಪಾದ ಭೂಲೋಕ ಭುವರ್ಲೋಕ ಸುವರ್ಲೋಕಾತ್ಮಕವಾಗಿ ವಿಕಾಸಗೊಂಡಿದೆಯೋ, ಯಾವ ಪಾದ ದೈವೀಧಾಮ ಪರಂಧಾಮವನ್ನು ಬೆಳಗುತ್ತಿದೆಯೋ ಆ ಪಾದವನ್ನು ನಾನು ಹಿಡಿದ ಬಳಿಕ ನನ್ನ ಬಾಯಲ್ಲಿ ಹೊರಡಿದ್ದು ಆ ದಿವ್ಯ ನಾಮ ರಾಮ 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 ಎನ್ನುವಂತಹ ದಿವ್ಯ ಪದ. ಎಷ್ಟು ಬಾರಿ ಆಡಿದರೂ ದಣಿ ಉಂಟೆ ಶತ್ರುಘ್ನ ದೇವ. ಹೌದು. ಹಾಗಾಗಿ ರಾಮನಿಗಾಗಿ ನನ್ನನ್ನು ನಾನು ತೆತ್ತುಕೊಂಡ ಬಳಿಕ ಆ ಕೋಸಲೇಂದ್ರನ ಸೇವೆಗಿಂತ ಮಿಗಿಲಾದದ್ದು ಆ ದಾಶರಥಿಯ ಯಾವತ್ತೂ ಅವನ ಹಿಂದೆಯೇ ನಡೆದುಕೊಂಡು ಅವನನ್ನು ಅನುಸರಿಸುವುದಕ್ಕಿಂತ ಹೆಚ್ಚಿನದ್ದು ಉಂಟು ಅಂತ ಈ ಬಾಳಿನಲ್ಲಿ ನಾನು ಯೋಚಿಸಲಿಲ್ಲ. ಹಾಗಾಗಿಯೇ ಸೀತಾನ್ವೇಷಣೆಯ ಬಳಿಕ ಉಳಿದೆಲ್ಲ ವಾನರ ವೀರರು ಕೂಡ ಗೋದಾವರಿ ತೀರವನ್ನು ದಾಟಿದ್ರು, ತಮ್ಮ ತಮ್ಮ ಕಾಯಕದಲ್ಲಿ ತೊಡಗಿಕೊಂಡ್ರು. ಆದರೆ ರಾಮನನ್ನು ಆಗಲಿ ನಾನು ಬದುಕಲಿಕ್ಕಿಲ್ಲ ಅಂತಲೇ ನಾನು ಯೋಚಿಸಿದ್ದು. ರಾಮನೂ ಕೂಡ ಅಷ್ಟೇ, ನನ್ನನ್ನೊಬ್ಬ ಬರೇ ಸೇವಕನಾಗಿ ನೋಡಲಿಲ್ಲ, ತನ್ನ ಒಬ್ಬ ಆಪ್ತ ಸಖ ಎನ್ನುವ ದೃಷ್ಟಿಯಲ್ಲೇ ನನ್ನನ್ನು ಅವ ನೋಡಿದ. ನಿಜ. ಹಾಗಾಗಿ ನನಗೆ ಒಂದು ಸಂತೋಷ, ಒಬ್ಬ ಕೇವಲ ವಾನರನ ಎನ್ನುವ ಹಾಗೆ ನೋಡದೆ ನೀನು ಹೇಳಿದಂಥ ಇನಕುಲದ ಧರ್ಮ, ಹೌದು, ನೀನಾಗಲಿ ಭರತನಾಗಲಿ ಲಕ್ಷ್ಮಣನಾಗಲಿ ನೀವೆಲ್ಲ ಇರುವಂತಹ ಒಂದು ನಿಮ್ಮನ್ನು ಹೇಗೆ ಸಹೋದರನನ್ನು ಒಡಗೂಡಿ ಅವ ಇದ್ದಾನೋ ಅಂತಹ ಇನಕುಲದ ಧರ್ಮಕ್ಕೆ ನನ್ನನ್ನು ಕೂಡ ಸೇರಿಸಿಕೊಂಡಿದ್ದಾನೆ ಅಲ್ವಾ ಅಂತ. ಇದಂ ಪಾಯಸಂ ದೈವ ನಿರ್ಮಿತಂ. ಆ ದೈವ ನಿರ್ಮಿತ ಪಾಯಸದ ಸತ್ಫಲವಾಗಿಯೇ ರಾಮನು ಲಕ್ಷ್ಮಣನು ಭರತನು ನೀವೆಲ್ಲರೂ ಹುಟ್ಟಿದ್ದು ಅಲ್ವೇ. ಹಾಗಾಗುವಾಗ ರಾಮನಲ್ಲಿ ಯಾವ ರೀತಿಯ ಗೌರವ ನಮಗೆ ಉಂಟೋ ಅದೇ ರೀತಿಯ ಗೌರವವನ್ನು ನಾನು ನಿಮಗೂ ಕೊಡ್ತೇನೆ, ಸಹೋದರರಾದ ನಿಮಗೆಲ್ಲರಿಗೂ ಕೊಡ್ತೇನೆ. ನಿಜ. ನೀವಾಡುವಂತ ಕಾರ್ಯವನ್ನು ಯಾವತ್ತೂ ನಾವು ತಿರಸ್ಕರಿಸುವಂತಿಲ್ಲ. ಹಾಗಾಗಿ ನೀನು ಈಗ ಹೇಳಿದ್ದು ಸಂಧಾನವನ್ನು ಮಾಡಲು ನೀನು ಹೋಗಬೇಕು ಅಂತ. ಹೌದು, ಸಂಧಾನವನ್ನು ಮಾಡಲಿಕ್ಕೆ ಹೋಗಬೇಕು. ಅದಕ್ಕಾಗಿ ಹೊರಡಬೇಕು ಅಂತಾದ್ರೆ ನೀನು ನನ್ನನ್ನು ಹರಸಿ ಕಳುಹಿಸಬೇಕು. ಪಾದಾಂಬುರುಗಳಿಗೆ ಎರಗಿದ್ದೇನೆ, ಹರಸಿ ಕಳುಹಿಸಿ ಕೊಡಯ್ಯ. ಆಂಜನೇಯ, ನೀನು ಅತ್ಯದ್ಭುತವಾದಂತಹ ಶಕ್ತಿಶಾಲಿ, ಬುದ್ಧಿವಂತ, ಧೈರ್ಯವಂತ. ನಿನಗೆ ಅಸಾಧ್ಯವೆಂಬುದು ಯಾವುದೂ ಇಲ್ಲ. ಮೇಲಾಗಿ ನೀನು ಸಮಯ ಸ್ಫೂರ್ತಿ ಉಳ್ಳವನು. ಅಭಿವಂದಿಸಿದಂತ ನಿನ್ನನ್ನು ಮೇಲಕ್ಕೆತ್ತಿ ಗಟ್ಟಿಯಾಗಿ ಬಿಗಿದಪ್ಪಿದ್ದೇನೆ. ಶ್ರೀರಾಮನ ಅನುಗ್ರಹ ನಿನ್ನ ಮೇಲಿದೆ, ಹೋಗಿ ಬಾ. ನಿನ್ನ ಹರಕೆಯನ್ನು ಹೊತ್ತುಕೊಂಡು ನೇರವಾಗಿ ಹಾರುತ್ತೇನಂತೆ ವೀರಮಣಿ ಆಸ್ಥಾನ.
ಕುಳಿತೀರೆ ಮೋದನಿ ವಿಷ್ಟರವನೇರಿ ಕುಳಿತೀರೆ ಮೋದನಿ ಮಾರುತಿಯು ಬರೆ ಕಾಣುತ್ತ ಮಾರುತಿಯು ಬರೆ ಕಾಣುತ್ತ ಬಂದನಿ ಬಲ್ಯಾನು ಬೆರಗಾಡುತ್ತ ವೀರಮಣಿಯ ಸೋದರಿ ಜಗತ್ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು ಈಶಾವಾಸ್ಯಂ ಇದಂ ಸರ್ವಂ. ಈ ಜಗತ್ತಿನ ಪ್ರತಿ ಕಣ ಕಣದಲ್ಲಿಯೂ ಇರುವುದು ಶಿವನ ಶಕ್ತಿ. ಅದನ್ನು ನಂಬಿಕೊಂಡು ಬಂದವರು ನಾವು ಈ ಜ್ಯೋತಿರ್ಮೇಧಪುರದವರು. ಹಿರಿಯರ ಆಶೀರ್ವಾದದಿಂದ ಶಿವನ ಅನುಗ್ರಹದಿಂದ ಈ ಜ್ಯೋತಿರ್ಮೇಧದ ಸಿಂಹ ವಿಷ್ಠರವನ್ನು ಏರಿ ಕುಳಿತುಕೊಳ್ಳುವಂತಹ ಸಮಯ ಮೋದದಿಂದ ಕುಳಿತಿದ್ದಾನೆ ಅಂತ ಹೇಳ್ತಾ ಇದ್ದೀರಿ. ಹೀಗೆ ಮೋದದಿಂದ ಕುಳಿತುಕೊಳ್ಳುವುದಕ್ಕೆ ಸಾಧ್ಯವಲ್ಲ, ಕಷ್ಟ ಸಾಧ್ಯ. ಯಾಕಂದ್ರೆ ಆ ಹಿರಿಯರ ಬಳುವಳಿ ಬಂದರು ನಾವು ಮಾಡಿದ ಸಾಧನೆ ಏನು ಎನ್ನುವುದು ಅಲ್ಲಿ ಮುಖ್ಯವಾಗ್ತದೆ. ಅದೇ ರೀತಿಯಲ್ಲಿ ದೇವರ ಅನುಗ್ರಹದಿಂದ ಸಾಧನೆಯನ್ನು ಮಾಡಿ ಹಿರಿಯರಿಂದ ಬಂದಂತಹ ಈ ವಿಷ್ಠರವನ್ನ ಏರಿ ಕುಳಿತಿದ್ದೇನೆ. ರಾಜಕಾರಣ ಎಂದರೆ ಸಾಮಾನ್ಯವಾದದ್ದಲ್ಲ, ಅಸಿಧಾರಾವೃತ ಅಂತ ಹೇಳ್ತಾರೆ. ಎರಡು ಅಲಗಿನ ಮೇಲೆ, ಕತ್ತಿಯ ಅಲುಗಿನ ಮೇಲೆ ನಡೆದಂತೆ ಆ ವ್ಯವಸ್ಥೆಯನ್ನು ಮುಂದುವರಿಸಿಕೊಂಡು ಹೋಗುವುದು ಸಾಮಾನ್ಯವಾದ ಕೆಲಸವಲ್ಲ. ಆದರೆ ಇಲ್ಲಿ ನಮ್ಮ ಪ್ರಜಾಜನರ ಆ ಒತ್ತಾಸೆಯಿಂದ ನಾನು ಆ ಕಾರ್ಯವನ್ನು ಯಶಸ್ವಿಯಾಗಿ ನಡೆಸುತ್ತಾ ಇದ್ದೇನೆ. ರಾಜಕೀಯವಾಗಿ ಉತ್ತಮವಾದ ಪ್ರದರ್ಶನವನ್ನು ಕೊಡುವುದಕ್ಕೆ ನನಗೆ ಸಾಧ್ಯವಾಗಿದೆ. ಇನ್ನು ನಮ್ಮ ಕುಟುಂಬ ಪರವಾಗಿ ನಾನು ನೋಡುವುದಾದರೆ ಸಂತೃಪ್ತನಾಗಿ ಇದ್ದೇನೆ. ಇಚ್ಛೆಯನ್ನು ಅರಿತು ನಡೆಯುವಂತಹ ಸತಿ, ನನ್ನ ಎರಡು ಕಣ್ಣುಗಳಂತೆ ಕಂಗೊಳಿಸುವಂತಹ ನನ್ನ ಮಕ್ಕಳು ಶುಭಾಂಗ ಮತ್ತು ರುಕ್ಮಾಂಗ, ಅವರಿಗೆ ಯಾವುದೇ ನಾನು ಸೂಚನೆಯನ್ನು ಕೊಡಬೇಕಾಗಿಲ್ಲ. ನನ್ನ ಕನಸನ್ನೆಯನ್ನು ಅರಿತು ಕೆಲಸ ಮಾಡುವಂತಹ ಮಾರ್ಗದರ್ಶನ ಅವರಿಗಿದೆ. ಹಾಗೆ ರಾಜಕೀಯ ಮುತ್ಸದ್ದಿಗಳಾಗಿ ಅವರು ಬೆಳೆಯುತ್ತಾ ಇದ್ದಾರೆ. ಇನ್ನು ನನ್ನ ಮಗಳು ಇಕ್ಷುಮತಿ, ಅವಳ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ನನಗೆ ನಾಲಗೆಯೇ ಸಾಲದು. ಯಾಕಂತ ಹೇಳಿದ್ರೆ ಎಳವೆಯಿಂದಲೇ ಶಿವನ ಕುರಿತಾಗಿ ತಪಸ್ಸನ್ನು ಮಾಡುತ್ತಾ ಬೆಳೆದವಳು, ಶಿವನೇ ತನ್ನ ಪತಿಯಾಗಬೇಕೆಂದು ಬಯಸಿದವಳು. ಅದೇ ರೀತಿಯಲ್ಲಿ ಶಿವನು ಅವಳನ್ನು ಕೈ ಹಿಡಿದಿದ್ದಾನೆ. ಹಾಗಾಗಿ ಶಿವ ನಮ್ಮ ಪುರದ ಅಳಿಯ, ಹಾಗೆ ನಮ್ಮ ಪುರದ ರಕ್ಷಕನಾಗಿಯೂ ಇಂದು ಇಲ್ಲಿ ಇದ್ದಾನೆ. ಶಿವನೇ ಇಲ್ಲಿ ನಮ್ಮ ರಕ್ಷಕನಾಗಿ ಇದ್ದಾನೆ ಅಂತ ಹೇಳಿದ್ರೆ ನಮಗೆ ಏನಾದರೂ ಒಂದು ಅನನುಕೂಲ ಆಗುವುದಕ್ಕೆ ಉಂಟೆ. ಹಾಗಾಗಿ ರಾಜಕೀಯವಾಗಿಯೂ ಕೌಟುಂಬಿಕವಾಗಿಯೂ ನಾನು ಸಂತೃಪ್ತನಾಗಿ ಇದ್ದೇನೆ. ಆದರೆ ಇತ್ತೀಚೆಗೆ ಬಂದಂತಹ ಒಂದು ವಾರ್ತೆ, ನಮ್ಮ ರಾಜ್ಯದಲ್ಲಿ ನಡೆದಂತಹ ಘಟನೆ, ನಮ್ಮ ಉಪವನದಲ್ಲಿ ರಾಮನ ಅಶ್ವಮೇಧದ ಹಯ ಬಂದಿದೆಯಂತೆ. ಅದನ್ನು ನನ್ನ ಮಕ್ಕಳು ಕಟ್ಟಿ ಹಾಕಿದ್ದಾರೆ. ಅಪ್ಪಯ್ಯ, ಒಂದು ಹಯ ಬಂದಿದೆ, ನಾವು ಕಟ್ಟಿ ಹಾಕುವುದು ಅಂತ ನನ್ನ ಹತ್ರ ಕೇಳಲಿಲ್ಲ. ಅವರೇ ಅದರ ಹಣೆಯ ಪಟ್ಟಿಯಲ್ಲಿ ಇರುವಂತ ವಿವರವನ್ನ ನೋಡಿ ಅರ್ಥೈಸಿಕೊಂಡು ವಿವೇಚನೆಯಿಂದ ಕಟ್ಟಿ ಹಾಕಿದ್ದಾರೆ. ನಾನು ಅವರನ್ನು ಅನುಮೋದಿಸಿದ್ದೇನೆ. ನೀವು ಮಾಡಿದ ಕೆಲಸ ಸರಿಯಾಗಿದೆ ಅಂತ ಅವರಿಗೆ ಶಹಬಾಸನ್ನು ಹೇಳಿದ್ದೇನೆ. ಇಂದು ನಾವು ನೆರೆಹಿದಂತಹ ಈ ಸಭೆ ಯಾಕೆ, ಒಂದು ಹಯವನ್ನು ನಾವು ಕಟ್ಟಿದ್ದೇವೆ ಅಂತ ಆದರೆ
ಯುದ್ಧ ಒಂದು ಸನ್ನಿಹಿತವಾಗ್ತದೆ ಅಂತಲೇ ಅರ್ಥ. ಆದ ಕಾರಣ ಒಂದು ಯುದ್ಧವನ್ನು ನಡೆಸುವ ಬಗ್ಗೆ ಈ ನಮ್ಮ ಸಭೆಯಲ್ಲಿ ಸಮಾಲೋಚನೆಯನ್ನು ಮಾಡಬೇಕು. ಹಾಗಾಗಿ ನಮ್ಮ ಪ್ರಜಾಪ್ರತಿನಿಧಿಗಳೆಲ್ಲ ಸೇರಿದ್ದಾರೆ. ಎಲ್ಲರನ್ನು ಉದ್ದೇಶಿಸಿ ಮಾತನಾಡುವಂತಹ ಸಂದರ್ಭ ಅದೇನೋ ಒಂದು ವಾನರಾಕೃತಿ ಎದುರಿನ ಬಾಗಿಲಿನಿಂದಲೇ ಬರುತ್ತಾ ಇದೆಯಲ್ಲ, ಮನುಷ್ಯರಂತೆ ನೆಟ್ಟಗೆ ನಿಂತು ನಡೆಯುತ್ತಾ ಇದೆ. ತಲೆಯಲ್ಲಿ ಮುತ್ತಿನ ಕಿರೀಟ ಇದೆ, ರೇಷ್ಮೆಯ ದುಕೂಲವನ್ನ ಹುಟ್ಟಿದೆ, ಚಿನ್ನದ ಜನಿವಾರವನ್ನು ಧರಿಸಿದೆ. ಹಾಗಾದ್ರೆ ಮರದಿಂದ ಮರಕ್ಕೆ ಹಾರುವಂತಹ ಸಾಮಾನ್ಯವಾದ ಒಂದು ಕಪಿ ಅದು ಅಂತ ನಾವು ಭಾವಿಸುವುದಕ್ಕೆ ಇಲ್ಲ. ಆದ್ರೆ ವಾನರ ಒಂದು ಇಲ್ಲಿಗೆ ಯಾಕೆ ಬರ್ತದೆ, ಅದರ ಉದ್ದೇಶ ಏನಿರಬಹುದು ಅದು ನಮಗೆ ತಿಳಿದಿಲ್ಲ. ಅದರ ಬಗ್ಗೆ ನಾವು ಯೋಚಿಸುವುದು ಬೇಡ. ಯಾಕಂತ ಹೇಳಿದ್ರೆ ಅದು ತರುಚರ ಅಲ್ವಾ, ನಾವು ಸ್ವಲ್ಪ ಕಾದು ನೋಡುವ. ತರುಚರನು ಇದನೆನುತಲಿ ಮನ್ನಿಸದೆ ಇರಲು ವಾಲಾಸನದಲ್ಲಿ ಧರಣಿ ಬಾಲದ ಇದಿರುಳು ಧರಣಿ ಪಾಲನ ಇದಿರುಳು ಮಂಡಿಸಿದ ಮರುತಾತ್ಮ ಭವ ಮುದದುಳು ಶತ್ರುಘ್ನದೇವ ಹೇಳಿದ ಮಾತನ್ನು ಯೋಚಿಸಿಕೊಂಡೇ ನೇರವಾಗಿ ನಾನು ವೀರಮಣಿಯ ಆಸ್ಥಾನಕ್ಕೆ ಒಳಗೆ ಪ್ರವೇಶಿಸಿದ್ದು. ಎಂತಹ ಒಂದು ವೈಭವದ ಆಸ್ಥಾನವೊಂದು ಸಿದ್ಧಪಡಿಸಿದ್ದಾನೆ ಇವನು ಅಂತ. ಮಂತ್ರಿ ಮಾಗಧರು ಎಲ್ಲರೂ ಸಮಷ್ಟಿಯಲ್ಲಿ ನೆರೆದಿದ್ದಾರೆ. ರಾಜನ ಆ ಕಡೆ ಈ ಕಡೆಯಲ್ಲಿ ಅವನ ಸುಪುತ್ರರು ಅಂತ ಕಾಣ್ತದೆ. ಇಬ್ಬರು ಹೊಂತಕಾರಿಗಳು ಕುಳಿತಿದ್ದಾರಲ್ಲ, ಅವನ ಮುಖದಲ್ಲಿ ಏನೋ ಒಂದು ವಿಶ್ವಾಸ, ಆತ್ಮವಿಶ್ವಾಸದಿಂದ ಕಂಗೊಳಿಸುತ್ತಾ ಇದ್ದಾನೆ ಅವನು. ಹೌದು, ಶಿವನ ಭಕ್ತನಾದ್ದರಿಂದಲೇ ಇರಬಹುದು ಅಂತ ಕಾಣ್ತದೆ. ಆದರೆ ನಾನು ಮನಸ್ಸಿನಲ್ಲಿ ಸರಿಯಾಗಿ ಯೋಚಿಸಿಕೊಂಡು ಬಂದಿದ್ದೇನೆ. ಸಂಧಾನವನ್ನು ಹೇಗೆ ಮಾಡಬೇಕು ಅಂತ ಹೇಳುವುದನ್ನು ಶತ್ರುಘ್ನದೇವ ನನಗೆ ಹೇಳಿದ್ದಾನೆ. ಅದನ್ನು ಯಾವ ರೀತಿಯಲ್ಲಿ ನಡೆಸುವುದು ಅಂತ ಹೇಳುವುದು ನನ್ನ ನಿರ್ವಹಣಾ ಶೈಲಿಗೋ ನನ್ನ ಕರ್ತೃತ್ವಕ್ಕೋ ಬಿಟ್ಟದ್ದು. ಎಲ್ಲಿಯೂ ಸಂಗ್ರಾಮ ಆಗದ ಹಾಗೆ, ಸಂಘರ್ಷ ಉಂಟಾಗದ ಹಾಗೆ ಸಂವಾದವನ್ನು ನಾನು ಬೆಳೆಸಬೇಕಾಗ್ತದೆ. ಒಂದು ರೀತಿಯಲ್ಲಿ ಪೂರಕವಾದ ವಾತಾವರಣ ಸೃಷ್ಟಿಯಾಗಿದೆ. ನನ್ನನ್ನು ಗಮನಿಸಿದ್ದಾನೆ ವೀರಮಣಿ, ಆದರೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ. ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳುವುದಕ್ಕೆ ಕಾರಣ ನನ್ನ ಆಕಾರ ಇರಬಹುದು. ನನ್ನ ಮುಖ ಒಂದು ಸ್ವಲ್ಪ ಉಬ್ಬಿದೆ ಅಲ್ಲ, ಮೈಯಲ್ಲೆಲ್ಲ ರೋಮಗಳು ಇದೆ, ಒಂದು ದೊಡ್ಡದಾದ ಬಾಲ ಬೇರೆ ಇದೆ. ಈ ವಾನರರಲ್ಲಿ ಒಂದು ಮನುಷ್ಯರಾದ ನಾವೇನು ವ್ಯವಹರಿಸುವುದು ಅಂತ ಇರಬಹುದು. ತಲೆಯಲ್ಲಿ ಒಂದು ಕಿರೀಟವು ರೇಷ್ಮೆ ದುಕೂಲವನ್ನು ಧರಿಸಿದ್ದೇನೆ, ಯಜ್ಞೋಪವೀತ ಬೇರೆ ಇದೆ. ಇದನ್ನೆಲ್ಲ ಧರಿಸಿದ ನನ್ನನ್ನು ಇಲ್ಲಿರುವ ಜನರೆಲ್ಲ ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ. ಆದರೆ ಬಂದ ಬಳಿಕ ನನಗೆ ಇವನಲ್ಲಿ ಮಾತನಾಡಲೇಬೇಕಲ್ಲ. ಮಾತನಾಡಬೇಕಾದರೆ ನಾನೇ ಹೋಗಿ ಅಲ್ಲಿ ಆಸನದಲ್ಲಿ ಕುಳಿತುಕೊಳ್ಳುವುದು ಸರಿಯಲ್ಲ. ಯಾಕಂದ್ರೆ ಇದು ಅವರಿಗಿರುವಂತಹ ಆಸನ, ನಮ್ಮಂಥವರು ಹೋಗಿ ಅಲ್ಲಿ ಕುಳಿತುಕೊಳ್ಳುವುದು ಸರಿ ಆಗುವುದಿಲ್ಲ. ನಾವಲ್ಲಿ ಕುಳಿತರೆ ಅದು ಉದ್ದಟತನ ಅಂತ ಆಗಲೂಬಹುದು. ಹಾಗಾಗಿ ನಾನು ಹೇಗಾದರೂ ಇವನಲ್ಲಿ ಮಾತನಾಡಬೇಕಾದ್ರೆ ನನಗಿರುವಂತಹ ವಾಲ ಇದೆ ಅಲ್ಲ, ನಮ್ಮ ವಾಲಾದಲ್ಲೂ ಕೂಡ ಒಂದು ಆಸನ ಇದೆ. ಹಾಗಾಗಿ ಆ ವಾಲವನ್ನೇ ಸುತ್ತಿ ಸುರುಳಿಯಾಕಾರ ಮಾಡಿ ಕುಳಿತುಕೊಳ್ಳುತ್ತೇನೆ. ನೋಡ್ತಾ ಇದ್ದೇನೆ. ಧರಣಿ ಪಾಲಕನಿಗಿರುಳು ಮಂಡಿಸಿದ ಸರಿಸಮನೆ ವಿಕ್ರಮದುಳು. ಎಲ್ಲವೋ ಧೂರ್ತ ಕಪಿ, ನಾನು ಯಾಕೆ ಹೇಳಿದೆ? ಏನು ಮಾಡಿದ್ದೇನೆ?
ನಾನು ಈ ಆಸ್ಥಾನದಲ್ಲಿ ಮುಖ್ಯನಾದ ರಾಜನು ಒಂದು ಪೀಠದಲ್ಲಿ ಇರುತ್ತಾ ನನ್ನ ಎದುರಿನಲ್ಲಿ ನನ್ನದೇ ಎತ್ತರಕ್ಕೆ ವಾಲಾಸನವನ್ನು ಬಲಿದು ಕುಳಿತಿದ್ದೀಯಲ್ಲ, ಎಷ್ಟು ಧಾರ್ಷ್ಟ್ಯ ನಿನಗೆ! ಓಹೋ, ಇದೀಗ ಕೋಪಕ್ಕೆ ಕಾರಣವ? ಹೌದಲ್ಲ. ಒಂದು ಆಸ್ಥಾನ ಅಂತ ಹೇಳಿದ್ರೆ ಅಲ್ಲಿಗೊಂದು ಶಿಷ್ಟಾಚಾರ ಅಂತ ಇರ್ತದೆ. ಅಲ್ಲಿಗೆ ಬರುವುದಕ್ಕೂ ಹಾಗೆ ಅಲ್ಲಿ ಅನುಮತಿಯನ್ನು ಪಡೆದುಕೊಂಡೇ ಬರಬೇಕು. ಆ ಕೆಲಸವನ್ನು ನೀನು ಮಾಡಲಿಲ್ಲ. ನಿನ್ನನ್ನು ನೋಡಿದರೆ ಒಂದು ನಾಗರಿಕ ಸಂಪರ್ಕದಲ್ಲಿ ಇರುವಂತಹ ವಾನರನಂತೆ ನೀನು ಕಾಣಿಸುತ್ತಿದ್ದಿ. ಹೌದು. ಹಾಗಾದ್ರೆ ಅಂತಹವನಿಗೆ ಇಲ್ಲಿಗೆ ಬರುವಂತಹ ಶಿಷ್ಟಾಚಾರ ತಿಳಿಯದೆ ಹೋಯಿತಲ್ಲ, ಯಾಕೆ ಹೀಗೆ ಮಾಡಿದೆ? ಯಾಕೆ ಬಂದೆ ನೀನು ಇಲ್ಲಿಗೆ? ನಿನ್ನನ್ನು ನೋಡುವಾಗ ವಿಷಯವನ್ನು ಅರಿತಿದ್ದಿ, ಆದರೆ ಶಿಷ್ಟಾಚಾರವನ್ನು ಪಾಲಿಸುವುದಿಲ್ಲ ಅಂತ ಹೇಳುವ ನಿರ್ಣಯಕ್ಕೆ ಬಂದ ಹಾಗೆ ನನಗೆ ಕಾಣುತ್ತದೆ. ಆದ ಕಾರಣ ಹೇಳುತ್ತೇನೆ, ಇದು ಸ್ವಲ್ಪ ಅಹಂಕಾರ ಹೆಚ್ಚಾದದ್ದಲ್ವಾ? ಮಧಮುಖ ಅಲ್ವಾ ಇದು? ಮಧವ ಮಧಮುಖರು ದೇವಿಗಳು ಮಧಮುಖರು ದೇವಿಗಳು ಶ್ರೀರಾಮ 14 ಜಗದಿಯೊಳು ಅಧಿಕರಶ್ವವ ಪಿಡಿದಿರಿ, ಅಧಿಕರಶ್ವವ ಪಿಡಿದಿರಿ, ಬರಿದೇಕೆ ಕದನ ಕಾರಣರಾದಿರಿ, ಬರಿದೇಕೆ ಕದನ ಕಾರಣರಾದಿರಿ. ಮಧಮುಖರು ದೇವಿಗಳು ಅಯ್ಯ, ಮಧಮುಖ ಅಂತ ಹೇಳ್ತಾ ಇದ್ದಿ. ಯಾಕೆ ಹೀಗೆ ಹೇಳ್ತಾ ಇದ್ದಿ ಅಂತ ಕಾರಣವೇ ನನಗೆ ಗೊತ್ತಾಗುವುದಿಲ್ಲ. ನೇರವಾಗಿ ನಿನ್ನ ಆಸ್ಥಾನಕ್ಕೆ ನಾನು ಪ್ರವೇಶಿಸಿದೆ. ಅಲ್ಲಿ ಯಾರೂ ಕೂಡ ತಡೆಯಲಿಲ್ಲ ನನ್ನನ್ನು. ಈಗ ಯಾರಾದರೂ ತಡೆದ್ರೆ ಅವರಿಗೆ ನಾವು ಹೊಡೆದು ಒಳಗೆ ಪ್ರವೇಶಿಸಿದ್ರೆ, ಬಲಾತ್ಕಾರವಾಗಿ ಬಂದರೆ ಅಲ್ಲೇನು ಮದ ಅಂತ ಹೇಳುವುದನ್ನು ಗುರುತಿಸಬಹುದು. ಅಲ್ಲಿಯೂ ನಾನೇನು ಮದವನ್ನು ಪ್ರದರ್ಶಿಸಲಿಲ್ಲ. ಒಳಗೆ ಬಂದ ಬಳಿಕ ಇಲ್ಲಿ ಆಸನ ಇಲ್ಲ. ಆಸನವನ್ನು ಯಾರತ್ತಾದರೂ ಕಿತ್ತುಕೊಂಡು ಅಲ್ಲಿ ಬಂದು ನಾನು ಕುಳಿತುಕೊಳ್ಳಿಲ್ಲ. ಹಾಗೆ ಅಲ್ಲಿಯೂ ಏನು ಮದವನ್ನು ಪ್ರದರ್ಶಿಸಲಿಲ್ಲ. ಆಸನ ಕೊಡದ ಬಳಿಕ ನನಗೆ ಎಲ್ಲಿಯಾದ್ರೂ ಒಂದು ಕುಳಿತುಕೊಳ್ಳಬೇಕು ಅಂತ ಹೇಳಿ ನನ್ನದೇ ಬಾಲವನ್ನು ಸುತ್ತಿ ಸುರುಳಿ ಕುಳಿತುಕೊಂಡೆ. ಸ್ವಲ್ಪ ಎತ್ತರ ಆಯಿತು ಅಂತ ಹೇಳಿ ನಿನಗೀಗ ಕೋಪ ಬಂದದ್ದ? ಅಲ್ಲಿ ಮದವನ್ನು ಹೇಗೆ ನೀನು ಗುರುತಿಸಿದ್ದಿ ಅಂತ ಹೇಳುದು. ಯಾಕೆ ಈ ಬಾಲದಲ್ಲೇ ನಾನು ಸುತ್ತಿ ಸುರುಳಿದ್ದಂದ್ರೆ ನನ್ನದೇ ಒಂದು ದೇಹದ ಅಂಗ ಅದು. ಈಗ ಮನುಷ್ಯರು ಕೂಡ ಎಲ್ಲಿಯಾದ್ರೂ ಕುಳಿತುಕೊಳ್ಳುವಾಗ ಅವರ ಅಂಗವನ್ನು ಹೇಗೆ ಇಟ್ಟುಕೊಂಡು ಕುಳಿತುಕೊಳ್ತಾರೆ. ಕೆಲವರು ಒಂದು ಆಸನದಲ್ಲಿ ಕುಳಿತುಕೊಳ್ಳುವಾಗಲೂ ಕಾಲನ್ನು ಮಡಿಚಿ ಕುಳಿತುಕೊಳ್ತಾರೆ, ಕೆಲವರು ಕಾಲನ್ನು ಬಿಡಿಸಿ ಕುಳಿತುಕೊಳ್ತಾರೆ, ಕೆಲವರು ಇನ್ನೊಂದು ಆಸನದ ಮೇಲೆ ಕಾಲಿರಿಸಿ ಕುಳಿತುಕೊಳ್ಳುವವರು ಇದ್ದಾರೆ. ಅಲ್ಲೆಲ್ಲ ಕೆಲವು ಪ್ರದರ್ಶನಗಳು ಆಗಬಹುದು. ಆದ್ರೆ ಇಲ್ಲಿ ನಾವು ಆ ರೀತಿಯೆಲ್ಲ ಕುಳಿತುಕೊಂಡದ್ದಲ್ಲ, ಮತ್ತೆ ನನ್ನದೇ ಬಾಲ. ಈಗ ಕೆಲವರು ಮಲಗುವಾಗ ಕೂಡ ದಿಂಬು ಇಲ್ಲ ಅಂತ ಆದ್ರೆ ಅವರ ಕೈಯನ್ನೇ ದಿಂಬಾಗಿಸಿ ಮಲಗುವವರು ಇದ್ದಾರೆ. ಇದು ನಾವು ಯಾವ ರೀತಿಯ ಮದವನ್ನು ಇಲ್ಲಿ ಪ್ರದರ್ಶಿಸಲಿಲ್ಲ. ನೀನು ವೈಯಕ್ತಿಕವಾಗಿ ಮಾಡುವುದಾದರೆ ಅದೆಲ್ಲ ಸರಿ. ನೀನು ನಿನ್ನ ಕೈಯನ್ನು ನಿನ್ನ ತಲೆಯಾಡಿಗೆ ಇಟ್ಟರು ನಮ್ಮದೇನೋ ಆಕ್ಷೇಪ ಇಲ್ಲ. ಆದ್ರೆ ನೀನು ಈಗ ಬಂದು ಕುಳಿತದ್ದು ಜ್ಯೋತಿರ್ಮೇಧದ ಆಸ್ಥಾನ, ಇದು ಶಿವ ಇರುವ ಸ್ಥಳ, ಇದು ಧರ್ಮಸ್ಥಳ. ಧರ್ಮಸ್ಥಳದಲ್ಲಿ ಕೂಡ ನಾನು ಕುಳಿತ ಜಾಗ ಅದು ನನಗೆ ಸ್ವಲ್ಪ ಧರ್ಮಕ್ಕೆ ಸಿಕ್ಕಿದ್ದು ಅಂತ ನಾನು ಯೋಚಿಸಿ. ಓಹೋ, ಧರ್ಮಕ್ಕೆ ಸಿಕ್ಕಿದ್ರೆ ಯಾವುದು ಆಗ್ತದೆ ನಿನಗೆ? ಆದ್ರೆ ಬಾಲದ ಮೇಲೆ ಕುಳಿತದ್ದು, ಬಾಲ ನಿನ್ನ ಆಸನದಿಂದಲೂ ಎತ್ತರ ಆಗಬೇಕು ಅಂತ ಇದ್ರೆ ಅದರ ಹಿಂದೆ ಒಂದು ಶಕ್ತಿ ಇದೆ ಅಂತಲೇ ನೀನು ಯೋಚಿಸಬೇಕು. ಹಾಗೆ ಅಂತ ಹೇಳಿ ಈಗ ಎತ್ತರದಲ್ಲಿ ಯಾರಾದರೂ ಒಬ್ರು ಕುಳಿತಿರೆ ಅವರ ಯೋಗ್ಯತೆ ರಾಜನಿಗಿಂತ ಹೆಚ್ಚಾಗ್ತದ ಅಂತ ನೀನು ಹೇಳು. ಈಗ ಅರಮನೆಯಿಂದ ಹೆಚ್ಚು ದೊಡ್ಡದು ಎತ್ತರದಲ್ಲಿ ಒಂದು ಕೋಟೆ ಇದೆ ಅಂತ ಆದ್ರೆ ಅರಮನೆಯಿಂದ ಶ್ರೇಷ್ಠತೆ ಆ ಕೋಟೆಗೆ ಸಿಗುತ್ತದ ಅಂತ ಹೇಳು.
ಅದು ಸಿಗುವುದಿಲ್ಲ. ಅದರ ಶಿಷ್ಟಾಚಾರ ಅಂತ ಬೇಕು ಅಂತ ನಾನು ಹೇಳಿದ್ದು. ನಾಗರಿಕನಾಗಿರುವವರಿಗೆ ಎಲ್ಲಿ ಹೋದರೂ ಅಲ್ಲಿಗೆ ತಕ್ಕದಾದ ಒಂದು ಶಿಷ್ಟಾಚಾರ ಬೇಕು. ಆದರೆ ನಿನ್ನ ಮದಮುಖ ಅಂತ ನನ್ನನ್ನು ನೀನು ಹೇಳುವಾಗ ಆ ದರ್ಪಣವನ್ನು ತೆಗೆದು ನಿನಗೆ ನಾನು ತೋರಿಸಬೇಕಾಗ್ತದೆ. ಯಾಕಂದ್ರೆ ನಿನ್ನ ಮುಖವನ್ನು ನೋಡಿಕೋ ಅಂತ ಹೇಳಿ ಆ ಪ್ರತಿಫಲನ ಮಧಮುಖತ್ವ ಎನ್ನುವಂತಹ ಪ್ರತಿಫಲನ ಈ ದರ್ಪಣದಲ್ಲಿ ನಿನಗಾಗಬಹುದು. ಯಾಕೆ ಅದನ್ನು ಕಾಣ್ತಾ ಇದ್ದೇನೆ ಅಂತ ಹೇಳಿದ್ರೆ 14 ಜಗತ್ತಿನಲ್ಲೇ ನಾವು ಶ್ರೇಷ್ಠ ಅಂತ ತಿಳಿದಿದ್ದೇವೆ, ಜ್ಯೇಷ್ಠ ಅಂತ ಯೋಚಿಸಿದ್ದೇವೆ. ಅಂತಹ ಶ್ರೀರಾಮಚಂದ್ರನ ಅಶ್ವಮೇಧದ ಹಯವನ್ನು ಕಟ್ಟಿ ಹಾಕಿ ಬರಿದೆ ಕದನ ಕಾರಣರಾಗಿದ್ದೀರಿ. ಹಾಗಾಗಿ ಮದಮುಖರು ನಾವಲ್ಲ. ದರ್ಪಣ ತೋರಿಸ್ತಾ ಇದ್ದೇನೆ, ನೋಡಿಕೊ. ಏನೋ ಏನೋ ವೀರಮಣಿಯು ಹೂಂಕರಿಸುತ್ತ ಲಾಕ್ಷಣ ಸಾರೆಲ್ಲ ಹೊರಗಟನಿ ಆರೆಲ್ಲ ನಿರ್ಣಯ ರಾಮನ ಬೆದರಿಗೆ ಕೋರುವೆ ಕಲಿಯ ಹನಿ. ಅಯ್ಯ ವಾನರನೇ, ವೀರಮಣಿ ನೀನು ವಾನರ ಅಂತ ಸಿದ್ಧ ಆದಾಗೆ ಆಯಿತು. ಹೌದು. ಯಾಕಂತ ಹೇಳಿದ್ರೆ ವಾನರಗಳಿಗೆ ಒಂದು ಅಭ್ಯಾಸ, ಯಾರಾದ್ರೂ ಒಂದು ವಸ್ತುವನ್ನು ಅವರ ಎಡೆಗೆ ಎಸೆದರೆ ಅದನ್ನು ಮತ್ತೆ ಅಲ್ಲಿಗೆ ಬಿಸಾಡುವುದು. ನಾನು ನಿನ್ನಲ್ಲಿ ಒಂದು ಮದಮುಖತ್ವವನ್ನು ಕಂಡೆ ಅಂತ ಹೇಳಿದ್ರೆ ನೀನೇ ಮದಮುಖ ಅಂತ ನೀನು ಆರೋಪಿಸುತ್ತಾ ಇದ್ದಿ. ನಾನು ನಿನ್ನ ಮುಖವನ್ನು ತೋರಿಸಿದ್ದು ಮಾತ್ರ. ಆಗ್ಲಿ, ನಾನು ಹೇಳಿದ್ದು ಅಷ್ಟೇ. ನಿನ್ನ ಶಿಷ್ಟಾಚಾರ ಸರಿಯಾಗ್ಲಿಲ್ಲ ಅಂತ ಹೇಳುವುದನ್ನು ನಾನು ತೋರಿಸಿಕೊಟ್ಟದ್ದು. ಬೇರೆಯವರ ವಸ್ತು ನಾವು ಇಟ್ಟುಕೊಳ್ಳುವವರು ಅಲ್ಲ, ಹಾಗಾಗಿ ಎಸೆದದ್ದು. ಆಗ್ಲಿ, ನಿಮ್ಮ ವಾನರರ ಅಭ್ಯಾಸ ಅದೇನು ನನಗೆ ಹೊಸದೂ ಅಲ್ಲ, ಕೇಳಿ ಬಲ್ಲೆ ಅಷ್ಟೇ. ನನಗೆ ಎದುರೆದುರು ನೋಡಿ ಅವರನ್ನು ಅಭ್ಯಾಸ ಇಲ್ಲ. ಹಾಗಾಗಿ ವಾನರ ಒಂದು ಬಂದರೆ ನಮ್ಮಲ್ಲಿ ಆಸನದ ವ್ಯವಸ್ಥೆ ಮಾಡಬೇಕು ಎನ್ನುವಂತಹ ಸಂಹಿತೆಯು ನಮ್ಮಲ್ಲಿಲ್ಲ. ನಾವು ಇಂಥವರಿಗೆ ಇಂತಹ ಆಸನ ಇಂತಹ ವ್ಯವಸ್ಥೆ ಅಂತ ನಮ್ಮಲ್ಲಿ ಉಂಟು. ಆದರೆ ಇಲ್ಲಿ ವಾನರ ಒಂದು ಬಂದ ಕಾರಣ ನಾನು ಅಂತಹ ಯಾವ ವ್ಯವಸ್ಥೆಯನ್ನು ಮಾಡಲಿಲ್ಲ. ನೀನು ಈಗ ಬಂದು ನಮಗೆ ಆಸನ ಕೊಡಲಿಲ್ಲ, ಆಸನದ ವ್ಯವಸ್ಥೆ ಆಗಲಿಲ್ಲ, ಅದಕ್ಕಾಗಿ ನನ್ನ ವಾಲಾಸನವನ್ನು ನಿರ್ಮಿಸಿ ಕುಳಿತಿದ್ದೇನೆ ಅಂತ ಹೇಳ್ತಾ ಇದ್ದಿ. ವಾನರರು ಯಾವಾಗಲೂ ವಾಲಾಸನರೇ ಅಂತ. ಹೌದು, ಹಾಗಾಗಿ ನಾನು ವಾಲದ ಮೇಲೆ ಕುಳಿತುಕೊಂಡ ಸಾಮಾನ್ಯ ವಾನರ ಅಂತ ನಾನು ಭಾವಿಸ್ತೇನೆ. ಅಲ್ಲಿ ರಾಮನ ಜೊತೆಯಲ್ಲೆಲ್ಲ ಇದ್ದಾರಂತೆ, ಸೂರ್ಯನಿಂದ ವ್ಯಾಕರಣ ಕಲಿತವರೆಲ್ಲ. ಅಂತಹವರು ಯಾರಾದರೂ ಬಂದಿದ್ರೆ ಅವರಲ್ಲಿ ಒಂದು ಚೆನ್ನಾಗಿ ಮಾತನಾಡಬಹುದಿತ್ತು. ಸರಿಯಾದ ರೀತಿಯಲ್ಲಿ ಅವರು ಮಾತನಾಡುತ್ತಿದ್ರು ಅಂತ ನಾನು ಯೋಚನೆ ಮಾಡುವುದು. ಇಂಥ ವ್ಯವಸ್ಥೆಗಳೆಲ್ಲ ಆಗುತ್ತಾ ಇರಲಿಲ್ಲ. ಈಗ ರಾಮನ ಪಕ್ಷದಿಂದ ಅವರು ಮಾತನಾಡ್ಲಿಕ್ಕೆ ಕಳಿಸುವುದಿದ್ರು ಅಂತವರೇ ಇರಬಹುದು ಅಂತ ಯೋಚಿಸಬಹುದಿತ್ತಲ್ಲ ನಿನಗೆ. ನೀನ್ ರಾಮನ ಪಕ್ಷವನೇ, ವ್ಯಾಕರಣವನ್ನು ಕಲಿತವನೇ. ಓಹೋ, ಹಾಗಾಗಿ ಸರಿ ಮಾತಾಡಿಯಾನು ಅಂತ ಕಳಿಸಿದ್ದು. ಆ ಆಂಜನೇಯನೇ ನಾನೀಗ. ಓಹೋ, ಆಂಜನೇಯ ನೀನು. ಸಂತೋಷವಾಯಿತು. ಆಗಲೇ ಆಂಜನೇಯನ ಹತ್ರ ಮಾತನಾಡುವಂತಹ ಒಂದು ವ್ಯವಸ್ಥೆ ನನಗೆ ಬಂದಿತ್ತಲ್ಲ, ಸಂತೋಷವಾಯಿತು. ಆಗಲೇ ನೀನು ಮಾಡಿದ್ದು ಇದು ಮಾತ್ರ ತಪ್ಪು ಅಂತ ನಾನು ಹೇಳುವುದೇ. ಯಾಕಂತ ಹೇಳಿದ್ರೆ ನಿನ್ನ ಶ್ರೀರಾಮನನ್ನು 14 ಲೋಕದಲ್ಲಿ ಅಧಿಕನಾಗಿದ್ದಾನೆ ಅಂತ ಹೇಳುತ್ತಿ. ಈ ನಿಮ್ಮ ಆ ಅಧಿಕ ಲೋಕದಲ್ಲಿ ನಮ್ಮ ಈ ಜ್ಯೋತಿರ್ಮೇಧ ಬರುವುದಿಲ್ಲ. ನಾವು ಒಂದು ಸ್ವತಂತ್ರವಾದ ರಾಷ್ಟ್ರದವರು, ನಾವು ಕ್ಷತ್ರಿಯರು. ಹಾಗಾಗಿ ಬಂದಂತಹ ಹಯವನ್ನು, ಅದರ ಹಣೆಯ ಮೇಲಿದೆ ಇರುವಂತಹ ಲಿಖಿತವನ್ನ ನೋಡಿ ನಾವು ಬಂಧಿಸಿದ್ದೇವೆ. ನನ್ನ ಮಕ್ಕಳು ಬಂಧಿಸಿದ್ದಾರೆ, ನಾನು ಅದಕ್ಕೆ ಅನುಮೋದಿಸಿದ್ದೇನೆ. ಅದೇನು ತಪ್ಪು ಕೆಲಸವಲ್ಲ. ಯಾಕಂತ ಹೇಳಿದ್ರೆ ಕ್ಷತ್ರಿಯರಾದವರಿಗೆ ಅದು ಸಹಜವಾದ ಕ್ರಿಯೆ. ಹಯವನ್ನು, ಯಜ್ಞಾಶ್ವವನ್ನು ಬಂಧಿಸಿದ ಮೇಲೆ ಅವರೊಡನೆ ಒಂದು ಯುದ್ಧ ಆಗಬೇಕಾಗ್ತದೆ ಅಂತ ಹೇಳುವುದನ್ನು ತಿಳಿದೇ ನಾವು ಬಂಧಿಸಿದ್ದೇವೆ. ಏನ ನಿನ್ನ ರಾಮ ಬಹಳ ದೊಡ್ಡವನ, ಏನು ನನ್ನ ಎದುರು ಬಂದು ನನ್ನ ಆಸ್ಥಾನದಲ್ಲಿ ಅವನ ಬಗ್ಗೆ ಕೀರ್ತಿಸಿ ಮಾತನಾಡ್ತೀಯಲ್ಲ, ಏನು ಬಹಳ ಕಲಿಯ ಅವನು. ಕಲಿಯ ಅಂತ ಕೇಳುದ ರಾಮನನ್ನು? ಕಲಿಗವ ಕಾಲ ತನಕನತಿಗೆ ಬಲಿಯುತ್ತ ಸೇತುವೆಯ
ಬಲ್ಲಿಯುತ ಸೇತುವೆಗ ಬಲ್ಲಿಯುತ ಸೇತುವೆಗ ಕಲಹದಿ ದಶಚಿರ ಕುಂಭಶ್ರವಣರ ಕಲಹದಿ ದಶಚಿರ ಕುಂಭಶ್ರವಣರ ಕುಲವನ್ನು ತರಿದೆಗನು ಕಲಿಗವ ಕಾಲ ತಗಲಗನದಿಗೆ ಬಲಿಯುತ ಸೇತುವೆಯ ಅಯ್ಯ ವೀರಮಣಿ, ರಾಮನು ಕಲಿಯೇ ಅಂತ ಹೇಳುವ ಒಂದು ಪ್ರಶ್ನೆ. ಪ್ರಶ್ನೆಯನ್ನು ಕೇಳುವಾಗಲೇ ತೀರಾ ಏನು ಅರಿವಿಲ್ಲದವರು ಕೇಳಿದ ಹಾಗೆ ಅನಿಸ್ತದೆ. ಮಧುರವಾದ ಒಂದು ವಸ್ತುವನ್ನು ಅದು ಸಿಹಿಯಾಗಿದೆಯೋ ಅಂತ ಹೇಳುವ ಪ್ರಶ್ನೆ ಕೇಳ್ತೀನಿ. ಹಾಗಾಯಿತು. ಬೆಲ್ಲವೂ ಸಿಹಿಯೇ ಎನ್ನುವಂತಹ ಪ್ರಶ್ನೆ ಕೇಳಿದ್ರೆ ಹೇಗೆ? ಅದು ಅಜ್ಞಾನ ಅಂತ ಹೇಳಿ ಎಲ್ರಿಗೂ ಗೊತ್ತಾಗ್ತದೆ. ಆ ರೀತಿಯಾಗಿ ರಾಮನು ಕಲಿಯೇ ಅಂತ ಹೇಳುವ ಪ್ರಶ್ನೆಯನ್ನು ಮುಂದಿರಿಸಿದ್ದಿ. ಯೋಗ್ಯತೆಯಲ್ಲೇ ಆಗಲಿ ಸಾಮರ್ಥ್ಯದಲ್ಲಾಗಲಿ ರಾಮನು ಕಲಿಯೇ ಅಂತ ನಾವು ಹೇಳಬಹುದು. ಹೇಗೆ? ಹಿಂದೆ ಸುಬಾಹುವನ್ನು ಕೊಲ್ಲುವಾಗಲೂ ಹಾಗೆ ಅವನ ಕಲಿತನವನ್ನು ಅವನು ಒಂದೇ ಬಾಣದಿಂದ ಪ್ರಯೋಗಿಸಿ ತೋರಿಸಿದ್ದಾನೆ. 1000 ಆನೆಗಳ ಬಲವುಳ್ಳ ತಾಟಕಿಯನ್ನು ಕೊಲ್ಲುವಾಗಲೂ ಕಲಿತನವನ್ನು ಪ್ರದರ್ಶಿಸಿದ್ದಾನೆ. ಬ್ರಾಹ್ಮಣ ವೇಷ ಹಾಕಿ ಮಾರೀಚ ಬಂದರೆ ಅಲ್ಲಿಯೂ ಅವನ ಕಲಿತನ ಏನು ಅಂತ ತೋರಿಸಿದ್ದಾನೆ. ಅದೇ ಮಾರೀಚ ಮಾಯಾಜಿಂಕೆಯಾಗಿ ಬರುವಾಗ ಆ ಘಾತಿಸಿ ಕಲಿತನವನ್ನು ತೋರಿಸಿದ್ದಾನೆ. ಹಾಗಾಗಿ ವಿವಿಧ ರೀತಿಯಲ್ಲಿ ಯಾವ ರೀತಿಗೆ ಹೇಗೆ ಬೇಕೋ ಆ ರೀತಿ ಕಲಿತನವನ್ನು ಪ್ರದರ್ಶಿಸಬಲ್ಲ ಅಂತ. ಹಾಗೆ ಮತ್ತೆ ಕಲಿಯುಗ ಹೇಳುವುದು ಬರಬೇಕಷ್ಟೆ. ಈಗ ನಾವು ತ್ರೇತಾದಲ್ಲಿ ಇದ್ದೇವೆ. ದ್ವಾಪರ ಆದ ನಂತರ ಕಲಿಯ ಪ್ರವೇಶ ಆಗಬೇಕು. ತ್ರೇತಾಯುಗದಲ್ಲಿ ಕಲಿ ಪ್ರವೇಶ ಆಗದ ಹಾಗೆ ಅವು ಕಾಲಾಂತಕನಾಗಿ ಇದ್ದಾನೆ. ಮತ್ತೆ ಹೇಗೆ ಕಲಿ ಅಂತ ಕೇಳಿದ್ರೆ, ಬಲಿಯುತ ಶರದಿಗೆ ಸೇತುವೆಯ, ಆ ವಿಶಾಲವಾದ ಶರದಿಗೆ ಸೇತುವೆಯನ್ನು ನಿರ್ಮಾಣ ಮಾಡಬೇಕು ಅಂತಿದ್ರೆ ಎಂತಹ ಕಲಿತನ ಬೇಕು ಅಂತ. ಸೂರ್ಯವಂಶದವನಾದಂಥ ರಾಮಚಂದ್ರ ಸೇತುವೆಯನ್ನು ಮಾಡಬೇಕು ಅಂತ ಮನಸ್ಸು ಮಾಡಿದ್ರೆ ಆ ಸಗರನ ಕೃಪೆಯಿಂದಲೇ ಬಂದಂತಹ ಸಾಗರ ಅವನದ್ದೇ ಅಡ್ಡಿ ಅಂತ. ಆಗ ರಾಮ ನಿರಶನ ವ್ರತವನ್ನು ಗೈದ, ತಪಸ್ಸನ್ನು ಗೈದ, ಆದರೂ ವರುಣದೇವ ಬಗ್ಗಲಿಲ್ಲ. ಆ ಸಂದರ್ಭದಲ್ಲಿ ರಾಮನು ಒಂದು ಬಾಣವನ್ನು ತೆಗೆದು ಧನುಷ್ಠಂಕಾರವನ್ನು ಮಾಡಿದ. ಆ ಸಂದರ್ಭದಲ್ಲಿ ಓಡೋಡಿ ಬಂದ. ಸಾಗರವನ್ನು ಮಾಡಲಿಕ್ಕೆ, ಸಾಗರದಲ್ಲಿ ಸೇತುವೆಯನ್ನು ನಿರ್ಮಾಣ ಮಾಡಲಿಕ್ಕೆ ನಿನಗೆ ಅವಕಾಶವನ್ನು ಕೊಡ್ತೇವೆ, ಕೋಪಗೊಳ್ಳಬೇಡ, ಎಲ್ಲವನ್ನು ಬಿಟ್ಟು ನಮಗೆ ಅನುಗ್ರಹ ಮಾಡು ಅಂತ ಹೇಳಿ ವರುಣದೇವ ಶರಣಾಗತನಾದ. ಆ ಸಂದರ್ಭದಲ್ಲಿ ಅಷ್ಟು ಮಾತ್ರ ಅಲ್ಲ, ನಳನೇ ಈ ಸೇತುವೆಯನ್ನು ನಿರ್ಮಿಸಲಿಕ್ಕೆ ಅವನಿಗೆ ಸಾಧ್ಯ ಅಂತ ಹೇಳಿ ಅವನನ್ನು ತೋರಿಸಿಕೊಟ್ಟ. ಸೇತು ನಿರ್ಮಾಣವಾಗುವ ಸಂದರ್ಭದಲ್ಲಿ ನಳನಿಗೂ ಸ್ವಲ್ಪ ಅಹಂ ಎನ್ನುವುದಿತ್ತು, ನಾನೇ ಈ ಸೇತುವನ್ನು ನಿರ್ಮಿಸಬಲ್ಲೆ ಅಂತ. ಹಾಗಾಗಿಯೇ ಬೆಟ್ಟಗಳು, ಗುಡ್ಡಗಳು, ಪರ್ವತಗಳು ತಂದು ಹಾಕಿದ್ರೆ ಎಲ್ಲ ತೇಲಲಿಕ್ಕೆ ಪ್ರಾರಂಭ ಆಯಿತು. ಆಗ ನಾನೇ ಹೇಳಿದ್ದು, ಯಾರು ನಾನು ಅಂತ ತಿಳಿಬೇಡಿ, ಎಲ್ಲವೂ ರಾಮನಿಂದ ಆಗುವುದು ಅಂತ ತಿಳಿರಿ. ಪ್ರತಿಯೊಂದು ಗುಡ್ಡದಲ್ಲೋ ಬೆಟ್ಟದಲ್ಲೋ ರಾಮನಾಮವನ್ನು ಬರೆದು ಹಾಕಿ ಅಂತ. ಹಾಗಾದರೆ ಮುಳುಗುವುದನ್ನು ತೇಲಿಸಬಲ್ಲವನು ರಾಮ, ತೇಲುವುದನ್ನು ಮುಳುಗಿಸಬಲ್ಲವ ರಾಮ. ಹಾಗಾಗಿ ರಾಮನ ಕರುಣೆ ಇದ್ದದ್ರಿಂದಲೇ ಸೇತುವೆ ನಿರ್ಮಾಣ ಆಯಿತು. ಯಾರು ನಾನು ನಾನು ಅಂತ ಹೇಳಿದ್ರೆ ಆಗುವುದಿಲ್ಲ, ಎಲ್ಲವೂ ಶ್ರೀರಾಮಚಂದ್ರನಿಂದ ಅಂತಲೇ ಹೇಳಬೇಕು. ಹಾಗೆ ಅಲ್ಲಿ ಸೇತು ನಿರ್ಮಾಣ ಆಯಿತು. ಆ ಸೇತು ನಿರ್ಮಾಣ ಆದ ಬಳಿಕ ಅಲ್ಲಿಂದ ಹೋದದ್ದು ಲಂಕೆಗೆ. ಅಲ್ಲಿ ಹೋಗಿ ರಾವಣ ಎಂದ್ರೆ ಸಾಧಾರಣ ಕಲಿಯ ಹೇಳು, ಅಷ್ಟದಿಕ್ಪಾಲಕರನ್ನೇ ತನ್ನ ಮೆಟ್ಟುಕಲ್ಲುಗಳನ್ನಾಗಿ ಹಾಕಿಸಿಕೊಂಡಂತ ರಾವಣ, ಅವನನ್ನು ಈ ದೊಡ್ಡ ಕಲಿ ಅಂತಲೇ ಎಲ್ಲರೂ ಕರೆಯುವುದು. ಅಂತಹ ರಾವಣ ಕುಂಭಕರ್ಣರನ್ನೇ ಕೊಂದು ಅವರ ಮದವನ್ನೇ ಇಳಿಸಿದಂತಹ ರಾಮಚಂದ್ರ ಕಲಿಗೆ ಕಾಲಾಂತಕನಾಗಿದ್ದಾನೆ. ಹಾಗೆ
ಸುಮ್ಮನೆ ಕಲಿಯ ಅಂತ ಹೇಳುವಂತ ಇಂಥ ಮೂಢತನದ ಪ್ರಶ್ನೆಗಳನ್ನು ಕೇಳಬೇಡ. ರಾಮಚಂದ್ರ ಬರೇ ಕಲಿಯಲ್ಲ, ಕಲಿಗೆ ಕಾಲಾಂತಕನಾಗಿದ್ದಾನೆ. ಹೌದಾ? ನಾನು ಕೂಡ ಅರಿತಿದ್ದೇನೆ. ಅಯ್ಯ ಆಂಜನೇಯ, ನಾವು ಒಂದು ಕಲ್ಲನ್ನು ಕೂಡ ಯಾವತ್ತು ಪೂಜೆ ಮಾಡಿದ್ರೆ ಅಲ್ಲಿ ಒಂದು ಸಾನ್ನಿಧ್ಯವನ್ನು ಸೃಷ್ಟಿಸಬಹುದು. ಅದೇ ರೀತಿಯಲ್ಲಿ ನೀನು ಕೂಡ ಆ ರಾಮನ ಜೊತೆಯಲ್ಲೇ ಇದ್ದುಕೊಂಡು ಅವನನ್ನು ಹೊಗಳಿ ಹೊಗಳಿ ಅವನನ್ನು ದೇವರಾಗಿಸುವುದಕ್ಕೆ ಹೊರಟಿದ್ದಿ. ನಾನು ತಿಳಿದಿದ್ದೇನೆ, ರಾಮಾಯಣವನ್ನು ನಾನು ಕೇಳಿ ತಿಳಿದಿದ್ದೇನೆ. ಪಿತೃವಾಕ್ಯವನ್ನು ಪಾಲಿಸುವುದಕ್ಕಾಗಿ ಅವನು ವನಗಮನ ಮಾಡಿದ. ಅಲ್ಲಿ ಪಂಚವಟಿಯಲ್ಲಿ ಅವನಿಗೆ ಶೂರ್ಪನಖಿ ಬಂದಳು. ಆ ಅಪೇಕ್ಷೆಯಿಂದ, ಕಾಮಾಪೇಕ್ಷೆಯಿಂದ ಬಂದವಳು ಅವಳು. ಹಾಗಾಗಿ ಪುರುಷಾತಿಕ್ರಮಣ ಮಾಡಿದಂತಹ ಶೂರ್ಪನಖಿಯನ್ನು ತಾನೇ ವಿಧಿಸದೆ, ಅವಳಿಗೆ ಶಿಕ್ಷೆಯನ್ನು ವಿಧಿಸದೆ ತಮ್ಮನೆಡೆಗೆ ಕಳುಹಿಸಿದ. ಅಲ್ಲಿ ತಾಟಕಿಗಾಗುವಾಗ ತಾನೇ ಬಾಣವನ್ನು ಬಿಟ್ಟು ಅವಳನ್ನು ಕೊಂದ. ಅಲ್ಲಿ ಸ್ತ್ರೀ ಅಂತ ನೋಡ್ಲಿಲ್ಲ. ಇಲ್ಲಿ ಶೂರ್ಪನಖಿಯನ್ನು ಕೊಲ್ಲುವ ಸಂದರ್ಭದಲ್ಲಿ ಕೊಲ್ಲಲಿಲ್ಲ, ಆದರೆ ಅವಳ ಮೂಗೋ ನಾಸಿಕವನ್ನು ಛೇದ ಮಾಡಿ ಕಳುಹಿಸಿದ. ಅಲ್ಲಿ ಗುರುಗಳಿದ್ರು, ವಿಶ್ವಾಮಿತ್ರರು ಆಜ್ಞೆ ಮಾಡಿದ್ರು ತಾಟಕಿಯನ್ನು ಕೊಲ್ಲಲಿಕ್ಕೆ. ಇಲ್ಲಿ ತಮ್ಮನಿಗೆ ಆಜ್ಞೆ ಮಾಡಿದ್ದು ಅಣ್ಣನಾಗಿ, ಇಲ್ಲಿ ಅಣ್ಣನಾಗಿ ಅವನಿಗೆ ಆಜ್ಞೆ ಮಾಡಿದ. ಆದರೂ ಸಹ ಆ ಶೂರ್ಪನಖಿಯನ್ನು ವಿರೂಪಗೊಳಿಸುವಂತಹ ಕಾರ್ಯ, ಅವಳಿಗೆ ಶಿಕ್ಷೆಯನ್ನು ವಿಧಿಸುವಂತಹ ಕಾರ್ಯವನ್ನು ತಾನು ನೇರವಾಗಿ ಕೈಗೊಳ್ಳದೆ ಅವಳ ಆ ರಕ್ಷಕರು ಯಾರಿದ್ದಾರೆ ಅವರಿಗೆ ಹೇಳಿ ಕಳುಹಿಸುವ ಪುರುಷಾತಿಕ್ರಮಣಕ್ಕೆ ತಕ್ಕ ಶಿಕ್ಷೆಯನ್ನು ನೀಡಿದ್ರು. ಹೌದು, ಅವರು ಯಾವುದು ಕಾರ್ಯಕ್ರಮ ಕೈಗೊಳ್ಳಬೇಕು ಅವರು ಅದನ್ನು ಮಾಡ್ತಿದ್ರು. ಅವಳ ರಕ್ಷಕರಿಗೆ ಹೇಳುತ್ತಾ ಇದ್ರೆ ಅದು ಬಿಡುವ. ಈಗ ಶರದಿಗೆ ಸೇತುವನ್ನು ಬಂಧಿಸಿದ್ರು. ಅಲ್ಲಿ ಕೂಡ ಆ ವರುಣನನ್ನು ಹೆದರಿಸಿ ಬೆದರಿಸಿ ಆ ಮಾರ್ಗವನ್ನು ಕಂಡುಕೊಂಡ. ಮತ್ತೆ ನಿಮ್ಮಂತಹ ಒಲಿಮುಖರ ಸಹಾಯದಿಂದಲೇ ಅಲ್ಲಿ ಆ ಶರದಿಗೆ ಸೇತುವನ್ನು ಬಂಧಿಸುವುದಕ್ಕೆ ಅವನಿಗೆ ಸಾಧ್ಯ. ವರುಣನನ್ನು ಹೆದರಿಸಿದ್ದಲ್ಲ, ಧನುಷ್ಟಂಕಾರದ ಸದ್ದಿಗೆ ಅವನೇ ಹೆದರಿ ಓಡಿ ಬಂದದ್ದು. ಹೌದು, ಅದು ಹೆದರಿಸಿದ್ದೆ. ಅದು ಹೆದರಿಸಿದ್ದು ಹೇಗೆ? ಅವರು ಭಯಭೀತರಾದದ್ದು. ಯಾಕೆ ನಾನು ತಪಸ್ಸು ಮಾಡ್ತಾ ಇರುವಾಗ, ನಾನು ಪ್ರಾರ್ಥನೆ ಮಾಡ್ತಾ ಇರುವಾಗ ಯಾಕೆ ಬರಲಿಲ್ಲ ನೀನು ಅಂತ ಆ ವರುಣನನ್ನು ಹೆದರಿಸಿದ್ದು. ಆ ಮೂಲಕ ಅವನು ಆ ದಾರಿಯನ್ನು ಕಡಿದುಕೊಂಡದ್ದು. ಶರದಿಗೆ ಸೇತುವನ್ನು ಬಂಧನ ಮಾಡಿ ಅಲ್ಲಿ ಹೋಗಿ ಆ ರಾವಣ ಕುಂಭಶ್ರವಣರನ್ನು ತರಿದ. ಅದರ ಮೊದಲೇ ಇಲ್ಲಿ ಸುಗ್ರೀವ ಸಖ್ಯ ವಾಲಿಯನ್ನು ವಧಿಸಿದ. ಅದು ಕೂಡ ಮರೆಯಲ್ಲಿ ನಿಂತು ವಧಿಸಿದ್ದು. ವಧಿಸಿ ಆದ ಮೇಲೆ ಕೇಳ್ತಾನಂತೆ, ವಧಿಸುವುದಕ್ಕೆ ಬಾಣವನ್ನು ಪ್ರಯೋಗ ಮಾಡಿದ ಮೇಲೆ ಕೇಳ್ತಾನಂತೆ, ನಿನಗೆ ಇನ್ನು ಬದುಕುವ ಆಸೆ ಉಂಟು? ಬದುಕುವ ಆಸೆ ಅವನಿಗೆ ಇದ್ದರೆ ಮತ್ತೆ ಬಾಣವನ್ನು ಕರೆಯುವ ಶಕ್ತಿ ರಾಮಚಂದ್ರನಿಗೆ ಇರುವುದು, ಯಾರಿಗೂ ಸಾಧ್ಯವಿಲ್ಲ. ಅದಕ್ಕೆ ನಾನು ಕಲಿ ಅಂತ ಹೇಳುವುದು. ಅದು ಕಲಿತನ ಅಲ್ಲ, ಅವನ ದ್ವಂದ್ವ ಅಂತ. ಬಾಣವನ್ನು ಕೊಲ್ಲಬೇಕು ಅಂತ ಮನಸ್ಸಾದ್ರೆ ಕೊಲ್ಲಬೇಕು. ಬಾಣ ಪ್ರಯೋಗಿಸಿದ ಬಳಿಕ ಮತ್ತೆ ಸೆಳೆದು ಪುನಃ ಅಂತಹ ಶಕ್ತಿ ಇರುವುದು ರಾಮಚಂದ್ರನಿಗೆ ಮಾತ್ರ. ಆ ಕಾರಣದಿಂದಲೇ ಕೇಳಿದ ವಾಲಿಗೆ ಒಂದು ವೇಳೆ ಬದುಕುವ ಇಚ್ಛೆ ಇದ್ದರೆ ಬಾಣವನ್ನು ಮತ್ತೆ ತೆಗೆದಿದ್ದ. ಆದ್ರೆ ವಾಲಿ ಹೇಳಿದ, ನಿನ್ನ ಕೈಯ ಬಾಣ ಸೋಂಕಿದ ಮೇಲೆ ಇನ್ನು ಬದುಕುವ ಆಸೆ ನನಗಿಲ್ಲ ಅಂತ. ಹಾಗೆ ಆ ಶರದಿಯನ್ನು ದಾಟಿ ಲಂಕೆಗೆ ಹೋದ ಮೇಲೆ ಆ ರಾವಣನನ್ನು ಕುಂಭಶ್ರವಣನನ್ನು ತರಿದ ಅಂತ ಹೇಳಿದ್ರೆ ಅವರಾಗಲೇ ಸೀತಾಪಹಾರವನ್ನು ಮಾಡಿ ಒಬ್ಬ ಪತಿವ್ರತ ಸ್ತ್ರೀಯ ಮೇಲೆ ಕೈ ಮಾಡಿದ ಆರೋಪದಿಂದಾಗಿ ಅವರು ಆಗಲೇ ಸತ್ತು ಹೋಗಿದ್ದಾರೆ. ಜೀವಚ್ಛವವಾಗಿದ್ದಾನೆ ಆವಾಗಲೇ. ಆಮೇಲೆ ಎಲ್ಲರೂ ಸೇರಿ ಅನೇಕ ಶಾಪಗಳಿಗೆ ಒಳಗಾದವನು ಆ ರಾವಣ. ಅಂತಹ ಎಲ್ಲರೂ ಕೊಡಲಿ ಏಟು ಹಾಕಿ ಹಾಕಿ ಬೀಳಲಿಕ್ಕೆ ಆದಂತಹ ಒಂದು ವೃಕ್ಷವನ್ನು ಕೊನೆಯ ಏಟನ್ನು ಹಾಕಿ ಅವನನ್ನು ಸಂಹರಿಸಿದ. ಆ ಹೆಸರು ಬಂದದ್ದು ರಾಮನಿಗೆ. ಹಾಗೆ ನಾನು ಹೇಳುವುದು, ರಾಮ ಏನು ಕಲಿತನದಿಂದ ಮಾಡಿದ್ದಲ್ಲ, ಅವನಿಗೆ ಸಂದರ್ಭಗಳು ಒದಗಿ ಬಂದದ್ದು. ಕೆಲವರಿಗೆ ವಿರೋಧಿಸಬೇಕು ಅಂತಲೇ ವಿರೋಧಿಸುವುದು, ವಿಷಯ ಸರಿ ಗೊತ್ತಿಲ್ಲ.
ಯಾಕಂತ ಹೇಳಿದ್ರೆ ಎಲ್ಲರೂ ತಿಳಿಯುವ ರೀತಿಯಲ್ಲಿ ನಾನು ತಿಳಿಯುವುದು ಈಗ ಹೀಗೂ ಉಂಟು ಅಂತ ನಾನು ಹೇಳುವುದು. ರಾಮನ ಚರಿತ್ರೆ ಗೊತ್ತುಂಟು, ರಾಮನ ಅಯನ ಹೇಗೆ ಅಂತ ಗೊತ್ತುಂಟು, ಆದರೆ ವ್ಯಾಖ್ಯಾನ ಮಾತ್ರ ನಿನಗೆ ಬೇಕಾದ ಹಾಗೆ ಕೊಡ್ತಾ ಬಂದಿದ್ದು. ಆಮೇಲೆ ಸೀತೆಯನ್ನು ಅಲ್ಲಿ ಬಿಡಿಸಿ ಆಯಿತು, ರಾವಣನನ್ನು ಕೊಂದು ಆಯಿತು. ಆಗ ಅಗ್ನಿ ಪರೀಕ್ಷೆಗೆ ಒಳಪಡಿಸಿದ. ಅವಳು ಬಂದು ಎದುರಿಗೆ ನಿಂತಾಗಲೂ ಹೇಳಿದನಂತೆ, ನೀನು ರಾವಣನ ತೊಡೆಯಿಂದ ಜಾರಿದವಳು, ನಿನ್ನ ಮುಖವನ್ನು ನೋಡುವುದಕ್ಕೆ ನನಗೆ ಇಷ್ಟ ಇಲ್ಲ, ಯಾರ ಜೊತೆಯಲ್ಲಿ ಬೇಕಾದರೂ ಹೋಗು ನೀನು ಅಂತ. ಆಮೇಲೆ ಅಗ್ನಿ ಪರೀಕ್ಷೆ ಆಯಿತು. ಅಗ್ನಿ ಪರೀಕ್ಷೆ ಆದ ಮೇಲೆ ಎಲ್ಲ ದೇವತೆಗಳು ಹಿರಿಯರೆಲ್ಲ ಬಂದು ಹೇಳಿದ್ರಂತೆ, ಇವಳು ಪತಿವ್ರತೆಯಾಗಿದ್ದಾಳೆ, ಪರಿಶುದ್ಧಳಾಗಿದ್ದಾಳೆ. ಆಗ ನೀನು ಸ್ವೀಕಾರ ಮಾಡಿದ. ಅಯೋಧ್ಯೆಗೆ ಅವನು ಕರೆದುಕೊಂಡು ಹೋದ ರಾಮ. ಅಲ್ಲಿ ತುಂಬು ಗರ್ಭಿಣಿಯಾದಂತಹ ಸೀತೆಯನ್ನು ಇಲ್ಲಿ ಪವಿತ್ರಳು ಅಂತ ಕರೆದುಕೊಂಡು ಹೋದದ್ದು. ಅಲ್ಲಿ ಯಾರೋ ಒಬ್ಬ ಅಗಸ ಹೇಳಿದ ಮಾತಿಗೆ ಹೆದರಿ ಅಂಜಿ ಈ ಸೀತೆಯನ್ನು ವನಕ್ಕೆ ಕಳುಹಿಸಿದ, ಪರಿತ್ಯಜಿಸಿದ. ಹಾಗಾಗಿ ನೀವು ದೇವರು ದೇವರು ಅಂತ ಹೇಳ್ತೀರಲ್ಲ, ಕೇವಲ ಒಂದು ಮಾನವೀಯತೆಯನ್ನು ಪ್ರದರ್ಶಿಸದ ಆ ರಾಮನನ್ನು ಯಾಕೆ ಹೊಗಳುವುದು? ನಾವು ದೇವರು ಅಂತ ನಂಬಿದ ಕಾರಣವೇ ಇದೆಲ್ಲ ಅವನ ಲೀಲೆ ಅಂತಲೇ ನಾವು ತಿಳಿದಿದ್ದೇವೆ. ಯಾಕಂದ್ರೆ ರಾವಣನ ವಧೆ ಆಗಬೇಕಾದ್ರೆ ಈ ರೀತಿಯ ಲೀಲೆಗಳೆಲ್ಲ ಆಗ್ತದೆ. ಅವರು ಯಾವತ್ತೂ ಅಗಲಿರುವವರಲ್ಲ, ಅವರು ನಿತ್ಯವೂ ಅವರು ಜೊತೆಯಾಗಿರುವವರು ಅಂತ ಹೇಳುವುದು, ನಿತ್ಯ ದಂಪತಿಗಳು ಆದಿ ದಂಪತಿಗಳು ಅಂತ ಹೇಳುವುದು ನಮಗೂ ಗೊತ್ತಿದೆ. ಆದ್ದರಿಂದ ನೀನು ಯಾವಾಗಲೂ ಕೆಲವೊಮ್ಮೆ ವಿರೋಧಿಸ್ಲಿಕ್ಕೆ ಹೊರಟ್ರೆ ಅವ್ರು ಏನಾದ್ರೂ ಸಾಧನೆ ಮಾಡಿದವರನ್ನೇ ಆಗಿರಬೇಕು ಅಂತ ಹೇಳ್ತಾರೆ. ಒಂದೋ ವಿಶ್ವಾಮಿತ್ರರನ್ನು ಟೀಕಿಸುವುದು, ಒಂದೋ ವಸಿಷ್ಠರನ್ನು, ಇಲ್ಲದಿದ್ರೆ ಬ್ರಾಹ್ಮಣರನ್ನು, ಇಲ್ಲದಿದ್ರೆ ರಾಮನನ್ನು. ನಾವು ದೊಡ್ಡ ಜನ ಆಗ್ತೇವೆ, ನಾವು ಪ್ರಸಿದ್ಧಿಗೆ ಬರ್ತೇವೆ ಅಂತ ಯೋಚಿಸ್ತೀವಿ. ಆದ್ರೆ ಇದನ್ನೆಲ್ಲ ಏನು ಅಂತ ಹೇಳ್ತಾರೆ ಗೊತ್ತುಂಟ? ಮೂಢತನ ಅಂತ ಹೇಳ್ತಾರೆ. ನುಡಿಬೆ ಮೂರ್ಖನೇ ಆತಗೆ ನುಡಿಬೆ ಮೂರ್ಖನೇ ಮೂರ್ಖನೇ ಲೋಕಮಾತೆ ಸೀತೆ ಲೋಕವಾದ ಸೀತೆ ಭುವನ ಖ್ಯಾತೆ ಯಾದಿ ಶಕ್ತಿ ಮೂಢನೇ ಖ್ಯಾತಿ ಯಾದಿ ಶಕ್ತಿ ಮೂಢನೇ ಯಾತಕ್ಕಿಂತೂ ನುಡಿವೆ ಮೂರ್ಖನೇ ಲೋಕ ಮಂದಿ ಸೀತೆ ಭುವನ ಖ್ಯಾತೆ ಯಾದಿ ಶಕ್ತಿ ಮೂಢನೇ ಮೂಲ ಪ್ರಕೃತಿ ಬಳ ದಿಸೆಯಲ್ಲಿ ಮೂಲ ಪ್ರಕೃತಿ ಬಳ ದಿಸೆಯಲ್ಲಿ ಖಳರ ತಾಳಿ ರಾಮಾವತಾರ ಮೂಲ ಪುರುಷ ವಿಶ್ವಮೂರ್ತಿ ತಾಳಿ ರಾಮಾವತಾರ ಮೂಲ ಪುರುಷ ವಿಶ್ವಮೂರ್ತಿ ಹೂಳದನುದರಿದು ಅಗ್ನಿ ಜ್ವಾಲೆಯೊಳಗೆ ಬರಿಗಿಸಿಪನು ಅಗ್ನಿ ಜ್ವಾಲೆಯೊಳಗೆ ಬರಿಗಿಸಿಪನು ಸತ್ಯನ
ಅಯ್ಯ, ನಿನ್ನ ಮಾತುಗಳನ್ನು ಕೇಳುವಾಗ ನನಗೆ ಆಗುವುದು, ಯಾಕಾಗಿ ಹೀಗೆ ಮಾತನಾಡ್ತಾ ಇದ್ದಿ? ಏನು ತಿಳಿಯದವರ ಹಾಗೆ ಮಾತಾಡ್ತಾ ಇದ್ದೀಯಲ್ಲ. ಶಿವನ ಭಕ್ತನಂತೆ ನೀನು ಶಿವನ ಭಕ್ತನಾದ ಕಾರಣದಿಂದಲೇ ಶತ್ರುಘ್ನ ದೇವ ನನ್ನನ್ನು ಇಲ್ಲಿಗೆ ಸಂಧಾನಕ್ಕಾಗಿ ಕಳಿಸಿದ್ದು. ಯಾವತ್ತೂ ಶಿವನ ಕಾರುಣ್ಯ ಇದ್ದಲ್ಲಿ ರಾಮನ ವಿರೋಧ ನಡೆಯಬಾರದು ಅಂತ ಹೇಳುವುದೊಂದನ್ನು ನಾವು ಸಹ ಯೋಚಿಸಿದ್ದು. ರಾಮನನ್ನು ವಿರೋಧಿಸಿದ್ರೆ ಶಿವನ ಕಾರುಣ್ಯವು ಹೋಗುತ್ತದೆ ಅಂತವರಿಗೆ ಅಂತ ಹೇಳುವುದನ್ನು ಹೇಳಲಿಕ್ಕೆ ಬಂದದ್ದು. ಆದರೆ ನೀನು ರಾಮನನ್ನೇ ವಿರೋಧಿಸ್ತಾ ಇದ್ದೀಯಲ್ಲ, ಇದನ್ನು ಕೇಳುವಾಗ ಮೂರ್ಖತನ ಅಂತ ಹೇಳಬೇಕು ಅಂತ ನನಗನ್ನಿಸುವುದು. ಯಾಕಂದರೆ ಬುದ್ಧಿ ಇರುವವರು ಈ ರೀತಿಯ ಕಾರ್ಯ ಮಾಡಿದ್ರೆ ಅವರನ್ನು ಮೂರ್ಖ ಅಂತ ಕರೀತಾರೆ. ಬುದ್ಧಿ ಇಲ್ಲದವರು ಯಾವತ್ತೂ ಮೂಢರು ಅಂತ ಎಣಿಸಿಕೊಳ್ತಾರೆ. ರಾಮನನ್ನು ಏನು ಅಂತ ನೀನು ಯೋಚಿಸಿದ್ದಿ? ಸಾಮಾನ್ಯವಾಗಿ ಅವನು ನಾನು ಮನುಷ್ಯನೇ ಅಂತ ಎಲ್ಲರಿಗೂ ಹೇಳ್ತಾ ಬರ್ತಾನೆ. ಆದರೆ ಋಷಿಮುನಿಗಳು ಕೂಡ ಅವನಲ್ಲಿ ದೈವತ್ವವನ್ನು ಗುರುತಿಸಿದ್ದಾರೆ ಅಂತ ಹೇಳಿದ್ರೆ, ಸಾಮಾನ್ಯದ ನಾವೆಲ್ಲರೂ ಕೂಡ ಅವನನ್ನು ದೈವತ್ವವನ್ನು ಗುರುತಿಸಿದ್ದಾರೆ ಅಂತ ಹೇಳಿದ್ರೆ, ನೀನು ಅವನನ್ನು ದೇವರಲ್ಲ ಒಬ್ಬ ಸಾಮಾನ್ಯ ಮನುಷ್ಯ ಅಂತ ಹೇಳ್ತಾ ಇದ್ರೆ, ಹೌದು, ನಮಗೆ ನಮ್ಮ ರಾಮಚಂದ್ರ ಮಾಡಿದ ಅಭಿನಯ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಅಂತ ಹೇಳುವ ಬಗ್ಗೆ ಹೆಮ್ಮೆ ಎನಿಸ್ತದೆ ಅಂತ. ದಶರಥ ನಂದನ, ಕೌಸಲ್ಯ ಸುತನಾದ ರಾಮಚಂದ್ರ ಪೂರ್ವ 16 ವರ್ಷದವನಿದ್ದಾಗಲೇ ಯಜ್ಞ ಸಂರಕ್ಷಣೆಗೆ ವಿಶ್ವಾಮಿತ್ರರ ಜೊತೆ ಹೋದ. ಯಜ್ಞ ಸಂರಕ್ಷಣೆಗಾಗಿ ನಾನು ಆಗಲೇ ಹೇಳಿದ್ದೇನೆ, ಅವನು ಕಲಿಯಾಗಿ ಏನನ್ನು ಪ್ರದರ್ಶಿಸಿದ್ದಾನೆ ಅಂತ ಹೇಳಿ. ತಾಟಕಿ, ಸುಬಾಹು, ಮಾರೀಚ ಇವರನ್ನೆಲ್ಲ ನಿಗ್ರಹಿಸಿದ್ದು ಇದೆಲ್ಲ ಸಾಮಾನ್ಯ ಕೆಲಸ ಅಲ್ಲ ಅವನು ಮಾಡಿದ್ದು. ಹಾಗೆ ಯುವರಾಜ್ಯಾಭಿಷೇಚನಕ್ಕೆ ಸನ್ನದ್ಧನಾದ ಕಾಲದಲ್ಲಿ ಅವನಿಗೆ ಅಧಿಕಾರ ಅವನಿಗಲ್ಲ ಅಂತ ಹೇಳುವುದು ತಿಳಿದು ಬಂತು. ಆಗ ಕಾಡಿಗೆ ಹೋಗಬೇಕು ಅಂತ ಯಾರು ಹೇಳಿದ್ದು? ಕೈಕಾ ಮಾತೆ ಹೇಳಿದ್ದು. ಅವಳಲ್ಲಿ ಹೋಗಿ ಹೇಳಿದ್ದೇನು ಗೊತ್ತಾ? ಲೇಸನಾಡಿದೆಯವ್ವ ಈ ಸ್ವಲ್ಪ ಕೆಲಸಕ್ಕೆ ಈಸು ಚಿಂತೆಗಳೇಕೆ ಅಂತ. ನಾನು ಕಾಡಿಗೆ ಹೋಗುತ್ತೇನೆ ಅಂತಲೇ ಹೇಳಿದ್ದು. ವಿಶ್ವಾಮಿತ್ರರು ವಸಿಷ್ಠರು ಒಬ್ಬೊಬ್ಬರಿಗೆ ತಮ್ಮನ್ನು ಕಂಡರೆ ಆಗುವುದಿಲ್ಲ. ಒಬ್ಬರು ಪೂರ್ವ ಅಂತ ಹೇಳಿದ್ರೆ ಇನ್ನೊಬ್ರು ಪಶ್ಚಿಮ ಅಂತ ಹೇಳುವುದು, ಒಬ್ರು ಉತ್ತರ ಅಂತ ಹೇಳಿದ್ರೆ ಇನ್ನೊಬ್ರು ದಕ್ಷಿಣ ಅಂತ ಹೇಳುವುದು. ಅಂಥವರೇ ರಾಮನನ್ನು ಬೆಳೆಸುವಲ್ಲಿ ಒಂದಾಗಿದ್ದಾರೆ ಅಂತ ಹೇಳಿದ್ರೆ ರಾಮನ ದೈವತ್ವವನ್ನು ಗುರುತಿಸಿದ ಕಾರಣ ಅಲ್ವಾ ಅವರು ಹಾಗೆ ಅದು. ಹಾಗಾದ್ರೆ ದೈವತ್ವ ಅಂತ ಹೇಳುವುದು ಏನು? ದೈವತ್ವ ಅಂತ ಹೇಳಿದ್ರೆ ಅಸುರತ್ವ ಎಲ್ಲಿದೆಯೋ ಅದನ್ನು ನಾಶ ಮಾಡಬೇಕು ಅಂತಲೇ. ಅಸುರತ್ವ ಅಂತ ಹೇಳುವುದು ಕೇವಲ ಹೊರಗೆ ಮಾತ್ರ ಅಲ್ಲ, ನಮ್ಮ ಒಳಗೆಯೂ ಇದೆ. ನಮ್ಮನ್ನು ಯಾವತ್ತೂ ಕಾಡುವಂಥದ್ದು ಮದ, ಮಾತ್ಸರ್ಯ, ಲೋಭ, ಮೋಹ ಇದೆಲ್ಲ ಹರಿಷಡ್ವರ್ಗಗಳೆಲ್ಲ ಉಂಟಲ್ಲ. ಇದನ್ನು ನಾಶ ಮಾಡಲಿಕ್ಕಾಗಿಯೇ ಆ ಸೀತಾ ಪರಿತ್ಯಾಗವೋ ಸೀತಾ ಅಗ್ನಿಪ್ರವೇಶವೋ ಇದೆಲ್ಲ ಕಾರ್ಯಗಳು ನಡೆದದ್ದು. ಇದೆಲ್ಲ ರಾಮಚಂದ್ರನ ಲೀಲೆ ಅಂತಲೇ ನಾವು ತಿಳಿತಾ ಇದ್ದೇವೆ. ಹಾಗಾದ್ರೆ ಸಾಮಾನ್ಯನಲ್ಲ ಅವ, ರಂಜಕನಾಗಿ ಕೌಸಲ್ಯ ಸುಪುತ್ರನಾಗಿ ಅಯೋಧ್ಯೆ ಎಲ್ಲರೂ ಕೂಡ ಅವನನ್ನು ಮಗು ಅಂತ ತಿಳಿದ್ರೂ ಕೂಡ ಅವನು ರಾಜಾರಾಮನಾಗಿ ಅವನು ಮಾಡುವ ಕರ್ತವ್ಯವನ್ನು ಮಾಡಿದ ಕಾರಣ ಲೋಕ ಅವನನ್ನು ತಪ್ಪಿತಸ್ಥ ಅಂತ ಗುರುತಿಸ್ತದೆ. ಆದರೆ ಅವನ ದೈವತ್ವವನ್ನು ಯಾರು ತಿಳಿದಿದ್ದಾರೋ ಅವರು ಅವನನ್ನು ಸರಿಯಾಗಿ ಯೋಚಿಸಿದ್ದಾರೆ. ಯಾಕೆ? ರಾಮಚಂದ್ರ ಅಂದರೆ ಯಾರು ಅಂತ ನಾವು ತಿಳಿದಿದ್ದೇವೆ. ಆ ಆದಿನಾರಾಯಣನೇ ಅವತಾರ ಪುರುಷನಾಗಿ ಧರೆಗಿಳಿದದ್ದು. ರಾವಣನ ವಧೆ ಆಗಬೇಕಾದ್ರೆ ಅವನ ಆಗಮನ ಆಗಲೇಬೇಕು ಅಂತ. ಹಾಗಾದ್ರೆ ರಾಮ ವಿಷ್ಣು ಅಂತ ಆದರೆ ಸೀತೆ ಯಾರು? ಜೀವನದಲ್ಲಿ ಕಟುತ್ವವನ್ನು ಅನುಭವಿಸಿಕೊಂಡು ಹೋದ್ದರಿಂದಲೇ ಅವಳ ಪಾಲಿಗೆ ಕಳಂಕ ಒದಗಿದ್ದು. ಆ ರಾವಣ ಕದ್ದುಕೊಂಡು ಹೋದ ಬಳಿಕ ಆ ಕಲ್ಮಶ ರಾಹಿತ್ಯತೆಗಾಗಿ ಅವಳಿಗೆ ಅಗ್ನಿಪ್ರವೇಶದಲ್ಲಿ ಅವಳನ್ನು ಅಂತಹ ಒಂದು ಸಂಕಷ್ಟಕ್ಕೆ ಅವಳು ಗುರಿಯಾಗಬೇಕಾಯಿತು.
ಆದರೆ ಸ್ವತಃ ವೈಶ್ವಾನರನೇ ತನ್ನ ಕೆನ್ನಾಲಿಗೆಯಲ್ಲಿ ಅವಳು ನುಡಿದ ಮಲ್ಲಿಗೆ ಹೂವು ಕೂಡ ಬಾಡದ ರೀತಿಯಲ್ಲಿ ತೆಗೆದುಕೊಂಡು ಬಂದ. ಅಲ್ಲಿಗೆ ಅವಳ ಪರೀಕ್ಷೆಯೂ ಆಯಿತು. ಈ ಪರೀಕ್ಷೆಗಳೆಲ್ಲ ಲೋಕಕ್ಕೆ ಕಾಣಲಿಕ್ಕೆ ಹೊರತು ದೇವರಿಗೆ ತಿಳಿದಿಲ್ಲ ಅಂತ ನೀನೇನು ಭಾವಿಸಬೇಡ. ಆ ಸಂದರ್ಭದಲ್ಲಿ ಎಲ್ಲ ದೇವತೆಗಳು, ಮುಕ್ಕೋಟಿ ದೇವತೆಗಳು, ಬ್ರಹ್ಮ, ಮಹೇಶ್ವರ ಇವರೆಲ್ಲರೂ ನೆರೆದಿದ್ರು. ಸೀತೆ ಯಾರು ಅಂತ ಲೋಕಕ್ಕೆ ತಿಳಿಸಿದ್ರು. ಆದ ಕಾರಣ ಅವರಿಬ್ಬರು ಯಾರು ಅಂತ ಹೇಳಿದ್ರೆ ಆದಿನಾರಾಯಣನೇ ಶ್ರೀರಾಮ, ಆ ಲಕ್ಷ್ಮೀದೇವಿಯೇ ಸೀತೆ. ಆದ್ದರಿಂದ ಸುಮ್ಮನೆ ಮೂರ್ಖನ ಹಾಗೆ ಮಾತಾಡಬೇಡ. ಬ್ರಹ್ಮಾಂಡಕ್ಕೆ ದೇವರಿದ್ದಾರೆ, ಒಡೆಯರಿದ್ದಾರೆ. ಅವರು ಏನೋ ನನ್ನ ಆಸ್ಥಾನದಲ್ಲಿ ಬಂದು ರಾಮನ ಹೊಗಳಿಕೆ, ಅವನಲ್ಲ ಅವನಲ್ಲ ಹೊರ ಬ್ರಹ್ಮಾಂಡಕ್ಕೆ ಒಡೆಯ. ಹೊರನು ಬ್ರಹ್ಮಾಂಡಕ್ಕೆ ಒಡೆಯನು ಗಿರಿಜಮೂಲ ಪ್ರಕೃತಿಯ ಪುರುಷ ಗಿರಿಜಮೂಲ ಪ್ರಕೃತಿಯಾದಿ ಪುರುಷ ಚಂದ್ರ ಚೂಡ ಗಂಗಾಧರನು ಎಮ್ಮ ಪುರೆದುಲಿಗೆನು ಪರಮದ ಹಿಮಲಿಬನ ಪರಮದ ಹಿಮಲಿಬನ ಹೋಲುವರುಟೆ ಕಿಶ ಮರುಳು ನಿನಗೆ ಮುಚ್ಚುವದನವಾ ಮುಚ್ಚುವದನವಾ ಬ್ರಹ್ಮಾಂಡಕ್ಕೆ ಒಡೆಯನು ಬ್ರಹ್ಮಾಂಡಕ್ಕೆ ಒಡೆಯನು 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 ಹನುಮಂತ, ಸ್ವಲ್ಪ ನಿಲ್ಲಿಸ್ತೀಯ ನಿನ್ನ ಹರಿಕಥೆಯನ್ನು? ನಾನು ನಿನ್ನನ್ನು ಮಾತನಾಡುವುದಕ್ಕೆ ಬಿಟ್ರೆ ನೀನು ರಾಮನ ಕಥೆಯನ್ನೇ ಮುಂದುವರಿಸಿಕೊಂಡು ಹೇಳುತ್ತಾ ಹೋಗುತ್ತಾ ಇದ್ದಿ. ನೀನು ಏನು ಶಿವನನ್ನು ತಿಳಿಯದವನೋ ಹೇಳು? ಜ್ಞಾನೇಶ್ವರನಾದ ಶಿವ ಎಲ್ಲ ಶಕ್ತಿಗಳ ಮೂಲ ಅವನು, ಈ ಜ್ಞಾನದ ಮೂಲ ಅವನು, ಮನಸ್ಸಿನ ಮೂಲ ಅವನು, ಈ ಶಬ್ದಗಳ ಮೂಲ ಅವನು,
ಎಲ್ಲ ವಿಷಯಗಳ ಮೂಲ ಯಾವುದು ಅಂತ ನಾವು ಹುಡುಕುತ್ತಾ ಹೋದರೆ ಅಲ್ಲಿ ಸಿಗುವುದು ಶಿವನ ಹೆಸರು. ತ್ರಿಗುಣ ರೂಪ ಅವನು, ಸತ್ವ ರಜ ತಮ ಅಂತ ಹೇಳುವಂತಹ ತ್ರಿಶೂಲವನ್ನು ಹಿಡಿದಿದ್ದಾನೆ ಅಂತ ಹೇಳಿದ್ರೆ ಸತ್ವ ರೂಪದಲ್ಲಿ ಅವನು ಪಾಲನಾಕರ್ತನಾದ ವಿಷ್ಣುವಾಗಬಲ್ಲ, ರಜೋ ರೂಪದಲ್ಲಿ ಅವನು ಬ್ರಹ್ಮನಾಗಬಲ್ಲ, ಲಯಾಧಿಕಾರಿಯೂ ಅವನೇ ಆಗಬಲ್ಲ. ಆದ ಕಾರಣ ತ್ರಿಗುಣಗಳನ್ನು ಈ ಲೋಕದಲ್ಲಿ ಸೃಷ್ಟಿಸಿ ಆಳುವಂತಹ ಕೆಲಸವನ್ನು ಮಾಡುವಂತಹ ಶಿವ ಅವನೇ ಬ್ರಹ್ಮಾಂಡಕ್ಕೆ ಒಡೆಯ. ತನ್ನ ಶರೀರದಲ್ಲಿ ಆ ದುರ್ಗೆಗೂ ಸ್ಥಾನವನ್ನ ಕೊಟ್ಟು ಅವಳನ್ನು ತನ್ನ ಅರ್ಧನಾರೀಶ್ವರನಾಗಿ ಬೆಳಗಿದ್ದಾನೆ. ಆ ಮಾತೆಗೂ ಸ್ಥಾನವನ್ನು ಕೊಟ್ಟು ಅರ್ಧನಾರೀಶ್ವರನಾಗಿದ್ದಾನೆ ಅಂತ ಹೇಳಿದ್ರೆ ಅವನೇ ಮೂಲ ಪುರುಷ, ಮೂಲ ಪ್ರಕೃತಿ ಗಿರಿಜೆಯಾಗಿದ್ದಾಳೆ. ನಟರಾಜನಾಗಿದ್ದಾನೆ, ತಲೆಯಲ್ಲಿ ಗಂಗೆಯನ್ನು ಧರಿಸಿ ಗಂಗಾಧರನಾಗಿದ್ದಾನೆ, ನಟಶೇಖರನಾಗಿದ್ದಾನೆ, ಚಂದ್ರಶೇಖರನಾಗಿದ್ದಾನೆ, ಏನೆಲ್ಲ ಹೆಸರುಗಳಿದೆ. ಚಂದ್ರಚೂಡನಾಗಿದ್ದಾನೆ, ನೀಲಕಂಠನಾಗಿದ್ದಾನೆ, ಕಪರ್ದಿಯಾಗಿದ್ದಾನೆ, ಯೋಮಕೇಶನಾಗಿದ್ದಾನೆ. ಇಷ್ಟೆಲ್ಲ ವಿಷಯಗಳನ್ನು ಹೊಂದಿರುವಂತಹ ಯಾರು ಅಂತ ಕೇಳಿದ್ರೆ ಅದು ಶಿವ. ಅಂತಹ ಶಿವ ಈ ಜಗತ್ತಿಗೆ ಒಡೆಯನಾಗಿದ್ದಾನೆ ಅಂತ ನಾನು ನಂಬುವುದು. ಯಾಕಂತ ಹೇಳಿದ್ರೆ ತ್ರಿಮೂರ್ತಿಗಳಲ್ಲಿ ಒಬ್ಬನು ಯಾರು ಅಂತ ಕೇಳಿದ್ರೆ ಅದು ಶಿವ, ಅವತಾರ ಪುರುಷ. ನೀನು ಹೇಳುವಂತಹ ರಾಮ ಯಾವುದೋ ಒಂದು ಅವತಾರದ ಅಂಶ ಅಂತ ಹೇಳುತ್ತಿ, ಎಲ್ಲ ಸಂದರ್ಭಗಳಲ್ಲೂ ನನಗೆ ಕಾಣುವುದು ನೀನು ದೇವರು ಅಂತ ಹೇಳುತ್ತಿ. ಆದರೆ ಅವನು ಕೇವಲ ಒಬ್ಬ ಮಾನವನಾಗಿಯೇ ಎಲ್ಲ ಸಮಯದಲ್ಲೂ ವರ್ತಿಸಿದ್ದಾನೆ. ಕೇವಲ ಮಾನವನಾಗಿ ವರ್ತಿಸಿದಂತ ಅವನು ನೀನು ದೇವರು ಅಂತ ಪೂಜಿಸುತ್ತಿ. ಆದರೆ ನನಗೆ ಶಿವ ಮಾತ್ರ ನನ್ನ ಪುರದ ಒಡೆಯನೂ ಆಗಿದ್ದಾನೆ, ನನ್ನ ಮನದ ಒಡೆಯನೂ ಆಗಿದ್ದಾನೆ. ಅಂತಹ ಈಶ್ವರನಲ್ಲದೆ ಬೇರೆ ಯಾರೂ ದೊಡ್ಡವರಲ್ಲ, ಅವನೇ ದೊಡ್ಡವ. ಅದೇ ಶಿವನು ರಾಮನನ್ನು ದೇವರು ಅಂತ ಹೇಳಿದ್ದಾನೆ. ಸ್ಮರಣಂ ರಾಮರಾಮೇತಿ ಚರಣಂ ಪಾಪಿನಾಮಲ ಕರಣಂ ಮುಕ್ತಿ ಮಾರ್ಗಸ್ಯ ತರಣಂ ಭವವಾರಿದೆ ಅಂತ. ಇದು ಆ ಮೂಲ ರಾಮ ಮಂತ್ರ. ಹರನು ತನ್ನ ಸತಿಗೆ ಪೇಳಿದ ಮಂತ್ರ ಅಂತ. ಹಾಗಾಗಿ ಸುಮ್ಮನೆ ಅದು ಆ ಮಂತ್ರ ಈ ಮಂತ್ರ ಅಂತ ಹೇಳಬೇಡ. ರಾಮ ಮಂತ್ರವನ್ನು ಭಜಿಸು. ರಾಮನ ವಿರೋಧ ಮಾಡಿದ್ರೆ ಶಿವ ಕೂಡ ನಿನಗೆ ಕರುಣೆ ತೋರಿಸುವುದಿಲ್ಲ. ಆಗ್ಲಿ, ಏನು ಹೇಳಿದ್ರು ನೀನು ರಾಮನನ್ನೇ ಹೊಗಳುತ್ತಾ ಕುಳಿತುಕೊಳ್ಳುವುದು. ನಾನು ಆಗ ಶಿವನನ್ನು ಹೊಗಳದೆ ವಿಧಿ ಇಲ್ಲ, ನಾನು ಅವನನ್ನೇ ಹೊಗಳುತ್ತಾ ಕುಳಿತುಕೊಳ್ಳುವುದು. ಇದು ನಮ್ಮ ಚರ್ಚೆ ಮುಗಿಯುವಂತದ್ದಲ್ಲ, ವಾದ ವಿವಾದ. ಆದ ಕಾರಣ ನಿನಗೆ ಅವನೇ ದೇವರಾಗಲಿ, ನನಗೆ ನನ್ನ ಈಶ್ವರನ ಭಕ್ತಿಯಲ್ಲಿ ಇರುವುದಕ್ಕೆ ಬಿಡು. ಯಾಕಂತ ಹೇಳಿ ನೀನು ಹೇಳಿದೆ ಅಂತ ಹೇಳಿ ಒಂದು ವಿಶೇಷವಾದ ರತ್ನ ನನ್ನ ಕೈಯಲ್ಲಿ ಇರುವಾಗ ಬೇರೊಂದು ರತ್ನವನ್ನು ನಾನು ಬಯಸುವವನಲ್ಲ. ಕೈಯಲ್ಲಿ ಇರುವುದನ್ನು ಬಿಟ್ಟು ಆಕಾಶದಲ್ಲಿ ಇರುವುದನ್ನು ಹುಡುಕುವವನಲ್ಲ. ಆದ ಕಾರಣ ನನಗೆ ಶಿವನೇ ಶ್ರೇಷ್ಠನಾಗಿದ್ದಾನೆ. ಇಷ್ಟೆಲ್ಲ ನೀನು ಮಾತನಾಡ್ತಿ, ಇಲ್ಲಿಗೆ ಯಾಕೆ ಬಂದೆ? ಆ ವಿಷಯವನ್ನು ಬಿಟ್ಟು ಎಲ್ಲವನ್ನು ಹೇಳಿದ್ದು ಯಾಕೆ ಬಂದೆ? ಸರಣಿ ವಂಶ ಪ್ರದೀಪನಾದ ರಾಮಚಂದ್ರನ ಹಯವನ್ನು ಬಂಧಿಸಿ ಕದನಕ್ಕೆ ಕಾರಣರಾಗಿದ್ದೀರಿ ಅಂತ ಆಗ್ಲೇ ಹೇಳಿದೆ. ಹಾಗಾಗಿ ಅದಕ್ಕೆ ನೀನು ಉತ್ತರ ಕೊಟ್ಟ ಕಾರಣ ಇಷ್ಟು ಉದ್ದ ಮಾತು ಹೋದದ್ದು. ಈಗ ಹಯವನ್ನು ಬಿಡ್ತೀಯಾ ಅಂತ ಕೇಳುವುದಷ್ಟೇ. ಹಯವನ್ನು ಬಿಡುವ ಏನು ಹಯವನ್ನು ಬಿಡುವುದೇ? ಬಂಧಿಸಿದ್ದು ಯಾಕೆ ಮತ್ತೆ ಬಿಡುವುದಕ್ಕ? ನಿನ್ನ ಶತ್ರು ಹಾಕ್ಯ ಬಂದರು, ನಾನು ಧುರಕ್ಕೆ ಹೆದರುವವನಲ್ಲ. ಶಿವಭಕ್ತರಲ್ಲದವರೊಡನೆ ನನಗೆ ಧುರವೇ ಪಥ್ಯವಾಗ್ತದೆ. ಹೋಗಿ ಹೇಳು ನಿನ್ನ ಈ ಜ್ಯೋತಿರ್ಮೇಧವನ್ನು ಧ್ವಂಸಗೊಳಿಸಲು, ನಿನ್ನನ್ನು ಕುಟ್ಟಿ ಪುಡಿ ಪುಡಿ ಮಾಡಲು ನನಗೇನು ಹೆಚ್ಚು ಸಮಯ ಬೇಕಾಗ್ಲಿಕ್ಕಿಲ್ಲ. ಆದರೆ ಶತ್ರುಘ್ನ ದೇವ ಹೇಳಿದ್ದು ಸಂಧಾನದ ಮಾತನ್ನು ಆಡಬೇಕು ಅಂತಾಗಿ. ಹಾಗಾಗಿ ಸಂಧಾನದ ಮಾತನ್ನಾಡಿದೆ. ಇನ್ನು ನೀನು ಯುದ್ಧಕ್ಕೆ ಸಿದ್ಧ ಅಂತ ಆದರೆ ಅದನ್ನೇ ಹೋಗಿ ಹೇಳ್ತಾ ಇದ್ದೇನೆ ಶತ್ರುಘ್ನ ದೇವನಲ್ಲಿ. ಸಿದ್ಧನಾಗು, ಸಿದ್ಧನಾಗು. ಸಿದ್ಧರಾಗಿ ಇದ್ದೇವೆ. ಶಿರವು ಕಂಪಿದುದಾಗೆ ಪುಷ್ಕಳ
ಕೇಳಿ ವೀರಾವೇಶದಿಂದಲಿ ಸಿಂಹನಾಥದುಳು. ಅಬ್ಬಬ್ಬ, ಯಾರಿದು ಯಾರಿದು ನನ್ನ ಪುಷ್ಕಳನನ್ನು ಧರೆಯಲ್ಲಿ ಒರಗುವಂತೆ ಮಾಡಿದ್ದು? ಆ ದುರುಳನು ಯಾರೇ ಆಗಿರಲಿ, ಆತನನ್ನು ರಣಗಣದಲ್ಲಿ ಮಾಡುವುದಿದ್ದರೆ ನಾನು ರಘುವರನ ಸಹೋದರನೇ ಅಲ್ಲ, ಗುರುತು ರಾಷ್ಟ್ರವನ್ನು ಹೂಡಿ ಎದುರಿಸ್ತೇನಂತೆ ಎದುರಿಸ್ತೇನೆ. ಎಲ್ಲವೋ ಶತ್ರುಘ್ನ, ಇದೇನು ಮಾಡಿಬಿಟ್ಟೆ? ನಮ್ಮಿಬ್ಬರು ಮಕ್ಕಳನ್ನೂ ಧರಾಶಾಯಿಯಾಗಿಸಿದೆಯಲ್ಲ. ಅವರ ಮರಣಕ್ಕಾಗಿ 2 ಹನಿ ಕಂಬನಿಯನ್ನು ಮಿಡಿದು ಆ ನೋವಿನ ಕಣೆಯನ್ನು ಮುರಿದಿದ್ದೇನೆ. ನೇರಿದ್ದರೂ ನೀನು ಎಸೆಯುವಂತ ಕಣೆಯನ್ನು ಎದುರಿಸುತ್ತೇನೆ. ನೀನು ಇದು ತನಕ ಎದುರಿಸಿಕೊಂಡು ಬಂದಂತಹ ಬಡ ನೃಪಾಲರಲ್ಲಿ ನಾನು ಒಬ್ಬ ಅಂತ ನೀನು ಭಾವಿಸುವುದು ಬೇಡ. ನನಗೆ ಶಿವಾನುಗ್ರಹವಿದೆ, ಅದೇ ಧೈರ್ಯದಿಂದ ನಾನು ಮುಂದುವರಿದಿದ್ದೇನೆ. ಧೈರ್ಯವಿದ್ದರೆ ಎದುರಿಸು. ಎಲ್ಲ ವೀರಮಣಿ, ನಿಮಗೆ ಮಾತ್ರ ದೇವ ಕೃಪೆ ಇರುವುದಲ್ಲ, ನಮಗೆ ಯಾರ ಕೃಪೆ ಇದವಲ್ಲೆಯ? ಇರಲು ಶ್ರೀರಾಮ ಕರುಣ ಶ್ರೀರಾಮ ಕರುಣ. ಅಣುವಿನಂತೆ ಭೂತ ಪರಿಕಿಸೆಂದನು. ಕಲಾಂಧ್ರಪಾಲ, ಒಂದು ಮಹತ್ತರವಾದ ಉದ್ದೇಶವನ್ನಿರಿಸಿಕೊಂಡೇ ಈ ಯಾಗವನ್ನು ನಾವು ಪ್ರಾರಂಭ ಮಾಡಿದ್ದು. ಈ ಯಾಗದಲ್ಲಿ ದೀಕ್ಷಾ ಬದ್ಧನಾಗಿದ್ದವನು ಇಚ್ಛಾ ವಿಘ್ನವನ್ನು ಹೊಂದಿದಂತ ನಿದರ್ಶನವೇ ಇಲ್ಲ. ಲೋಕ ಕಲ್ಯಾಣಾರ್ಥವಾಗಿ ನಡೆಸುತ್ತಿರುವಂತ ಈ ಯಾಗದಲ್ಲಿ ಒಂದು ವೇಳೆ ವಿಘ್ನ ಉಂಟಾದರೆ ಯಾಗ ಕೈಗೊಂಡವನಿಗೆ ಮಾತ್ರವಲ್ಲ, ಸಮಸ್ತ ಲೋಕಕ್ಕೆ ಹಾನಿ ಉಂಟು. ಆದ ಕಾರಣವೇ ನಾನು ಹನುಮಂತನನ್ನು ಸಂಧಾನಕ್ಕಾಗಿ ಕಳಿಸಿದ್ದು. ಆದರೆ ನೀನು ಅದನ್ನು ಅರಿಯದೆ ಆತನೊಂದಿಗೆ ಬಾಲಿಶತನದಿಂದ ವರ್ತಿಸಿದೆಯಲ್ಲ. ಬಂಧಿಸಿದಂತ ಹಯವನ್ನು ಬಿಡಲೊಪ್ಪದೆ ಸಂಗ್ರಾಮವನ್ನೇ ನೀನು ನಿಶ್ಚಯಿಸಿದೆ. ಇದು ನಿನ್ನ ವಿನಾಶ ಕಾಲಕ್ಕೆ ಬಂದ ವಿಪರೀತ ಬುದ್ಧಿ. ನೀನು ಪರಾಕ್ರಮೇ ಇರಬಹುದು, ಹಾಗೇನು ನಾವೇನು ಯುದ್ಧಕ್ಕೆ ಹೆದರುವರೇನಲ್ಲ. ಅಂಗೈಯಗಲದ ಈ ಜ್ಯೋತಿರ್ಮೇಧವನ್ನು ಸಣ್ಣ ದೇಶವೆಂಬ ಉಪೇಕ್ಷೆಯೂ ನಮಗಿಲ್ಲ. ನಿನಗೆ ನೀನು ತಿಳಿದದ್ದೇ ಪರಿಪೂರ್ಣ ಎಂಬ ಅಹಂಭಾವದಿಂದ ಮೆರೆಯುತ್ತಾ ಇದ್ದಿ. ಇದು ನಿನ್ನಲ್ಲಿರುವ ಲೋಪ. ನಿನಗೆ ಶಿವಾನುಗ್ರಹ ಇರಬಹುದು, ಆದರೆ ಈ ಲೋಕದಲ್ಲಿ ಬದುಕಬೇಕೆಂದು ಬಯಸುವುದು ಇಚ್ಛಿಸುವುದು ಯಾರ ಅನುಗ್ರಹ ಬಲ್ಲೆಯ? ಶ್ರೀರಾಮನ ಅನುಗ್ರಹ. ಆದ್ದರಿಂದ ಅಖಂಡ ಅಧಿಪತಿಗಳಾದಂಥ ನಾವು ಕೇವಲ ಅಣುಸದೃಶನಾದಂಥ ನಿನ್ನನ್ನು ನಿರ್ನಾಮ ಮಾಡಲು ಕ್ಷಣ ಹೊತ್ತು ಸಾಕು. ಅದನ್ನು ಅರಿಯದೆ ಧೂರ್ತತನದಿಂದ ಮುಂದುವರೆದು ಬಂದೆ ಆದರೆ ತಲೆಗೆಳೆದುಕೊಳ್ಳಬೇಕಾದೀತು. ಏನು ಹೇಳ್ತಾ ಇದ್ದಿ? ನಿನ್ನ ರಾಮ ಅಂತ ಹೇಳಿದ ಒಬ್ಬ ಮಾನವನಲ್ವಾ? ಅವನೇ ಹಲವು ಬಾರಿ ಹೇಳಿದ್ದಾನೆ, ದಶರಥಾತ್ಮಜಂ ಮಾನುಷ ಮನ್ಯೆ ಅಂತ. ರಾಮನು ಮಾನವನೇ ಆಗಿದ್ದಾನೆ ಅಂತ ಅವನೇ ಹೇಳಿದಂತಹ ಮಾತು. ಪ್ರತಿ ಕ್ಷಣದಲ್ಲಿಯೂ ಅವನು ಮಾನವ ಸಹಜವಾಗಿಯೇ ವರ್ತಿಸಿದ್ದಾನೆ. ಅಂತಹ ರಾಮನನ್ನು ಆಗ ಬಂದ ಹನುಮಂತನು ಹೇಳಿದ, ಅವನು ದೇವರು ಅಂತ. ಈಗ ನೀನು ಅದನ್ನೇ ಹೇಳುತ್ತಾ ಇದ್ದೆ, ಅವನು ದೇವರು ಅಂತ. ಆ ತುಂಬು ಗರ್ಭಿಣಿಯಾದಂತಹ ಸೀತೆಯನ್ನು ತ್ಯಜಿಸಿದ ಒಂದು ಪ್ರಕರಣ ಸಾಕು. ಅವನ ಆ ಯಾವ ಕಲಿತನ ಅಂತ ಹೇಳಿದ್ರು ಅದೆಲ್ಲ ಅಲ್ಲ, ಅವನ ಅದು ಮೂಢತನ ಅಂತ ಹೇಳುವುದಕ್ಕೆ. ಆದ ಕಾರಣ ನಾನು ಶ್ರೀರಾಮ ಒಬ್ಬ ದೇವರು ಅಂತ ಒಪ್ಪುವುದಿಲ್ಲ. ನನಗೆ ಶಿವನೇ ವಿಶೇಷದವನು, ಅವನೇ ನನ್ನ ದೇವರು. ಈ ಹುಲು ಮಾನವರನ್ನೆಲ್ಲ ದೇವರು ಅಂತ ಯಾಕೆ ಹೊಗಳ್ತೀರಿ? ಏನು ಮಾತಾಡ್ತಾ ಇದ್ದೆ ನೀನು? ಮುಚ್ಚು ಬಾಯ್. ರಾಮನ ಬಗ್ಗೆ ಮಾತನಾಡುವಂತ ಯೋಗ್ಯತೆ ನಿನಗಿಲ್ಲ. ಶ್ರೀರಾಮನು ಸಾಮಾನ್ಯ ನರನೇ ಆದರೂ ಕೂಡ ಆತ ಜಿತೇಂದ್ರಿಯನಾದ ಮಾನುಷಾತೀತನಾದ ರಘುರಾಮನ ಹಯವನ್ನು ಬಿಡು. ಇಲ್ಲದಿದ್ದರೆ ರಣದಲ್ಲಿ ಹರಡನೀಗಬೇಕಾದೀತು. ಏನು ಹಯವನ್ನು ಬಿಡುವುದ?
ಮೊದಲ ವಿಚಾರದಿ ಹಯವನ್ನು ಬಂದದೆ ಮೊದಲೇ ವಿಚಾರವನ್ನು ಮಾಡಿಯೇ ಹಯವನ್ನು ಬಂಧಿಸಿದ್ದು, ನಡೆಯುವ ದಾರಿಯಲ್ಲಿ ಮೊದಲೇ ಕಣ್ಣಿಡಬೇಕು ಅಂತ ತಿಳಿದೇ ವರ್ತಿಸಿದ್ದು. ನಮಗೆ ಶಿವಾನುಗ್ರಹ ಇದೆ, ಆ ರೀತಿಯಲ್ಲಿ ಅವನ ಪ್ರೇರಣೆಯಿಂದಲೇ ನಾವು ಈ ಕೆಲಸವನ್ನು ಮಾಡುತ್ತಾ ಇದ್ದೇವೆ. ನೀನು ಅಂತಸತ್ವ ಹೇಳು, ಜಿತೇಂದ್ರಿಯತ್ವ ಅಂತ ಹೇಳು, ಯಾವುದನ್ನು ಕೂಡ ನಾವು ಪರೀಕ್ಷಿಸಿಯೇ ಒಪ್ಪುವವರು. ಆದ ಕಾರಣ ನೀನು ಬಂದರಲ್ಲ, ನಿನ್ನ ಒಡೆಯ ಬಂದರು, ನಾವು ಯುದ್ಧವನ್ನು ಮಾಡಿಯೇ ಗೆಲುವನ್ನು ಸಾಧಿಸುವವರು. ಧೈರ್ಯವಿದ್ದರೆ ಎದುರಿಸು. ಘೋರ ಕಪರ್ದಿನಿ ಅಸ್ತ್ರವನ್ನ ಪ್ರಯೋಗಿಸಿದ್ದೇನೆ. ನೀನು ಪ್ರಯೋಗಿಸಿದಂತಹ ಘೋರಕ ಬರ್ತೀನಿ ಅಸ್ತ್ರಕ್ಕೆ ಸಂವರ್ತನಾ ಅಸ್ತ್ರದಿಂದ ಅದನ್ನು ನಿವಾರಿಸಿದ್ದೇನೆ. ಇನ್ನು ನಿನ್ನ ವಿನಾಶಕ್ಕಾಗಿ ಯಾವುದು ಬೆಲೆಯ ವಿಶೇಷವಾದ ಯೋಗಿನಿ ದತ್ತಾದ ಅಸ್ತ್ರವನ್ನು ತೆಗೆದು ಪ್ರಯೋಗಿಸ್ತೇನೆ. ಪ್ರಮಥ ಸೇನೆಯು ಅರರೆ ಏನಾಚರ್ಯವೆನು ಅರಿತು ವೇಗದಲ್ಲಿ ಏನಾಗಿ ಹೋಯಿತು ಇಲ್ಲಿ? ಏನು ನೋಡುತ್ತಿದ್ದೇನೆ ನಾನು? ಅದಕ್ಕಾಗಿಯೇ ನಾಲ್ಕು ಸುತ್ತಲೂ ಪರಿಕಿಸುತ್ತಾ ಇದ್ದೇನೆ. ಒಮ್ಮೆ ಇಲ್ಲಿಂದ ಹೊರಡಬೇಕು ಎನ್ನುವ ಭಾವ ನನ್ನಲ್ಲಿ. ಯಾಕೆ ಹೊರಡಬೇಕು ಹೇಳಿ? ಇಲ್ಲಿ ನಾನು ನೆಲೆಯಾದ್ದರಿಂದ ದಿಗಂಬರನಾದಂತಹ ವ್ಯೋಮಕೇಶನಾದಂತಹ ಈ ಪರಮೇಶ್ವರ ಯಾರ ಕಟ್ಟಿಗೂ ಸಿಲುಕುವನಲ್ಲ. ಹೇಗೆ ಸಿಲುಕಿದ ವೀರಮಣಿಯ ಕಟ್ಟಿಗೆ ಆತನ ಆತ್ಯಂತಿಕವಾದಂತಹ ತ್ರಿಕರಣ ಶುದ್ಧವಾದಂತಹ ಭಕ್ತಿ ಏನಿದೆ ಅದಕ್ಕೆ ಮೆಚ್ಚಿ ನಾನು ಇಲ್ಲಿ ನೆಲೆಯಾದದ್ದು. ತನ್ನ ಮಗಳಾದ ಇಕ್ಷುಮತಿಯನ್ನು ನನಗೆ ವಿವಾಹ ಮಾಡಿಕೊಡಬೇಕು ಎಂಬಂತೆ ಆತ ಬಯಸಿದ. ಒಬ್ಬ ಕನ್ಯಾ ಪಿತೃ ಯಾಕಾಗಿ ತನ್ನ ಮಗಳನ್ನು ಒಬ್ಬನಿಗೆ ವಿವಾಹ ಮಾಡಿಕೊಡುತ್ತಾನೆ ಹೇಳಿ? ಸಂತಾನ ಪ್ರಾಪ್ತಿಯಾಗಬೇಕು, ಸುಖ ಸಂಸಾರ ಸಿದ್ಧವಾಗಬೇಕು ಎಂಬಂತಲ್ಲವೇ? ಹೇಳಿ ಕೇಳಿ ನಾನು ದಿಗಂಬರ, ಸ್ಮಶಾನವಾಸಿ, ಇರಲು ಮನೆಯಿಲ್ಲದವನು. ನನ್ನಂಥವನಿಗೂ ಒಬ್ಬ ಮಗಳನ್ನು ಕೊಡ ಬಯಸುತ್ತಾನೆ ಎಂದಾದರೆ ಆತ ಬಯಸಿದ ಸೌಖ್ಯವೋ ಐಹಿಕವಾದದ್ದಲ್ಲ, ಸುಖವೂ ಐಹಿಕವಾದದ್ದಲ್ಲ ಎಂಬುದು ಅದರ ತಾತ್ಪರ್ಯವಲ್ಲವೇ? ಅಂತಹ ವಿಶಿಷ್ಟವಾದ ಭಾವವನ್ನು ಹೊಂದಿರುವ ವೀರಮಣಿ ನನ್ನ ಭಕ್ತ ಎಂಬುದಕ್ಕಾಗಿ ನನಗೆ ಅವನಲ್ಲಿ ಅಭಿಮಾನ ಉಂಟು. ಅದಕ್ಕಾಗಿ ಈ ಜ್ಯೋತಿರ್ಮೇಧದಲ್ಲಿ ಸಂರಕ್ಷಕನಾಗಿ ಇರು ಮಹಾದೇವ ಎಂಬಂತೆ ಆತ ಕೇಳಿಕೊಂಡಾಗ ನಾನು ಒಪ್ಪಿಕೊಂಡೆ. ಈ ಅಂಗೈ ಅಗಲದ ಜ್ಯೋತಿರ್ಮೇಧಕ್ಕೆ ಜಗದ್ರಕ್ಷಕನಾದ ಈ ಈಶ್ವರನೇ ಬೇಕು ಅಂತಾದಲ್ಲಿ ನಾನು ಅದಕ್ಕೆ ಒಪ್ಪುತ್ತಾ ಇರಲಿಲ್ಲ. ಆತನ ಅಂತಸ್ಥವಾಗಿರುವ ಭಾವವನ್ನು ಅರ್ಥ ಮಾಡಿಕೊಂಡಿರುವ ಪರಮೇಶ್ವರ ನಾನು. ಆದ್ದರಿಂದ ಆತನ ಕೇಳಿಕೆಗೆ ನಾನು ಒಪ್ಪಿಕೊಂಡೆ. ಆತ ಬಯಸಿದ ಪುರ ಯಾವುದು ಹೇಳಿ? ಈ ದೇಹವಲ್ಲವೇ? ಈ ದೇಹದಲ್ಲಿ ನೀನು ರಕ್ಷಕನಾಗಿ ಇರಬೇಕು, ಸದಾಶಿವ ನೆಲೆಯಾಗಿ ಇರಬೇಕು ಅನ್ನುವಂತಹ ಭವ್ಯವಾದ ಭಾವವನ್ನು ಹೊಂದಿರುವವನು ಆತ. ಆದ್ದರಿಂದ ಆತನ ಕೇಳಿಕೆಗೆ ನಾನು ಒಪ್ಪಿಕೊಂಡು ಇಲ್ಲಿ ನೆಲೆಯಾದದ್ದು. ಎಲ್ಲಿಯವರೆಗೆ ನಾನು ಇಲ್ಲಿ ಇರುತ್ತೇನೆ ಹೇಳಿ? ಈಶನೇ ಸರ್ವೋತ್ಕೃಷ್ಟ ದೈವ ಎಂಬ ಭಾವ ಅವನಲ್ಲಿ ಮರೆಯಾಗುವವರೆಗೆ ನಾನು ಈ ಪುರದ ಸಂರಕ್ಷಕ.
ಆ ಭಾವ ಮರೆಯಾಗುವುದು ಯಾವಾಗ ಹೇಳಿ? ಈಶ್ವರ ನನ್ನ ಮಗಳ ಗಂಡ, ಅಂತಹ ದೈತ್ಯ ಶಕ್ತಿಯೊಂದು ನನ್ನ ದೇಹದಲ್ಲಿ ಅಡಕವಾಗಿದೆ ಎಂಬ ಭಾವ ವಿಧೂರವಾಗಿ ಸರ್ವವೈ ರುದ್ರಮ, ಜಗತ್ಸರ್ವವು ರುದ್ರಮಯ ಎನ್ನುವಂತಹ ಭಾವ ಅವನಲ್ಲಿ ಮೂಡಬೇಕು. ಆ ಭಾವ ಅವನಲ್ಲಿ ಮೂಡಬೇಕಾದರೆ ಅದಕ್ಕೊಂದು ವಿಶಿಷ್ಟ ಸಂಘಟನೆಯಾಗಬೇಕಲ್ಲವೇ? ಆ ವಿಶಿಷ್ಟ ಸಂಘಟನೆಯಾಗುವ ಸಮಯ ಹೆಚ್ಚು ದೂರವಿಲ್ಲ ಎಂಬಂತೆ ನನಗೆ ಭಾಸವಾಗಿ ನಾನಿಲ್ಲಿಂದ ಹೊರಡಬೇಕು ಎನ್ನುವ ಭಾವವನ್ನು ತಾಳಿದ್ದು ನಾನು. ಜ್ಯೋತಿರ್ಮೇಧಾಖ್ಯಪುರಕ್ಕೆ ಅಶ್ವಮೇಧದ ತುರಗವೊಂದು ಬಂದಿತಂತೆ. ಅದನ್ನು ಕಟ್ಟಿದ ವೀರಮಣಿ ಮತ್ತು ಅವರ ಮಕ್ಕಳು ಹೂಡಿದ ಯುದ್ಧದ ಪರಿಣಾಮವಾಗಿ ವೀರಮಣಿ ಹಸುವನ್ನಳಿದು ಬಿಟ್ಟನಂತೆ. ಅವನ ಹಸುವನ್ನು ನನಗೆ ಕಾಯಲಿಕ್ಕೆ ಆಗಲಿಲ್ಲ ಅಂತಾದರೆ ನಾನು ಇಲ್ಲಿ ಇರುವ ಅಸ್ತಿತ್ವವೇ ಒಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ಹೋದಿತ್ತಲ್ಲವೇ? ಅವನ ಭಕ್ತಿಗೆ, ಭಾವಕ್ಕೆ ನಾನೇನು ಬೆಲೆ ಕೊಟ್ಟೆ ಎಂಬಂತಹ ಒಂದು ಪ್ರಶ್ನೆ ಮೂಡಬಹುದಲ್ಲವೇ? ಆದರೆ ಯಾಕೆ ಹೀಗಾಗಿ ಹೋಯಿತು ಹೇಳಿ? ನಾನು ನಂಬಿದ್ದೆ ಪರಮೋತ್ಕೃಷ್ಟ ಸತ್ಯ, ಅದೇ ಸಾರ್ವಕಾಲಿಕ ಸತ್ಯ ಎಂಬ ಸಿದ್ಧಾಂತಕ್ಕೆ ಒಳಗಾದವನನ್ನು ತರ್ಕದಲ್ಲಿ ಸೋಲಿಸಲು ಸಾಧ್ಯವಿಲ್ಲ. ಅವನಲ್ಲಿ ಹೊಸ ಸತ್ಯದ ಅರಿವು ಮೂಡಬೇಕಾದರೆ ಜ್ಞಾನ ತುಂಬಬೇಕಾದ ಕಾರ್ಯ ಆಗಬೇಕು. ಯಾವಾಗ ಜ್ಞಾನ ತುಂಬುತ್ತದೆ ಹೇಳಿ? ಅವನ ಜೀವನದಲ್ಲಿ ಅನುಭವಗಳೇ ಆಗಬೇಕು. ಆ ಅನುಭವವೇ ಅನುಭೂತಿಯಾಗಿ ಪರಿಣಮಿಸಿದಾಗ ಹೊಸ ಸತ್ಯದ ಅರಿವಾದೀತು. ಹಾಗಾಗಬೇಕಾದರೆ ಏನಾಗಬೇಕು? ರಾಮನೇ ಪರಮೋತ್ಕೃಷ್ಟ ದೈವ ಎಂಬ ತತ್ವವನ್ನು ನಂಬಿಕೊಂಡಿರುವ ಹನುಮ ಒಂದೆಡೆಯಾದರೆ, ರಾಮನೆಂಬ ಕಡ್ಡಿಗೆ ತಲೆ, ಕೈಕಾಲು, ಮಾಂಸ ಎಲ್ಲ ಸೇರಿಸಿ ಆತನನ್ನು ಮಾನವೇಂದ್ರನನ್ನಾಗಿ ಮಾಡಲು ಹೊರಟಿದ್ದೀರಿ ಎಂಬಂತೆ ನಂಬಿಕೊಂಡಿರುವ ವೀರಮಣಿಯೊಂದು ಕಂಡೆ. ಇವರಿಬ್ಬರು ನಂಬಿಕೊಂಡಿರೋ ಸತ್ಯವೇ ಪರಮ ಸತ್ಯವೋ? ಅಲ್ಲವಲ್ಲ. ಅಲ್ಲ ಅಂತ ಪ್ರಪಂಚ ಮುಖಕ್ಕೆ ಹೇಗೆ ತೋರಿಸಬೇಕು? ಅವರ ಮೂಲಕವೇ ತೋರಿಸಬೇಕಲ್ಲ. ಹಾಗಾಗಿ ನಾನಿಂದು ಹೊರಟು ನಿಂತಿದ್ದೇನೆ. ಈ ಸಂದರ್ಭ ನನಗೂ ಸಂಕಟವನ್ನೇ ತಂದಿದೆ. ನಾಟಕದ ಪಾತ್ರಧಾರಿಯೂ ಒಬ್ಬನೇ, ಸೂತ್ರಧಾರಿಯೂ ಒಬ್ಬನೇ ಎಂಬಂತಾದಾಗ ಬರುವ ಸಂಕಟವಿದು. ಪಾತ್ರ ಮಾಡದೆ ವಿಧಿ ಇಲ್ಲ. ವೀರಮಣಿಯನ್ನು ಗೆದ್ದೆ, ಕೆಡಹಿದೆ, ಕೊಂದೆ ಎಂಬಂತೆ ಬೀಗುತ್ತಿರುವ ಶತ್ರುಘ್ನ ಮುಂದೆ ನಾನಿಂದು ಪ್ರಕಟವಾಗಬೇಕಿದೆ. ಹೋಗುವಾಗಲೇ ಅವನಿಗೆ ಹೆದರಿಕೆಯನ್ನುಂಟು ಮಾಡಬೇಕಲ್ಲ. ಆದ್ದರಿಂದ ಹೊರಡುವ ವೈಭವ ಹೇಗಿರಬೇಕು ಹೇಳಿ? ಚಂದ್ರಚೂಡನೂ ಹೌದು, ಗಂಗಾಧರನೂ ಹೌದು. ಶೀತಾಂಶುವಾದ ಶಶಾಂಕನನ್ನೇ ತಲೆಯನ್ನೇ ಹೊತ್ತಿದ್ದೇನೆ ಎಂಬ ಮಾತ್ರಕ್ಕೆ ನಾನು ಇವತ್ತು ತಂಪುಕಾರಕನಲ್ಲ. ನನ್ನ ಶಿರದಲ್ಲಿ ಗಂಗೆಯೇ ಪ್ರವಹಿಸುತ್ತಾ ಇದ್ದಾಳೆ ಎಂಬ ಮಾತ್ರಕ್ಕೆ ಇನ್ನೊಬ್ಬರಿಗೆ ತಂಪನ್ನು ನೀಡುವ ಭಾವವನ್ನು ನಾನಿಂದು ಹೊಂದಿಲ್ಲ ಎಂಬುದು ನನ್ನ ಆಗಮನದ ವೀಕ್ಷಣೆಯಿಂದಲೇ ಆತನಿಗೆ ಅರ್ಥವಾಗಬೇಕು ಎಂಬಂತೆ ಕೆದರಿದ ಜಟೆಯುಳ್ಳವನಾಗಿ ಶಿರದಲ್ಲಿ ಕೋಲಾಹಲವಾಗಿ ಹರಿಯುವ ಗಂಗೆಯನ್ನೇ ಹೊತ್ತುಕೊಂಡು ಸಮುದ್ರ ಮಥನಗಾಲದಲ್ಲಿ ಹುಟ್ಟಿದ ಹಾಲಾಹಲವನ್ನೇ ಕುಡಿದ ನೀಲಕಂಠನಾಗಿ, ಗಜ ಚರ್ಮಾಂಬರಧಾರಿಯಾಗಿ, ತ್ರಿಶೂಲಪಾಣಿಯಾಗಿ, ವೃಷಭವನ್ನೇರಿ ರಣ ಕರ್ಕಶವಾದ ಠೇಂಕಾರವನ್ನೇ ಮಾಡುತ್ತಾ ಆ ಶತ್ರುಘ್ನ ಮುಂದೆ ನಾನಿಂದು ಪ್ರಕಟವಾಗ್ತೇನೆ.
ಪರಮೇಶ್ವರ ದೇವರೇ, ಗುರುತು ಸಿಗ್ತದೆ ಅಂತಾಯ್ತು ನಿನಗೆ. ನಿಮ್ಮನ್ನು ಮರೆಯಲಿಕ್ಕೆ ಸಾಧ್ಯ ಉಂಟು ದೇವರೇ? ಅದೇನು ದೊಡ್ಡ ವಿಷಯವಲ್ಲ. ಗುರುತು ಸಿಕ್ಲಿಲ್ಲ ಅಂತಾದರೆ ಎಲ್ಲವೋ ಶತ್ರುಹ ನಾನಾರೆಂಬುದ ಗಳಿಲನೆ ಪರಿಕಿಸಲ. ಇನ್ನು ಗುರುತು ಸಿಕ್ಲಿಲ್ಲ ಅಂತಾದ್ರೆ ಮುಂದೆ ನನ್ನ ಪರಿಚಯವನ್ನು ಹೇಳ್ತೇನೆ ಕೇಳು. ಮುನಿದರೆ ಮುಕ್ಕಣ್ಣನಾಗಿ ಪ್ರಪಂಚ ಮೂರನ್ನೇ ಸುಡಬಲ್ಲೆ. ಕಲ್ಪಾಂತ ಕಾಲದಲ್ಲಿ ರುದ್ರ ತಾಂಡವವಾಡುತ್ತಾ ಜಗತ್ತನ್ನೇ ಆಪೋಷಣ ತೆಗೆದುಕೊಳ್ಳಬಲ್ಲೆ. ಲಯಕಾರಕನಾದಂತಹ ರುದ್ರ ನಾನು ಎಂದು ನನ್ನ ಆಗಮನವನ್ನು ವೀಕ್ಷಿಸಿದಾಗಲೇ ನಿನಗರ್ಥವಾಗಿರಬೇಕು. ಅನುಗ್ರಹಕಾರಕವಾದಂತಹ ಯಾವುದೇ ದೃಷ್ಟಿ ವಿಶೇಷತೆಯನ್ನು ಹೊಂದಿ ನಾನೆಂದು ಬಂದವನಲ್ಲ. ಯಾವ ಪುರವನ್ನು ಸಂರಕ್ಷಿಸುತ್ತೇನೆ ಎಂಬ ಅಭಯವನ್ನು ನಾನು ಪ್ರದಾನ ಮಾಡಿದ್ದೇನೋ ಆ ಪುರದ ಅಧಿಪತಿ ಯಾರ ಹೊಡೆತದಿಂದ ಮಡುಹಲ್ಪಟ್ಟನೋ ಅಂತವನನ್ನು ವಿಚಾರಿಸಕ್ಕೋಸ್ಕರ ಬಂದವನು ನಾನು. ವೀರಮಣಿಯನ್ನು ಗೆದ್ದೆ, ಕೊಂದೆ, ಕೆಡಹಿದೆ ಎಂಬಂತೆ ಬೀಗಬೇಡ, ಉಬ್ಬಬೇಡ. ನಿನಗೆದುರಾಗಿ ಬಂದವನು ಪ್ರಚಂಡ ಪರಾಕ್ರಮಿಯಾದ ಪರಮೇಶ್ವರ, ಯುದ್ಧ ವಿದ್ಯೆಗಳ ಅಧಿದೇವತೆ ಎಂಬ ಎಚ್ಚರವಿರಲಿ, ಎಚ್ಚರ. ಪರಮೇಶ್ವರ, ನಿನ್ನನ್ನು ಅರಿಯದೇ ಇರಲಾರದೆನೆಂದು ತಿಳಿದೆಯಾ ಪ್ರಭು? ಶ್ರೀ ರಘುರಾಮನ ಪರಮೇಶ್ವರ ದೇವರೇ, ತೆರೆಯ ಮರೆಯಲಿದ್ದುಕೊಂಡು ನೀನು ಈ ರಣಕ್ಷೇತ್ರಕ್ಕೆ ಬಂದೇ ಬರುತ್ತಿ ಎಂಬ ನಿರೀಕ್ಷೆಯಲ್ಲಿದ್ದವನು ನಾನು. ನೆನೆದವರ ಮನದ ಇಷ್ಟಾರ್ಥವನ್ನು ಪರಿಪಾಲಿಸುವಂತ ದೇವನು ನೀನಲ್ವೇ? ನೀನೀಗ ವೀರಮಣಿಯ ಪಕ್ಷದಿಂದ ಬಂದಿದ್ದಿ. ದೇವರುಗಳಿಗೂ ಪಕ್ಷಭೇದಗಳೇಕೆ? ಇಷ್ಟಕ್ಕೂ ನಿನ್ನ ಭಕ್ತನಾದಂಥ ವೀರಮಣಿಯನ್ನು ಶಯ್ಯಾಗಾರದಲ್ಲಿ ಮಲಗಿದ್ದ ಹಾಗೆ ಕೊಂದದ್ದೇನೂ ಅಲ್ಲ. ಕೈಲಾಸ ಅಧಿಪತಿಯಾದಂಥ ನೀನು ಈ ಪುರದಲ್ಲಿ ನೆಲೆಸಿದ್ದಿ ಎಂಬ ಕಾರಣಕ್ಕಾಗಿ ಹೆಚ್ಚಿನ ಪ್ರಾಶಸ್ತ್ಯವನ್ನು ನಾವು ಕೊಟ್ಟದ್ದು. ಆದರೆ ನಿನ್ನ ಭಕ್ತನಾದಂಥ ವೀರಮಣಿ ಅದನ್ನು ಅರಿಯದೆ ತನ್ನ ಧೂರ್ತತನವನ್ನು ತೋರಿದಕ್ಕಾಗಿ ನಾವು ನಮ್ಮ ಕ್ಷಾತ್ರ ಧರ್ಮವನ್ನು ತೋರಿಸಬೇಕಾಯಿತು. ರಘುರಾಮನ ಯಜ್ಞಕ್ಕೆ ಯಾರೇ ಅಡ್ಡಿಪಡಿಸಿದರೂ ಕೂಡ ಅವರನ್ನು ಸದೆಬಡಿಯುವುದರಲ್ಲಿ ಸಂದೇಹವಿಲ್ಲ. ಅದನ್ನು ಅರಿಯದೆ ನೀನು ಕೂಡ ಮುಂದುವರೆದು ಬಂದೆ. ಆದರೆ ಅಹಿ ವಿಭೂಷಣನಾದ ನಿನಗೂ ಅಂಜುವುದಿಲ್ಲ, ಶಿವನೇ ನಿನಗೂ ಎದುರುವುದಿಲ್ಲ. ವೀರಮಣಿಯ ಪಕ್ಷದಿಂದ ನಾನು ರಣರಂಗಕ್ಕೆ ಇಳಿದಿದ್ದೇನೆ ಎಂಬ ಆಕ್ಷೇಪವನ್ನು ಎತ್ತುತ್ತಾ ಇದ್ದೀಯಲ್ಲ. ಈ ಯುದ್ಧ ಸಂಘಟಿತವಾಗುವುದಕ್ಕೆ ಪ್ರಧಾನ ಕಾರಣ ನೀನೇ ಎಂದು ಮರೆತೇ ಬಿಟ್ಟಿಯಲ್ಲ. ನೀನೇನು ಮಾಡಬೇಕಿತ್ತು ಹೇಳು? ಮೊದಲು ನರು ಹಿರಿಯರು ನನ್ನ ಸಾನ್ನಿಧ್ಯ ಇಲ್ಲಿ ಇದೆ ಎಂದು ನಿನಗೆ ವಿದಿತವೇ ಅಲ್ಲವೇ? ಆದರೂ ಸಂಧಾನಕ್ಕೆ ನನ್ನೆಡೆಗೆ ಬಂದೆಯಾ ನೀನು? ಮಂಗ ಒಂದು ದೌತ್ಯಕ್ಕೆ ಬರುತ್ತದೆ ಅಂತಾದರೆ ಅದು ನಿನ್ನ ಸಾಕೇತದಲ್ಲಿ ನಡೆದೀತು. ಮಂಗ ಒಂದು ತುರಗವನ್ನು ಬಿಡಿಸಲು ಬರುತ್ತದೆ ಅಂತಾದರೆ ನಾವ್ಯಾರು ಅದನ್ನು ಗಂಭೀರವಾಗಿ ಪರಿಗಣಿಸುವವರೇ ಅಲ್ಲ. ವೀರಮಣಿಗೆ ಸರಿಯಾದ ತಿಳುವಳಿಕೆಯನ್ನು ನೀಡಿ ಏನು ಮಾಡಬೇಕು, ಏನು ಮಾಡಬಾರದು ಎಂಬ ಸರಿಯಾದ ಚಿತ್ರಣವನ್ನು ನೀಡು ಮಹಾದೇವ ಎಂಬ ಒಂದು ಮಾತನ್ನು ಹೇಳಿದ್ದೇ ಆಗಿದ್ದಲ್ಲಿ ಇವು ಯುದ್ಧವೇ ನಡೆಯುತ್ತಾ ಇರಲಿಲ್ಲವಲ್ಲ. ಒಂದು ವೇಳೆ ನೀನು ಯುದ್ಧ ನಡೆಯದೆ ಹೋಗದಂತೆ ಮಾಡಬೇಕಿದ್ದರೆ ಏನು ಮಾಡಬೇಕಿತ್ತು? ಮಂಗ ಒಂದು ಬನ್ನಲ್ಲಿಗೆ ಬರಬೇಕಿತ್ತೆ. ಈಗ ಯುದ್ಧ ಪ್ರಾರಂಭವಾದ ಮೇಲೆ ಅದಕ್ಕೊಂದು ಸರಿಯಾದ ಮುಕ್ತಾಯವನ್ನು ಹಾಡದೆ ಹೋದಲ್ಲಿ ಈ ಪರಮೇಶ್ವರ ವಿರಮಿಸುವವನೇ ಅಲ್ಲ. ನಾನಿಲ್ಲಿದ್ದೇನೆ ಎಂದು ಗೊತ್ತಿದ್ದ ಮೇಲೂ ನನಗೆ ಕೊಡಬೇಕಾದ ಗೌರವವನ್ನು ನೀನು ಕೊಡಲಿಲ್ಲ. ಸಂಧಾನದಲ್ಲಿ ನೀನೇನು ಬಯಸುತ್ತಿ ಹೇಳು? ಒಬ್ಬ ಈಶನ ರಕ್ಷಣೆಯಲ್ಲಿರುವ ಪುರದ ಅಧಿಪತಿ ನಿಶ್ಶರ್ಥವಾಗಿ ತುರಗವನ್ನು ಬಿಟ್ಟು ಬಿಡಬೇಕೆ? ಅದು ಯುದ್ಧ ಪ್ರಾರಂಭವಾದ ಮೇಲೆ ನೀನು ಆಡುವ ಮಾತು. ಮೊದಲೇ ಆಗಿದ್ದರೆ ಯುದ್ಧವನ್ನೇ ಆಗದಂತೆ ನೋಡಿಕೊಳ್ಳುತ್ತಿದ್ದೆ ಮುದದಿಂದ. ಕಪ್ಪವನ್ನು ಕೊಟ್ಟು ರಾಮನನ್ನು ಒಪ್ಪಿ
ಸಂತೋಷದಿಂದ ನಿನ್ನನ್ನು ಕೊಡುತ್ತಾ ಇದ್ದೆ. ಈಗ ಆ ಹಂತ ಎಲ್ಲ ದಾಟಿದ ಮೇಲೆ ಇತ್ತಂಡಗಳಲ್ಲೂ ಅಪಾರವಾದ ನಷ್ಟವಾದ ಮೇಲೆ ನೀನು ನನಗೆದುರಾಗಿ ಬಂದು ಹರನಿನಗಂಜುವೆನೆ ಅನ್ನುತ್ತಾ ಇದ್ದೀಯಲ್ಲ, ಹಾಗಾದರೆ ಯಾರಿಗೆ ಅಂಜುವುದು ನೀನು? ಪರಮೇಶ್ವರ ದೇವರೇ, ಮೊದಲೇ ನೀನು ನನ್ನಲ್ಲಿ ಬಂದ್ರೆ ಯುದ್ಧ ಸಂಭವಿಸುತ್ತಿರಲಿಲ್ಲ ಅಂತ ಹೇಳ್ತಾ ಇದ್ದೆ. ಅದು ಅರಿತೆ ಇಲ್ಲಿ ಶಿವನ ಸಾನ್ನಿಧ್ಯ ಉಂಟು, ಆದ ಕಾರಣ ಇಲ್ಲಿ ಸಂಗ್ರಾಮ ನಡಿಬಾರ್ದು ಅಂತ ನಾವು ಸಂಧಾನಕ್ಕೆ ಮುಂದಾದದ್ದು. ಈಗ ನಿನ್ನ ಮಾತು ಕೇಳುವಾಗ ವೀರಮಣಿಯ ಪ್ರಭಾವ ನಿನ್ನ ಮೇಲೆ ಚೆನ್ನಾಗಿ ಆಗಿದೆ ಅಂತ ಅನಿಸ್ತದೆ. ನಾನು ಗಳಿಸಿದ ಆಂಜನೇಯನನ್ನು ಸಾಮಾನ್ಯ ಮಂಗ ಅಂತ ನೀನು ತಿಳಿದಿದ್ದೀಯಲ್ಲ, ವಾಯುಪುತ್ರ ಆಂಜನೇಯನ ಯೋಗ್ಯತೆ ಏನೆಂದು ಅರಿಯದೇ ಇರಲಾರದವನೇನು ನೀನಲ್ಲ. ಇಷ್ಟಕ್ಕೂ ಏನು ಹೇಳಿದೆ? ಇದನ್ನು ಮೊದಲೇ ಹೇಳಬಹುದಿತ್ತು ಅಂತ. ಹೌದು, ಯಾವಾಗ ನಿನ್ನ ಮಾತಿಗೆ ಮೌಲ್ಯ ಬರುತ್ತಿತ್ತು. ಈಗಲ್ಲ, ಎಲ್ಲ ಮುಗಿದ ಮೇಲೆ ಈಗ ನೀನು ದರ್ಶನ ನೀಡುವಕ್ಕಿಂತ ನಿನಗೂ ಮೊದಲೇ ಬರಬಹುದಿತ್ತಲ್ಲ. ನಿನಗೊಂದು ಬಿರುದು ಇದೆ ಅಲ್ಲ. ಶರಣಾಗತ ವತ್ಸಲನಾದ ನೀನು ನಿನ್ನ ಭಕ್ತನಲ್ಲಿ ಸಂತುಷ್ಟನೇ ಆಗಿದ್ದರೆ ಆತನ ರಕ್ಷಣೆಗೆ ನೀನು ಮೊದಲೇ ಬರಬೇಕಾಗಿತ್ತು. ನಮ್ಮೊಳಗೆ ವ್ಯಾಜ್ಯ ನಡೆಯುತ್ತಿರುವಾಗ ದಿವ್ಯ ಮೌನವನ್ನು ತಾಳಿ ಈಗ ಏಕಾಏಕಿ ಬಂದೇನು ಪ್ರಯೋಜನ ಹೇಳು? ಮಾನವನು ಲೋಕಹಿತ ಕಾರ್ಯವನ್ನು ಮಾಡುವಾಗ ದೇವನಾದಂಥ ನೀನು ಅಪ್ರತ್ಯಕ್ಷನಾದಿದ್ದು ಅವನಿಗೆ ಅನುಗ್ರಹಿಸಬೇಕು. ಮಾನವರು ಲೌಕಿಕವಾಗಿ ಮಾನವರೊಂದಿಗೆ ವ್ಯವಹರಿಸಬೇಕಲ್ಲದೆ ದೇವನೊಂದಿಗೆ ವ್ಯವಹರಿಸುವುದು ಸರಿಯಲ್ಲ. ದೇವರಲ್ಲಿ ಏನಿದ್ದರೂ ನಮ್ಮದು ಪ್ರಾರ್ಥನೆ, ಆರಾಧನೆ, ನಿವೇದನೆ ಅಷ್ಟೇ. ಶಿವಭಕ್ತನಾದವನು ಎಲ್ಲರನ್ನೂ ಸಮರ್ಪಣಾ ಭಾವದಿಂದ ಕಾಣಬೇಕಾದವನು, ಧರ್ಮವನ್ನು ಪಾಲಿಸಬೇಕಾದವನು. ಈಗ ಧರ್ಮವನ್ನು ಉಲ್ಲಂಘಿಸಿದ್ದು ನಿನ್ನ ಭಕ್ತನೇ ಆದ ಕಾರಣ ನಾವೇನು ಹೆದರುವಂತ ಪ್ರಶ್ನೆ ಇಲ್ಲ. ಎಲ್ಲ ಮುಗಿದ ಮೇಲೆ ಈಗ ಬಂದು ನಾನು ಯುದ್ಧಕ್ಕೆ ಸಿದ್ಧ ಅಂತ ಹೇಳಿದ್ರೆ ನಾನು ಕೂಡ ಯುದ್ಧಕ್ಕೆ ಸಿದ್ಧನಾಗಿದ್ದೇನೆ. ದೇವರೆಂಬ ಭಾವವನ್ನು ಮರೆತು ಹೋರಾಡುತ್ತೇನೆ ಅಂತ ಹೋರಾಡುತ್ತೇನೆ. ಶರಣರ ಪೊರೆಯುವ ಬಿರುದು ಎಂದು ಹಂಗಿಸುತ್ತಾ ಇದ್ದೀಯಲ್ಲ, ನೀನು ಈ ರಣರಂಗಕ್ಕೆ ಇಳಿದದ್ದು ಹರ ನನ್ನನ್ನು ಪೊರೆ ಕಾಯಿ ಎಂದು. ನೀನು ಶತ್ರುಘ್ನ ಹೀಗೆ ಮಾತನಾಡಬೇಕಾದವನು. ವೀರಮಣಿ ಯುದ್ಧಕ್ಕೆ ಹೊರಟ ಕಾಲದಲ್ಲಿ ನನ್ನ ಕಾಲಿಗೆರಗಿದಾಗ ಶತ್ರುಘ್ನನೊಡನೆ ಸಂಧಾನ ಮಾಡು, ಅವನಿಗೆ ಕಪ್ಪವನ್ನು ಕೊಡು ಎಂದು ನಾನು ಹೇಳಿದ್ದರೆ ನನ್ನ ಅಸ್ತಿತ್ವವೇ ದೊಡ್ಡ ಪ್ರಶ್ನೆಯಾಗುತ್ತಿತ್ತು. ನೀನು ದಿಗ್ವಿಜಯವನ್ನು ಸಾರಿ ರಾಮನನ್ನು ನಂಬಿಕೊಂಡು ಸಕಲ ದೇಶಗಳನ್ನು ಜಯಿಸುತ್ತೇನೆ ಎಂಬ ಆಶಾಭಾವದಿಂದ ಕನಸನ್ನು ಹೊತ್ತು ಹೊರಟವನು. ನನ್ನ ವೀರಮಣಿಯೋ ತುರಗದ ಕಟ್ಟಿದ ಹಣೆ ಬರಹವನ್ನು ಕಂಡು ಹಣೆಯಲ್ಲಿ ಕಟ್ಟಿದ ಬರಹವಾದ ಬಲಹುಳ್ಳವರು ಕಟ್ಟಿ ಕಾದುವುದು ಎಂಬ ಬರಹವನ್ನು ಓದಿ ತುರಗವನ್ನು ಕಟ್ಟಿ ಕ್ಷಾತ್ರ ಧರ್ಮವನ್ನು ಮೆರೆದವನು. ನಿನ್ನಂತೆ ದಿಗಂತಕ್ಕೂ ದಿಗ್ವಿಜಯವನ್ನು ಸಾರಿಕೊಂಡು ಹೊರಟವನಲ್ಲ. ನಿನ್ನನ್ನು ಇಷ್ಟು ಹೊತ್ತು ಮಾತನಾಡಲು ಯಾಕೆ ಬಿಟ್ಟೆ ಹೇಳು? ಯಾಕೆ? ನೀನು ಶ್ರೀರಾಮನ ಸಹೋದರ ಎಂಬ ನೆಲೆಯಲ್ಲಿ. ಇಲ್ಲದಿದ್ದರೆ ಯುದ್ಧದಲ್ಲಿ ಆದ ಸಂಗತಿಗಳನ್ನು ಹೋಗಿ ರಾಮನಲ್ಲಿ ಸಾರಲಿಕ್ಕೂ ಯಾರೂ ಜನ ಇಲ್ಲ ಅಂತಾದೀತು. ಈಗ ಎತ್ತಿದ್ದೇನೆ ತ್ರಿಶೂಲವನ್ನು, ಅಟ್ಟುತ್ತೇನಂತೆ ಯಮನಾಲಯಕ್ಕೆ. ರಾಮ ರಾಮ ಏನಾಯಿತು ಏನಾಯಿತು? ರಣರಂಗಕ್ಕೆ ನಾನು ಒಮ್ಮೆಲೆ ಧಾವಿಸಿ ಬಂದಾಗ ಶಿವನ ಪ್ರಮಥ ಗಣಗಳೆಲ್ಲ ನನ್ನನ್ನು ಮುತ್ತಿದವಲ್ಲ. ಒಬ್ಬೊಬ್ಬರನ್ನು ಗರ 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 ತಿರುಗಿಸಿ ಎಸೆದಿದ್ದೇನೆ. ಗಮ್ಯ ಸ್ಥಾನವನ್ನು ಮುಟ್ಟಿದವೋ ಏನೋ, ಕೈಲಾಸವನ್ನೇ ಹೋಗಿ ಸೇರಿರಬಹುದು. ಹಾಗೆ ಎಸೆದಿದ್ದೇನೆ ಅವರನ್ನು. ಹಾಗೆ ಮುಂದೆ 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 ಬರ್ತಾ ಇದ್ರೆ
ಹಾ 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 ಏನಾಗಿ ಹೋಯಿತು ಏನಾಗಿ ಹೋಯಿತು? ನಮ್ಮ ಪುಷ್ಕಳಾದ್ಯರು ಧರೆಗೆ ಬಿದ್ದಿದ್ದಾರಲ್ಲ, ಶತ್ರುಘ್ನ ದೇವ ಇನ್ನಿಲ್ಲವಾಗಿದ್ದಾನೆ. ಏನು ಉತ್ತರವನ್ನು ಕೊಡುವುದು ನಾನು ರಾಮದೇವರಲ್ಲಿ? ನಿನ್ನ ಜೊತೆಗೆಲ್ವ ಕಳುಹಿಸಿಕೊಟ್ಟದ್ದು ನಾನು ಅವರನ್ನು. ರಾಮದೇವರು ನನ್ನಲ್ಲಿ ಕೇಳಿದ್ರೆ ಏನೆಂದು ಹೇಳಲಿ? ಇದಕ್ಕೆಲ್ಲ ಕಾರಣ ಯಾರು ಅಂತ ಅರಸಿಕೊಂಡು ಮುಂದೆ ಬಂದ್ರೆ ವೀರಮಣಿಯು ಸತ್ತು ಬಿದ್ದಿದ್ದಾನೆ, ಅವನ ಪಕ್ಷದವರೆಲ್ಲ ಸತ್ತು ಬಿದ್ದಿದ್ದಾರೆ. ಎಲ್ಲರೂ ಹಸುವನ್ನು ನೀಗಿರುವಾಗ ಒಬ್ಬ ಇದಕ್ಕೆ ಕಾರಣಕರ್ತನಿರಬೇಕಲ್ಲ. ಯಾರೆಂದು ಹುಡುಕಿ ಬಂದರೆ ಮಂದಹಾಸವನ್ನು ಬೀರುತ್ತಾ ತ್ರಿಶೂಲಧಾರಿಯಾಗಿ ಬರ್ತಾ ಇದ್ದಾನಲ್ಲ, ಅವನನ್ನೇ ಪ್ರಶ್ನಿಸುತ್ತೇನೆ. ಎಲ್ಲವೋ ಎಲ್ಲವೋ ಪರಮೇಶ್ವರನೇ, ನಿನ್ನ ಚಲನೆಯನ್ನು ಸ್ತಬ್ಧಗೊಳಿಸು. ಏನು ಅಂತ ಯೋಚಿಸಿದ್ದಿ? ತ್ರಿಶೂಲವನ್ನು ಹಿಡಿದುಕೊಂಡು ಬಂದ್ರೆ ಹೆದರಿ ಓಡಿ ಹೋಗುತ್ತೇನೆ ಅಂತ ಯೋಚಿಸಿದ್ಯಾ ನೀನು? ಅಬ್ಬಬ್ಬ, ನನ್ನನ್ನು ನೋಡುವ ಚಂದವೇ ನೀನು. ಮಂಜಿನ ಬೆಟ್ಟದಲ್ಲಿ ಇರುವವನು ನೀನು ಅಲ್ವೇ? ಮಂಜುನಾಥ ಅಂತ ಹಾಗೆ ನಿನ್ನನ್ನು ಕರೆಯುತ್ತಾರೆ. ತಲೆಯಲ್ಲಿ ಚಂದ್ರನನ್ನು ಹೊತ್ತಿದ್ದಿ, ಹಾಗೆ ಶಶಾಂಕನೆಂದು ಕರೆಯುತ್ತಾರೆ. ಗಂಗೆ ಧುಮ್ಮಿಕ್ಕುತ್ತಾ ಇದ್ದಾಳೆ, ಹಾಗಾಗಿ ಗಂಗಾಧರನೆನ್ನುವ ಬಿರುದು. ಕುತ್ತಿಗೆಗೆ ಕಟ್ಟಿಕೊಂಡಿದ್ದೀಯಲ್ಲ ಸರ್ಪವನ್ನು, ಫಣಿ ವಿಭೂಷಣನೆಂದು ಹಾಗೆ ಕರೆಯುತ್ತಾರೆ. ಇದೆಲ್ಲ ಸಾಲದ್ದಕ್ಕೆ ಹಣೆಯಲ್ಲಿ ಒಂದು ಕಣ್ಣು ಬೇರೆ. ಇದುವೇ ಅಲ್ವೇ ವಿರೂಪಾಕ್ಷ ಅಂತ ನಿನ್ನನ್ನು ಕರೆಯುವುದು? ಭಕ್ತರು ಕೊಟ್ಟ ಬಿರುದು. ಭಕ್ತರು ನಿನಗೆ ಎಷ್ಟು ಬಿರುದು ಕೊಡಲಿ, ಈಗ ನಾನೊಂದು ಬಿರುದು ಕೊಡ್ತೇನೆ. ಏನು ಅಂತ ಬಲ್ಲೆಯ? ಮದಾಂಧ ಅಂತ. ಸಮುದ್ರ ಮಥನ ಮಾಡುವಾಗ ವಿಷವನ್ನು ಕುಡಿದಿದ್ದೇನೆ, ಬಹಳ ಹೆಮ್ಮೆ ಬೇಡ ನಿನಗೆ. ನೀಲಕಂಠ ಅಂತ ಹೇಳುವ ಬಿರುದು ಬಂದಿದೆ. ಯಾಕೆ? ಹೆಂಡತಿ ಬಂದು ಕುತ್ತಿಗೆಯನ್ನು ಹಿಡಿದುಕೊಂಡದ್ದಂತೆ. ಆದ್ರೆ ನನಗನ್ನಿಸುವುದು ಒಂದು ವಿಷದ ಬಿಂದು ಒಳಗೆ ಇಳಿದಿದೆ ಅಂತ. ಆ ವಿಷವನ್ನೇ ತೇಗುವಾಗ ನಮ್ಮ ಶತ್ರುಘ್ನ ದೇವನನ್ನು ಕೊಂದು ಮುಗಿಸಿದ್ದೀಯಲ್ವ ನೀನು? ಇಷ್ಟೆಲ್ಲ ನೀನು ಮಾಡಿದ್ದು ಯಾಕೆ? ಶ್ರೀರಾಮದೇವರು ನಿನಗೇನು ಮಾಡಿದ್ದಾರೆ? ನಮ್ಮಲ್ಲಿ ಯಾಕೆ ನಿನಗೆ ಇಷ್ಟು ಹಗೆತನ? ಇದೆಲ್ಲ ಮಾಡಿದ್ದು ಯಾಕೆ ಅಂತ ಹೇಳು. ನನ್ನನ್ನೇ ಮದಾಂಧ ಎಂದು ಜರೆಯುತ್ತಿದ್ದೀಯಲ್ಲ, ಯಾರಲ್ಲಿ ಮಾತನಾಡುತ್ತಿದ್ದೇನೆ ಎಂದ ವಿವೇಚನೆಯಿಂದ ಮಾತನಾಡಬೇಕು. ಪೂರ್ವಾಪರ ಆಲೋಚನೆ ಮಾಡಿ ಮಾತನಾಡಬೇಕಲ್ಲ. ನಿನಗೆಲ್ಲ ಕಾರಣ ಬೇಕ? ಈಗ ಹೇಳುತ್ತೇನೆ ಕೇಳು. ಹೌದಪ್ಪ, ಶತ್ರುಘ್ನನನ್ನು ಕೊಂದವನು ನಾನೇ. ಯಾಕೆ ಅಂತ ಹೇಳುತ್ತೇನೆ ಕೇಳು. ನನ್ನ ಸಾನ್ನಿಧ್ಯ ಇಲ್ಲಿ ಇದೆ ಎಂದು ಗೊತ್ತಿದ್ದರೂ ನನಗೆ ಕೊಡಬೇಕಾದ ಗೌರವವನ್ನು ಕೊಡದೆ ಅವಿವೇಕನಂತೆ ವರ್ತಿಸಿದ ಆತ ನನ್ನ ಸಾನ್ನಿಧ್ಯವನ್ನು ಧಿಕ್ಕರಿಸಿ ಮತಿಹೀನನಂತೆ ವರ್ತಿಸಿದ. ಆತನಿಗೆ ಸರಿಯಾದ ಶಾಸ್ತಿಯನ್ನೇ ನಾನು ಮಾಡಿದ್ದೇನೆ. ಇದನ್ನೆಲ್ಲ ನಿನಗೆ ನಾನು ಹೇಳಬೇಕು. ಅಂದು ಬಾಲಕ್ಕೆ ಕೊಟ್ಟ ಬೆಂಕಿಯಿಂದ ಇಡೀ ಸುವರ್ಣಲಂಕೆಯನ್ನೇ ಸುಟ್ಟ ಕಪಿಯಲ್ಲವೇ ನೀನು? ಹೆಚ್ಚು ಮಾತನಾಡಿದರೆ ಭಸ್ಮಗೊಳಿಸಬೇಕಾದೀತು. ಜೋಕೆ ನೀನು ಮಾತನಾಡುವುದು ಕೇಳುವಾಗ ನಿನ್ನ ಇರವನ್ನು ಗಮನಿಸದೆ ಶತ್ರುಘ್ನ ದೇವಯನ್ನು ಮುಂದುವರಿಲಿಲ್ಲ. ನಿನ್ನ ಸಾನ್ನಿಧ್ಯ ಇಲ್ಲಿ ಉಂಟು ಅಂತಲೇ ಸಂಧಾನಕ್ಕೆ ನನ್ನನ್ನು ಕಳುಹಿಸಿದ್ದು. ಬಂದಾಗ ಮಾತನಾಡಿದ ವೀರಮಣಿ ಎಷ್ಟು ಅಹಂಕಾರದಿಂದ ಮಾತನಾಡಿದ್ದಾನೆ ಗೊತ್ತುಂಟ? ಅವನ ಪ್ರಭಾವ ನಿನ್ನ ಮೇಲೆ ಚೆನ್ನಾಗಿ ಆಗಿದೆ ಅಂತ ನಮಗೂ ಗೊತ್ತುಂಟು. ಒಬ್ಬ ವೈರಾಗ್ಯವೇ ಮೂರ್ತಿ ವ್ಯಕ್ತವ ಮಾಡಬೇಕಾದ್ದು ಏನು? ಆ ದೇವರು ಅವನಿಗಿರುವ ಭಕ್ತಿಯ ಮೂಲಕವಾಗಿ ಅವ ಸರಿಯಾಗಿ ನಡೆದುಕೊಳ್ಳಬೇಕು. ಇನ್ನೊಬ್ಬ ದೈವವನ್ನು ವಿರೋಧಿಸುವುದಲ್ಲ. ರಾಮನ ವಿರೋಧ ಅವ ಮಾಡ್ತಾನೆ ಅಂತಿದ್ರೆ ನೀನು ತಡೆಯಬೇಕಿತ್ತು.
ಅದಲ್ಲದೆ ಅವ ಹಾಗೆ ಮಾಡ್ತಾನೆ ಅಂತ ಹೇಳಿ ಚಂದ ನೋಡು ಅಂತ ನೀನು ಹೊರಟದ್ದ ದೇವರೇ. ಹಾಗಾದರೆ ನಿನಗೆ ಭಕ್ತರು ಕೊಟ್ಟ ಬಿರುದು ಉಂಟು ಅಂತ ಆದ್ರೆ ನಿನ್ನನ್ನು ಪೂಜಿಸ್ತಾ ಇದ್ದ ಅವ ಮಾಡಿದ್ದೇನು ಅಂತ ಗೊತ್ತುಂಟ? ಒಂದು ಶಿವನ ಮೂರ್ತಿಯನ್ನು ಬೆಲ್ಲದಿಂದ ಮಾಡಿ ಬಂದವರಿಗೆ ಪ್ರಸಾದ ಅಂತ ಆ ಬೆಲ್ಲವನ್ನೇ ಮುರಿದು ಕೊಟ್ಟ ಹಾಗ ಆಯ್ತು ಅವ ಮಾಡಿದ್ದು. ನಿನ್ನನ್ನು ವಿಕ್ರಯಕ್ಕೆ ಇಟ್ಟುಕೊಂಡಿದ್ದಾನೆ. ಎಷ್ಟಾದರೂ ನನ್ನ ಬಾಲದ ಬಗ್ಗೆ ನೀನೀಗ ಅಪಹಾಸ್ಯ ಮಾಡ್ತಾ ಇದ್ದ. ನನ್ನ ಬಾಲಕ್ಕೆ ಬೆಂಕಿ ಕೊಡ್ಲಿಕ್ಕೆ ಹೋದ್ರು ಆ ಬಾಲ ಸುಡ್ಲಿಕ್ಕೆ ಯಾರಿಗೂ ಆಗ್ಲಿಲ್ಲ. ಯಾಕೆ? ಅದು ಸುಡುವ ಬಾಲ ಅಲ್ಲ, ರಾಮನ ಅನುಗ್ರಹವನ್ನು ಹೊಂದಿಯೇ ನಾನು ಅಲ್ಲಿಗೆ ಹೋದದ್ದು. ಹಾಗಾಗಿ ನನ್ನ ಬಾಲದ ಬಗ್ಗೆ ನೀನು ಇಷ್ಟೆಲ್ಲ ಹೇಳುವಾಗ ನಿನ್ನ ಬಾಲದ ಬಾಲನ ಬಗ್ಗೆಯೂ ಹೇಳಬೇಕಾಗ್ತದೆ. ಭಸ್ಮಾಸುರ ನಿನ್ನ ಬಾಲನಲ್ಲವೇ ಹೇಳು. ಸಿರಿಯರಸನು ಬರಸಿಯನು ಸೀತಾನ್ವೇಷಣೆಗಾಗಿ ಲಂಕೆಗೆ ಹೋದ ನಾನು ಅಲ್ಲಿ ಅಶೋಕವನವನ್ನು ಹಾಳುಗೆಡಹಿದ್ದು ನಾನಲ್ಲಿ ಹೋಗಿದ್ದೇನೆ ಅಂತ ಗೊತ್ತಾಗಬೇಕು ಅಂತಲೇ ಹೇಳಿ. ರಾವಣನಂತ ದುಷ್ಟ ನಿನ್ನ ಭಕ್ತನಾಗಿದ್ದಾನೆ ಅಂತ ಆದರೆ ಅದೇ ರೀತಿಯ ವರ್ತನೆಯನ್ನು ಇಲ್ಲಿ ವೀರಮಣಿಯೂ ತೋರಿದ್ದಾನೆ. ಅಲ್ಲಿ ರಾವಣನ ಆಸ್ಥಾನಕ್ಕೆ ಕರೆದುಕೊಂಡು ನನ್ನನ್ನು ಹೋದಾಗ ಅವರು ಬಾಲಕ್ಕೆ ಬೆಂಕಿ ಕೊಟ್ಟರು ಅಂತ ಆದರೆ ನನ್ನ ಬಾಲ ಏನೂ ಸುಡಲಿಲ್ಲ. ಪರಿಣಾಮವಾಗಿ ಲಂಕೆಯನ್ನೇ ನಾನು ಸುಟ್ಟದ್ದು. ಹಾಗೆ ನಿನಗೂ ಕೂಡ ಒಬ್ಬ ಬಾಲನಿದ್ದ. ಈ ದುರ್ಬುದ್ಧಿಯವರೆಲ್ಲ ಯಾಕೆ ನಿನ್ನ ಭಕ್ತರಾಗ್ತಾರೆ ಅಂತ ನನಗೂ ಆಶ್ಚರ್ಯವೇ. ಅಲ್ಲ, ನಿನಗೊಂದು ಭಸ್ಮ ಹಾಕುವ ಅಭ್ಯಾಸವಂತೆ. ಅದು ಹೆಣದ ಅವತ್ತವತ್ತು ಸುಟ್ಟ ಬಿಸಿ ಬಿಸಿ ಭಸ್ಮವೇ ಆಗಬೇಕು ಅಂತ. ಅದನ್ನು ತಂದುಕೊಡ್ಲಿಕ್ಕೆ ನಿನ್ನ ಮಡದಿಯೇ ಆಗಬೇಕಂತ. ಹೌದು, ನನ್ನದೇ ಹೆಂಡತಿ. ಹೌದು, ನಿನ್ನದೇ ಮಡದಿ ಆ ದಿನ ಭಸ್ಮವನ್ನು ತಂದುಕೊಟ್ಲು. ಆ ಭಸ್ಮವನ್ನು ನೀನು ತಿಕ್ಕಿ ಹಣೆಗೆ ಲೇಪಿಸುವ ಸಮಯದಲ್ಲಿ ಅದರಲ್ಲೊಂದು ಕಲ್ಲಿತ್ತಂತೆ. ಕಲ್ಲನ್ನು ನೀನು ತೆಗೆದು ಎಸೆದೆ. ಆ ಕಲ್ಲಿನಿಂದ ಒಂದು ರಾಕ್ಷಸ ಹುಟ್ಟಿ ಬಂದನಂತೆ. ನನಗೆ ಇನ್ನು ಏನು ಕೆಲಸ ಅಂತ ನಿನ್ನಲ್ಲಿ ಕೇಳಿದವ. ನೀನವನಿಗೆ ಇನ್ನು ಮುಂದೆ ಭಸ್ಮ ತರುವ ಕೆಲಸ ನಿನಗೆ ಅಂತ ಕೊಟ್ಟೆಯಲ್ಲ. ಆ ನಂತರ ದಿನನಿತ್ಯ ನಿನಗೆ ಭಸ್ಮ ತರುವ ಕೆಲಸ ಅವನಿಗೆ ಇತ್ತು. ಅದೊಂದು ದಿನ ಅವ ಬಂದು ಹೇಳ್ತಾನಂತೆ, ನನಗೆ ಎಲ್ಲಿಯೂ ಭಸ್ಮ ಸಿಗುವುದಿಲ್ಲ, ನಾನು ಯಾರ ತಲೆಗೆ ಕೈ ಇಡ್ತೇನೆ ಅವರು ಸಾಯಬೇಕು, ಭಸ್ಮವಾಗಿ ಹೋಗಬೇಕು ಅಂತ. ನೀನು ಒಂದು ಹೋಗಿ ಹೋಗಿ ಅಂತ ವರವನ್ನು ಕೊಟ್ಟೆ. ಅವನು ಮೊದಲ ಪ್ರಯೋಗ ಮಾಡಲಿಕ್ಕೆ ನಿನ್ನ ಬಳಿಗೆ ಬಂದ. ನಿನ್ನನ್ನೇ ಓಡಿಸಿದ. ನೀನು ಓಡಿ ಓಡಿ ಹೋದದ್ದು ಎಲ್ಲಿಗೆ? ಸಿರಿಯರಸನ ಬಳಿಗೆ ಅಲ್ವಾ ನೀನು ಬಂದದ್ದು ಅಲ್ವಾ? ಹಾಗೆ ಅಲ್ಲಿ ಸಿರಿಯರಸನ ಸಹಾಯದಿಂದ ಅವನ ನಾಶವಾಗಲಿಕ್ಕೆ ಕಾರಣವಾಯಿತು. ಭಸ್ಮಾಸುರನ ಕಥೆಯನ್ನು ನೀನು ಹೇಳಿದ್ದಿ. ಅತಿರಂಜನೆಯೇನು ಇಲ್ಲ ಅದರಲ್ಲಿ. ಇದ್ದದ್ದನ್ನು ಇದ್ದ ಹಾಗೆ ಯಥಾವತ್ತಾಗಿ ಒಪ್ಪಿಸಿದ್ದೀಯ. ನೀನು ಕಲ್ಲನ್ನು ಎಸೆದೆ ಎಂದೆಯಲ್ಲವೇ? ಕಲ್ಲು ಎಂದರೆ ಕಲ್ಮಶ. ಕಲ್ಮಶವನ್ನು ಎಸೆದಾಗ ಅಲ್ಲಿ ಹುಟ್ಟಿದ ಒಬ್ಬ ರಕ್ಕಸ ಭಸ್ಮಾಸುರ ಎಂಬವನು. ಆತ ತನ್ನ ಸೃಷ್ಟಿಗೆ ಕಾರಣೀಭೂತನಾದವನನ್ನು ಕೊಲ್ಲಲು ಹೊರಟಾಗ ಈತ ಲೋಕಕ್ಕೆ ಕಂಟಕಪ್ರಾಯನಾದನು ಎಂದು ತಿಳಿದ ನಾವು ಹರಿಹರರು ಆತನನ್ನು ಸಂಹರಿಸಿದೆವು. ಇದರಲ್ಲಿ ನೀತಿ ಪಾಠ ಒಂದು ಲೋಕಮುಖಕ್ಕೆ ಇದೆ. ಏನೆಂದರೆ ಅಹಂಕಾರ ಮಿತಿಮೀರಿದಾಗ ತಾವೇ ನಾಶವಾಗಿ ಸುಟ್ಟು ಭಸ್ಮವಾಗಿ ಹೋದಾರು ಎಂಬಂತೆ ಮರದ ಹುಳು ಮರವನ್ನೇ ತಿನ್ನುತ್ತದೆ ಎಂಬ ನೀತಿ ವಾಕ್ಯ ಲೋಕಮುಖಕ್ಕೆ ಅರ್ಥವಾಗಬೇಕು ಎಂಬಂತೆ ನಾವು ಹರಿಹರರು ನಿರ್ಮಿಸಿದ ದೇವ ನಿರ್ಮಿತ ಪ್ರಸಂಗ ಇದು. ಆದರೆ ನೀನೇನು ಮಾಡಿದ್ದೀಯಾಗ? ಆಕಾಶದಲ್ಲಿರುವ ಸೂರ್ಯನನ್ನು ಹಣ್ಣೆಂದು ಭ್ರಮಿಸಿ ಆಕಾಶದ ತೆರಕ್ಕೆ ಜಿಗಿದು ಆತನನ್ನು ತಿನ್ನಲು ಹೊರಟವನಲ್ಲವೇ ನೀನು? ವೀರಬಾ ಶ್ರೀರಾಮ ಕಿಂಕರ ಮಾರುತಾ ತಜ ತಾಳು ಸೈರಣೆ ತಾಳು ಸೈರಣೆ ವೀರಮಣಿ ಶತ್ರುಕರವಾಹಿನಿ ವೀರಮಣಿ
1000 ಸಂವತ್ಸರಗಳು ಯುದ್ಧ ನಡೆದರೂ ನಮ್ಮಿಬ್ಬರೊಳಗೆ ಯುದ್ಧ ನಿರ್ಣಯವಾಗಲಿಕ್ಕುಂಟೆ. ಆದ್ದರಿಂದ ನಾನು ಯುದ್ಧ ಸಾಹಿತ್ಯವನ್ನು ಬಯಸಿದ್ದೇನೆ. ಹನುಮ, ಸೈರಿಸಯ್ಯ, ಸೈರಿಸು, ಯುದ್ಧವನ್ನು ನಿಲ್ಲಿಸು ಎಂದು ಕೇಳಿಸುತ್ತಾ ಇದ್ದೇನೆ ನಾನು. ಯಾಕೆ ಈಗ ಹಾಗೆ ಕರೀತಾ ಇದ್ದಿ? ಏನು ಸಾಕಾಗಿ ಹೋಯ್ತಾ ನಿನಗೆ? ಲಪ್ಪ ಬಳಿರೆ ಭಪ್ಪರೆ ಬೇಷ್ ಎನ್ನುತ್ತಾ ಇದ್ದೇನೆ. ಏನು ಪರಾಕ್ರಮ, ಏನು ಶಕ್ತಿ ನಿನ್ನದು. ನೀನು ಅಜೇಯ ಆಂಜನೇಯ, ಆದ್ದರಿಂದ ನಿನ್ನಲ್ಲಿ ಸೋತಿದ್ದೇನೆಯ್ಯ ನಾನು. ಸೋತಿದ್ದೇನೆ ಅಂತ ಹೇಳಿ ಈಗ ಯುದ್ಧ ನಿಲ್ಲಿಸಿದ್ದ ನೀನು? ಹೌದು ಮಗನೇ. ಮಗನೇ ಮಗನೇ ಅಂತ ಹೇಳ್ತಿ, ಆಗ ಮಂಗ ಅಂತ ಹೇಳಿದ್ದಿ. ಅದಕ್ಕೂ ಒಂದು ಕಾರಣ ಉಂಟು. ಅಂಜನಾದೇವಿ ತಪೋನಿರತಳಾಗಿದ್ದಾಗ ನನ್ನ ವರ ಪ್ರಸಾದದಿಂದಲೇ ನೀನು ಹುಟ್ಟಿದೆಯಂತೆ. ಆದ್ದರಿಂದ ನಿನ್ನಲ್ಲಿ ಶರಣಾಗಿ ಯುದ್ಧ ಸಾಹಿತ್ಯವನ್ನು ನಾನು ಬಯಸುತ್ತಾ ಇದ್ದೇನೆ. ಆದ್ದರಿಂದ ಇಲ್ಲಿ ಮಡೆದಿರುವ ಎಲ್ಲರನ್ನು ಎಬ್ಬಿಸುವಂತವನಾಗು ವರ ಎಂತು ನಿನ್ನಲ್ಲಿ ಕೇಳಿಕೊಳ್ಳುತ್ತಾ ನಿನ್ನ ಅಸಾಮಾನ್ಯ ಪ್ರತಿಭೆಗೆ ಮೆಚ್ಚಿ ನಿನಗೆ ಒಂದು ವರವನ್ನು ಕೊಡುವ ಅಂತಿದ್ದೇನೆ. ನೀನು ನನಗೆ ವರವ್ಯಾತಕೆಯದಗೆ ರಾಮನ ಕರುಣಾರದ ಒಳಗೆ ವರವ್ಯಾತಕೆಯದಗೆ ರಾಮನ ಕರುಣಾರಸದೊಳಗೆ ರಾಮನ ಕರುಣಾರಸದೊಳಗೆ ಇರುತಿಯ ನಿನ್ನಯ ಹಂಗೆ ನಗೆ ನಗೆ ಇರುತಿಯ ನಿನ್ನಯ ಹಂಗೆ ನಗೆ ನಗೆ ತೆರಳಲು ಮೌನಿಯ ಪದವದ ವರವ್ಯಾತಕೆಯದಗೆ ರಾಮನ ಕರುಣಾರಸದೊಳಗೆ ಅಯ್ಯ, ವರವನ್ನು ಕೊಡ್ತೇನೆ ಅಂತ ನೀನು ನನಗೆ ಹೇಳ್ತಾ ಇದ್ದಿ. ರಾಮನ ಕರುಣಾರಸವೆನ್ನುವ ಅಮೃತಪಾನವನ್ನು ಕುಡಿದಂತಹ ನನಗೆ ಇನ್ನೊಬ್ಬರ ವರ ಬೇಕು ಅಂತ ಇಲ್ಲ. ಪರಮೇಶ್ವರ ದೇವನಾದ ನಿನ್ನನ್ನು ಕಡೆಗಣಿಸಿದ್ದು ಅಂತಲ್ಲ. ಸೇವೆಯನ್ನು ಮಾಡುವುದು ರಾಮನ ಬಳಿ ಆಗುವಾಗ ವರವನ್ನು ಇನ್ನೊಬ್ಬರ ಬಳಿ ಕೇಳುವುದು ಸರಿಯಲ್ಲ ಅಂತ ಹೇಳಿ, ಹಾಗಾಗಿ ಸುಮ್ಮನೆ ನೀನು ಕೈಲಾಸಕ್ಕೆ ಹೋಗು, ನನಗೆ ಯಾವುದೇ ವರ ಬೇಡ ಅಂತ ನಾನು ಹೇಳುವುದು. ತ್ರಿಮೂರ್ತಿಗಳಲ್ಲಿ ಒಬ್ಬ ಅಂತ ರಾಮನನ್ನು ನೀನು ಒಪ್ತಿ ಅಂತ ತಾನೆ, ಅವನಿಗೋಸ್ಕರವಾದರೂ ವರ ಕೇಳಯ್ಯ. ಓ, ನೀನು ಆ ರೀತಿಯಲ್ಲಿ ವರವನ್ನು ಕೇಳಲೇಬೇಕು ಅಂತ ಹೇಳುವುದು ಅಂತ ಇದ್ರೆ ನನಗೆ ಆಗಿ ಅಲ್ಲ, ರಾಮನಿಗಾಗಿ ಅಲ್ಲ, ಪ್ರಸಂಗವನ್ನು ಬೇಗ ಮುಗಿಸಬೇಕು ಅಂತ ಹೇಳುವ ಕಾರಣದಿಂದ ವರವನ್ನು ಒಂದು ಕೇಳ್ತೇನೆ. ನೋಡು, ಸತ್ತು ಬಿದ್ದಂಥ ಹೆಣಗಳೆಲ್ಲ ಇಲ್ಲಿ ಇದೆ, ಒಂದಿಷ್ಟು ಆ ಕಡೆ ಈ ಕಡೆ ಆಗಬಾರದು, ಇದನ್ನು ಕಾಯ್ತಾ ನೀನು ಇರಬೇಕು. ನಾನು ಹೋಗಿ ಬರ್ತೇನಂತೆ ಚಾರು ಸಂಜೀವಿನಿ ತೆಗೆದುಕೊಂಡು. ಪ್ರಿಯನಾದ ನನಗೆ ನೋಡು, ಹಾಗೆ ಹೋಗಿ ಹೀಗೆ ಬಂದೆ. ಬದುಕಿರುವ ಎಲ್ಲರನ್ನು ಸಚೇತನರನ್ನಾಗಿ ಮಾಡು ಹನುಮ. ಅಷ್ಟು ಸುಲಭದಲ್ಲಿ ನೀನು ಹೇಳಿದ್ದು ಕೇಳುವ ಹಾಗೆ ಆಗುವುದಿಲ್ಲ. ನಾನು ಯೋಚಿಸುವುದು ನಮ್ಮ ಪಕ್ಷದವರು ಎಲ್ಲಿದ್ದಾರೆ ಅಂತ ಹೇಳಿ. ಒಬ್ಬರನ್ನು ನಾನು ಬದುಕಿಸಿದ್ರೆ ಸಾಕು, ಮತ್ತೆ ಅವರೇ ಗುರುತಿಸ್ತಾರೆ. ಹಾಗಾಗಿ ದೇವರೇ, ನೀನು ಮನಸ್ಸು ಮಾಡಿದ್ರೆ ನೀನೇ ಬದುಕಿಸಬಹುದು. ನಾನು ಇವರನ್ನೆಲ್ಲ ಬದುಕಿಸಿ ಮತ್ತೆ ತೆಗೆದುಕೊಂಡು ಹೋಗಿ ಅಲ್ಲೇ ಇರ್ತೇನೆ ಸಂಜೀವಿನಿ. ನೀನು ಬೇಕಾದ್ರೆ ಪುನಃ ಹೋಗಿ ತೆಗೆದುಕೊಂಡು ಬಂದು ನಿಮ್ಮವರನ್ನು ಬದುಕಿಸಿ. ಮಗು ತಾಯಿಯ ಮಾತನ್ನಲ್ಲವೇ ಕೇಳುವುದು. ನೀನು ನಿನ್ನ ಶ್ರೀರಾಮಚಂದ್ರನನ್ನು ಕರೆಯಯ್ಯ. ಶ್ರೀರಾಮಚಂದ್ರನನ್ನು ಕರೆಯಿಸಬೇಕು ಅಂತ ನೀನು ಹೇಳುವುದ? ಆಗಲಿ, ನನ್ನ ಹೃದಯದೊಳಗಿರುವ ಆ ಶ್ರೀರಾಮಚಂದ್ರನನ್ನು ಪ್ರಾರ್ಥಿಸುತ್ತೇನೆ. ಪ್ರಾರ್ಥಿಸುತ್ತೇನೆ. ಜಯ ರಾಮ ಜಲತ್ರಾಹಿ ಕಾಮಿತ ಭರದಾಯಕ ಸೀತಾಪತಿ ರಾಮ ರಾಮ ಭರತಾಗ್ರಜ ಜಯ ಜಯ ರಾಮ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಜಯ ಜಯ ರಾಮ ಜಯ ಜಯ ರಾಮ. ಹನುಮಂತ, ಕಣ್ತೆರೆದು ನೋಡಪ್ಪ, ಈ ನಿನ್ನ ರಾಮ ನಿನ್ನಿಂದ ಬಹಳ ದೂರ ಇದ್ದಾನೆಂದು ನೀನು ಭಾವಿಸಿದೆಯಾ? ನಿನ್ನ ಹೃದಯ ಮಂದಿರವನ್ನೇ ತೆರೆದು
ನನ್ನ ಈ ಶ್ರೀರಾಮನ ಮಹಿಮೆಯನ್ನು ನೀನು ಜಗತ್ತಿಗೆ ತೋರಿಸಿದಂತಹ ಸದ್ಭಕ್ತನಲ್ಲವೇ ನೀನು? ಇದು ನಿನ್ನ ಹೃದಯ ಮಂದರದಿಂದಲೇ ಎದುರು ಬಂದು ನಿನಗೆ ಪ್ರತ್ಯಕ್ಷನಾಗಿ ನಿಂತಿದ್ದೇನೆ. ಧನ್ಯನಾದೆನು ನೋಡಪ್ಪ, ಧನ್ಯನಾದೆನು ದೇವ. ನೀನು ನನ್ನನ್ನು ಕರೆಸಿದಂತಹ ಉದ್ದೇಶವೇನು? ಶ್ರೀರಾಮಚಂದ್ರ, ನಾನೇ ನಿನ್ನನ್ನು ಕರೆಯಿಸಿದ್ದು. ಮಾಡಿದ ಯಾರನ್ನು ಎಲ್ಲರನ್ನು ಪಕ್ಷಭೇದ ನೋಡಿ ಎಬ್ಬಿಸುತ್ತೇನೆ, ನನ್ನ ಪಕ್ಷದವರನ್ನು ಮಾತ್ರ ಎಬ್ಬಿಸುತ್ತೇನೆ ಎಂಬ ಹಠಕ್ಕೆ ನಿನ್ನ ಹನುಮ ಬಿದ್ದಿದ್ದಾನೆ. ಅವನನ್ನು ಮಾಡಿದ ಎಲ್ಲರನ್ನು ಎಬ್ಬಿಸುವಂತೆ ಮಾಡುವ ಜವಾಬ್ದಾರಿ ನಿನ್ನದಯ್ಯ. ಜ್ಞಾನಿಯಾದ ಹನುಮಂತರ ನೀನು ಇಂತಹ ತಪ್ಪನ್ನು ಮಾಡುವುದೇ? ನಿನಗೆ ಭಯವಿರಬಹುದು, ವೀರಮಣಿ ಎದ್ದು ಬಂದು ಇನ್ನು ನಮ್ಮಲ್ಲಿ ಪುನಃ ಯುದ್ಧ ಮಾಡಬಹುದು ಅಂತ. ಹೌದು ದೇವರೇ, ಅದು ಸಾಧ್ಯವಿಲ್ಲ. ಯಾಕೆಂದ್ರೆ ಶತ್ರುಘ್ನನ ಯೋಗಿನಿ ದತ್ತ ಬಾಣದಿಂದ ಮಡಿದವನಲ್ವೇ ಅವನು? ಹೌದು, ಯೋಗಿನಿ ದತ್ತ ಬಾಣದಿಂದ ಮಡಿದವರು ಮುಂದೆ ಜೀವಂತವಾಗಿ ಬಂದ ನಂತರ ರಾಮ ಭಕ್ತರೇ ಆಗಿರ್ತಾರೆ. ಹಾಗಾಗಿ ಅದಕ್ಕಾಗಿ ನೀನು ಭಯ ಪಡಬೇಡ, ಎಲ್ಲರನ್ನೂ ಬದುಕಿಸು, ಎಲ್ಲರನ್ನೂ ಬದುಕಿಸಿ. ನೋಡಿದೆಯಾ, ವೀರಮಣಿ ಶ್ರೀರಾಮನ ಕಾಲಿಗೆ ಬಂದು ಎರಗಿದನಲ್ಲವೇ? ನನ್ನ ಕಾಲಿಗೆ ಬಂದು ಎರಗಿದನಲ್ಲವೇ ಪರಮೇಶ್ವರ? ಹೌದು ಶ್ರೀರಾಮಚಂದ್ರ, ನಮ್ಮಿಬ್ಬರ ಸಂಕಲ್ಪವೂ ನೆರವೇರಿತು, ಎಲ್ಲರೂ ಸಚೇತನರಾದರು. ಇನ್ನು ನಾನಿನ್ನು ಕೈಲಾಸಕ್ಕೆ ಹೊರಡುವಂತವನಾಗುತ್ತೇನೆ. ಇನ್ನು ನನ್ನ ಪುರದ ಎಲ್ಲ ಭಕ್ತರನ್ನು ನೀನೇ ಬರೆ ಶ್ರೀರಾಮಚಂದ್ರ. ಏನು ಹೇಳುತ್ತಿರುವೆ? ನಿನ್ನ ಭಕ್ತನು ವೀರಮಣಿ ನನ್ನ ಭಕ್ತನೂ ಹೌದು. ಇಲ್ಲದೆ ಹೋದರೆ ಶತ್ರುಘ್ನ ಮತ್ತು ಆಂಜನೇಯರು ನಿನ್ನಲ್ಲಿ ಯುದ್ಧಕ್ಕೆ ಬರುತ್ತಿದ್ದರೆ ಅಲ್ಲವೇ ಹನುಮ? ದೇವರೇ, ಒಂದು ಏನೋ ದೇವರು ಇಬ್ಬರು ಸೇರಿ ಒಂದು ಸಂಕಲ್ಪ ಮಾಡಿದ್ದೀರಿ. ಹರಿಹರರು ಬೇರಲ್ಲ ಅಂತ ಹೇಳುವುದನ್ನು ತೋರಿಸಿಕೊಡಲಿಕ್ಕೆ ಈ ಹನುಮನೇ ನಿಮ್ಮಿಬ್ಬರನ್ನು ಒಂದು ಅಂತ ಮಾಡಿದ್ದಾನೆ. ಹಾಗೆ ಪರಮೇಶ್ವರ ದೇವರು ಹಾಗೂ ಶ್ರೀರಾಮಚಂದ್ರ ಜೊತೆಯಲ್ಲಿ ಇರುವಾಗ ಒಂದು ಮಂಗಳಾರತಿಯನ್ನು ಬೆಳಗುತ್ತೇನಂತೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸಿ ರಘುನಾಥಾಯ ರಾಧಾಯ ಸೀತಾಯ ಪತಯೇ ನಮಃ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ. ಕರದಳು ಪರಶೋಪಾಶ ಗುಡಧರನಿಗೆ ಹರುಷವಿದ್ದ ಕೂತರ ಪುರಗ ಭೂಷಣ ಸುಕುಮಾರ ಗಜ ವದನ ಶರಣ ಕಮಲಗ ಆರತಿ ಆರತಿ ಗಜಮುಖದವಗೆ ಗಣಗಳು ಆತ್ಮೀಯ ವೀಕ್ಷಕರೇ, ಸುಮಾರು 2 ಗಂಟೆಗಳ ಕಾಲ ದಿಶಕ್ತಿ ಮಹಿಳಾ ಮಂಡಳಿ ಯಕ್ಷಗಾನವನ್ನು ಮಾಡಿ ನಡೆಸಿಕೊಟ್ಟಿದ್ದಾರೆ. 2 ಗಂಟೆ ಹೇಗೆ ಹೋಯಿತು ಅಂತೇಳಿ ನನಗೆ ಗೊತ್ತಾಗಲಿಲ್ಲ. ಅಷ್ಟು ಉತ್ತಮವಾದಂಥ ಈ ಒಂದು ಯಕ್ಷಗಾನವನ್ನು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ನಾನು ಎಲ್ಲರಿಗೂ, ನಾನು ಬೇರೆ ಬೇರೆ ಹೆಸರು ಹೇಳೋದಿಲ್ಲ, ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಇದು ಬ್ರಹ್ಮಕಲಶ ಸಮಿತಿಯ ಪರವಾಗಿ ಅನಂತ ಧನ್ಯವಾದವನ್ನು ಅರ್ಪಿಸುತ್ತಾ, ಆ ದುರ್ಗಾದೇವಿಯ ಸಂಪೂರ್ಣ ಕೃಪೆ ನಿಮ್ಮ ಮೇಲೆ ಇರಲಿ ಅಂತೇಳಿ ಆ ದೇವಿಯಲ್ಲಿ ಪ್ರಾರ್ಥಿಸಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ.
ಬೇಸಿಗೆ ಬಂತು ಕಾಡಿಗೆ ಬೆಂಕಿ ಕಾಯೋಣ ಬನ್ನಿ, ಕಾಡು ಬೆಳೆಸಿ ಮಳೆಯ ತರಿಸಿ ನಾಡು ಉಳಿಸೋಣ ಅನ್ನಿ. ಅಣ್ಣ ಬನ್ನಿ, ಅಕ್ಕ ಬನ್ನಿ, ಆಟ ಆಡುವ ಮಕ್ಕಳೇ ಬನ್ನಿ, ಕಾಡು ಉಳಿಸೋಣ. ಕಾಡನ್ನು ಕಾಯೋ ಕೆಲಸ ಮಾಡೋಣ ಎಲ್ಲ ದಿವಸ, ಏನೇ ಆಗ್ಲಿ ತ್ರಾಸ. ಮತ್ತೆ ಬೇಸಿಗೆ ಬಂತು ಕಾಡಿಗೆ ಬೆಂಕಿ ಕಾಯೋಣ ಬನ್ನಿ, ಕಾಡು ಬೆಳೆಸಿ ಮಳೆಯ ತರಿಸಿ ನಾಡು ಉಳಿಸೋಣ ಅನ್ನಿ. ಜನರೊಂದಿಗೆ ಬೆರೆತೋಗಿ ರಜೆಯನ್ನು ಮರೆತೋಗಿ ಬೆಂಕಿನ ಕಾಯೋಣ ನಾವು. ಏನಾದರೂ ಆಗಲಿ ಹಸಿರಂತೂ ಉಳಿಯಲಿ, ಬಂದರೂ ನಮಗೇನೆ ಸಾವು. ಹಸಿರು ಕಾಯೋ ಸೈನ್ಯ ನಮದು, ಹಗಲು ರಾತ್ರಿ ದಿನವೂ ಪೂರ್ತಿ ಎಲ್ರೂ ಸೇರಿ. ಕಾಡಿರದೆ ಒಂದು ನಿಮಿಷ ಇರಲಾರ ನಮ್ಮ ಮನುಷ್ಯ, ಶ್ವಾಸ ಬೇಕು ಶ್ವಾಸ. ಮತ್ತೆ ಬೇಸಿಗೆ ಬಂತು ಕಾಡಿಗೆ ಬೆಂಕಿ ಕಾಯೋಣ ಬನ್ನಿ, ಕಾಡು ಬೆಳೆಸಿ ಮಳೆಯ ತರಿಸಿ ನಾಡು ಉಳಿಸೋಣ ಅನ್ನಿ. ನೋಡ್ರಿ, ಆ್ಯಕ್ಚುಲಿ ಎಷ್ಟು ಸತ್ಯ ಅಂತಂದರೆ, ಕಾಡಲ್ಲಿ ಆ್ಯಕ್ಚುಲಿ ಒಂದು ಮರ ಬೆಳೆದ್ರೆ ನಾಡಲ್ಲಿ ಒಂದು ಮಗು ಬದುಕುತ್ತೆ. ಹಾಗೇನೆ ಕಾಡನ್ನ ಯಾಕೆ ಬೆಂಕಿಯಿಂದ ರಕ್ಷಿಸಿದ್ರೆ ಇಡೀ ನಾಡು ಒಳ್ಳೆಯದಾಗುತ್ತೆ. ಬನ್ನಿ. ಅರಣ್ಯ ಬೆನಕ ಹಾಸ್ಪಿಟಲ್ ಕಳೆದ 18 ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್, ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಬೆನಕ ಹೆಲ್ತ್ ಸೆಂಟರ್, ಮೇನ್ ರೋಡ್, ಉಜಿರೆ. ಸಂಪರ್ಕಿಸಿ 08256236742. ಎಕ್ಸೆಲ್ ಪದವಿ ಪೂರ್ವ ಕಾಲೇಜು ಗುರುವಾಯನಕೆರೆಯಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣದ ಜೊತೆಗೆ ಸುಸಜ್ಜಿತ ವಿದ್ಯಾರ್ಥಿ ನಿಲಯದ ವ್ಯವಸ್ಥೆ, ಸುಸಜ್ಜಿತ ಕಟ್ಟಡ, ಸ್ವಚ್ಛತೆಗೆ ಪ್ರಥಮ ಆದ್ಯತೆ, ದಿನದ 24 ಗಂಟೆ ಶುದ್ಧ ಕುಡಿಯುವ ಬಿಸಿ ನೀರು, ಉತ್ತಮ ಕೊಠಡಿ ವ್ಯವಸ್ಥೆ ಜೊತೆಗೆ ಶೌಚಾಲಯವಿರುವ ಸ್ನಾನದ ಕೊಠಡಿ, ನಿರಂತರ ನೀರಿನ ವ್ಯವಸ್ಥೆ, ಅತ್ಯುತ್ತಮ ಲಾಂಡ್ರಿ ವ್ಯವಸ್ಥೆ ಹಾಗೂ ಇನ್ನಿತರ ವಿದ್ಯಾರ್ಥಿಗಳಿಗೆ ಪೂರಕವಾದ ಸೌಲಭ್ಯಗಳು ಇಲ್ಲಿವೆ. ವಿದ್ಯಾರ್ಥಿಗಳನ್ನ ಶಿಸ್ತುಬದ್ಧವಾಗಿ ನೋಡಿಕೊಳ್ಳುವ ವಾರ್ಡನ್ಗಳು, ಸುಂದರ ನಿಸರ್ಗದ ನಡುವೆ ಪ್ರಶಾಂತ ವಾತಾವರಣ. ಇದು ಎಕ್ಸೆಲ್ ಕಾಲೇಜು ವಿದ್ಯಾರ್ಥಿ ನಿಲಯದ ಸಣ್ಣ ನೋಟ. ಬನ್ನಿ, ಎಕ್ಸೆಲ್ ಶಿಕ್ಷಣ ನಿಮ್ಮದಾಗಿಸಿ, ನಿಮ್ಮ ಕನಸನ್ನ ನನಸಾಗಿಸಿ. ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯನಕೆರೆ. ನುರಿತ ಶಿಕ್ಷಕ ವರ್ಗ, ಅತ್ಯುತ್ತಮ ವಸತಿ ನಿಲಯ, ಆಧುನಿಕ ಪ್ರಯೋಗಾಲಯ, ವೈದ್ಯಕೀಯ ತಾಂತ್ರಿಕ ವಿದ್ಯಾಭ್ಯಾಸದ ಕನಸನ್ನು ನನಸಾಗಿಸಲು ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯನಕೆರೆ. 2024-25ನೇ ಸಾಲಿನ ಪಿಸಿಎಂಬಿ ಪಿಸಿಎಂಸಿ ನೋಂದಣಿ ಪ್ರಾರಂಭವಾಗಿದೆ. ಮಹಾವೀರ ಸಿಲ್ಕ್ಸ್ ಟೆಕ್ಸ್ಟೈಲ್ಸ್ ಅಂಡ್ ರೆಡಿಮೇಡ್ಸ್. ನಿಮ್ಮ ಮಹಾವೀರ ಸಿಲ್ಕ್ಸ್ ನಿಮಗಾಗಿ ನೀಡುತ್ತಿದೆ ಆಷಾಢ ಡಿಸ್ಕೌಂಟ್ ಸೇಲ್. ಪುರುಷರ, ಮಕ್ಕಳ, ಮಹಿಳೆಯರ ಮನಕುಪ್ಪುವ ಎಲ್ಲಾ ರೀತಿಯ ವಿಭಿನ್ನ ಶೈಲಿಯ ಜವಳಿಗಳು, ಮದುವೆ ಹಾಗೂ ಶುಭ ಸಮಾರಂಭಗಳಿಗೆ ಹೊಸ ವಿನ್ಯಾಸದ ಸೀರೆಗಳು, ಮಕ್ಕಳ ಉಡುಪು, ಪುರುಷರ ಉಡುಪು, ಮದುವೆ ಸೀರೆಗಳು ಪ್ರತ್ಯೇಕ ವಿಭಾಗದಲ್ಲಿ. ಲಿಫ್ಟ್ ಸೌಕರ್ಯದೊಂದಿಗೆ ಸಂಪೂರ್ಣ ಹವಾನಿಯಂತ್ರಿತ ಕೊಠಡಿಯಲ್ಲಿ ಎಲ್ಲಾ ವಯೋಮಾನದವರಿಗೂ ಬೇಕಾಗುವ ನಿಮ್ಮ ಮನಕುಪ್ಪುವ ಪ್ರತಿಷ್ಠಿತ ಕಂಪನಿಗಳ ಉತ್ಕೃಷ್ಟ ಬ್ರ್ಯಾಂಡ್ನ ಸಾಂಪ್ರದಾಯಿಕ ಮತ್ತು ಆಕರ್ಷಕ ಎಲ್ಲಾ ಶೈಲಿಯ ಉಡುಗೆಗಳು ಕೈಗೆಟುಕುವ ದರದಲ್ಲಿ. ಇಂದೇ ಭೇಟಿ ನೀಡಿ. ಮಹಾವೀರ ಸಿಲ್ಕ್ಸ್ ಟೆಕ್ಸ್ಟೈಲ್ಸ್ ಅಂಡ್ ರೆಡಿಮೇಡ್ಸ್, ಶಾರ್ವರಿ ಕಾಂಪ್ಲೆಕ್ಸ್, ಮಹಾವೀರ ಸೂಪರ್ ಮಾರ್ಕೆಟ್ ಹತ್ತಿರ, ಕಾಲೇಜು ರಸ್ತೆ, ಉಜಿರೆ. ಸಂಪರ್ಕಿಸಿ 7760636889.
ಮತ್ತೆ ಬೇಸಿಗೆ ಬಂತು ಕಾಡಿಗೆ ಬೆಂಕಿ ಕಾಯೋನ ಬನ್ನಿ, ಕಾಡು ಬೆಳೆಸಿ ಮಳೆಯ ತರಿಸಿ ನಾಡು ಉಳಿಸೋಣ ಅನ್ನಿ. ಅಣ್ಣ ಬನ್ನಿ ಅಕ್ಕ ಬನ್ನಿ ಆಟ ಆಡುವ ಮಕ್ಕಳೇ ಬನ್ನಿ, ಕಾಡು ಉಳಿಸೋಣ, ಕಾಡನ್ನು ಕಾಯೋ ಕೆಲಸ ಮಾಡೋಣ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಾರಾಯಣ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶರಣು ಬೆನಕನೆ ಕನಕರೂಪನೆ ಕಾಮಿನಿ ಸಂಗದೂರನೆ. ಶರಣು ಬೆನಕನೆ ಕನಕರೂಪನೆ ಕಾಮಿನಿ ಸಂಗದೂರನೆ. ಶರಣು ಬೆನಕನೆ ಕನಕರೂಪನೆ ಕಾಮಿನಿ ಸಂಗದೂರನೆ. ಶರಣು ಶಾಂಬನ
ಮಧುಕಾಲ ಪಡೆದರೆ ನಿನ್ನ ಸೊಕ್ಕತನವು ಹೋಗುವುದು ಮಧುಕಾಲ ಪಡೆದರೆ ನಿನ್ನ ಸೊಕ್ಕತನವು ಹೋಗುವುದು ಕೊಕ್ಕುಳಿಯು ಮಕ್ಕಳ ಪಡೆದು ಕೊಕ್ಕುಲಾದಿಗಳು ಮರಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ಮರಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ಇರುಳು ಹರಳು ಏಕವಾಗಿ ಹರಳು ಇಲ್ಲ ಬಿಡಲಿ ಬಂತೆ ಮರಳು ಮಾಡಿಕೊಂಡೆಯ ಮಾಯಾದೇವಿಯೇ ಎಡಕ್ಕೆ ಭೂಮಿ ಬಲಕ್ಕೆ ಸಿಯು ಎದುರಿನಲ್ಲಿ ಬಿಸಾದೆ ಎಡಕ್ಕೆ ಭೂಮಿ ಬಲಕ್ಕೆ ಸಿಯು ಎದುರಿನಲ್ಲಿ ಬಿಸಾದೆ ಆಗಿ ಬಿಡದೆ ಮುದ್ದಾಡಿ ಮರಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ ಮರಳು ಮಾಡಿಕೊಂಡೆ ಮಾಯಾದೇವಿಯೇ ಮರಳು ಮಾಡಿ ಏಕವಾಗಿ ಹರಿಯು ನಿನ್ನ ಬಿಡದೆ ಕಂತೆ ಮರಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ ಮರಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ ಎಂದೆಂದಿಗೂ ಮರೆಯ ನಿನ್ನ ಆನಂದದಿ ಜನರಿಗೆಲ್ಲ ಎಂದೆಂದಿಗೂ ಮರೆಯ ನಿನ್ನ ಆನಂದದಿ ಜನರಿಗೆ ತಂದು ತೋರಿಸಾಗಿನ ಪುರಂದರ ಮರಳು ಮಾಡಿಕೊಂಡೆ ಮಾಯಾದೇವಿಯೇ ಮರಳು ಮಾಡಿಕೊಂಡೆ ಮಾಯಾದೇವಿಯೇ ಇರಲು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದೆ ಕಂತೆ ಮಾಡಿಕೊಂಡೆಯ ಮಾಯಾದೇವಿಯೇ ಮರಳು ಮಾಡಿಕೊಂಡೆ ಮಾಯಾದೇವಿಯೇ ನಮ್ಮ ಪಂಗಡಿಗೆ ಹೊರಗೆ ನಂದಗೋಪನಂದನ ನಾದಲೋಲ ವೃಂದಾವನ ಮಂದಿರ ನಂದಗೋಪನಂದನ ನಾದಲೋಲ ಬೃಂದಾವನ ಮಂದಿರ ಚಂದಿರ ನಂದಗೋಪನಂದನ ನಾದಲೋಲ ಬೃಂದಾವನ ಮಂದಿರ ಚಂದಿರ ರಾಸಲೀಲ ನರ್ತನ ನಾದಲೋಲ ಮೋಹನ ರಾಸಲೀಲ ನರ್ತನ ರಾಗಲೋಲ ಮೋಹನ ನಂದಗೋಪನಂದನ ನಾದಲೋಲ ಬೃಂದಾವನ ಮಂದಿರ ಚಂದಿರ ನಂದಗೋಪನಂದನ ನಾದಲೋಲ ಬೃಂದಾವನ ಮಂದಿರ ಚಂದಿರ ವೇಣುಗಾನದಿಂದ ಮೋದ ಕಂದ ಚೇತನ ವೇಣುಗಾನದಿಂದ ಮೋದ ಕಂದ ಚೇತನ ಗೋಪ ಗೋಪಿ ಮನವ ಗೆದ್ದ ಪರಮ ಪಾವನ ಗೋಪ ಗೋಪಿ ಮನವ ಗೆದ್ದ ಪರಮ ಪಾವನ ವೇಲ ಮೇಲ ಸುಂದರ ವೇಣುಗೋಯವ ಸುಂದರ ವೇಣು ಮಾಧವ ವೇಲ ಮೇಲ ಕಂದರ ವೇಣು ಮಾಧವ ಪದಕ ಕಂಕಣ ಸುಂದರ ರಾಸಲೀಲ ನರ್ತನ ನಾದಲೋಲ ಮೋಹನ ರಾಸಲೀಲ ನರ್ತನ ನಾದಲೋಲ ಮೋಹನ ನಂದಗೋಪನಂದನ ನಾದಲೋಲ ಬೃಂದಾವನ ಮಂದಿರ ಚಂದಿರ ನಂದಗೋಪನಂದನ ನಾದಲೋಲ ಬೃಂದಾವನ ಮಂದಿರ ಮಾಲೆ ಗಂಧ ಗಮ ಗಮ ಕೊರಳ ನಿಂಬನಲ್ಲಿ ಮಾಲೆ ಗಮದ ಗಮ ಗಮ ಕೊರಳಲಿಟ್ಟ ನವಿಲು ಗರಿಯ ಸೊಬಗು ಸಂಭ್ರಮ ಕೊರಳಲಿಟ್ಟ ನವಿಲು ಗರಿಯ ಸೊಬಗು ಸಂಭ್ರಮ ರಾಧಿಕಾ ಮನೋಹರ ವಾಸುದೇವ ರಾಧಿಕಾ ಮನೋಹರ ವಾಸುದೇವ ಪೀತಾಂಬರ ಸುಂದರ ಚಂದಿರ ಪೀತಾಂಬರ ಸುಂದರ ಚಂದಿರ ರಾಸಲೀಲ ನರ್ತನ ನಾದಲೋಲ ಮೋಹನ ರಾಸಲೀಲ ನರ್ತನ ನಾದಲೋಲ ಮೋಹನ ನಂದಗೋಪನಂದನ ನಾದಲೋಲ
ಪುಂಡರಿಕೋರತು ಪಾಂಡುರಂಗ ಹಕ್ಕಿಯ ಹೆಗಲೇರಿ ಬಂದಾಗೆ ನೋಡದಗ ಮನಸೋತೆ ನಾನವಗೆ ಹಕ್ಕಿಯ ಹೆಗಲೇರಿ ಬಂದಾಗೆ ನೋಡಕ್ಕ ಮನಸೋತೆ ನಾನವಗೆ ಹಕ್ಕಿಯ ಹೆಗಲೇರಿ ಬಂದಾಗೆ ನೋಡಕ್ಕ ಮನಸೋತೆ ನಾನವಗೆ ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಛತ್ರಾಧಿಸನ ಮೊದಲೆತ್ತಿದ ಉನ್ಮತ್ತ ಸಾಗಿದ ಛತ್ರಾಧಿಸನ ಮೊದಲೆತ್ತಿದ ಉನ್ಮತ್ತ ಸಾಗಿದ ಮತ್ತೆ ಹಿಡಿದ ಅವನವ ಸತಿಗಿತ್ತಾನು ಹಿಂಗಾನವ ಮತ್ತೆ ಕೆಡಹಿದ ಅವನಂಗವ ಸತಿಗಿತ್ತಾನು ಹಿಂಗಾನವ ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ನಾನವಗೆ 16,000 ನಾರಿಯ ಸೇವುದರಿಂದ ಬಿಡಿಸಿ ಮನೋಹರ 16,000 ನಾರಿಯ ಸೆರೆ ಮದರಿಂದ ಬಿಡಿಸಿ ಮನೋಹರ ಅತಿಯ ಕುಂಡಲ ಧರಿಸಿದ ಹರ ವಿಧಿಸೂರನ ಪರ ಸಲಹಿದ ಧೀರ ಅತಿಥಿಯ ಕುಂಡಲ ಧರಿಸಿದ ಹರ ವಿಧಿಸೂರನ ಪರ ಸಲಹಿದ ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ನಾನವಗೆ ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ ನರಕ ಚತುರ್ದಾರಿ ಅರುವ
ಆವತ್ತುಳ್ಳವರ ಕುಣಿತಾಂಡ ನನ್ನ ಕುಲ್ಲದ ಕನ್ನಡ ಆವಕುಲವೋ ರಂಗ ಆವಕುಲವೋ ರಂಗ ಅರಿಯಲಾಗದು ಆವಕುಲವೋ ರಂಗ ಅರಿಯಲಾಗದು ಆವಕುಲವೋ ರಂಗ ಅರಿಯಲಾಗದು ಆವಕುಲವೆಂದರಿಯಲಾಗದು ಗೋವ ಕಾಯ್ವ ಗೊಲ್ಲನಂತೆ ಆವಕುಲವೆಂದರಿಯಲಾಗದು ಗೋವ ಕಾಯ್ವ ಗೊಲ್ಲನಂತೆ ದೇವಲೋಕದ ಪಾರಿಜಾತವ ಹೂವ ಸತಿಗೆ ತಂದನಂತೆ ದೇವಲೋಕದ ಪಾರಿಜಾತವ ಹೂವ ಸತಿಗೆ ತಂದನಂತೆ ಆವಕುಲವೋ ಆವಕುಲವೋ ರಂಗ ಅರಿಯಲಾಗದು ಆವಕುಲವೋ ರಂಗ ಅರಿಯಲಾಗದು ಗೋಕುಲದಲ್ಲಿ ಹುಟ್ಟಿದನಂತೆ ಗೋಗಳನ್ನು ತಾಯ್ದನಂತೆ ಗೋಕುಲದಲ್ಲಿ ಹುಟ್ಟಿದನಂತೆ ಗೋಗಳನ್ನು ತಾಯ್ದನಂತೆ ಕೊಳಲನೂದಿ ಮೃಗ ಪಕ್ಷಿಗಳ ಮರಳು ಮಾಡಿದನಂತೆ ಸರಳತನದಿ ಹೊರಳನದಹಿ ಮರವ ಮುರಿದು ಮತ್ತೆ ಹಾರಿ ತೆರೆದು ಬಾಯೊಳಗಿರಲು ಲೋಕ ಸೋದನಂತೆ ಆಯ್ದು ಬಾಯೊಳಗಿರಲು ಲೋಕವ ಹೀಗೆ ಸೋದನಂತೆ ಆವಕುಲವೋ ಆವಕುಲವೋ ರಂಗ ಅರಿಯಲಾಗದು ಆವಕುಲವೋ ರಂಗ ಅರಿಯಲಾಗದು ಗೊಲ್ಲತಿಯರ ಮನೆಗೆ ಸೊಕ್ಕು ಕಳ್ಳತನವ ಮಾಡಿದನಂತೆ ಗೊಲ್ಲತಿಯರ ಮನೆಗೆ ಸೊಕ್ಕು ಕಳ್ಳತನವ ಮಾಡಿದನಂತೆ ಒಲ್ಲದ ಪುಟನಿಯ ವಿಷವನಂದು ಮೆಲ್ಲನೆ ತೃಣನ ಕೊಂದನಂತೆ ಪಕ್ಷಿ ತನ್ನ ಬಾಲವಂತೆ ಹಾವು ತನ್ನ ಹದಿಗೆಯಂತೆ ಮುಖನ ತನ್ನ ಮೊಮ್ಮಗನಂತೆ ಮುದ್ದು ಮುಖದ ಚೆಲುವನಂತೆ ಆವಕುಲವೋ ಆವಕುಲವೋ ರಂಗ ಅರಿಯಲಾಗದು ಆವಕುಲವೋ ರಂಗ ಅರಿಯಲಾಗದು ಕರಡಿ ಮಗಳ ತಂದನಂತೆ ಕರಡಿ ಮಗಳು ಮಡದಿನಂತೆ ಕರಡಿ ಮಗಳ ತಂದನಂತೆ ಕರಡಿ ಮಗಳು ಮಡದಿನಂತೆ ಧರಣಿಯನ್ನು ಬಡಿದನಂತೆ ಇರಳು ಲೋಕದ ಒಡೆಯನಂತೆ ಹಡಗಿನಿಂದಲಿ ಬಂದನಂತೆ ಕಡರಗಲಿ ನಿಂದನಂತೆ ಒಡನೆ ಮಾಧ್ವರಿಗೊಲಿದನಂತೆ ಒಡೆಯ ಹಯವದನಂತೆ ಒಡನೆ ಮಾಧ್ವರಿಗೊಲಿದ
ಎಂತ ಅಂದ ಎಂತ ಚಂದ ಶಾರದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಶಾಲದಮ್ಮ. ಎಂತ ಚಂದ ಶಾರದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಶಾಲದಮ್ಮ. ಎಂತ ಅಂದ ಎಂತ ಚಂದ ಶಾರದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಶಾಲದಮ್ಮ. ಎಂತ ಅಂದ ಎಂತ ಚಂದ ಶಾರದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಇನ್ನು ನೋಡುವಾಸೆ ಬಂದಿತಮ್ಮ, ಇನ್ನು ಕೋಟಿ ಜನ್ಮ ಬರಲಿ ನನಗೆ ಶಾಲದಮ್ಮ. ಇನ್ನು ನೋಡುವಾಸೆ ಬಂದಿತಮ್ಮ, ಇನ್ನು ಕೋಟಿ ಜನ್ಮ ಬರಲಿ ನನಗೆ ಸಾಲದಮ್ಮ. ಅಭಯ ಹಸ್ತ ನೋಡಿ ಜೀವ ಕುಣಿತಮ್ಮ, ನಿನ್ನ ಪಾದ ಕಮಲದಲ್ಲಿ ಶಿರವ ಬಾಗಿತಮ್ಮ. ಅಭಯ ಹಸ್ತ ನೋಡಿ ಜೀವ ಕುಣಿತಮ್ಮ, ನಿನ್ನ ಪಾದ ಕಮಲದಲ್ಲಿ ಶಿರವು ಬಾಗಿತಮ್ಮ. ನಿನ್ನ ಪಾದ ಕಮಲದಲ್ಲಿ ಶಿರವು ಬಾಗಿತಮ್ಮ. ಪಾದ ಕಮಲದಲ್ಲಿ ಶಿರವು ಬಾಗಿತಮ್ಮ. ಎಂತ ಅಂದ ಎಂತ ಚಂದ ಶಾರದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಶಾಲದಮ್ಮ. ಎಂತ ಅಂದ ಎಂತ ಚಂದ ಶಾರದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಎಂತ ಅಂದ ಎಂತ ಚಂದ ಶಾರದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಶಾಲದಮ್ಮ. ಅಂದ ಎಂತ ಚಂದ ಶಾರದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಎಂತ ಶಕ್ತಿ ನಿನ್ನಲ್ಲಿದೆಯು ಶಾರದಮ್ಮ, ನಾ ನೋಡಿ ಹಾಡು ಆಸೆ ನನಗೆ ಬಂದಿತಮ್ಮ. ಎಂತ ಶಕ್ತಿ ನಿನ್ನಲ್ಲಿದೆಯೋ ಶಾರದಮ್ಮ, ನಿನ್ನ ನೋಡಿ ಆಡುವ ಆಸೆ ನನಗೆ ಬಂದಿತಮ್ಮ. ರತ್ನದಂತ ಮಾತುಗಳನ್ನು ಆಡಿಸಮ್ಮ, ಒಳೆ ರಾಗ ಭಾವ ಭಕ್ತಿ ತುಂಬಿ ಹಾಡಿಸಮ್ಮ. ಮಾತುಗಳನ್ನು ಆಡಿಸಮ್ಮ, ಒಳೆ ರಾಗ ಭಾವ ಭಕ್ತಿ ತುಂಬಿ ಹಾಡಿಸಮ್ಮ. ಎಂತ ಅಂದ ಎಂತ ಚಂದ ಶಾರದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಶಾಲದಮ್ಮ. ಎಂತ ಅಂದ ಎಂತ ಚಂದ ಶಾರದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಅಲ್ಲಿ ಇಲ್ಲಿ ಓಡು ಮನಸ್ಸು ನನ್ನದಮ್ಮ, ಬೇಗ ಬಂದು ನೆಲೆಸು ಇಲ್ಲಿ ಶಾರದಮ್ಮ. ಅಲ್ಲಿ ಇಲ್ಲಿ ಓಡು ಮನಸ್ಸು ನನ್ನದಮ್ಮ, ಬೇಗ ಬಂದು ಇಲ್ಲಿ ಶಾರದಮ್ಮ. ಬೇರೆ ಏನು ಬೇಕೇನೆಂದು ಕೇಳೆನಮ್ಮ, ನನ್ನ ವೀಣೆ ತಂತಿ ಮಾಡಿ ನುಡಿಸು ಶಾರದಮ್ಮ. ಬೇರೆ ಏನು ಬೇಕೆಂದು ಕೇಳೆನಮ್ಮ, ವೀಣೆ ತಂತಿ ಮಾಡಿ ನುಡಿಸು ಶಾರದಮ್ಮ. ಎಂತ ಅಂದ ಎಂತ ಚಂದ ಶಾರದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಶಾಲದಮ್ಮ.
ಅಂದ ಎಂತ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಶಾರದಮ್ಮ ಎಂತ ಅಂದ ಎಂತ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಶಾರದಮ್ಮ ಎಂತ ಅಂದ ಎಂತ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಶಾರದಮ್ಮ ಎರಡು ಕಣ್ಣು ನನಗೆ ಸಾಲದಮ್ಮ. ನಮೋ ಪುಂಡಲಿಕವಾದ ಪಾಂಡುರಂಗ. ಹಾಡ ಹೋಗುವ ನಾನು ರಂಗ ಹಾಡ ನೋಡುವ ಹಾಡ ಹೋಗುವ ರಂಗ ಹಾಡ ಹೋಗುವ ರಂಗ ಹಾಡ ಹೋಗುವ ಬಾಬಾ ಬಾಬಾರೋ ರಂಗ ಹಾಡ ಹೋಗುವ ಬಾಬಾ ಬಾಬಾರೋ ರಂಗ ಹಾಡ ಹೋಗುವ ಹಾಡ ಹೋಗುವ ರಂಗ ಹಾಡ ಹೋಗುವ ಹಾಡ ಹೋಗುವ ರಂಗ ಹಾಡ ಹೋಗುವ ಹಬ್ಬಳಿಗೆ ಹೊಣದಲ್ಲೇ ಹಬಳೆಯರು ನಾವೆಲ್ಲ ಹೊಣದಲ್ಲಿ ಹಬಳೆಯರು ನಾವೆಲ್ಲ ಹಬ್ಬಳಿಗೆ ಚೆಂಡ ಕಟ್ಟಿ ಹಾಡ ಹೋಗುವ ಕಟ್ಟಿ ಹಾಡ ಹೋಗುವ ಹಾಡ ಹೋಗುವ ರಂಗ ಹಾಡ ಹೋಗುವ ಹಾಡ ಹೋಗುವ ರಂಗ ಹಾಡ ಹೋಗುವ ಬಾಬಾ ಬಾಬಾರೋ ರಂಗ ಹಾಡ ಹೋಗುವ ಬಾಬಾ ಬಾಬಾರೋ ರಂಗ ಹಾಡ ಹೋಗುವ ಹಾಡ ಹೋಗುವ ರಂಗ ಹಾಡ ಹೋಗುವ ಹಾಡ ಹೋಗುವ ರಂಗ ಹಾಡ ಹೋಗುವ ದಾಸವಲ್ಲ ವನದಲ್ಲೇ ದಾಸಿಯರು ನಾವೆಲ್ಲ ದಾಸಿಯರು ನಾವೆಲ್ಲ ದಾಸವಲ್ಲ ಚೆಂಡ ಕಟ್ಟಿ ಹಾಡ ಹೋಗುವ ಹಾಡ ಹೋಗುವ ಹಾಡ ಹೋಗುವ ರಂಗ ಹಾಡ ಹೋಗುವ ಹಾಡ ಹೋಗುವ ರಂಗ ಹಾಡ ಹೋಗುವ ಬಾಬಾ ಬಾಬಾರೋ ರಂಗ ಹಾಡ ಹೋಗುವ ಬಾಬಾ ಬಾಬಾರೋ ರಂಗ ಹಾಡ ಹೋಗುವ ಹಾಡ ಹೋಗುವ ರಂಗ ಹಾಡ ಹೋಗುವ ಹಾಡ ಹೋಗುವ ರಂಗ ಹಾಡ ಹೋಗುವ ಮಲ್ಲಿಗೆಯ ವನದಲ್ಲೇ ಮಲ್ಲೆಯರು ನಾವೆಲ್ಲ ಮಲ್ಲಿಗೆಯ ಚೆಂಡ ಕಟ್ಟಿ ಹಾಡ ಹೋಗುವ ಮಲ್ಲಿಗೆಯ ಚೆಲ್ಲಾಟಕ್ಕೆ ಹಾಡ ಹೋಗುವ ಹಾಡ ಹೋಗುವ ರಂಗ ಹಾಡ ಹೋಗುವ ಹಾಡ ಹೋಗುವ ರಂಗ ಹಾಡ ಹೋಗುವ ಬಾಬಾ ಬಾಬಾರೋ ರಂಗ ಹಾಡ ಹೋಗುವ ಬಾಬಾರೋ ಬಾರೋ ರಂಗ ಹಾಡ ಹೋಗುವ ಹಾಡ ಹೋಗುವ ರಂಗ ಹಾಡ ಹೋಗುವ ಹಾಡ ಹೋಗುವ ರಂಗ ಹಾಡ ಹೋಗುವ ಸೇವಂತಿಗೆ ಹೊಣದಲ್ಲೇ ಸೇವಕರು ನಾವೆಲ್ಲ ಸೇವಂತಿಗೆ ಚೆಂಡ ಕಟ್ಟಿ ಹಾಡ ಹೋಗುವ ಹಾಡ ಹೋಗುವ ಹಾಡ ಹೋಗುವ ರಂಗ ಹಾಡ ಹೋಗುವ ಹಾಡ ಹೋಗುವ ಕೃಷ್ಣ ಹಾಡ ಹೋಗುವ ಬಾಬಾ ಬಾಬಾರೋ ರಂಗ ಹಾಡ ಹೋಗುವ ಬಾಬಾ ಬಾಬಾರೋ ರಂಗ ಹಾಡ ಹೋಗುವ ಹಾಡ ಹೋಗುವ ರಂಗ ಹಾಡ ಹೋಗುವ ಹಾಡ ಹೋಗುವ ರಂಗ ಹಾಡ ಹೋಗುವ ಸಂಪಿಗೆಯ ಹೊಣದಲ್ಲೇ ಸಂಪಿಯರು ನಾವೆಲ್ಲ ಸಂಪಿಗೆಯ ಹೊಣದಲ್ಲೇ ಸಂಪಿಯರು ನಾವೆಲ್ಲ ಸಂಪಿಗೆಯ ಚೆಂಡ ಕಟ್ಟಿ ಹಾಡ ಹೋಗುವ ಸಂಪಿಗೆಯ ಚೆಲ್ಲಾಟಕ್ಕೆ ಹಾಡ ಹೋಗುವ ರಾಮ ಶ್ರೀರಾಮ ನೋಡಲು ರಾಮ ನಮೋ ಪುಂಡಲಿಕವರ ಪಾಂಡುರಂಗ ಅಂಬಾ ಪಾಲಿಸೆ ಜಗದಂಬಾ ಪಾಲ ನೋವಾ ಮೆರವೇವು ಅಮ್ಮ ನೋವಾ ಮೆರವೇವು ಅಂಬಾ ಪಾಲಿಸೆ ಜಗದಂಬಾ ಪಾಲಿಸೆ
ಅಂಬಾ ಪಾಲಿಸೆ ಜಗದಂಬಾ ಪಾಲಿಸೆ ಭಕ್ತ ಕೋಟಿ ಜನರನ್ನು ನೀನೇ ಉದ್ಗರಿಸೆ ಭಕ್ತ ಕೋಟಿ ಜನರನ್ನು ನೀನೇ ಉದ್ಗರಿಸೆ ನಿನ್ನ ಸೇವೆಗೈವ ಭಾಗ್ಯ ನಮ್ಮದಾಗಲಿ ನಿನ್ನ ಸೇವೆಗೈವ ಭಾಗ್ಯ ನಮ್ಮದಾಗಲಿ ಧ್ಯಾನಿಸು ಸ್ವರ ಭಕ್ತಿ ನಮಗೆ ಒದಗಲಿ ಧ್ಯಾನಿಸು ಸ್ವರ ಭಕ್ತಿ ನಮಗೆ ಒದಗಲಿ ಅಮ್ಮ ನಮಗೆ ಒದಗಲಿ ಅಂಬಾ ಪಾಲಿಸೆ ಜಗದಂಬಾ ಪಾಲಿಸೆ ಅಂಬಾ ಪಾಲಿಸೆ ಜಗದಂಬಾ ಪಾಲಿಸೆ ಭಕ್ತ ಕೋಟಿ ಜನರನ್ನು ನೀನೇ ಉದ್ಗರಿಸೆ ಭಕ್ತ ಕೋಟಿ ಜನರನ್ನು ನೀನೇ ಉದ್ಗರಿಸೆ ಅಂಬಾ ಪಾಲಿಸೆ ಜಗದಂಬಾ ಪಾಲಿಸೆ ಅಂಬಾ ಪಾಲಿಸೆ ಜಗದಂಬಾ ಪಾಲಿಸೆ ಭಕ್ತ ಕೋಟಿ ಜನರನ್ನು ನೀನೇ ಉದ್ಗರಿಸೆ ಭಕ್ತ ಕೋಟಿ ಜನರನ್ನು ನೀನೇ ಉದ್ಗರಿಸೆ ನಮೋ ಪುಂಡಲಿಕ ವರದ ಪಂಡಂಗ ಅರಿವಿಟ್ಟ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೆಜ್ಜೆ ಕಾಲ್ಗಳ ನಾದವ ಮಾಡುತ್ತ ಹೆಜ್ಜೆಯ ಮೇಲೆ ಹೆಜ್ಜೆಯ ನೀಕುತ್ತ ಹೆಜ್ಜೆ ಕಾಲ್ಗಳ ನಾದವ ಮಾಡುತ್ತ ಹೆಜ್ಜೆಯ ಮೇಲೆ ಹೆಜ್ಜೆಯ ನೀಕುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಕನಕ ದೃಷ್ಟಿಯ ಕರೆಯುತ್ತ ಬಾರೆ ಮನಕಾಮನೆಯ ಸಿದ್ಧಿಯ ತೋರೆ ಕನಕ ದೃಷ್ಟಿಯ ಕರೆಯುತ್ತ ಬಾರೆ ಮನಕಾಮನೆಯ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬಾರೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಅತ್ತಿತ್ತಗಲದ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ಅತ್ತಿತ್ತಗಲದಿ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ಸತ್ಯವ ತೋರುವ ಸಾಧು ಸಜ್ಜನರ ಚಿತ್ತದಿ ಒಲೆಯುವ ಪುತ್ತಳಿ ಗೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ
ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕನ ಕೈಯ ತಿರುಗುತ್ತ ಬಾರೆ, ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕನ ಕೈಯ ತಿರುಗುತ್ತ ಬಾರೆ. ಕುಂಕುಮಾಗಿದೆ ಪಂಕಜಲೋಚನ ವೆಂಕಟರಮಣನ ಬಿಂಕದ ರಾಣಿ, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತುಪ್ಪವ ಕಾಲುವೆ ಹರಸಿ ಶುಕ್ರವಾರದ ಪೂಜೆಯ ವೇಳೆಗೆ, ಸಕ್ಕರೆ ತುಪ್ಪವ ಕಾಲುವೆ ಹರಸಿ ಶುಕ್ರವಾರದ ಪೂಜೆಯ ವೇಳೆಗೆ. ಅಕ್ಕರೆಯಿಂದಲೇ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮೋ ಪುಂಡರೀಕ ಪಂಡರಂಗ ಹರಿವಿಟ್ಟ ಮಂಗಳ ಮಂಗಳ. ನಿನ್ನಾಭರಣ ಕಾಯೋ ಕರುಣಾಮಯ ನನ್ನ, ನಂಬಿದೆ ನಿನ್ನ ನಾಗಾಭರಣ ಕಾಯೋ ಕರುಣಾಮಯ ನನ್ನ, ನಂಬಿದೆ ನಿನ್ನ ನಾಗಾಭರಣ ಕಾಯೋ ಕರುಣಾಮಯ ನನ್ನ, ನಂಬಿದೆ ನಿನ್ನ ನಾಗಾಭರಣ ಕಾಯೋ ಕರುಣಾಮಯ ನನ್ನ. ನಿನ್ನ ನಾಮವು ಒಂದೇ, ನಿನ್ನ ಬಂದು ಒಂದೇ, ನಿನ್ನ ನಾಮವು ಒಂದೇ, ಜ್ಞಾನವು ನಿಂದೇ. ತನುಮನ ಜೀವನ ಪಾವನವಯ್ಯ ಶಂಭೋ ಎನ್ನಲು ಎನ್ನಮಯ, ತನುಮನ ಜೀವನ ಪಾವನವಯ್ಯ
ಹರಿ ಓಂ. ಈ ದಿನದ ಭಜನಾ ಕಾರ್ಯಕ್ರಮವನ್ನ ನಡೆಸಿಕೊಟ್ಟಂತಹ ಗೋಪಾಲಕೃಷ್ಣ ಭಜನಾ ಮಂಡಳಿ ನಾವುರ ಇವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಮುಂದೆಯೂ ಇದೇ ರೀತಿಯ ಭಜನಾ ಸೇವೆಯನ್ನ ನಡೆಸಿಕೊಡುವಂತಹ ಶಕ್ತಿಯನ್ನ ಆ ದುರ್ಗಾದೇವಿ ನಿಮಗೆ ಅನುಗ್ರಹಿಸಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ಶ್ರೀದೇವರ ಪ್ರಸಾದವನ್ನ ನೀಡಿ ಗೌರವಿಸಬೇಕಾಗಿ ಸಮಿತಿಯ ಸಂಚಾಲಕರು ಹಾಗೂ ಸಹ ಸಂಚಾಲಕರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಇನ್ನು ಮುಂದೆ ಭಜನಾ ಕಾರ್ಯಕ್ರಮವನ್ನ ನಡೆಸಿಕೊಡ್ಲಿಕ್ಕೆ ಇರುವವರು ಶ್ರೀ ಸತ್ಯನಾರಾಯಣ ಭಜನಾ ಮಂಡಳಿ ಮತ್ತು ಮಾತೃ ಮಂಡಳಿ ನಿಡಿಗಲ್ ಕಲ್ಮಂಜ. ಇವರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಸಮಯಕ್ಕೆ ಸರಿಯಾಗಿ ತಮ್ಮ ಭಜನಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡಬೇಕು. ಆ ಮೂಲಕ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮದ ಯಶಸ್ವಿಗೆ ತಾವುಗಳು ಕಾರಣೀಕರ್ತರಾಗಬೇಕು ಅಂತ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿ ಮಾಡ್ತಾ ಮುಂದಿನ ಸಮಯವನ್ನ ನಿಮಗಾಗಿ ಕೊಡ್ತಾ ಇದ್ದೇವೆ. ವಂದನೆಗಳು. वक्रतुण्ड महाकाय कोटिसूर्या समप्रभा निर्विघ्नं कुरु मे देवा सर्वकार्येषु सर्वदा गुरुब्रह्मा गुरुविष्णु गुरुदेवो महेश्वरः गुरुसाक्षात् परब्रह्मा तस्मै श्री गुरुवे नमः। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोस्तुते नारायणी नमोस्तुते नारायणी नमोस्तुते। ಜನುಮಾ ತಾಳಿದ ಗಣಪ ಜನುಮಾ ತಾಳಿದ 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 ಗೌರಿ ಕುಂಡದಿ ಶಿರದಿ ಮೆರೆವ ಶ್ರೀ ವಿನಾಯಕ
ಜನುಮ ತಾಳಿದ ಗಣಪ ಜನುಮ ತಾಳಿದ ಜನುಮ ತಾಳಿದ ಗಣಪ ಜನುಮ ತಾಳಿದ ಜನುಮ ತಾಳಿದ ಗಣಪ ಜನುಮ ತಾಳಿದ ತಾಯಿ ಪಾರ್ವತಿ ದೇವಿ ಕಥೆಯ ಲೋಕಗಳಿಗೆ ಸಾರಲು ತಾಯಿ ಪಾರ್ವತಿ ದೇವಿ ಕಥೆಯ ಲೋಕಗಳಿಗೆ ಸಾರಲು ತಂದೆ ಶಿವನ ದಿವ್ಯ ಶಕ್ತಿಯ ಭಕ್ತ ಜನಕ್ಕೆ ಅರಸಲು ತಂದೆ ಶಿವನ ದಿವ್ಯ ಶಕ್ತಿಯ ಭಕ್ತ ಜನಕ್ಕೆ ಅರಸಲು ಪ್ರಣವ ಮಂತ್ರದಿ ಅಕ್ಷರಗಳ ರೂಪವನ್ನು ತಾನು ಧರಿಸಿ 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 ವಿಘ್ನನಾಶವ ಮಾಡಿ ಭಕ್ತರ ಕಾರ್ಯಗಳಿಗೆ ಸಿದ್ಧಿಯ ತೋರಲು ಜನುಮ ತಾಳಿದ ಗಣಪ ಜನುಮ ತಾಳಿದ ಜನುಮ ತಾಳಿದ ಗಣಪ ಜನುಮ ತಾಳಿದ ಜನುಮ ತಾಳಿದ ಗಣಪ ಜನುಮ ತಾಳಿದ ಶಮತ ಜನಕ್ಕೆ ನಾಥನಾಗಿ ಪ್ರಥಮ ಪೂಜೆಯ ಪಡೆಯಲು ಶ್ರಮತ ಜನಕ್ಕೆ ನಾಥನಾಗಿ ಪ್ರಥಮ ಪೂಜೆಯ ಪಡೆಯಲು ಸುಂದರನೆಂದು ಮೆರೆವ ಚಂದ್ರನ ಗರ್ವವನ್ನು ಅಳಿಸಲು ಸುಂದರನೆಂದು ಮೆರೆವ ಚಂದ್ರನ ಗರ್ವವನ್ನು ಅಳಿಸಲು ಮೂಷಿಕಾಸುರನ ಗರ್ವ ಮುರಿದು ವಾಹನವಾಗಿ ತಾನು ಪಡೆದು 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 ಪಾಂಡವರಿಂದ ಪೂಜೆ ಪಡೆದು ಮರಳಿ ರಾಜ್ಯವ ತಾನು ಪಡೆಯಲು ಜನುಮ ತಾಳಿದ ಗಣಪ ಜನುಮ ತಾಳಿದ ಜನುಮ ತಾಳಿದ ಗಣಪ ಜನುಮ ತಾಳಿದ ಜನುಮ ತಾಳಿದ ಗಣಪ ಜನುಮ ತಾಳಿದ ಗೌರಿ ಕುಂಡಲಿ ಶಿರದಿ ಮೆರೆವ ಶ್ರೀ ವಿನಾಯಕ ಭಾರತಿ ಸ್ವಾಮಿ ಜನುಮ ತಾಳಿದ ಗಣಪ ಜನುಮ ತಾಳಿದ ಜನುಮ ತಾಳಿದ ಗಣಪ ಜನುಮ ತಾಳಿದ ಜನುಮ ತಾಳಿದ ಗಣಪ ಜನುಮ ತಾಳಿದ ಓ ಗಣಪ ಜನುಮ ತಾಳಿದ ಓ ಗಣಪ ಜನುಮ ತಾಳಿದ ತಾಯೇ ಬೇಡಿ ಕಂಬೆನು ನಾನಿಯನ್ನ ಪಾಲಿಸೋ ತಾಯೇ ತಾಯೇ ಬೇಡಿ ಕಂಬೆನು ನಾನಿಯನ್ನ
ಶರಣೆಂಬೆ ವಾಣಿ ಪೊರೆಯೇ ಕಲ್ಯಾಣಿ ಶರಣೆಂಬೆ ವಾಣಿ ಪೊರೆಯೇ ಕಲ್ಯಾಣಿ ಶರಣೆಂಬೆ ವಾಣಿ ಪೊರೆಯೇ ಕಲ್ಯಾಣಿ ಶರಣೆಂಬೆ ವಾಣಿ ಪೊರೆಯೇ ಕಲ್ಯಾಣಿ ವಾಗಭಿಮಾನಿ ವರಬ್ರಹ್ಮಾನಿ ವಾಗಭಿಮಾನಿ ವರಬ್ರಹ್ಮಾಣಿ ವಾಗಭಿಮಾನಿ ವರಬ್ರಹ್ಮಾನಿ ವಾಗಭಿಮಾನಿ ವರಬ್ರಹ್ಮಾಣಿ ಸುಂದರವೇಣಿ ಸುಚರಿತ್ರಾಣಿ ಸುಂದರವೇಣಿ ಸುಚರಿತ್ರಾಣಿ ಶರಣೆಂಬೆ ವಾಣಿ ಪೊರೆಯೇ ಕಲ್ಯಾಣಿ ಶರಣೆಂಬೆ ವಾಣಿ ಪೊರೆಯೇ ಕಲ್ಯಾಣಿ ಜಗದೊಳು ನಿನ್ನ ಪೊಗಳುವೆ ನಮ್ಮ ಜಗದೊಳು ನಿನ್ನ ಪೊಗಳುವೆ ನಮ್ಮ ಜಗದೊಳು ನಿನ್ನ ಪೊಗಳುವೆ ನಮ್ಮ ಜಗದೊಳು ನಿನ್ನ ಪೊಗಳುವೆ ನಮ್ಮ ಹರಿಯ ತೋರಿಸೆಂದು ಪ್ರಾರ್ಥಿಪೆ ನಮ್ಮ ಹರಿಯ ತೋರಿಸೆಂದು ಪ್ರಾರ್ಥಿಪೆ ನಮ್ಮ ಶರಣೆಂಬೆ ವಾಣಿ ಕಲ್ಯಾಣಿ ಶರಣೆಂಬೆ ವಾಣಿ ಪೊರೆಯೇ ಕಲ್ಯಾಣಿ ಪಾಡುವೆ ಸ್ತುತಿಯ ಬೇಡುವೆ ಮತಿಯ ಮಾಡುವೆ ಸ್ತುತಿಯ ಬೇಡುವೆ ಮತಿಯ ಪಾಡುವೆ ಸ್ತುತಿಯ ಬೇಡುವೆ ಮತಿಯ ಮಾಡುವೆ ಸ್ತುತಿಯ ಬೇಡುವೆ ಮತಿಯ ಪುರಂದರ ವಿಠಲನ ಸೋದರ ಸೋಸೆಯ ಪುರಂದರ ವಿಠಲನ ಸೋದರ ಸೋಸೆಯ ಶರಣೆಂಬೆ ವಾಣಿ ಪೊರೆಯೇ ಕಲ್ಯಾಣಿ ಶರಣೆಂಬೆ ವಾಣಿ ಪೊರೆಯೇ ಕಲ್ಯಾಣಿ ವಾಗಭಿಮಾನಿ ವರಬ್ರಹ್ಮಾನಿ ವಾಗಭಿಮಾನಿ ವರಬ್ರಹ್ಮಾನಿ ಸುಂದರವೇಣಿ ಸುಚರಿತ್ರಾಣಿ ಸುಂದರವೇಣಿ ಸುಚರಿತ್ರಾಣಿ ಶರಣೆಂಬೆ ವಾಣಿ ಪೊರೆಯೇ ಕಲ್ಯಾಣಿ ಶರಣೆಂಬೆ ವಾಣಿ ಪೊರೆಯೇ ಕಲ್ಯಾಣಿ ಏತು ಪುಲ್ಲು ತೋಜುವರಮ್ಮ ತೂಪಿನೆನ್ನ ಪುಣ್ಯ ಏತು ಪುಲ್ಲು ತೋಜುವರಮ್ಮ ತೂಪಿನೆನ್ನ ಪುಣ್ಯ ಏತು ಪುಲ್ಲು ತೋಜುವರಮ್ಮ ತೋಪಿನೆನ್ನ ಪುಣ್ಯ ಏತು ಪುಲ್ಲು ತೋಜುವರಮ್ಮ ತೂಪಿನೆನ್ನ ಪುಣ್ಯ ಏತು ಪೊಲ್ಲು ತೋಜುವರಮ್ಮ ತೋಪಿನೆನ್ನ ಪುಣ್ಯ ಪೆದ್ದಿಯಪ್ಪನೆ ಈರೆ ಪಂಡದು ಆರಾದು ಭಕ್ತರೆ ಆಸೆ ಎನ್ನ ಏತು ಪಲ್ಲು ತೋಜುವರಮ್ಮ ತೋಪಿನೆನ್ನ ಪುಣ್ಯ ಏತು ಪೊಲ್ಲು ತೋಜುವರಮ್ಮ ತೋಪಿನೆನ್ನ ಪುಣ್ಯ ಏತಿ ಜನ್ಮುದ ಎಡ್ಡೆಂದಿ ಪಲೊನೆ ಇರೆನ ತೋಪಿನೊಂಜಿ ಇರೆನ ಎದುರುಡೋ ಹಿಂಚ ಕುಲ್ಲರೆ ಬಾಲೆನೆ ಆದುಲ್ಲೆ
ಜನ್ಮದ ಎಡ್ಡೆಂದಿ ಪಲೊನೆ ಹಿರೆನ ತೋಪಿನೊಂಜಿ ಹಿರೆನ ಎದುರುಡೋ ಇಂಚ ಕುಲ್ಲರೆ ಬಾಲೆನೆ ಆದುಲ್ಲೆ ಹಿರೆನ ಮೋನೆನೆ ಒಂದು ಕುಲ್ಲುನ ಆಸೆನೆ ಎಂಕು ಒಂಜಿ ಹಿರೆನ ಮೋನೆನೆ ಒಂದು ಕುಲ್ಲುನ ಆಸೆನೆ ಎಂಕು ಒಂಜಿ ನೂರ ಮಲ್ಪಡೆ ಎನನು ಈರ್ನೈ ಪದದ ಅಡಿಟೆ ಕುಲ್ಲುವೆಯಮ್ಮ ಏತು ಪಲ್ಲು ತೋಜುವರಮ್ಮ ತೋಪಿನೆನ್ನ ಪುಣ್ಯ ಏತು ಪಲ್ಲು ತೋಜುವರಮ್ಮ ತೋಪಿನೆನ್ನ ಪುಣ್ಯ ಮಲ್ಲಿಗೆ ಅರಳಿನ ಮುಗುರುದ ತೆಲಿಕೆ ಬಂಜಿನ ದಿಂಜಾವುಡು ಪುನ್ನಮೆ ಚಂದ್ರನ ಬೊಲ್ಪುದ ಮೋನೆ ಭಕ್ತಿನೆ ಉರ್ಕಾವುಡು ಮಲ್ಲಿಗೆ ಅರಳಿನ ಮುಗುರುದ ತೆಲಿಕೆ ಬಂಜಿನ ದಿಂಜಾವುಡು ಪುನ್ನಮೆ ಚಂದ್ರನ ಬಲ್ಪುದ ಮೋನೆ ಭಕ್ತಿನ ಉರ್ಕಾವುಂಡು ಕಡಪುಡಡೆ ಪಿರ ಈರನ ನಂಚಿ ಬುಲಿಪುವೆ ತೂಲೆ ಪಗ ಕಡಪುಡಡೆ ಪಿರ ಈರನ ನಂಚಿ ಬುಲಿಪುವೆ ತೂಲೆ ಪಗ ಕೊರಲುವೆ ಮೂಲೆ ಈರ್ನ ಕಾರ್ದಡಿ ಪೊವಯ ಮುಳ್ತು ಇರೆನ್ಯಾನ್ ಬುಡುದು ಏತು ಪಲ್ಲು ತೋಜುವರಮ್ಮ ತೂಪಿನೆನ್ನ ಪುಣ್ಯ ಏತು ಪಲ್ಲು ತೋಜುವರಮ್ಮ ತೂಪಿನೆನ್ನ ಪುಣ್ಯ ಮನಿ ಪಂದೆ ಕುಲ್ವೆ ಪಾತೆರು ಧ್ಯಾನ ತೂಪಿನಿ ಮಾತ್ರ ಇರೇ ನರಡೆ ಈರೆಂಕ್ ಕೋಪ ಮಲ್ಪಡೆ ಪಾಪದಾಲಯಾನು ಮನಿ ಪಂದೆ ಕೊಲ್ಲುವೆ ಪಾತೆರು ಜಾನ ತೋಪಿಗೆ ಮಾತ್ರಿರೆನ ಎರಡೆ ಈರೆಂಕ್ ಕೋಪ ಮಲ್ಪಡೆ ಪಾಪದಾಲಯಾನ ಇರೆನೆ ನಂಬಿನ ಬಾಲೆಯಾನ ಈರೇ ಗತಿಯಮ್ಮ ಹಿರೆನೆ ನಂಬಿನ ಬಾಲೆಯಾನ ಹೀರೆ ಗತಿಯಮ್ಮ ಇರಣೊಂದಿ ಕರುಣೆ ತಿಕ್ಕಡು ಯಾವೆಂಕ್ ಬೇತೆದಾಲ ಬೊರ್ತಿಯೇ ಅಮ್ಮ ಏತು ಪಲ್ಲು ತೋಜುವರಮ್ಮ ತೂಪಿನೆನ್ನ ಪುಣ್ಯ ಏತು ಪಲ್ಲು ತೋಜುವರಮ್ಮ ತೂಪಿನೆನ್ನ ಪುಣ್ಯ ತೆದ್ದಿಯಪ್ಪೆನೆ ನೀರೆ ಪಂಡದು ಆರಾದು ಪತ್ತರೆ ಆಸೆ ಎನ್ನ ಏತು ಪಲ್ಲು ತೋಜುವರಮ್ಮ ತೂಪಿನೆನ್ನ ಪುಣ್ಯ ಏತು ಪಲ್ಲು ತೋಜುವರಮ್ಮ ತೂಪಿನೆನ್ನ ಪುಣ್ಯ ತೂಪಿನೆನ್ನ ಪುಣ್ಯ ತೂಪಿನೆನ್ನ ಪುಣ್ಯ ಅಂಬಾ ಪಾಲಿಸೆ ಜಗದಂಬಾ ಪಾಲಿಸೆ ಭಕ್ತ ಕೋಟಿ ಜನರನ್ನು ನೀನೇ ಉದ್ಧರಿಸೆ ಅಂಬಾ ಪಾಲಿಸೆ ಜಗದಂಬಾ ಪಾಲಿಸೆ ಭಕ್ತ ಕೋಟಿ ಜನರನ್ನು ನೀನೇ ಉದ್ಧರಿಸೆ ಭಕ್ತ ಕೋಟಿ ಜನರನ್ನು ನೀನೇ ಉದ್ಧರಿಸೆ ಭಕ್ತ ಕೋಟಿ ಜನರನ್ನು ನೀನೇ ಉದ್ಧರಿಸೆ ದರ್ಶನಕ್ಕೆ ಸಾಲು ಸಾಲು ಭಕ್ತ ವೃಂದವು ದರ್ಶನಕ್ಕೆ ಸಾಲು ಸಾಲು ಭಕ್ತ ವೃಂದವು ನಗು ಮುಖದ ಗಾಂಭೀರ್ಯ ನೋಟ ಚಂದವು ನಗು ಮುಖದ ಗಾಂಭೀರ್ಯ ನೋಟ ಚಂದವು ನಿನ್ನ ನೋಟ ಚಂದವು ಅಂಬಾ ಪಾಲಿಸೆ ಜಗದಂಬಾ ಪಾಲಿಸೆ ಭಕ್ತ ಕೋಟಿ ಜನರನ್ನು ನೀನೇ ಉದ್ಧರಿಸೆ
ಭಕ್ತ ಕೋಟಿ ಜನರನ್ನು ನೀನೇ ಉದ್ಧರಿಸೆ. ಹರಸು ತಾಯೇ ಶಿಷ್ಟರನ್ನು ಮಹಿಷಮರ್ದಿನಿಯೇ, ಹರಸು ತಾಯೇ ಶಿಷ್ಟರನ್ನು ಮಹಿಷಮರ್ದಿನಿಯೇ. ಶಿರಸಿಪುರದ ಶಿರವೇಣಿ ಮಾರಿಕಾಂಬೆಯೇ, ಶಿರಸಿಪುರದ ಶಿರವೇಣಿ ಮಾರಿಕಾಂಬೆಯೇ, ನೀ ಮಾರಿಕಾಂಬೆಯೇ. ಅಂಬಾ ಪಾಲಿಸೆ ಜಗದಂಬಾ ಪಾಲಿಸೆ, ಭಕ್ತ ಕೋಟಿ ಜನರನ್ನು ನೀನೇ ಉದ್ಧರಿಸೆ. ಭಕ್ತ ಕೋಟಿ ಜನರನ್ನು ನೀನೇ ಉದ್ಧರಿಸೆ. ನಿನ್ನ ಸನ್ನಿಧಾನ ಒಂದು ಭಾಗ್ಯದ ಸಿರಿಯು, ನಿನ್ನ ಸನ್ನಿಧಾನ ಒಂದು ಭಾಗ್ಯದ ಸಿರಿಯು. ನೆಮ್ಮದಿಯ ಕವಚ ತೊಟ್ಟು ನೋವ ಮರೆವೆವೋ, ನೆಮ್ಮದಿಯ ಕವಚ ತೊಟ್ಟು ನೋವ ಮರೆವೆವು, ನಾವು ನೋವ ಮರೆವೆವು. ಅಂಬಾ ಪಾಲಿಸೆ ಜಗದಂಬಾ ಪಾಲಿಸೆ, ಭಕ್ತ ಕೋಟಿ ಜನರನ್ನು ನೀನೇ ಉದ್ಧರಿಸೆ. ಭಕ್ತ ಕೋಟಿ ಜನರನ್ನು ನೀನೇ ಉದ್ಧರಿಸೆ. ನಿನ್ನ ಸೇವೆ ಗೈವ ಭಾಗ್ಯ ನಮ್ಮದಾಗಲಿ, ನಿನ್ನ ಸೇವೆ ಗೈವ ಭಾಗ್ಯ ನಮ್ಮದಾಗಲಿ. ಜ್ಞಾನ ಸುಸ್ವರ ಭಕ್ತಿ ನಮಗೆ ಒದಗಲಿ, ಜ್ಞಾನ ಸುಸ್ವರ ಭಕ್ತಿ ನಮಗೆ ಒದಗಲಿ, ಅದುವೇ ನಮಗೆ ಒದಗಲಿ. ಅಂಬಾ ಪಾಲಿಸೆ ಜಗದಂಬಾ ಪಾಲಿಸೆ, ಭಕ್ತ ಕೋಟಿ ಜನರನ್ನು ನೀನೇ ಉದ್ಧರಿಸೆ. ಭಕ್ತ ಕೋಟಿ ಜನರನ್ನು ನೀನೇ ಉದ್ಧರಿಸೆ. ಭಕ್ತ ಕೋಟಿ ಜನರನ್ನು ನೀನೇ ಉದ್ಧರಿಸೆ. ಜಗದಂಬೆ ದೇವಿ ಭವಾನಿ, ಜಗನ್ಮಾತೆ ಶಕ್ತಿ ದುರ್ಗೆ, ಜಗನ್ಮಾತೆ ಶಕ್ತಿ ದುರ್ಗೆ, ಜಗನ್ಮಾತೆ ಶಕ್ತಿ ದುರ್ಗೆ. ಜಗದಂಬೆ ದೇವಿ ಭವಾನಿ, ಜಗದಂಬೆ ದೇವಿ ಭವಾನಿ, ಜಗನ್ಮಾತೆ ಶಕ್ತಿ ದುರ್ಗೆ, 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 ಜಗನ್ಮಾತೆ ಶಕ್ತಿ ದುರ್ಗೆ. ಜಗದಂಬೆ ದೇವಿ ಭವಾನಿ, ಕುಮಾರ ಗಣನಾಥಾಂಬ, ಕಲ್ಯಾಣಿ ಶ್ಯಾಮಲಾಂಬ, ಕುಮಾರ ಗಣನಾಥಾಂಬ, ಕಲ್ಯಾಣಿ ಶ್ಯಾಮಲಾಂಬ, ಕುಮಾರ ಗಣನಾಥಾಂಬ, ಕಲ್ಯಾಣಿ ಶ್ಯಾಮಲಾಂಬ, ಕುಮಾರ ಗಣನಾಥಾಂಬ, ಕಲ್ಯಾಣಿ ಶ್ಯಾಮಲಾಂಬ. ಜನನೀ ದುರ್ಗೆ ವರದಾ ಮಾತಾ, ಜನನೀ ದುರ್ಗೆ ವರದಾ ಮಾತಾ, ಜನನೀ ದುರ್ಗೆ ವರದಾ ಮಾತಾ, ಜನನೀ ದುರ್ಗೆ ವರದಾ ಮಾತಾ. ಉಮಾ ಮಹೇಶ್ವರಿ ಕಲಾವತಿ, ಉಮಾ ಮಹೇಶ್ವರಿ ಕಲಾವತಿ, ಉಮಾ ಮಹೇಶ್ವರಿ ಕಲಾವತಿ, ಉಮಾ ಮಹೇಶ್ವರಿ
ಮಹೇಶ್ವರಿ ಕಲಾವತಿ ಜಗದಂಬೆ ದೇವಿ ಜಗದಂಬೆ ದೇವಿ ಜಗದಂಬೆ ದೇವಿ ಜಗದಂಬೆ ದೇವಿ ಜಗದಂಬೆ ದೇವಿ ಭವಾನಿ ಜಗನ್ಮಾತೆ ಶಕ್ತಿ ದುರ್ಗೆ ಜಗನ್ಮಾತೆ ಶಕ್ತಿ ದುರ್ಗೆ ಜಗನ್ಮಾತೆ ಶಕ್ತಿ ದುರ್ಗೆ ಜಗದಂಬೆ ದೇವಿ ಭವಾನಿ ಓಂಕಾರನಾದ ರೂಪಿಣಿ ಸಂಸಾರ ತಾಪತರಣಿ ಓಂಕಾರನಾದ ರೂಪಿಣಿ ಸಂಸಾರ ತಾಪತರಣಿ ಓಂಕಾರನಾದ ರೂಪಿಣಿ ಸಂಸಾರ ತಾಪತರಣಿ ಓಂಕಾರನಾದ ರೂಪಿಣಿ ಸಂಸಾರ ತಾಪತರಣಿ ಜಯ ಹೇ ದೇವಿ ಶುಭದಾ ಮಾತಾ 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 ಸುರಾವರಾರ್ಚಿತೆ ನಾರಾಯಣಿ ಸುರಾವರಾರ್ಜಿತೆ ನಾರಾಯಣಿ ಸುರಾವರಾರ್ಚಿತೆ ನಾರಾಯಣಿ ಸುರಾವರಾರ್ಜಿತೆ ನಾರಾಯಣಿ ಜಗದಂಬೆ ದೇವಿ ಜಗದಂಬೆ ದೇವಿ ಜಗದಂಬೆ ದೇವಿ ಜಗದಂಬೆ ದೇವಿ ಜಗದಂಬೆ ದೇವಿ ಭವಾನಿ ಜಗನ್ಮಾತೆ ಶಕ್ತಿ ದುರ್ಗೆ ಜಗನ್ಮಾತೆ ಶಕ್ತಿ ದುರ್ಗೆ ಜಗನ್ಮಾತೆ ಶಕ್ತಿ ದುರ್ಗೆ ಜಗದಂಬೆ ದೇವಿ ಭವಾನಿ ವೃಂದಾವನ ನೋಡಿರೋ ಗುರುಗಳ ಯತಿಗಳ ಮುನಿಗಳ ರಾಘವೇಂದ್ರರ ವೃಂದಾವನ ನೋಡಿರೋ ವೃಂದಾವನ ನೋಡಿರೋ ಗುರುಗಳ ಯತಿಗಳ ಮುನಿಗಳ ರಾಘವೇಂದ್ರರ ವೃಂದಾವನ ನೋಡಿರೋ ವೃಂದಾವನ ನೋಡಿರೋ ಗುರುಗಳ ಯತಿಗಳ ಮುನಿಗಳ ರಾಘವೇಂದ್ರರ ವೃಂದಾವನ ನೋಡಿರೋ ವೃಂದಾವನ ನೋಡಿರೋ ವೃಂದಾವನ ನೋಡಿ ಆನಂದ ಮದವೇರಿ ವೃಂದಾವನ ನೋಡಿ ಆನಂದ ಮದವೇರಿ ಚಂದರಿ ದ್ವಾದಶ ಪೌಂಡಾಂಕಿತ ಗುಂಬ ವೃಂದಾವನ ನೋಡಿರೋ ಗುರುಗಳ ಯತಿಗಳ ಮುನಿಗಳ ರಾಘವೇಂದ್ರರ ವೃಂದಾವನ ನೋಡಿರೋ ವೃಂದಾವನ ನೋಡಿರೋ ಗುರುಗಳ ಯತಿಗಳ ಮುನಿಗಳ ರಾಘವೇಂದ್ರರ ವೃಂದಾವನ ನೋಡಿರೋ ವೃಂದಾವನ ನೋಡಿರೋ ತುಂಗಭದ್ರಾ ನದಿಯ ತೀರದಿದ್ದ ತುಂಗ ಮಂಟಪ ಮಧ್ಯದಿ ತುಂಗಭದ್ರಾ ನದಿಯ ತೀರದಿ ಇದ್ದ ತುಂಗ ಮಂಟಪ ಮಧ್ಯದಿ ತುಂಗಭದ್ರಾ ನದಿಯ ತೀರದಿ ಇದ್ದ ತುಂಗ ಮಂಟಪ ಮಧ್ಯದಿ ತುಂಗಭದ್ರಾ ನದಿಯ ತೀರದಿ ಇದ್ದ ತುಂಗ ಮಂಟಪ ಮಧ್ಯದಿ ಶೃಂಗಾರ ಶ್ರೀ ತುಳಸಿ ಪದುಮಾಕ್ಷರಗಳಿಂದ ಶೃಂಗಾರ ಶ್ರೀ ತುಳಸಿ ಪದುಮಾಕ್ಷರಗಳಿಂದ ಶೃಂಗಾರ ಶ್ರೀ ತುಳಸಿ ಪದುಮಾಕ್ಷರಗಳಿಂದ
ಸುಂದರ ಶ್ರೀ ತುಳಸಿ ಪದುಮಾಕ್ಷರಗಳಿಂದ ಮಂಗಳಕರ ಮಹಾಮಹಿಮೆಯನ್ನೊಪ್ಪುವ ವೃಂದಾವನ ನೋಡಿರೋ ಗುರುಗಳ ಯತಿಗಳ ಮುನಿಗಳ ರಾಘವೇಂದ್ರರ ವೃಂದಾವನ ನೋಡಿರೋ ವೃಂದಾವನ ನೋಡಿರೋ ಗುರುಗಳ ಯತಿಗಳ ಮುನಿಗಳ ರಾಘವೇಂದ್ರರ ವೃಂದಾವನ ನೋಡಿರೋ ವೃಂದಾವನ ನೋಡಿರೋ ದೇಶ ದೇಶದಿ ತಿರುಗಿ ಇಲ್ಲಿಗೆ ಬಂದು ವಾಸವಾಗಿ ಸೇವಿಪ 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 ಭಾಷೆ ಕೊಟ್ಟಂದದಿ ಬಹುವಿಧ ವರಗಳ ಭಾಷೆ ಕೊಟ್ಟಂದದಿ ಬಹುವಿಧ ವರಗಳ ಭಾಷೆ ಕೊಟ್ಟಂದದಿ ಬಹುವಿಧ ವರಗಳ ಭಾಷೆ ಕೊಟ್ಟಂದದಿ ಬಹುವಿಧ ವರಗಳ ಸುಸುವಕರ ಮಹಾಮಹಿಮೆಯನ್ನೊಪ್ಪುವ ವೃಂದಾವನ ನೋಡಿರೋ ಗುರುಗಳ ಯತಿಗಳ ಮುನಿಗಳ ರಾಘವೇಂದ್ರರ ವೃಂದಾವನ ನೋಡಿರೋ ವೃಂದಾವನ ನೋಡಿರೋ ಗುರುಗಳ ಯತಿಗಳ ಮುನಿಗಳ ರಾಘವೇಂದ್ರರ ವೃಂದಾವನ ನೋಡಿರೋ ವೃಂದಾವನ ನೋಡಿರೋ ನಿತ್ಯ ಸನ್ನಿಧಿ ಸೇವಿಪ ಭಕ್ತರಿಗೆಲ್ಲ ಮತ್ತಾಭಿಷ್ಟವ ಕೊಡುವ ನಿತ್ಯ ಸನ್ನಿಧಿ ಸೇವಿಪ ಭಕ್ತರಿಗೆಲ್ಲ ಮತ್ತಾಭಿಷ್ಟವ ಕೊಡುವ ವೃಂದಾವನ ನೋಡಿ ಆನಂದ ಮದವೇರಿ ವೃಂದಾವನ ನೋಡಿ ಆನಂದ ಮದವೇರಿ ಚಂದರಿ ದ್ವಾದಶ ಪೌಂಡ್ರಾಂಕಿತ ಗೊಂಬ ವೃಂದಾವನ ನೋಡಿರೋ ಗುರುಗಳ ಯತಿಗಳ ಮುನಿಗಳ ರಾಘವೇಂದ್ರರ ವೃಂದಾವನ ನೋಡಿರೋ ವೃಂದಾವನ ನೋಡಿರೋ ಗುರುಗಳ ಯತಿಗಳ ಮುನಿಗಳ ರಾಘವೇಂದ್ರರ ವೃಂದಾವನ ನೋಡಿರೋ ವೃಂದಾವನ ನೋಡಿರೋ ವೃಂದಾವನ ನೋಡಿರೋ ஏரம்மா ஆயிரு குல்தினா பொல்லு ಕೊಲ್ಲಿದ ಕ್ಷೇತ್ರಡು ನೆಲೆಯಾಯಿನ ಪೊರ್ಲು ತುಳುವೆರೆ ನಾಡಡು ಕುಲ್ಲುದಿನ ಪೊರ್ಲು ಮಲ್ಲಿಗೆದ ಕಮ್ಮೆನಗು ಮರುಳಾಯಿನ ಪೊರ್ಲು ಏರಮ್ಮ 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 ಇರು ಏರಮ್ಮ ಏರಮ್ಮ ಪೊರ್ಲೋಡು ಕುಲ್ದೀನ ಪೊರ್ಲು ಏರಮ್ಮ ಪೊರ್ಲೋಡು ಕುಲ್ದೀನ ಪೊರ್ಲು
ఎరమ్మ పొర్లోడు కొల్దీన పొర్లు ఎరమ్మ పొర్లోడు కొల్దీన పొర్లు కొల్లిದ ಕ್ಷೇತ್ರಡು ನೆಲೆಯಾಗಿನ పొರ್ಲು ಕೊಲ್ಲಿದ ಕ್ಷೇತ್ರಡು ನೆಲೆಯಾಗಿನ పొರ್ಲು ತುಳುವೆರೆ ನಾಡಡು ಕೊಲ್ಲೋದಿನ పొರ್ಲು ತುಳುವೆರೆ ನಾಡಡು ಕೊಲ್ಲೋದಿನ పొರ್ಲು ಮಲ್ಲಿಗೆದ ಕಮ್ಮೆನಗೋ ಮರುಳಾಯಿನ పొರ್ಲು ಮಲ್ಲಿಗೆದ ಕಮ್ಮೆನಗೋ ಮರುಳಾಯಿನ పొರ್ಲು ಏರಮ್ಮ ಈರು ಏರಮ್ಮ ಈರು ಏರಮ್ಮ ಈರು ಏರಮ್ಮ ಮಲ್ಲಿಗೆದ ಕಮ್ಮೆನಗೋ ಮರುಳಾಯಿನ పొರ್ಲು ಏರಮ್ಮ ಈರು ಏರಮ್ಮ ಈರು ಏರಮ್ಮ ಈರು ಏರಮ್ಮ ಭಕ್ತಿಡುತ್ತೋಂಡ ಭಗವತಿ పొರ್ಲು ಮುಕ್ತಿಡುತ್ತೋಂಡ ಮೂಕಾಂಬೆ పొರ್ಲು ಭಕ್ತಿಡುತ್ತೋಂಡ ಭಗವತಿ పొರ್ಲು ಮುಕ್ತಿಡುತ್ತೋಂಡ ಮೂಕಾಂಬೆ పొರ್ಲು ಶಕ್ತಿಡುತ್ತೋಂಡ ರಕ್ತೇಶ್ವರಿ పొರ್ಲು ಶಕ್ತಿಡುತ್ತೋಂಡ ರಕ್ತೇಶ್ವರಿ పొರ್ಲು ಶಕ್ತಿಡುತ್ತೋಂಡ ರಾಜೇಶ್ವರಿ పొರ್ಲು ಶಕ್ತಿಡುತ್ತೋಂಡ ರಾಜೇಶ್ವರಿ పొರ್ಲು ಮಲ್ಲಿಗೆದ ಕಮ್ಮೆನಗೋ ಮರುಳಾಯಿನ పొರ್ಲು ಮಲ್ಲಿಗೆದ ಕಮ್ಮೆನಗೋ ಮರುಳಾಯಿನ పొರ್ಲು ಏರಮ್ಮ ಈರು ಏರಮ್ಮ ಈರು ಏರಮ್ಮ ಈರು ಏರಮ್ಮ ಮಲ್ಲಿಗೆದ ಕಮ್ಮೆನಗೋ ಮರುಳಾಯಿನ పొರ್ಲು ಏರಮ್ಮ ಈರು ಏರಮ್ಮ ಈರು ಏರಮ್ಮ ಈರು ಏರಮ್ಮ మనసుడుతోండ మహాలక్ష్మి పొర్లు మానుడుతోండ మహమాయే పొర్లు మనసుడుతోండ మహాలక్ష్మి పొర్లు మానుడుతోండ మహమాయే పొర్లు నిత్యలతోండ జలదుర్గే పొర్లు నిత్యలతోండ జలదుర్గే పొర్లు నిత్యలతోండ జలదుర్గే పొర్లు నిత్యలతోండ జలదుర్గే పొర్లు మల్లిಗೆದ ಕಮ್ಮೆನಗೋ ಮರುಳಾಯಿನ పొర్ಲು ಮಲ್ಲಿಗೆದ ಕಮ್ಮೆನಗೋ ಮರುಳಾಯಿನ పొర్ಲು ಏರಮ್ಮ ಈರು ಏರಮ್ಮ ಈರು ಏರಮ್ಮ ಈರು ಏರಮ್ಮ ಮಲ್ಲಿಗೆದ ಕಮ್ಮೆನಗೋ ಮರುಳಾಯಿನ పొర్ಲು ಏರಮ್ಮ ಈರು ಏರಮ್ಮ ಈರು ಏರಮ್ಮ ಈರು ಏರಮ್ಮ విద్యుడుతోండ సరస్వతి పొర్లు బుద్ధిడుతోండ భువనేశ్వరి పొర్లు విద్యుడుతోండ సరస్వతి పొర్లు బుద్ధిడుతోండ భువనేశ్వరి పొర్లు శాంతిడుతోండ శాంభవి పొర్లు శాంతిడుతోండ శాంభవి పొర్లు శాంతిడుతోండ శాంభవి పొర్లు శాంతిడుతోండ శాంభవి పొర్లు మల్లిಗೆದ ಕಮ್ಮೆನಗೋ ಮರುಳಾಯಿನ పొర్లు మల్లిಗೆದ ಕಮ್ಮೆನಗೋ ಮರುಳಾಯಿನ పొర్లు ಏರಮ್ಮ ಈರು ಏರಮ್ಮ ಈರು ಏರಮ್ಮ ಈರು ಏರಮ್ಮ ಮಲ್ಲಿಗೆದ ಕಮ್ಮೆನಗೋ ಮರುಳಾಯಿನ పొర్లు ಏರಮ್ಮ ಈರು ಏರಮ್ಮ ಈರು ಏರಮ್ಮ ಈರು ಏರಮ್ಮ ಕಟಲಿಡುತ್ತೋಂಡ ಆಟದ పొర్లు ಪುರಲಿಡುತ್ತೋಂಡ ಚೆಂಡದ పొర్లు ಕಟಲಿಡುತ್ತೋಂಡ ಆಟದ పొర్లు ಪುರಲಿಡುತ್ತೋಂಡ ಚೆಂಡದ పొర్లు ಕೊಳ್ಳಿಡುತ್ತೋಂಡ ಭಜನೆದ పొర్లు ಕೊಳ್ಳಿಡುತ್ತೋಂಡ ಭಜನೆದ పొర్లు ಕೊಳ್ಳಿಡುತ್ತೋಂಡ ಭಜನೆದ పొర్లు ಕೊಳ್ಳಿಡುತ್ತೋಂಡ ಭಜನೆದ పొర్లు ಮಲ್ಲಿಗೆದ ಕಮ್ಮೆನಗೋ ಮರುಳಾಯಿನ పొర్లు ಮಲ್ಲಿಗೆದ ಕಮ್ಮೆನಗೋ ಮರುಳಾಯಿನ పొర్లు ಏರಮ್ಮ ಈರು ಏರಮ್ಮ ಈರು ಏರಮ್ಮ ಈರು ಏರಮ್ಮ ಮಲ್ಲಿಗೆದ ಕಮ್ಮೆನಗೋ ಮರುಳಾಯಿನ పొర్లు ಏರಮ್ಮ ಈರು ಏರಮ್ಮ ಈರು ಏರಮ್ಮ ಈರು ಏರಮ್ಮ ಮಲ್ಲಿಗೆದ ಕಮ್ಮೆನಗೋ ಮರುಳಾಯಿನ పొర్లు ಏರಮ್ಮ ಈರು ಏರಮ್ಮ ಈರು ಏರಮ್ಮ ಈರು ಏರಮ್ಮ भवन्तु सुखिनः सर्वे सन्तु निरामयाः
सर्वे भद्राणि पश्यन्तु महाकस्ये दुःखभाग् भवेत्। ॐ शान्ति शान्ति शान्तिः। ಶ್ರೀದೇವರ ಬ್ರಹ್ಮಕಲಶೋತ್ಸವದ ಈ ಶುಭ ಸಂದರ್ಭದಲ್ಲಿ ಭಜನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಶ್ರೀ ಸತ್ಯನಾರಾಯಣ ಭಜನಾ ಮಂಡಳಿ ಮತ್ತು ಮಾತೃ ಮಂಡಳಿ ನಿಡಿಗಲ್ ಕಲ್ಮಂಜ ಇವರಿಗೆ ಬ್ರಹ್ಮಕಲಶೋತ್ಸವದ ಸಮಿತಿ ಹಾಗೂ ಭಜನಾ ಸಮಿತಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ತಂಡದವರಿಗೆ ಶ್ರೀದೇವರ ಪ್ರಸಾದವನ್ನು ಹಾಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಅಣ್ಣಿ ಪೂಜಾರಿ ಕಾಯರದೊಟ್ಟು, ರಮೇಶ್ ಗೌಡ ವಿದ್ಯಾನಗರ ದಿಡುಪೆ, ಶಶಿಧರ ಯರ್ಮಲ್ ಪಲ್ಕೆ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಸತ್ಯನಾರಾಯಣ ಭಜನಾ ಮಂಡಳಿ ಮತ್ತು ಮಾತೃ ಮಂಡಳಿ ನಿಡಿಗಲ್ ಕಲ್ಮಂಜ ಇವರಿಗೆ ಮುಂದೆಯೂ ಭಜನಾ ಸೇವೆಯನ್ನು ಮಾಡುವಂತಹ ಶಕ್ತಿಯನ್ನು ಭಗವಂತ ನೀಡಿ ಅನುಗ್ರಹಿಸಲಿ ಎನ್ನುವ ಪ್ರಾರ್ಥನೆಯೊಂದಿಗೆ ದೇವರ ಪ್ರಸಾದ ಮತ್ತು ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಭಜನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆಯೇ ಮುಂದೆ ಭಜನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲಿರುವವರು ರಾಧಾಕೃಷ್ಣ ಭಜನಾ ಮಂಡಳಿ ಕಾರಿಂಜ ನಾವೂರು. ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಈ ಭಜನಾ ಕಾರ್ಯಕ್ರಮವನ್ನು ಸರಿಯಾದ ಸಮಯಕ್ಕೆ ನಿರ್ವಹಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟು ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಬೇಕು ಅಂತ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿ ಮಾಡಿಕೊಳ್ತಾ ತಮ್ಮನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಹರಿ ಹರಿ वक्रतुंड महाकाय कोटिसूर्य समप्रभा निर्विघ्नं कुरु मे देव सर्वकार्येषु सर्वदा। शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। सर्वमंगलमांगल्ये शिवे सर्वार्थसाधके शरण्ये त्र्यंबके गौरी नारायणी नमोस्तुते। गजवदना बेडुवे गौरी तनया गजवदना बेडुवे गजवदना बेडुवे गौरी तनया गजवदना बेडुवे गजवदना बेडुवे गौरी तनया गजवदना बेडुवे गौरी तनया गजवदना बेडुवे। त्रिजगवंदितने सुजनर पोरेवने त्रिजगवंदितने सुजनर पोरेवने त्रिजगवंदितने सुजनर पोरेवने त्रिजगवंदितने सुजनर पोरेवने गौरी तनया गजवदना बेडुवे गौरी तनया गजवदना बेडुवे।
ಪಾಶಾಂಕುಶಧರ ಪರಮ ಪವಿತ್ರ ಪಾಶಾಂಕುಶಧರ ಪರಮ ಪವಿತ್ರ ಮೂಷಿಕ ವಾಹನ ಮುನಿದನ ಪ್ರೇಮ ಮೂಷಿಕ ವಾಹನ ಮುನಿದನ ಪ್ರೇಮ ಪಾಶಾಂಕುಶಧರ ಪರಮ ಪವಿತ್ರ ಪಾಶಾಂಕುಶಧರ ಪರಮ ಪವಿತ್ರ ಮೂಷಿಕ ವಾಹನ ಮುನಿದನ ಪ್ರೇಮ ಮೂಷಿಕ ವಾಹನ ಪ್ರೇಮ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಮೋದದಿ ನಿನ್ನಯ ಪಾದವ ತೋರೋ ಮೋದದಿ ನಿನ್ನಯ ಪಾದವ ತೋರೋ ಮೋದದಿ ನಿನ್ನಯ ಪಾದವ ತೋರೋ ಮೋದದಿ ನಿನ್ನಯ ಪಾದವ ತೋರೋ ಸಾಧು ವಂದಿತನೇ ಆದರದಿಂದಲಿ ಸಾಧು ವಂದಿತನೇ ಆದರದಿಂದಲಿ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ತ್ರಿಜಗ ವಂದಿತನೇ ಸುಜನರ ಪೊರೆವನೆ ತ್ರಿಜಗ ವಂದಿತನೇ ಸುಜನರ ಪೊರೆವನೆ ತ್ರಿಜಗ ವಂದಿತನೇ ಸುಜನರ ಪೊರೆವನೆ ತ್ರಿಜಗ ವಂದಿತನೇ ಸುಜನರ ಪೊರೆವನೆ ಗೌರಿ ತನಯ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ನರಸಿ ಜನಾಭ ಶ್ರೀ ಪುರಂದರ ವಿಠಲನ ನರಸಿ ಜನಾಭ ಶ್ರೀ ಪುರಂದರ ವಿಠಲನ ನಿರುತನೆ ನೆನೆಯುವಂತೆ ದಯ ಮಾಡೋ ನಿರುತನೆ ನೆನೆಯುವಂತೆ ದಯ ಮಾಡೋ ನಿರುತನೆ ನೆನೆಯುವಂತೆ ದಯ ಮಾಡೋ ನಿರುತನೆ ನೆನೆಯುವಂತೆ ದಯ ಮಾಡೋ ಗಜವದನ ಬೇಡುವೆ ಗೌರಿ ತನಯ 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 ಗಜವದನ ಬೇಡುವೆ ನಮೋ ಪುಂಡರೀಕ ವರದ ಪಾಂಡುರಂಗ ಹರಿವಿಠಾಲ್ ಮನಸ್ದ ಎನ್ನಮ್ಮಗ ಆಯೇಲು ಲೋಕ ಶರಣಾತಂಡು ಬಂಗಾರ ಮನಸ್ದ ಎನ್ನಮ್ಮಗ ಆಯೇಲು ಲೋಕ ಶರಣಾತಂಡು ಬಂಗಾರ ಮನಸ್ದ ಎನ್ನಮ್ಮಗ ಆಯೇಲು ಲೋಕ ಶರಣಾತಂಡು ಬಂಗಾರ ಮನಸ್ದ ಎನ್ನಮ್ಮಗ ಆಯೇಲು ಲೋಕ ಶರಣಾತಂಡು ಪದಿನಾಜಿ ಕಲದಿಂಜೀರ ಬಿಂಬೋಗೋ ಕಲದಿಂಜೀರ ಬಿಂಬೋಗೋ ಪದಿನಾಜಿ ಕಲದಿಂಜೀರ ಬಿಂಬೋಗೋ ಪದಿನಾಜಿ ಕಲೆದಿಂಜಿರ ಬಿಂಬೋಗು ಮಲ್ಲಿಗೆದ ಪೂ ಕುಣತ ನಟದುಂಬುಗು ಮಲ್ಲಿಗೆದ ಪೂ ಕುಣತ ನಟದುಂಬುಗು ಬಂಗಾರದ ಮನಸ್ದ ಎನ್ನಮ್ಮಗ ಆಯೇಳು ಲೋಕ ಶರಣಾತಂಡು ಬಂಗಾರದ ಮನಸ್ದ ಎನ್ನಮ್ಮಗ ಆಯೇಳು ಲೋಕ ಶರಣಾತಂಡು ಲೋಕೋನು ಮುದ್ರೇಡು ತುಂಬೊಂದಿನ ಲೋಕೋನು ಮುದ್ರೇಡು ತುಂಬೊಂದಿನ ಮಹಿಮೇನಕ್ಕೆ ನಾಗ ಮಹಿರ್ಮೇನಾ ಮಹಿಮೇನಕ್ಕೆ
नाग मयिर्मेना लोकोनु मुद्रेड तुम वंदिना लोकोनु मुद्रेड तुम वंदिना महिमेन के नाग मयिर्मेना महिमेन के नाग मयिर्मेना ಬಂಗಾರ ಮನಸ್ಸದ ಎನ್ನಮ್ಮಗ ಆ ಏಳು ಲೋಕ ಚರಣಾತಂಡ ಬಂಗಾರದ ಮನಸ್ಸದ ಎನ್ನಮ್ಮಗ ಆ ಏಳು ಲೋಕ ಶರಣಾತಂಡ ಅಳಿದಾಂತಿ ನಡೆತು ಜಡದೆತ್ತಿನ ಅಳಿದಾಂತಿ ನಡೆತೆ ಜಡದೆತ್ತಿನ ಸತ್ಯೋದ ನಡೆದೇವಿ ಪುರವುಂದ್ವೇನಾ ಸತ್ಯೋದ ನಡೆದೇವಿ ಪುರವುಂದ್ವೇನಾ ಮೂಕ ಬಾಲಿಗೆ ನಿನ್ನ ಪುರ್ಸಾದೋಡು ಮೂಕ ಬಾಲಿಗೆ ನಿನ್ನ ಪುರ್ಸಾದೋಡು ಓಂಕಾರ ಪನ್ಪಾಯ ಈ ಜಾಗಡೆ ಓಂಕಾರ ಪನ್ಪಾಯ ಈ ಜಾಗಡೆ ಬಂಗಾರದ ಮನಸ್ಸದ ಎನ್ನಮ್ಮಗ ಆ ಏಳು ಲೋಕ ಶರಣಾತಂಡ ಬಂಗಾರದ ಮನಸ್ಸದ ಎನ್ನಮ್ಮಗ ಆ ಏಳು ಲೋಕ ಶರಣಾತಂಡ ಅಲಂಕಾರ ಗುಡ್ಡೇದ ದೈವೋಲೆಗ ಅಲಂಕಾರ ಗುಡ್ಡೇದ ದೈವೋಲೆಗ ನೆಚ್ಚಿನ ನೇಮಾಯಿ ಮಣ್ಣಿಡು ನೆಚ್ಚಿನ ನೇಮಾಯಿ ಮಣ್ಣಿಡು ಅಲಂಕಾರ ಗುಡ್ಡೇದ ದೈವೋಲೆಗ ಅಲಂಕಾರ ಗುಡ್ಡೇದ ದೈವೋಲೆಗ ನೆಚ್ಚಿನ ನೇಮಾಯಿ ಮಣ್ಣಿಡು ನೆಚ್ಚಿನ ನೇಮಾಯಿ ಮಣ್ಣಿಡು ಆ ಏಳು ಕಾಲದ ಕ್ಷೇತ್ರಗೂ ಆ ಏಳು ಕಾಲದ ಕ್ಷೇತ್ರಗೂ ಕೊಲ್ಲೂರು ಮೂಲೊಂದು ಕತೆ ಪನ್ಕೊಂಡು ಕೊಲ್ಲೂರು ಮೂಲೊಂದು ಕತೆ ಪನ್ಕೊಂಡು ಬಂಗಾರದ ಮನಸ್ಸದ ಎನ್ನಮ್ಮಗ ಆ ಏಳು ಲೋಕ ಶರಣಾತಂಡ ಬಂಗಾರದ ಮನಸ್ಸದ ಎನ್ನಮ್ಮಗ ಆ ಏಳು ಲೋಕ ಶರಣಾತಂಡ ತಲಪಾಡಿ ಅಪ್ಪೆನಾಲಿಲೇನೆ ತಲಪಾಡಿ ಅಪ್ಪೆನಾಲಿಲೇನೆ ಕಣ ನೀರು ಜಪುಡಾದು ಕೊಂಡಾಡೋಡು ಕಣ ನೀರು ಜಪುಡಾದು ಕೊಂಡಾಡೋಡು ತಲಪಾಡಿ ಅಪ್ಪೆನಾಲಿಲೇನೆ ತಲಪಾಡಿ ಅಪ್ಪೆನಾಲಿಲೇನೆ ಕಣ ನೀರು ಜಪುಡಾದು ಕೊಂಡಾಡೋಡು ಕಣ ನೀರು ಜಪುಡಾದು ಕೊಂಡಾಡೋಡು ಬಂಗಾರದ ಮನಸ್ಸದ ಎನ್ನಮ್ಮಗ ಆ ಏಳು ಲೋಕ ಶರಣಾತಂಡ ಬಂಗಾರದ ಮನಸ್ಸದ ಎನ್ನಮ್ಮಗ ಆ ಏಳು ಲೋಕ ಶರಣಾತಂಡ ಆ ಏಳು ಲೋಕ ಶರಣಾತಂಡ ನಮೋ ಪುನರೀಕೋಡದ ಪಾಂಡುರಂಗ ಹರಿವಿಟ ಆತ್ಮಾರಾಮಾನಂದ ರಮಣ ಆತ್ಮಾರಾಮಾನಂದ ರಮಣ ಅಚ್ಯುತ ಕೇಶವಾರಿ ನಾರಾಯಣ ಅಚ್ಯುತ ಕೇಶವಾರಿ ನಾರಾಯಣ ಭವ ಭಯಹರಣ ವಂದಿತ ಚರಣ ಭಯಹರಣ ವಂದಿತ ಚರಣ ರಘುಕುಲ ಭೂಷಣ ರಾಜೀವಲೋಚನ ಯದುಕುಲ ಭೂಷಣ ರಾಜೀವಲೋಚನ ಆತ್ಮಾರಾಮಾನಂದ ರಮಣ ಆತ್ಮಾರಾಮಾನಂದ ರಮಣ ಅಚ್ಯುತ ಕೇಶವಾರಿ ನಾರಾಯಣ ಅಚ್ಯುತ ಕೇಶವ ಹರಿ ನಾರಾಯಣ ಆದಿನಾರಾಯಣ ಅನಂತ ಶಯನ ಸಚಿದಾನಂದನ ಸದಾನಂದ
ಸಚ್ಚಿದಾನಂದನ ಸತ್ಯನಾರಾಯಣ ಆತ್ಮ ರಾಮಾನಂದ ರಮಣ ಆತ್ಮ ರಾಮಾನಂದ ರಮಣ ಅಚ್ಯುತ ಕೇಶವ ಹರಿ ನಾರಾಯಣ ಮನೆ ಮನದಿ ಮಕ್ಕಳು ಎನ್ನುವ ಭಾವ ಉಳಿಯಲಿ ಕನಸ ಸ್ವರ್ಗ ನಾಶವಾಗಿ ಉಳಿದು ಹೋಗಲಿ ಮನವು ಕರ್ಮ ಫಲವನ್ನು ಬಯಸದ ನಿನ್ನ ಹಾಡಲಿ ದಿನವು ದಾನ ಧರ್ಮಗೈವ ಮನವು ನನ್ನದಾಗಲಿ ದಿನವು ದಾನ ಧರ್ಮಗೈವ ಮನವು ನನ್ನದಾಗಲಿ ಅಮ್ಮ ನಿನ್ನ ನಾಮದಿಂದ ಜನುಮ ಪಾವನ ಅಮ್ಮ ನಿನ್ನ ಧ್ಯಾನ ಒಂದೇ ಮುಕ್ತಿ ಸಾಧನ ಅಮ್ಮ ನಿನ್ನ ಧ್ಯಾನ ಒಂದೇ ಮುಕ್ತಿ ಸಾಧನ ಅಮ್ಮ ನಿನ್ನ ಧ್ಯಾನ ಒಂದೇ ಮುಕ್ತಿ ಸಾಧನ ಹರಿ ಓಂ. ಭಜನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಭಜನಾ ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ಟಂತಹ ರಾಧಾಕೃಷ್ಣ ಭಜನಾ ಮಂಡಳಿ ಕಾರಿಂಜ ನಾವೂರು ಇವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಭಜನಾ ಮಂಡಳಿಗೆ ಶ್ರೀದೇವರ ಪ್ರಸಾದ ಮತ್ತು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಚಂದ್ರಶೇಖರ ಗೌಡ ಬೆದ್ರಬೆಟ್ಟು, ವಿಜಯ ಪೂಜಾರಿ ದೇವಸ, ಯಶೋಧರ ಕುಕ್ಕಾವು, ಹಾಗೆಯೇ
ಪ್ರತಾಪ್ ಗೌಡ ಕೋಡಿಯಲ್ಲಿ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಭಜನಾ ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ಟಂತಹ ರಾಧಾಕೃಷ್ಣ ಭಜನಾ ಮಂಡಳಿ ಕಾರಿಂಜ ನಾವೂರು ಇವರಿಗೆ ಮುಂದೆಯೂ ಭಜನಾ ಸೇವೆಯನ್ನ ನೆರವೇರಿಸಿಕೊಡುವಂತಹ ಶಕ್ತಿಯನ್ನ ಆ ಭಗವಂತ ಅನುಗ್ರಹಿಸಲಿ. ಮುಂದೆಯೂ ನಿಮ್ಮ ಭಜನಾ ಸೇವೆ ನಿರಂತರವಾಗಿ ನಡೆಯಲಿ ಎನ್ನುವ ಆಶಯದೊಂದಿಗೆ ಶ್ರೀದೇವರ ಪ್ರಸಾದ ಮತ್ತು ಸ್ಮರಣಿಕೆಯನ್ನ ನೀಡಿ ಗೌರವಿಸ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದಂತ ನಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಭ್ರಾಮರಿ ಭಜನಾ ಸೇವಾ ಸಂಘ ಕಲಾಕುಂಚ ಮುಂಡಾಜೆ ತಮ್ಮನ್ನ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಮುಂದಿನ ಭಜನಾ ಕಾರ್ಯಕ್ರಮವನ್ನ ತಾವು ನಡೆಸಿಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಸರಿಯಾದ ಸಮಯಕ್ಕೆ ಭಜನಾ ಸೇವೆಯನ್ನ ನಡೆಸಿಕೊಟ್ಟು ಬ್ರಹ್ಮಕಲಶೋತ್ಸವದ ಮುಂದಿನ ಕಾರ್ಯಕ್ರಮಗಳಿಗೆ ಸಹಕರಿಸಿ ಆ ಮೂಲಕ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ನಡೆಯಲಿಕ್ಕೆ ತಾವುಗಳು ಕೂಡ ಕಾರಣೀಕರ್ತರಾಗಬೇಕು ಅಂತ ತಮ್ಮಲ್ಲಿ ಈ ಮೂಲಕ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ.